ಅಜ್ಞಾನ ಮತ್ತು ಅಂಧಕಾರ ಮೇಳೈಸಿದ್ದ ವೇಳೆಯಲ್ಲಿ ಅರಿವು, ಬೆಳಕು ಮತ್ತು ಆನಂದವಾಗಿ ಅನುರಣಿಸಿದ್ದು ಪ್ರಣವ ಮಾತ್ರ. ಅದರ ಉಚ್ಚಾರದಿಂದ, ಶ್ರವಣದಿಂದ ಆದಿ ಮಧ್ಯಾಂತರಹಿತಳಾದಂತಹ ಆದಿಮಾಯಾ ಸ್ವರೂಪಿಣಿಯಾದ ನೀನು ಅಭಿವ್ಯಕ್ತಳಾಗಿ ನಿನ್ನನ್ನೇ ಅಮ್ಮ ಅಂತ ನಾವು ಆಧರಿಸುವಂತಹ ಸನ್ನಿವೇಶ ಸೃಷ್ಟವಾದಂತಹ ಈ ವೇಳೆಯಲ್ಲಿ ದಯಾರ್ದ್ರ ಹೃದಯಾಗಿ, ಕರುಣಾಸಾಗರೆಯಾಗಿ ನಮಗೆ ಅರುಹಬೇಕಾದದ್ದನ್ನು, ನಮಗೆ ದಯಪಾಲಿಸಬೇಕಾದದ್ದನ್ನು ಇತ್ತು ಪೊರೆಯಬೇಕು ತಾಯೇ, ಪೊರೆಯಬೇಕು. ಅಮ್ಮ, ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತವೇ ಆವರಿಸುವಂತಹ ಈ ಪ್ರದೇಶದಲ್ಲಿ ನಮ್ಮ ಮೂವರ ಸೃಷ್ಟಿಯಾಗಿದೆ. ಯಾಕೆ, ಏನು, ಯಾವುದನ್ನು ಅರಿಯದೆ ಕಷ್ಟದಿಂದ ಕಂಗೆಟ್ಟು ಕಣ್ಣೀರಿಳಿಸುವಂತಹ ಸ್ಥಿತಿಯಲ್ಲಿ ನಿನ್ನ ದಿವ್ಯ ಸ್ವರೂಪ ನಮಗೆ ಗೋಚರವಾಯಿತು. ಆದರೆ ಮನದೊಳಗೆ ಉಂಟಾದಂತಹ ಜಿಜ್ಞಾಸೆಯಾಗಿಯೇ ಉಳಿದಿದೆ ತಾಯಿ. ನಮ್ಮ ಮೂವರನ್ನು ಯಾಕೆ ಸೃಷ್ಟಿ ಮಾಡಿದೆ? ನಾವು ಮಾಡಬೇಕಾದ ಕರ್ತವ್ಯ ಏನು? ನಮಗೆ ಕರೆಯುವುದಕ್ಕೆ ಹೆಸರಿದೆಯೇ? ಇರುವುದಕ್ಕೆ ಕ್ಷೇತ್ರವಿದೆಯೇ? ನಮಗೊಂದು ಗುಣವಿಶೇಷಣವಿದೆಯೇ? ಇದು ಯಾವುದನ್ನೂ ಅರಿಯದೆ ನಮ್ಮ ಮನಸ್ಸು ಅನ್ನುವುದು ಗೊಂದಲದ ಗೂಡಾಗಿದೆ ತಾಯಿ. ಸಕಲ ಭಯವನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸಬೇಕು ಮಾತೆ. ಅಮ್ಮ, ನಮ್ಮ ಮೂವರ ಜನನವಾದಾಗ ನಮಗೆ ಗೋಚರಿಸಿದ್ದು ಕೇವಲ ಕತ್ತಲೆ. ನಮ್ಮಲ್ಲಿ ಮೂಡಿದ್ದು ಅನಾಥ ಪ್ರಜ್ಞೆ. ಅಮ್ಮ, ನಮ್ಮಲ್ಲಿ ಮೂಡಿರುವ ಪ್ರಶ್ನೆಯನ್ನು ಯಾರಲ್ಲಿ ಕೇಳಬೇಕು? ನಮ್ಮ ಮುಂದಿನ ದಾರಿ ಏನು ಯಾವುದನ್ನು ಅರಿದಿದ್ದಾಗ ಕವಿದ ಕಾರ್ಮೋಡದ ಮಧ್ಯೆ ಕೋಲ್ಮಿಂಚೊಂದು ಕಾಣಿಸಿಕೊಂಡಂತೆ ನಿನ್ನ ದರ್ಶನವಾಯಿತು ತಾಯಿ. ನೀನೇ ನಮ್ಮ ಮಾತೆ ಎಂದು ಅರಿತುಕೊಳ್ಳುವಷ್ಟು ಜ್ಞಾನ ನಮ್ಮಲ್ಲುಂಟು. ಆದರೆ ನಮ್ಮಿಂದಾಗಬೇಕಾದ ಕಾರ್ಯ ಏನು ಯಾವುದನ್ನು ಅರಿಯುವಷ್ಟು ಜ್ಞಾನ ನಮ್ಮಲ್ಲಿಲ್ಲ ತಾಯಿ. ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನ ನೀಡಿ ನಮ್ಮನ್ನ ನೀವೇ ಪೊರೆಯಬೇಕು ತಾಯಿ. ಹರಿಹರ ಬ್ರಹ್ಮರಿಲ್ದಿರಿಸಿಗೆ ನಾಮವನ್ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಲ್ದಕ್ಕೆ ಹೊರೆದ ಪೆನದ ನಿಮಗೆ. ಅನಂತವಾಗಿ ಹಬ್ಬಿರುವಂತಹ ಜಲರಾಶಿಯ ಮಧ್ಯದಲ್ಲಿ ತಮ್ಮ ಹುಟ್ಟಿನ ಗುಟ್ಟನ್ನರಿಯದೆ ಕಂಗೆಟ್ಟಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಹೇಳಿರಿ, ಎದ್ದೇಳಿರಿ, ಸಧೈರ್ಯ ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳಿದ್ದೇನೆ. ಹೋದ ಕಲ್ಪದಿ ಲಯವಾದಂತಹ ಜೀವರಾಶಿಗಳನ್ನ ಪುನರಪಿ ಸೃಷ್ಟಿಸಿ, ಪಾಲಿಸಿ, ಲಯಗೊಳಿಸುವಂತಹ ಕಾರ್ಯ ನಿಮ್ಮಿಂದಾಗಬೇಕಾಗಿದೆ. ಹಾಗಾಗಿ ಒಂದೊಂದು ಹೆಸರನ್ನ, ಒಂದೊಂದು ಕ್ಷೇತ್ರವನ್ನ ಮಾಡುವುದಕ್ಕೆ ನಾನೇ ಅನುಗ್ರಹಿಸಲಿದ್ದೇನೆ. ಗೌರವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ. ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಕಂದ. ನೀಲವರ್ಣದಿಂದ ಕಂಗೊಳಿಸುವವನೇ ನೀನೇ ವಿಷ್ಣು. ಸರಿ ಅಮ್ಮ. ಸಾತ್ವಿಕ ಗುಣೋಪೇತನಾಗಿ ವೈಕುಂಠದಲ್ಲಿದ್ದು ಪಾಲನೆಯ ಕಾರ್ಯವನ್ನು ಮಾಡಿಕೊಂಡು ಬಾ ಕಂದ. ಆಗಲಿ ತಾಯೇ. ಸ್ಫಟಿಕ ಸದೃಶನಾದಂತ ನೀನೇ ಮಹೇಶ್ವರ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದು ಲಯಗೊಳಿಸುವಂತಹ ಕಾರ್ಯವನ್ನು ಮಾಡಿಕೊಂಡು ಬಾ ಕಂದ. ಹೋಗಿ ಮಕ್ಕಳೇ, ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ತಾಯೇ, ಆಜ್ಞಾ ಪಾಲನೆಯಲ್ಲಿ ನಿವಾರಿಸಲಾಗದ ಕಡು ಕಷ್ಟ ಪರಂಪರೆ ಬಂದ್ರೆ ಏನು ಮಾಡಬೇಕು? ಕಷ್ಟ ಕಾಲದೊಳ್ಳೆಲ್ಲ ನಿಷ್ಠೆಗೆ ಮದಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆವೇನೆಂದ ಭಯವಿದ್ದೈದಲು ತಟ್ಟನ ತತ್ತವನವ. ಮಕ್ಕಳೇ, ನಾನು ಕೊಟ್ಟಂತಹ ಕರ್ತವ್ಯವನ್ನು ಮಾಡುವಂತಹ ವೇಳೆಯಲ್ಲಿ ಮುಂದೆ ಎಲ್ಲಿಯಾದ್ರೂ ಕಷ್ಟ ಬಂದದ್ದೆವುದಂತಾದ್ರೆ ನಿಷ್ಠೆಯಿಂದ ನನ್ನನ್ನು ಬದಿಸಿ ವ್ಯಕ್ತಳಾಗಿಯೋ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗಿದು ಶುಭವಾಗಲಿ, ನಿಮಗಿದು ಶುಭವಾಗಲಿ, ನಿಮಗಿದು ಶುಭವಾಗಲಿ. ಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಹರಿಯೋ ವಿಚಿತ್ರವಾದ ಬೆಳವಣಿಗೆಗಳು ಅಮ್ಮ ಅಂತರ್ಧಾರಳಾದ ಮೇಲೆ
ರಾಜಸಗುಣಭರಿತನಾಗಿ ರಾಜಸಗುಣಾಧಿಷ್ಠಾನದಲ್ಲೇ ಕಾರ್ಯನಿರ್ವಹಿಸಬೇಕಾದ ಬ್ರಹ್ಮನಿಗೆ ಮೂವರಲ್ಲಿ ತಾನು ಹಿರಿಯನೆಂಬ ಪ್ರಜ್ಞಾ ಜಾಗೃತಿ ಸಮುಚಿತವಾದ ವಿಚಾರವಲ್ಲ ಅಂತ ಮನವರಿಕೆ ಮಾಡಿಸುವುದಕ್ಕೆ ಯತ್ನಿಸಿದರೆ ಹರನಿಗೆ ಆ ಅರಿವು ದೃಢವಾಗಿ ನನ್ನೊಳಗೆ ಐಕ್ಯಗೊಂಡ. ಆದರೆ ವಿಧಾತ ಮಾತ್ರ ತಾನು ಮೇಲಾಟವನ್ನು ಹೇಗಾದ್ರೂ ಸಾಧಿಸಬೇಕು ಅಂತ ಶಾರೀರಿಕವಾದ ಕಾದಾಟಕ್ಕೆ ಮುಂದಾದ ಕಾಲದಲ್ಲಿ ಶೋಧನೆಗೆ ಅವನನ್ನು ಪ್ರಚೋದಿಸಿ ಮೊದಲಾಗಿ ನಾನೇ ಅವನ ಉದರವನ್ನು ಹೊಕ್ಕು ಆತ ಹಿರಣ್ಯ ಗರ್ಭನಿದ್ದಾನೆ. ನಿಶ್ಚಯಷ್ಟಿತವಾದಂತಹ ಭವಿಷ್ಯದ ಪ್ರಪಂಚದ ಸರ್ವ ಮೂಲ ವಸ್ತುಗಳು ಅವನ ಉದರಸ್ಥವಾಗಿರುವುದನ್ನು ಹೇಳಿ ಹಿರಣ್ಯ ಗರ್ಭನೆಂಬ ಅಭಿಧಾನವನ್ನಿತ್ತು. ಹೊಕ್ಕದ್ದು ಮುಖದ್ವಾರದಿಂದ ಅಧೋದ್ವಾರದಿಂದ ಹೊರಬಂದದ್ದರಿಂದ ಅಧೋಕ್ಷಜನೆಂಬ ಅಭಿಧಾನವನ್ನು ನನಗೂ ಇರಿಸಿದ. ಸರಿ. ಆ ಬಳಿಕ ನನ್ನುದರವನ್ನವ ಹೊಕ್ಕ ಹೋಗುವುದಕ್ಕೆ ಬಿಟ್ಟು ಅಷ್ಟದ್ವಾರಗಳನ್ನು ನಿರ್ಬಂಧಿಸಿ ನನ್ನನ್ನು ಕೀಳಾಗಿಸುವುದಕ್ಕೆ ಯತ್ನಿಸಿದ ಬ್ರಹ್ಮನಿಗೆ ನವದ್ವಾರಗಳನ್ನು ನಿರ್ಬಂಧಿಸುವ ಸರ್ವಶಕ್ತತೆ ನನ್ನಲ್ಲುಂಟು ಎಂಬುದನ್ನು ಅರಿವು ಮೂಡಿಸುವುದಕ್ಕೆ ಮಾತ್ರ ನವದ್ವಾರಗಳನ್ನು ನಿರ್ಬಂಧಿಸಿ ಕುಳಿತಂತಹ ಈ ವೇಳೆಯಲ್ಲಿ ಅದೋ ಹರಿಹರ ಬ್ರಹ್ಮರು ಒಂದಾದಂತಹ ಈ ವೇಳೆಯಲ್ಲಿ ಜಾಗೃತಿ ಹೋಗಿ ಒಂದು ಜಾಡ್ಯ ಆವರಿಸಿಕೊಳ್ತಾ ಇರುವ ಈ ವೇಳೆಯಲ್ಲಿ ವಿಶ್ರಾಂತಿಗೆ ಅನುಕೂಲ ಮಾಡಿಕೊಡುವುದಕ್ಕೆ ಅಮ್ಮನೇ ಕಳುಹಿಕೊಟ್ಟಂತವು ಎಂಬಂತೆ ತೇಲಿ ಬರ್ತಾ ಇರುವ ವಟಪತ್ರ ಕಾಯವನ್ನು ಕುಗ್ಗಿಸಿದ್ದೇನೆ. ಕಾಲಬೆರಳನ್ನು ಬಾಯಲ್ಲಿರಿಸಿ ಅದರಲ್ಲೇ ಹಾಯಾಗಿ ಅಲ್ಪಾವಧಿ ಪವಡಿಸಿ ಬಿಡ್ತೇನೆ. ಹರಿಯು ಮಲಗಿದ ಯೋಗ ನಿದ್ರೆಯೊಳಿರದೆ ಕರ್ಣದ ಕೆಲ್ಪಿಜಮ ಕಿರು ಬೆರಳಿನಲ್ಲಿ ಹೊರಗೆಡಗಿ ದಾನವರಿ ವರುತಿಸುತ್ತಲಿ
ಆಶ್ಚರ್ಯ, ಪರಮಾಶ್ಚರ್ಯ. ಮುಂದೆ ಹಿಂದ ಎಡ ಬಲ ಸುತ್ತಮುತ್ತ ನೀರಲ್ಲದೆ ಮತ್ತೇನು ಕಾಣಿಸಿದೆ. 4 ದಿಕ್ಕುಗಳನ್ನು ಹುಡುಕಿದೆ, ಏನು ಇಲ್ಲ. ಇಲ್ಲಿ ನನ್ನೊಬ್ಬನ ಹುಟ್ಟು, ಯಾರಿದಾರ ಗುಟ್ಟು. ಮೇಲಿಂದ ಕೆಳಗೆ ಬಿತ್ತೇನೋ ಅದಲ್ಲ, ಕೆಳಗಿಂದ ಮೇಲಕ್ಕೆತ್ತೇನೋ ಅದಲ್ಲ, ಯಾವುದೋ ಒತ್ತಡಕ್ಕೆ ಸಿಕ್ಕಿ ಇಲ್ಲಿ ಈ ರೂಪದಿಂದ ಕಾಣಿಸಿಕೊಂಡೇನೋ ಯಾರಿ ಗೊತ್ತು. ಆದರೆ ತಿಳಿಯಬೇಕು ಎನ್ನುವ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಯಾರಲ್ಲಿ ಕೇಳಿ ಪರಿಹಾರ ಮಾಡಿಕೊಳ್ಳೋಣ, ನೋಡೋಣ. ನೀರಿನಲ್ಲೇ ಮುಂದೆ ಹೋಗ್ತೇನೆ. ಇದ್ದಕ್ಕಿದ್ದಂತೆ ನನ್ನ ಸೃಷ್ಟಿ ಆಯಿತು. ಯಾರಿಂದ ಆಯಿತು, ಯಾಕಾಗಿ ಆಯಿತು, ಮುಂದೇನು ಯಾವುದನ್ನು ತಿಳಿಯದಾಗಿದ್ದೇನೆ. ಕಣ್ಣರಳಿಸಿ ನೋಡಿದಾಗ ಸುತ್ತಲೂ ಕಾರಂಬ ಕತ್ತಲೆ ಕವಿದಿದೆ. ಬೇರೆ ಏನನ್ನು ನಾನು ಕಾಣೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲೇಬೇಕಲ್ವಾ? ಯಾರಿಂದ ಯಾರಲ್ಲಿ ಕೇಳುದು? ಇಲ್ಲಿ ಯಾರು ಇಲ್ಲ. ಕಾಣುತ್ತಾ ಉಂಟು ನೀರು. ಈ ನೀರಿನಲ್ಲೇ ಸ್ವಲ್ಪ ಮುಂದೆ ಹೋಗಿ ನೋಡ್ತೇನೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲೂ ಬಹುದು. ನೋಡೋಣತೆ. ನೀನ್ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು? ಬೇಡ, ನನ್ನ ಅಮ್ಮ ಯಾರು? ನನ್ನ ಅಮ್ಮ ಯಾರು? ನಿನ್ನ ಅಮ್ಮ ನನ್ನ ಅಪ್ಪನ ಹೆಂಡತಿ ಇರ್ಬೇಕು. ನಿನ್ನ ಅಪ್ಪ ನನ್ನ ತಾಯಿಯ ಗಂಡ ಇರ್ಬೇಕು. ಎಲ್ಲೋ ಇದ್ದ ನಾವು ಈಗ ಹತ್ತಿರವಾಗಿದ್ದೇವೆ. ಯಾಕೋ ಏನೋ ನಿನ್ನನ್ನು ಕಂಡಾಗ ಪ್ರೀತಿ ವಾತ್ಸಲ್ಯ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಹೌದಾ? ನಿನ್ನ ನಾನು ತಮ್ಮನೆಂದು ಕರೆಯಲೇ ಆಗಬಹುದು. ನಿನ್ನನ್ನು ಕಂಡಾಗ ಗೌರವ ಭಾವನೆ ನನ್ನ ಹೃದಯದಲ್ಲಿ ಮೂಡಿದೆ. ಆದ ಕಾರಣ ನಿನ್ನನ್ನು ಅಣ್ಣನೆಂದು ಕರೆಯಲೇ ಒಪ್ಪಿದ. ಹತ್ತಿರ ಬಾ, ನನ್ನ ಒತ್ತಿನಲ್ಲಿ ನಿಲ್ಲು. ಇಲ್ಲಿ ಬಾ. ನಮ್ಮನ್ನು ಗುರುತಿಸುವುದಕ್ಕೆ ಹೆಸರು ಬೇಕೋ ಬೇಡವಾ? ಬೇಕು. ಯಾರಾದರೂ ಬಂದು ನಿನ್ನನ್ನು ತಮ್ಮ ಅಂತ ಕೂಗಿ ಕರೆದರೆ ಒಪ್ಪಿಕೊಳ್ತೀನ? ಹಲ್ಲು ಇನ್ನೊಬ್ಬರಿಂದ ಅಣ್ಣ ಅಂತ ಕರೆಸಿಕೊಳ್ಳುವುದಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಿದ್ರ ನಮಗೆ ನಾವೇ ಹೆಸರಿಟ್ಟು ಮಧುಕೈಟವರೆನ್ನುವುದಲ್ಲಿ
ಹದದಿಂದಲಿರಿಸುತ್ತಲೇ ಮೊದಲಗ್ನಿ ಬಾಧಿಸುತ್ತಿರುವುದು ನಮಗಿನ್ನು ಅದರ ಮೇನಿದ ಗೆಲ್ಲುತ್ತಾರೆ. ಹತ್ತಿರ ಬಾ. ಬಂದೆ. ನನ್ನ ದೇಹವನ್ನೊಮ್ಮೆ ಮುಟ್ಟಿ ನೋಡು. ನೋಡ್ತೇನೆ. ಹೇಗಿದೆ ನಿನ್ನ ಶರೀರ ಎಲ್ಲ ಮೃದು ಮೃದು ಮೃದುವಾಗಿದೆ. ಮೈ ಬಣ್ಣ ಹೇಗಿದೆ? ಬೆಳ್ಳಗೆ. ಅದ ಕಾರಣ ಮಧು ಎನ್ನುವ ಹೆಸರು ನನಗೆ. ಮಧು ನಿನಗೆ ಗಟ್ಟಿಯಾಗಿ ನಿಂತುಕೊಂಡೆ. ಕಾಯ ಕಠಿಣವಾಗಿದೆ. ಮೈ ಬಣ್ಣ ಕರ್ರಾಗಿದೆ, ಕಪ್ಪು. ಆದ ಕಾರಣ ಕೈಟಭ ಎನ್ನುವ ಹೆಸರು ನಿನಗೆ. ನೀನು ಮಧು, ನೀನು ಕೈಟಭ. ನೀನು ಮಧು. ಹೌದು. ಹೆಸರೇನಾಯ್ತು? ಹೊಟ್ಟೆಗಳಿಗೆ ಚುರುಗುಟ್ಟುತ್ತದೆ. ಎಲ್ಲಿ? ಹಸುರ. ದೊರಕಿದು ತನ್ನೆಂದು ನಡೆದರು ಶೌರ್ಯದಲ್ಲಿ. ಹೌದು, ಸಹಿಸುವುದಕ್ಕೆ ಸಾಧ್ಯವಿಲ್ಲ. ತಿನ್ನಬೇಕು. ಹೌದು. ಏನು ತಿನ್ನೋಣ? ಇಲ್ಲಿ ಕಾಣ್ತಾ ಇರುವುದು ನೀರು. ನೀರು ಮಾತ್ರ. ಹೌದು. ಹೀಗೆ ಮಾಡೋಣ. ನಮ್ಮ 4 ಮುಷ್ಟಿಗಳಿಂದ ನೀರಿಗೆ ನಾವು ಬಡಿದೆವುಂತಾದ್ರೆ ನೀರು ಬಿಸಿ ಆಗ್ತದೆ. ನೀರ ಒಳಗಿದ್ದಂತಹ ಜಲಚರ ಪ್ರಾಣಿಗಳು ಒಂದೊಂದೇ ಮೇಲೆ ಬರ್ತದೆ. ಆಗ ಅವುಗಳನ್ನು ಹಿಡಿದು ಸಿಗಿದು ನುಂಗಬಹುದು. ಅಮ್ಮ, ಈ ಕಡೆಯಿಂದ ಹುಡುಕ್ತಾ ನಾನು ಬರ್ತೇನೆ. ಈ ಕಡೆಯಿಂದ ನಾನು ಬರ್ತೇನೆ. ಸಿಕ್ಕಿದರೆ ನನ್ನನ್ನು ಕೂಗಿ ಕರೆದು. ಆಯ್ತು. ಕೈಯಲ್ಲಿಲ್ವಾ? ಕೈಗೆ ಸಿಕ್ಕಿದ್ದಲ್ಲ, ಮತ್ತೆ ಕಣ್ಣುಗಳಿಗೆ ಕಾಣಿಸಿ. ಹಾಗಾದ್ರೆ ತೆಗೆಯುವ ಖಂಡಿತ. ದೂರದಲ್ಲಿ ದೂರದಲ್ಲಿ ಒಂದು ಹೂವಿನ ಮೇಲೆ ಸೊಕ್ಕಿನಿಂದ ಚಿಕ್ಕ ಪ್ರಾಣಿಯನ್ನು ಕುಳಿತಿದೆ. ಇದೋ ಸೊಕ್ಕಿನಿಂದ ನನ್ನನ್ನು ಪಿಳಿ 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 ಅಂತ ನೋಡ್ತಾ ಉಂಟು. ನೋಡುವ. ಏತಮ್ಮ, ನೋಡ್ಬೇಕೇನೋ? ನೋಡ್ಬೇಕು. ತಿರುಗುತ್ತೇನೆ. ಅರ್ಧ ಸುತ್ತು ಸಾಕು. ಅರ್ಧವ?
ನನಗೆ ಸುತ್ತು ಹೆಚ್ಚಾಯ್ತಪ್ಪ. ನನಗೆ ಯಾವಾಗಲೂ ಸುತ್ತು ಹೆಚ್ಚೆ. ಈಗ ಕೈಯ ಹ. ಬೆರಳಿನ ತುದಿಯಿಂದ ನಿನ್ನ ನೇರ. ಲಕ್ಷ್ಯ ನೇರ. ಮುಂದೆ ಹೋಗ್ಲಿ ಹೋಗ್ಲಿ. ಮುಂದೆ ಹೋಗ್ತಾರೆ. ಮುಂದೆ ಅದೋ! ಬಿಡಿ ಬಡಿ ಬಿಡಿ ಬಡಿ ಅಣ್ಣ ಬಿಡಿ ಬಡಿ ದಲದೊಳ ಕಡಗದ ಮುನ್ನವೇ ತಡೆಯದೆ ನೀನೆನುತ್ತಾ ನಡೆದರೆ ದಾನವರೀಕ್ಷಿಸಿ ಕಮಲದ ನಡೆದಡು ಭಯದಿ ಅಣ್ಣ ಓ, ಹೌದಾ? ನೋಡಿದ್ಯೇನೋ? ನೀನು ಹೇಳಿದ್ದು ಹೌದು. ಏ ಪಿಲಿ ಪಿಲಿ ಹೌದು, ಏ ಸಣ್ಣದ್ದು ಹೌದು. ಏ ಅಣ್ಣ ಓ ಈಗ ಹ. ನಾವು ಹ. ಅದನ್ನು ಹಿಡಿಯದೆ ಹೋದೆ ಅಂತಾದ್ರೆ ಏ. ಓಡ್ತದೆ ಅದು. ಓಡ್ಬೇಕು. ನೀರಿನಲ್ಲಿ ಅಡಗುವುದಕ್ಕಿಂತ ಮುನ್ನ ಪಿಡಿ ಪಿಡಿ ಅ, ಅ, ಪಿಡಿ ಪಿಡಿ ಬಡಿ ಬಡಿ ಹೊಡಿ ಹೊಡಿ ಜಗಿದು ನುಂಗಬೇಕು. ಕಾಗಿ ಕಾಗಿ. ಆ, ಆ! ಅಮ್ಮ! ಆ ಕಡೆಯಿಂದ ನೀನು ನೀನಲ್ಲೇ ನಿಂತು ನಾನು ಹಿಡಿದು ತರ್ತೇನೆ. ಆಯ್ತು. ನನಗೆ ಅದೇ ಪ್ರಾಣಿ ಸಿಕ್ಕಿತ್ತು ಅಂತ ಗಟ್ಟಿಯಾಗಿ ಆ ಮುಖ್ಯ ಹಿಡಿದೆ. ಇದೋ ಬಲದ ಕೈ ಎತ್ತಿ ಮುಷ್ಟಿ ಬಿಗಿದು ಬೆನ್ನಿಗೆ 4 ಏಟು ಕೊಟ್ಟಿದ್ದೆ. ಅಲ್ಲಿಂದ ಅಣ್ಣ 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 ಅಂತ ಅರಚುತ್ತಾ ಇದ್ದಿ. ಅಡಿಯಲ್ಲಿ ಯಾರಿದ್ದಾರೆ ಅಂತ ನೀವು ಕಣ್ಣು ಕಾಣುವುದಿಲ್ವಾ? ಅಣ್ಣ ಅಂತ ಹೇಳದೇ ಇದ್ರೆ ಸತ್ತು ಹೋಗ್ತಿದ್ದೆ. ಬೆನ್ನು ಉರಿ ಇನ್ನೂ ಹೋಗುದಿಲ್ಲ. ಬೆನ್ನು ಸವಾರಿ ಈಗ ನೋವು ಇಲ್ಲಲ್ಲ. ತಡಿ ತಡಿ ಅದೆಲ್ಲ ಹೋಗೋ 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 ಹೋಗೋ. ನೀರಿನಲ್ಲಿ ಮುಳುಗಿದೆ. ಗುಳ್ಳೆ ಗುಳ್ಳೆ ಬರ್ತಾ ಉಂಟು. ಹತ್ತಿರ ಇರಬೇಕು. ಹೌದು. ಹರಿಯನ ಬಿ ಕಮಲ ನಾಡದಿ ಮರಿಗುಳು ತಲಿವಿದಾದ ಮನೆಯಲ್ಲಿ ತರಗಲಿಸಿದನು ಐದ್ಯರು ರೇತಿನ ಬರುವರೆಲ್ಲ ಅಹಂಕಾರ ಅನ್ನುವುದು ಒಬ್ಬ ವ್ಯಕ್ತಿಯನ್ನು ಎಷ್ಟು ಅಧಪತನಕ್ಕೆ ಇಳಿಸ್ತದೆ ಅನ್ನುವುದಕ್ಕೆ ಜ್ವಲಂತ ನಿದರ್ಶನವೇ ನಾನು. ಜಗದಾದಿಮಾಯ ನಮಗೆ 3 ನಾಮವನ್ನು 3 ಉದ್ಯೋಗವನ್ನು ನಿರ್ದೇಶಿಸಿ ಅದೃಶ್ಯಲಾದಂತಹ ಮರುಗಳಿಗೆ ಅಲ್ಲಿ ಗುಣ ವಿಶೇಷಣದಿಂದ ನನಗೆ ಬಂದದ್ದೇ ಅಹಂಕಾರ.
ನಾನೇ ದೊಡ್ಡವನೆಂಬುದಾಗಿ ವಾದಿಸಿದೆ. ಪರಿಣಾಮವಾಗಿ ಉದರ ಶೋಧನೆಗಾಗಿ ಇಳಿದೆವು. ಹರಿಯ ಉದರವನ್ನು ಶೋಧಿಸಿ ಸತ್ಯಾಸತ್ಯತೆಯನ್ನು ಅವನಲ್ಲಿ ತಿಳಿಸಬೇಕು ಅನ್ನುವ ಹಾಗೆ ಯೋಚಿಸುತ್ತಾ ನಾಭಿಯ ನಾಳದ ಮೂಲಕವಾಗಿ ಹೊರಬಂದು ಅರಳಿದ ತಾವರೆಯಲ್ಲಿ ನಾನು ಕುಳಿತಿದ್ದೆ. ಪಕ್ಕನೆ ಭೀಕರವಾದಂತಹ 2 ಆಕೃತಿಗಳು ನನ್ನನ್ನು ಹಿಡಿದು ತಿನ್ನುವುದಕ್ಕಾಗಿ ಬರ್ತಾ ಇದೆ. ಅವರನ್ನು ಪ್ರತಿಭಟಿಸುವ ಶಕ್ತಿ ನನಗಿಲ್ಲ. ಪಲಾಯನ ಸೂತ್ರವನ್ನು ಕೈಗೊಂಡಿದ್ದೇನೆ. ಎಲ್ಲಿ ಹೋದರೂ ನನ್ನನ್ನು ಹಿಡಿದು ತಿನ್ನುವುದಕ್ಕಾಗಿ ಬರ್ತಾ ಇದ್ದಾರೆ. ಯಾರಲ್ಲಿ ಹೇಳೋಣ ನನ್ನ ಕಷ್ಟವನ್ನು? ಹರಿಯಲ್ಲಿ ಹೇಳೋಣವೇ? ವಟಪತ್ರಶಾಹಿಯಾಗಿ ಮಲಗಿದ್ದಾನೆ. ನಿದ್ರಿಸಿದವರಲ್ಲಿ ಯಾವ ಕಾರ್ಯವನ್ನು ಹೇಳಬಾರದು. ಹಾಗಿದ್ರೆ ಇನ್ನು ಹೇಳೋದು ಯಾರಲ್ಲಿ? ಕೊನೆಗೆ ಉಳಿದದ್ದು ಅಮ್ಮನಲ್ಲದೆ ಬೇರೆ ಯಾರೂ ಅಲ್ಲ. ಜಗದಂಬಿಕೆಯಲ್ಲೇ ನನ್ನ ಕಷ್ಟವನ್ನು ಹೇಳಿಕೊಳ್ತೇನೆ. ಜಯ 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 ಜಯ. ಹೋ ಹೋ ಹೋ. ಅಮ್ಮನನ್ನು ಧ್ಯಾನಿಸಿದ್ದೇ ತಡ ಸುಪ್ತವಾಗಿ ನನಗೆ ನಿರ್ದೇಶನವನ್ನಿತ್ತಿದ್ದಾಳೆ. ಆದಿಮಾಯಾದೇವಿಯಾದಂತಹ ನಾನು ಯೋಗಮಾಯೆಯಾಗಿ ಹರಿಯನ್ನು ಆವರಿಸಿದ ಕಾರಣ ಆತ ನಿದ್ರಾವಶನಾಗಿದ್ದಾನೆ. ಕೆಲ ಕ್ಷಣದಲ್ಲೇ ನಾನು ಅವನನ್ನು ಬಿಟ್ಟು ಹೋಗ್ತೇನೆ. ಎಚ್ಚೆತ್ತಾಗವನ ಕೈಗೆ ಸುದರ್ಶನವನ್ನು ಕೊಡು. ನಾಭಿಯ ನಾಳದಲ್ಲಿ ಅಡಗಿರು ಮಗನೇ ಅಂತ ಹೇಳಿದ್ದಾರೆ. ಅವರನ್ನು ಕೊಲ್ಲುವವರೆಗೆ ಅಡಗಿರಬೇಕಲ್ಲ. ಸುದರ್ಶನವನ್ನು ಹರಿಯ ಕೈಯಲ್ಲಿ ಕೊಟ್ಟು ಕಮಲದ ನಾಳದಲ್ಲಿ ಅಡಗಿರ್ತೇನೆ ನಾನು. ತೊಲಗಿ ನಿಲಲ ಯೋಗ ಮಾಯೆಯು ನಳಿನ ನಾಭನು ತೊರೆದು ನಿದ್ರೆಯಾಗ ಕುಳಿತಿರಲು ಕಿರುನಗೆಯ ಬೀರುತ್ತಾಗ ತನ್ನ ವದನದಲ್ಲಿ ಹರಿಯೂ ಉಲ್ಲಾಸಭರಿತವಾದ ಜಾಗೃತಿ ಒಮ್ಮಿಂದೊಮ್ಮೆಗೆ ಆವರಿಸಿ ಎಚ್ಚೆತ್ತು ನಿಂತ ಕಾಲದಲ್ಲಿ ವಿಶಿಷ್ಟವಾದ ಬೆಳವಣಿಗೆಗಳು. ನಾಭಿ ಮೂಲದಿಂದ ಕಮಲವೊಂದು ಹೊರಟಿದೆ. ನಾಳದಲ್ಲಿ ಸಂಚಲನ ಮೂಡ್ತಾ ಉಂಟು. ಓ, ಇವ ಒಳಗೆ ಸೇರಿದ್ದಾನೆ. ಕರವಿರಾಜಿತವಾಗುವುದಕ್ಕೆ ಯೋಗ್ಯವಾದ ಚಕ್ರವೊಂದು ಸಮೀಪಸ್ಥವಾಗಿ ಉಂಟು. ಏನಿದೆ ಹೊಸದು ನೋಡೋಣ. ನಾನು ಯಾರಾದ್ರೂ ಈಗ ನಿನಗೆ ಏನು? ಅದಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ. ಯಾಕೆ ಬಂದೆ? ನಾ ಇಲ್ಲಿಗೆ ಬರುತ್ತೇನೆ ಹೋಗುತ್ತೇನೆ, ಅದನ್ನ ನಿನಗೆ ಲಾಭ ನಷ್ಟ ಉಂಟು. ಅದಷ್ಟೇ ಅದಷ್ಟೇ ಕುಳಿತಿದ್ದೇನೆ. ಯಾಕೆ ಕುಳಿತದ್ದು? ನಿಲ್ಲುವುದು ಸಾಕು ಅಂತ ಆದಾಗ ಕುಳಿತಿದ್ದೇನೆ. ಅದರಲ್ಲಿ ನಿನಗೇನಾದ್ರೂ ಕಷ್ಟ ಉಂಟು? ಅದಷ್ಟೇ. ಎಲೆ ಮೇಲೆ ಕುಳಿತೆ. ಅದ್ಯಾಕೆ? ಎಲೆ ಕುಳಿತುಕೊಳ್ಳುವ ಹಾಗೆ ಉಂಟು ಅದಕ್ಕೆ. ಅದರಿಂದ ನಿನಗೇನಾದ್ರು? ಅದಷ್ಟೇ. ನಿಮ್ಮನ್ನು ನೋಡಿದೆ. ಯಾಕೆ ನೋಡಿದ್ದು? ಕಂಡೆ, ಆದ್ರಿಂದ ನೋಡಿದೆ. ತಮ್ಮ ನೋಡುದು ಯಾಕೆ? ಕಣ್ಣಿದ್ದ ಕಾರಣ. ನಮ್ಮನ್ನು ನೋಡಿ ಅದು ಯಾಕೆ? ಇಷ್ಟೆಲ್ಲ ಕೇಳುದು ಯಾಕೆ? ನೀನ್ ಯಾರು? ಹುಡುಕುದಂತದ್ದು ತೋರ ಬೇಗ ಮೊದಲು ಕಂಡ
ಕೈಟವರೆಂಬ ವಿಚಾರವರಿಯೆಯ ಧೀರ ಮಧು ಕೈಟವರು ಎಂಬ ವಿಚಾರವರಿಯೆಯ ಸಿಟ್ಟು ಬರ್ತದೆ. ನೀ ಹೇಳಿದ್ರಿಂದ ಗೊತ್ತಾಗ್ತದೆ. ನಿನ್ನಲ್ಲಿ ಮಾತಾಡ್ಲಿಕ್ಕೆ ಉಂಟು. ನಾನು ತಡೀಲಿಲ್ಲ. ಮಾತಾಡ್ತಾ ಇದ್ದೆ. ಅದು ಮೊದಲು ಹೇಳುದು ಯಾಕೆ? ಮಾತು ಬರ್ತದೆ ಇಲ್ಲ ಅಂತ ಸಂದೇಹ ಉಂಟು. ಗಮನಿಸಿ ಕೇಳಬೇಕಾದಂತಹ ಮಾತುಗಳು. ಅದು ನೀನು ಮಾತಾಡಿದ ಮೇಲೆ ಇದು ಗಮನಯೋಗ್ಯವೋ ಅಲ್ವೋ ಅಂತ ನಿನಗೆ ನಾನು ಹೇಳ್ತೇನೆ. ಆಯ್ತು. ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಹೇಳು ಪಂಡ ಉತ್ತರ ಕೊಡೋದಕ್ಕೆ ಮುಗಿಯಿತ. ನೀವು ಮಾತಾಡ್ತೇನೆ ಅಂದಾಗ ನಾನೊಂದು ಇಷ್ಟೇ ಹೇಳ್ತೀಯ ಅಂತ ಭಾವಿಸಿ ಇಷ್ಟೇ. ಇದರಲ್ಲಿ ಪೋರ ಮತ್ತು ಬಂಡ ಯಾರು? ಅವ ಪೋರ, ನೀನು ಬಂಡ. ಅಥವಾ ನೀನು ಬಂಡ, ಅವ ಪೋರಲ್ಲ. ನೀನು ಪ್ರಾರಂಭದಿಂದ ಆರಂಭಿಸಿ. ಪ್ರಾರಂಭದಿಂದ ನಿನ್ನದರಲ್ಲಿ ಅರ್ಧ ವಿರಾಮ ಇಲ್ಲ, ಪೂರ್ಣ ವಿರಾಮ ಇಲ್ಲ, ಮಧ್ಯಂತರ ನಿಲುಗಡೆ ಇಲ್ಲ, ಒಟ್ಟು ಹಾಗೆ ಬಿಕ್ಕಿಕೊಂಡು ಹೋದದ್ದು ಎಂತದು? ತೋರು ಬೇಗ ಮೊದಲು ಕಂಡ ಪೋರ ಎಲ್ಲಿ ಪೋದ ಹೇಳು ಬಂಡ. ಅದ್ಯಾರು? ಅದು ಅದನ್ನು ಬಿಟ್ಟು ಉಳಿದದನ್ನು ಬಿಡುವುದನ್ನು ತೆಕ್ಕೊಳ್ಳುದು ಯಾಕೋ? ನೀನೇ ಬಿಡುವುದನ್ನು ತೆಕ್ಕೊಂಡದ್ದು ಎಂತದ್ದು? ಒಂದೊಂದನ್ನೇ ಹೊತ್ತು ಹಾಕಿದ್ಯಲ್ಲ, ಎಲ್ಲ ಒಟ್ಟು ಒಟ್ಟು ಮಾಡು, ಸರಿ ಮಾಡು. ತೋರಿಸಬೇಕು. ಮೊದಲೊಂದು ಪ್ರಾಣಿಯನ್ನು ನೋಡಿದ್ದೇವೆ. ಆ ಪ್ರಾಣಿಯನ್ನು ನೀನೇನು ಅಂತ ಕರೆದದ್ದು? ಪೋರ್. ಪೋರ್. ಅದನ್ನು ನೀನು ಕಾಣಿಸಿಕೊಡತಕ್ಕದ್ದು. ನಾವು ಯಾರು ಗೊತ್ತಾ? ಹೆಸರು ಧೀರ ಮಧು ಕೈಟವರೇ ನೀವು ಧೀರರೇ ಯಾರ ಕಂಡಿರಯ್ಯ ಮೊದಲು ನಾನರಿಯೇ ಇಂದು ಯಾರ ಕಂಡಿರಯ್ಯ ಮೊದಲು ನಾನರಿಯೇ ನಿಂದು ತೋರುವೆ ತಲೆದಿಗೆ ಅಧಿಕಾರಿ ಆಗಿರುವೆ ನಾನು ಬೇರೆ ಕಾಣಿಯನ್ನು ಹೊರತು ವಾರಿದಿಯಲಿ ಧೀರ ಮಧು ಕೈಟವರೇ ನೀವು ಕೊನೆಗೂ ಹೆಸರು ಬರ್ತದೋ ಇಲ್ವೋ ಅಂತಿತ್ತು. ಮತ್ತೆ ನಮ್ಮ ವೀರ ಅಂತ ಎಂತದ್ದು? ನಮ್ಮ ಹೆಸರು ನಮಗೆ ಬರೆದೆ ಮತ್ತೆ ಉಳಿದವರು. ಅಲ್ಲ, ಈಗ ನನಗೆ ಸಂದೇಹ ಬಂದದ್ದು ನಿಮ್ಮ ಬಗ್ಗೆ. ಬರುವಾಗ ಸ್ವಲ್ಪ ಕಷ್ಟ ಆಯ್ತು. ಅದೇ ನಿಮ್ಮ ಹೆಸರು ಅಂತದ್ದೇ. ವೀರರು ಗನಗಂಭೀರರು ಮಧುಕೈಟವರು ಯಾರು ಇಲ್ಲದೆ ಏಕಮೇವಾದ್ವಿತೀಯನಾಗಿ ಇರುವ ವೇಳೆಯಲ್ಲಿ ನಿಮ್ಮಿಬ್ಬರನ್ನು ನೋಡಿದ್ದರಿಂದ ಭೂರಿ ದೋಷವ ಅಂತ ದಿಟ್ಟವು. ತುಂಬಾ ಸಂತೋಷ ಆಯ್ತು. ಹಿಂದೆ ಮುಂದೆ ಗೊತ್ತಿಲ್ಲದೆ ಏನು ಅಂತ ಅಂಡಲೀತಾ ಬಂದು ತಮ್ಮನ್ನು ತಾವು ಹೀಗೆ ಉದ್ಘಾಟಿಸಿಕೊಳ್ಳುವ ನೀವಿಬ್ಬರನ್ನು ಕಂಡು ನನಗೆ ಅತ್ಯಂತ ಮುದವಾದದ್ದು ಸತ್ಯ. ಹಾಗೆ ಅಂತ ನಿಮಗೆ ಗೊಂದಲ ಉಂಟು ಮಾಡಿದ ಮೊದಲು ಕಂಡ ಹೇಳಿದೆಯಲ್ಲ ನೀನು ಪೋರ. ನಾನು ಅರಿಯು, ನನಗೆ ಗೊತ್ತಿಲ್ಲ, ನಾನೊಬ್ಬನೇ ಇದ್ದದ್ದು. ಈಗ ನೀವಿಬ್ಬರು ಕಾಣಿಸಿಕೊಂಡದ್ದು. ನಮ್ಮ ಮೂವರನ್ನು ಉಳಿದು ಮತ್ತೊಬ್ಬರನ್ನು ಹೊರಗೆ ನಾ ಕಾಣೆ. ಹೊರಗಿರುವುದೇನು ಅಂತ ಕೇಳಿದ್ರೆ ವಿಶಾಲವಾದ ಜಲರಾಶಿ ಮಾತ್ರ. ಈಗ ವಿಶಾಲವಾದ ಜಲರಾಶಿಯಲ್ಲಿ ನಿಮ್ಮಿಂದ ಹೊರತುಪಡಿಸಿ ಬೇರೆ ಯಾವ ಚಲನವಲನವು ನನ್ನ ಗಮನಕ್ಕೆ ಬಂದದ್ದಿಲ್ಲ. ಆದ್ರೆ ಬರ್ತಿತ್ತು. ಯಾಕೆ ಬರ್ತಿತ್ತು ಅಂದ್ರೆ ಆ ಜಲ ಎಲ್ಲ ನನಗೆ ಸೇರಿದ್ದು. ಈ ಜಲದಿಗೆ ನಾನು ಅಧಿಕಾರಿ. ಚಲನೆ ಕೊಡೆಯ
ಒಂದು ಸಲ ತೂಟಿ ಬಿಚ್ಚಿದ್ರೆ ಜೋಕ ಬೇಡ. ಒಂದು ಸಲ ಮೊದಲಿಗೆ ಹೇಳಿದ ಅರ್ಥ ಆಗಿದ ಜಲಧಿಗ ಒಡೆಯ ಅಂದೆ. ಮುಚ್ಚಿ ಬಾಯಿ. ಈಗ ಒಂದೋ ನಾವಾಗ್ಬೇಕು. ಬೇರೆ ಹೇಳು, ಬೇರೆ ಹೇಳು. ಅದಲ್ಲದೆ ಇದ್ರೆ ಹಾ. ನಾವು ಈ ಮೊದಲು ಕಂಡ ಸಣ್ಣವನಿರ್ಬೇಕು. ಆಹಾ. ಅದು ಹೊರತು ಹಾ. ದೂತ ಸೊಕ್ಕಿನಿಂದ ಇಲ್ಲಿಗೆ ಒಡೆ ಅಂತ ಹೇಳಿದ್ರೆ ಜೋಕೆ. ನನಗೆ ಸೊಕ್ಕ. ಹಾ. ನಿಮಗೆ ಬೇಕಾದ್ದು ಏನು, ಎಷ್ಟು, ಎಲ್ಲಿ ಉಂಟು, ಹೇಗುಂಟು ಅಂತ ಗೊತ್ತಿಲ್ಲ. ನಿಮಗಿಲ್ಲದ್ದು ನನಗೆ ಬಂದಿತ್ತು. ನಿಮಗೆ ಗೊತ್ತುಂಟು. ತಲೆಗಾಣ ಇದು ಮೊದಲಿರ್ತವಗೆ ಯಾವಾಗಲಾಗ ಮತ್ತೆ ಇವತ್ತು ಮಾತ್ರ ಈಗ ನೀನು ನಿನ್ನ ಮಾತನ್ನ ಕೇಳಿದಾಗ ನಿನಗೇನಷ್ಟು ಉಲ್ಲಾಸ ಬಂದದ್ದು? ಸಿಟ್ಟು ಬಂದದ್ದು ಉಲ್ಲಾಸ ಅಂದ್ರೆ ಉಲ್ಲಾಸ ಅಲ್ವಾ? ಆಹಾ. ನಾನು ಉಲ್ಲಾಸ ಅಂತ ಭಾವಿಸಿ ಆಹಾ. ಏನು ಸಿಕ್ತು? ನನ್ನ ಅಣ್ಣ ಕೇಳಿದ ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರ ಸಿಕ್ಕಲಿಲ್ಲ ನಿನ್ನಿಂದ. ಉತ್ತರ ಕೊಡ್ಲಿಕ್ಕೆ ಪ್ರಶ್ನೆ ಸರಿಯಾಗ್ಲಿಲ್ವಲ್ಲ. ಯಾರ್ದು? ನೀವು ತೋರಿಸಿಕೊಡ್ಬೇಕು ಅಂತ ಹೇಳಿದ್ದೆ. ಹೌದು. ಅದು ಎಲ್ಲಿುಂಟು, ಹೇಗುಂಟು, ಏನು ಗೊತ್ತಿಲ್ಲ, ತೋರಿಸಿಕೊಡುವುದೇನು? ನಾನು ನೋಡಿದಾಗ ನನಗೆ ಗೊತ್ತಿಲ್ಲ ಅಂದೆ. ಅದಕ್ಕಿಂತ ನೀವು ನೋಡಿದ್ದೆ ಹೌದು ಅಂತ ಆದ್ರೆ ಅದು ಎಲ್ಲಿುಂಟು, ಹೇಗುಂಟು ಗೊತ್ತುಂಟಾ? ಗೊತ್ತುಂಟು. ಏನು ಗೊತ್ತುಂಟು? 5 5 ಅಂದ್ರೆ ಹೋಗು ಅಂತ ಒಂದರ್ಥ. ತಲೆ ತಲೆ 5 ಅಂದ್ರೆ 5 ತಲೆ 5 ತಲೆ. ನಾವು ಕಂಡ ಆ ಪೌರನಿಗೆ ಅವನಿಗೆ 5 ಉಂಟ, ಅವನಿಗೆ 5 ಉಂಟ, ಒಂದೇ ತಲೆ. ಇವನಿಗೆ 5 ಉಂಟ, ಒಂದೇ. ನನಗೆ ಎಷ್ಟು ಉಂಟು? ಒಂದೇ. ಮತ್ತೆ ಒಟ್ಟು ಸೇರಿಸಿದ್ರೆ 3 ಆಗುದು. 5 ಎಲ್ಲಿ ಉಂಟು? ಹಾಗಲ್ವ ಹೇಳಿದ್ದು. ಮತ್ತೆ ಸರಿ ಹೇಳ. ನಾವು ಕಂಡ ಪೌರನಿಗೆ ಹಾ. 5 ತಲೆಗಳಿರುವುದು. ಈಗ ನಮ್ಮ ಮೂವರಿಗೂ ಒಂದೊಂದೇ ಇರುವಾಗ ಮತ್ತೊಬ್ಬರಿಗೆ ಮಾತ್ರ 5 ಆಗುದು ಹೇಗೆ? ಅದು ಹೇಗೆ ಅಂತ ನಿನ್ನಲ್ಲಿ ಕೇಳುದು. ಹೇಳಿದ್ದು ನೀನು, ನಾನು ಯಾಕೆ ಉತ್ತರ ಹೇಳುದು? ಹಾಗೆ ಉಂಟಲ್ಲ ಅಂತ. ಅದು ಹೇಗುಂಟು ಅಂತ ನಾನು ನೋಡಿದ್ದೇನೆ ಅಂತ. ನೀನು ನೋಡಿದ್ದಲ್ಲ ಅಂತ ನಾನು ಹೇಳುದು. ನೀನು ಒಂದನ್ನೇ 5 ಅಂತ ಭಾವಿಸಿ ನಿನಗೀಗ ಅದು ಯಾಕೆ? ಅದು ಯಾಕೆ? ನನ್ನ ತಲೆ ಹಾಳಾಯ್ತು. ಅದು ಸರಿ ಇದ್ರಲ್ಲೂ ಹಾಳಾಗುದು. ತಿನ್ನುವುದಕ್ಕೆ ಅಂತ ಹೇಳು. ಅದು ಸರಿ ಇದ್ರಲ್ಲೂ ಹಾಳಾಗುದು. ಅಯ್ಯೋ, ನಾನು ಮಾತಾಡ್ತೇನೆ. ಹೇಳು ಹೇಳು ಹೇಳು. ಹೇಳು. ಆ ಪೌರನನ್ನು ಅದೆಂತದಕ್ಕೆ ನಿನಗೆ? 5 ತಲೆಯ ಆ ಪೌರನನ್ನು ತೋರಿಸಿಕೊಡದೆ ಹೋದ್ರೆ ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಾವು ಇರುವರು ನುಂಗಿ ಬಿಡ್ತೇವೆ. ನಿನ್ನ ಮೂಗಿನಿಂದ ಹೊರಗೆ ಬರ್ತೇನೆ, ಮುಗಿಬಿಡ್ತೇನೆ, ಕಿವಿಯಿಂದ ಹೊರಗೆ ಬರ್ತೇನೆ, ಕೈ ಹಿಡಿತೇನೆ. ನಿನ್ನ ದೇಹದಲ್ಲಿ ಒಟ್ಟು ಎಷ್ಟು ರಂಧ್ರ ಉಂಟು ಅಂತ ಗೊತ್ತುಂಟ ನಿನಗೆ? ಎಷ್ಟು ಅಣ್ಣ? ತಮ್ಮ, ಆಮೇಲೆ ನನ್ನ ದೇಹದಲ್ಲಿ ಎಷ್ಟು ರಂಧ್ರ ಅಂತ ಹುಡುಕಿ ಹೇಳ್ಬೇಕೇನೋ? ಹುಡುಕಿ ಹೇಳಲಿಕ್ಕೆ ಆಯ್ತು, ಮತ್ತೆ ಹೇಳು. ಒಟ್ಟು ಹೇಳಿ. ನನ್ನದ್ರಲ್ಲಿ 9 ಉಂಟು, ನಿಮ್ಮದ್ರಲ್ಲಿ ಎಷ್ಟು ಉಂಟು ಅಂತ ನೀವು ಅದು ಮತ್ತೆ? ಅವಕಾಶ ಸಿಕ್ಕಾಗ ಸಿಕ್ಕಿದರೆ ಲೆಕ್ಕ ಮಾಡಿ ನೋಡಿಕೊಳ್ಳಬಹುದು. 9ರಲ್ಲಿ ಎಲ್ಲೂ ಹೊರಗೆ ಬಂದೇನು. ಇಷ್ಟಕ್ಕೂ ನಿಮಗೆ ನುಂಗಿ ಹೊಟ್ಟೆ ತಣಿಯಬೇಕು ಅಂತ ಇಳಿದು ಸೇರಬೇಡುವ. ಇಳಿಯುವ ತುತ್ತಲ್ಲ ಗಂಟಲ್ಲ, ಇದು ನಿಮಗಿದ್ದ ತುತ್ತಲ್ಲ. ನೀವು ನನಗೆ ತುತ್ತ ಆಗುವುದಕ್ಕಿಂತ ನಿಮಗೆ ಬೇಕಾದ್ದು ಪಡೀಬೇಕಾದ್ರೆ ಈಗ ನಿಮ್ಮನ್ನು ಕಾಣುವಾಗ ಒಂದು ಮಮತೆ, ಒಂದು ಮೋಹ, ಮಕ್ಕಳಾಗಿ ಕಾಣ್ತದೆ. ನೀವು ಶರಣ ಬಂದರೆ ಬರದೆ ನಿನ್ನ ಮತಿಗೆ ಬೆಂಕಿ ನನ್ನ ಮಾತಾಡಲಿಕ್ಕೆ ಬಿಡುವುದಿಲ್ಲ. ತಿನ್ನುವುದಕ್ಕೆ ಬಂದವರು ಮಾತಾಡ್ತೇವೆ, ಮಾತಾಡುದಿಲ್ಲ. ಮಾತಾಡುವವರಿಗೆ ತಿನ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ನಿಂತದ್ದು ಯಾಕೆ? ಕುಳಿತಂತ ಹೇಳುದು.
ನಿಮಗಿನ್ನೂ ದಿನ ಬಿಡಿದೆಳಿವಿರೈ ಬಂದು ಆವಾಗ ಒದ್ದದ್ದು ನಾನು ನೋಡಿದ್ದೇನೆ. ಹೌದು, ಬಲಕಾಲಿನಲ್ಲಿ ಒದ್ದದ್ದು ನಿನಗೆ. ನನಗೂ ಹೌದು, ನನಗೆ ಗೊತ್ತಾಗಲಿಲ್ಲ. ನಾನು ನೋಡಿದ್ದೇನೆ. ಎಂತದು ಕಾಲು ನನ್ನ ಹೆಗಲು ಬುಜ್ಜಾಕು ನಿಧಾನ ಬಾ ಸರಿ ಆಯ್ತಾ? ಸ್ವಲ್ಪ ಕಾಲು ನೋಡು, ಹೀಗೆ ಮಾಡು. ಇನ್ನು ಸ್ವಲ್ಪ ಮಾಡು. ಸ್ವಲ್ಪ ಕೂತೇಳು 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 ಯಾವಾಗಲೂ ಮಾಡ್ತೀಯಲ್ಲ ಅದನ್ನು ಮಾಡು. ಕಾಲು ಮಡಚು 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 ಮಡಚು. ಈಗ ಸರಿ ಆಯ್ತು. ಈಗ ಸರಿ ಜೋರು ಮಾಡ್ತೀಯ. ಅಣ್ಣನಿಗೆ ಅವ ಹೀಗೆ ಮಾಡಿದಾಗ ನೀನು ತಮ್ಮ ಸುಮ್ಮನೆ ನಿಂತಿದ್ಯಲ್ಲ, ಬಿಡುವುದಿಲ್ಲ. ಮುಷ್ಟಿಯಿಂದ ಹೊಡಿ ಬಡಿತೇನೆ. ಸಾರಿ ಬಡಿ. ಆವಾಗ ನನಗೆ ಹೊಡೆದ ಯಾವುದ್ರಲ್ಲಿ? ಕೈಯಲ್ಲಿ ಹೊಡೆದಲ್ಲ, ಮತ್ತೆ ಮಾತಿನಲ್ಲಿ ಹೊಡೆದಿದ್ದಾನೆ. ಬಿಡುವುದಿಲ್ಲ ಅವನು. ಇನ್ನು ಹೊಡಿತೇನೆ. ಹಾಗೆ ಕೈ ಕೈ ಹಾಗೆ ಆಗ್ಬೇಕು. ಕೈ ಕೈ ಸತ್ತ ಹೋಗ್ಬೇಕು. ಕೈ ಮುರಿದ ಹೋಗ್ಬೇಕು. ಕೈ 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 ಏನಾಯ್ತಪ್ಪ ಇಲ್ಲಿಗೆ? ಕೈ ಕೈ ಹೋಯ್ತು. ಕೈ ಸಲ ಹೋಯ್ತು. ಹೋಯ್ತು. ಇವ ಯಾಕೆ ಅಳುವುದು? ಹೋಯ್ತು. ಅಳುವುದು ಯಾಕೆ ಇವ? ಕಾಯಿ 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 ಅಂತ. ತಮ್ಮ ಏನಾಯ್ತಾ? ಇಲ್ಲಿ ಬಾ. ಕೈ ಹೀಗೆ ಉಂಟು. ಅಲ್ಲ, ಎಡದ ಕೈಯಿಂದ ಹೊಡಿಲಿಕ್ಕೆ ಹೇಳಿದ್ದಲ್ವ? ಹೌದು. ಬಲದ ಕೈಯಿಂದ ಯಾಕೆ ನನಗೆ ನೆನಪಾಗಲಿಲ್ಲ. ಇಲ್ಲಿ ಬಾ. ಈಗ ಮೇಲೆ ಎತ್ತು. ಮೇಲೆ ಎತ್ತು. ಕೆಳಗೆ ಮಾಡು. ಹೀಗೆ. ಸರಿ ಆಯ್ತಾ? ಈಗ ಸರಿ ಆಯ್ತು. ಸರಿ ಆಯ್ತು. ಈಗ ಮುಂದೆ ಹೋಗ್ತೇನೆ. ಹೋಗಿ ನಡ್ಕೊಂಡು ಮುಂದೆ ಮುಂದೆ ಹೋಗು. ಹೌದು. ತಾಗಲಿಕ್ಕಿಲ್ಲ. ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತಲ್ಲ ಅಂತ ಹೇಳಿದ್ದ. ಹೌದು. ಈಗ ತಿನ್ನುವುದು ಬೇಡ. ಸ್ವಲ್ಪ ಹೊತ್ತು ನೀರಲ್ಲಿ ಬಿದ್ದುಕೊಳ್ಳು. ಹೌದು, ಆಯ್ತು. ಹೊತ್ತು ಕಳೆಯುವಾಗ ಹೀಗಿದ್ದ ದೇಹ ಹೀಗಾಗಬಹುದು. ತಪ್ಪಾಗ್ತದೆ. ಆಗ ಜಗಿಲಿಕ್ಕೂ ಸಿಗುವುದಿಲ್ಲ. ಒಂದೊಂದೇ ಭಾಗ ಗುಳುಮ್ ಅಂತ ನುಂಗಬಹುದು. ನೀರಲ್ಲಿ ಬಿದ್ದುಕೊಳ್ಳು. ಸಣದಿ ಪಂಚಸಹಸ್ರ ಕಾಲದಿ ಯಾಕೆ ಧನುಜರಲಿ ಜಯತೀರದಿರುತ್ತಿರೇ ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳ್ ಆದಿಮ ಅಮ್ಮ ಮಾರ್ಗತು ಮನದೊಳರಿದನು ಧುರದೊಳದಳ ಹನನಗೊಳಿಸುವೆ ಕಪಟದೊಳಗಿಲ್ದಿನುತಲ ಮಧುಕೀಟಪರ ಪೊಗಳುತ್ತ ಇಂತೆಂದ ಸೆಣಸಿ ಪಂಚಸಹಸ್ರ ದಿವ್ಯ ವರ್ಷಗಳ ಪರ್ಯಂತ ಸಾಗಿದ ಅವಿರತವಾದ ಕಾದಾಟದಲ್ಲಿ
ಜಯಾಪಜಯಗಳ ನಿರ್ಣಯ ಇಲ್ಲ ಅಂತಾದಾಗ ನಿಷ್ಪ್ರಯೋಜಕವಾದ ಕರ್ಮವನ್ನು ಎಷ್ಟು ಅಂತ ಮುನ್ನಡೆಸುವುದು? ಅದಕ್ಕೆ ನೀರಿನಲ್ಲಿ ಹಾಗೆ ತೇಲಿಕೊಂಡು ಬಿದ್ದದ್ದು. ಅವರು ಸತ್ತು ಅಂತ ಭಾವಿಸಿ ಗಂಟಲಲ್ಲಿ ಇಳಿಯುವ ಹದಕ್ಕೆ ಬರುವುದನ್ನು ಕಾದು ದೂರ ಸರಿದು ನಿಂತಿದ್ದಾರೆ. ಆ ಕಾಲದಲ್ಲೇ ಮನದಲ್ಲೇ ಅಮ್ಮನನ್ನು ಸ್ಮರಿಸಿದ ಕಾಲದಲ್ಲಿ ಇವರಾರು ಅಂತ ವೇದ್ಯವಾಯಿತು. ಗೆಲುವು ಸೋಲುಗಳು ಸಿದ್ಧಿಸದೆ ಹೋದದ್ದು ಅದೇ ಕಾರಣದಿಂದ ಅರ್ಥ ಆಯಿತು. ಯಾಕೆ? ನನ್ನಿಂದಲೇ ಹೊರಗೊಗೆದ ಕರ್ಣ ಕಿಲ್ಬಿಷದಿಂದಲೇ ಹುಟ್ಟಿಕೊಂಡ ಮಕ್ಕಳು ಮಮತಾ ಎಂಬುದು ಅನಿರ್ವಚನೀಯವಾಗಿ ಅಂತರಂಗವನ್ನು ಪ್ರಚೋದಿಸ್ತಾ ಇದ್ದದ್ದರಿಂದ ಹೊಡೆಯುವಾಗ ಬಿರುಸಿರ್ಲಿಲ್ಲ ನನ್ನ ಹೊಡೆತದಲ್ಲಿ. ಅವರು ಹೊಡೆತ ನನಗೆ ತಾಗುವುದೂ ಇಲ್ಲ. ಆದರೆ ಲೋಕಪಾಲನೆಯ ಹೊಣೆ ಹೊರಿಸಲ್ಪಟ್ಟಂತಹ ನಾನು ನನ್ನಿಂದಲೇ ಸೃಷ್ಟವಾದದ್ದಾದರೂ ಕೂಡ ನಿರ್ದಯವಾಗಿ ಅದರ ಕರ್ಮ ವಿಕರ್ಮ ಅಕರ್ಮಗಳನ್ನು ಗಮನಿಸಿ ಅದಕ್ಕೆ ತಕ್ಕ ಗತಿಯನ್ನು ಹೊಂದಿಸುವುದಕ್ಕಿದ್ದವನು ಎಂಬ ಅರಿವನ್ನು ಅಮ್ಮ ಮೂಡಿಸಿದ ಈ ಕಾಲದಲ್ಲಿ ಮಕ್ಕಳಾದರೂ ಮಮತೆ ತೋರದೆ ಆಯದಿಂದ ಆಗದ್ದನ್ನು ಉಪಾಯದಿಂದ ಸಾಧಿಸುವುದಕ್ಕೆ ಕಪಟದಿಂದಲೇ ಯಥಾರ್ಥ ಜ್ಞಾನ ಬರುವಂತೆ ಮಾಡಿ ಅವರ ಹನನವನ್ನು ಮಾಡಿ ಭವಿಷ್ಯದಲ್ಲಿ ನಾವು ನಡೆಯುವುದಕ್ಕೆ ಬೇಕಾದಂತೆ ಅವರನ್ನು ಬಳಸಿಕೊಳ್ಳಬೇಕು. ಇಷ್ಟು ಸುಜ್ಞಾನ ಕರುಣಿಸಿದಲೋ ಇಲ್ಲವೋ? ಸರಿ. ಅಂತರಂಗದಲ್ಲಿ ಧ್ಯಾನಪರನಾದಾಗ ಅಮ್ಮ ತೋರಿದ ಮಾರ್ಗವನ್ನೇ ನೆಚ್ಚಿಕೊಂಡ ನಾನು ಅವರು ಮತ್ತೆ ಸಮೀಪಗತರಾಗುವುದನ್ನು ಕಾಯುತ್ತೇನೆ. ಇಲ್ಲ, ಮಮತೆ ಇದ್ದರೂ ಕೂಡ ಕರ್ತವ್ಯಕ್ಕೆ ಅದು ಬಾಧೆಯಾಗದಂತೆ ಅವರನ್ನು ಬಳಸಿಕೊಳ್ತೇನೆ. ಬರ್ಲಿ ಸಾಯ್ಲಿಕ್ಕೆ ಬಂದದ್ದು ಯಾರು? ಬಿತ್ತುಕೊಂಡಿದ್ದೆ. ನಾನಾಗಿ ಬಿದ್ದದ್ದು. ನಿನ್ನ ಉಸಿರಾಟ ನಿಂತಿತ್ತು. ಉಸಿರಾಟ ನನಗೆ ಬೇಕಾದಾಗ ಮಾತ್ರ ನಾನು ತೆಗೆದುಕೊಂಡು. ಹೌದೌದು. ಯಾಕೆ ಎದುರು ಬಂದದ್ದು ಯಾಕೆ ಅಂದ್ರೆ ನಾ ಮಲಗಿ ಯೋಚಿಸಿದ್ದು ಯಾಕೆ ಹೀಗೆಲ್ಲ ಆಯ್ತು ಅಂತ. ಆಗ ಗೊತ್ತಾಯ್ತು ನಿಜವಾಗಿ ನಾವು ಹೊಡೆದಾಡ್ತಾ ಇದ್ದಂತೆ ನೀವೆಷ್ಟು ಅಂತ ಗೊತ್ತಾದಾಗ ವಿಸ್ಮಯವಾಗಿ ಹುಟ್ಟಿದೊಂದೇ ಮೆಚ್ಚುಗೆ. ಮೆಚ್ಚಿದೆ ನಿಮ್ಮ ಬರುಜಕ್ಕೆ ಬಲು ಹೆಚ್ಚಿನ ತೋಳದ ಗದಗಿ ಆಶ್ಚರ್ಯ ಮಾತಿನ ಉಚ್ಚರಿಸುವುದೇನು ಅಚ್ಚಳಿಯದ ಪಟರ ಕುದೂಸಲ್ ಕೆರೆದಲ್ಲಿ ಮೆಚ್ಚಿದೆ ನಿಮ್ಮ ಬರುಜಕ್ಕೆ ಬಲು ಹೆಚ್ಚಿನ ತೋಳ ತಗದಗಿ ಬೆಚ್ಚಿದೆ ಮೆಚ್ಚಿದೆ. ಅದ್ಭುತ, ಅಮೋಘ, ಅನನ್ಯ, ಅನುಪಮ, ಅನಿರ್ವಚನೀಯ. ಅಲ್ಲ, ಯಾವುದನ್ನು ಮೆಚ್ಚಿದ್ದು? ನಿಮ್ಮ ತೋಳ ಸಾಹಸ, ನಿಮ್ಮ ವಿಕ್ರಮಾತಿಶಯತೆ, ನಿಮ್ಮ ಕಸುವು, ನಿಮ್ಮ ಸತ್ವ ಅದ್ಭುತ. ಉತ್ಸಾಹ ಕಡಿಮೆ ಆಗ್ಲಿಲ್ಲ. ನಾವು ಹೊಡೆಯುವುದು ಯಾವುದಕ್ಕೆ? ವಿರೋಧ ಹುಟ್ಟಿದ್ದಕ್ಕಲ್ವ? ಮೆಚ್ಚುಗೆ ಹುಟ್ಟಿದ್ದಕ್ಕೆ ಯಾರಾದ್ರೂ ಹೊಡಿತಾರ? ಇಲ್ಲ. ಮೆಚ್ಚುಗೆ ಹುಟ್ಟಿದ್ದಕ್ಕೆ ಸಂತೋಷದ ದ್ಯೋತಕವಾಗಿ ಏನಾದ್ರೂ ಕೊಡಬೇಕು. ಕೊಟ್ಟು ಮೆಚ್ಚುಗೆ ಹುಟ್ಟಿಸಿದವರು ತೃಪ್ತಿ ಪಡಿಸಬೇಕು. ಆದ್ದರಿಂದಲೇ ಆಶ್ಚರ್ಯವಂತು ಇಲ್ಲಿ ಹೇಳುವುದಕ್ಕೆ ಏನು ಇಲ್ಲ ಅಂತ ನಿರ್ಣಯ ಮಾಡಿದ ಮೇಲೆ ಕೊಟ್ಟು ಕಳೆಯುವ, ಕೊಟ್ಟು ಮುಗಿಸುವ ಅಂತ. ಆದ್ದರಿಂದಲೇ ನಿಮಗೆ ಬೇಕಾದನ್ನು ಕೊಟ್ಟು ಮುಗಿಸುವುದಕ್ಕೆ ಹೊರಟದ್ದು. ಕೊಡುವುದು ಯಾರು? ನಾನು ಕೊಡುವುದು. ಪಡೆಯುವುದು ನೀವು. ನೀನು ಸೋತವಲ್ವಾ? ಸೋತದಿಂದ ನಾನು ಕೊಡುವುದು. ನಾನು ಗೆದ್ದವಲ್ವಾ? ನೀ ಗೆದ್ದದ್ರಿಂದ ನೀ ಪಡೆಯುವುದು. ಈಗ ಏನು? ಗೆದ್ದವರು ಎಲ್ಲಿರ್ತಾರೆ? ಗೆದ್ದವರು ಮೇಲೆ, ಸೋತವರು ಕೆಳಗೆ. ಗೆದ್ದ ನಾವು ಕೆಳಗಿಳಿದು ನಿನ್ನ ಮುಂದೆ ಹೀಗೆ ಬೇಡಬೇಕಲ್ವಾ? ಬೇಡಪ್ಪ. ಇಲ್ಲ, ನಾನು ಕೆಳಗೆ ಎತ್ತಿ ಕೊಡ್ತೇನೆ, ನೀ ಮೇಲಿಂದ ತಗೊಳ್ತೇನೆ. ಅದು ಬೇಡವಾ? ಇಷ್ಟ ಇಲ್ಲ. ನಾವು ಬೇಡುವವರಲ್ಲ. ನಿನಗೆ ಕೆಲವೊಮ್ಮೆ ಆದ ಕಾರಣ ಇಷ್ಟ ಬಿದ್ದುದ ನೀನು ಬೇಡು, ಕೊಟ್ಟು ರಕ್ಷಿಸ್ತೇವೆ. ಅಲ್ಲ, ನಿಮಗೆ ತಿಂದು ಕಳೆಯುವುದಕ್ಕೆ ಬೇಕಾದದ್ದು ಹುಡುಕಿದ್ರು ಸಿಕ್ಕದ ದುಸ್ಥಿತಿಯಲ್ಲಿ ನೀವಿದ್ದೀರಿ. ನೀವು ನಾ ಕೇಳಿದ್ದು ಕೊಡುವುದೌದು. ನನಗೆ ಕೇಳಿದ ಮೇಲೆ ಸಿಕ್ಕಬೇಕು. ಸಿಕ್ಕದನ್ನು ನಾ ಕೇಳಲಿಕ್ಕೆ ವಿಷಯ ಬೇರೆ, ಇದು ಬೇರೆ. ಇದು ವಿಷಯ ಬೇರೆ ಹೌದು ಅಂತ ಆದ್ರೆ ಬೇರೆ ಬೇರೆ ಮಾಡಿ ಈಗ ನಾ ಕೇಳಿದ್ದನ್ನು ಕೊಡ್ತೇನೆ ಅಂತ ನನಗೆ ಭರವಸೆ ಬಂದ್ರೆ ಗೆದ್ದ ನೀವು ಕೊಡುವಲ್ಲೂ ಸಮರ್ಥರು ತಪ್ಪುವುದಕ್ಕಾಗ್ತದೆ. ಭರವಸೆ ಬರಬೇಕು ಅಂತ ಆದ್ರೆ ಇದು ನನ್ನ ಕರ ತಟ್ಟಿ ಭಾಷೆ ಕೊಡಬೇಕು. ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡುತ್ತೇವೆ. ಸಿಕ್ಕಿದರೆ ಕೈಗೆ ಬಲು ಸಿಕ್ಕಿದ ಮೂರ್ಖರ ನಿಮಗೆ
ಮಾಡಿದ ಮೂರ್ಖರೇ ನಿಮಗೆ. ಮೂರ್ಖರು, ಅಜ್ಞಾನಿಗಳು, ಪಾಖಂಡಿಗಳು, ಬುದ್ಧಿಗೇಡಿಗಳು ಎಂತದ್ದು ನೀವು ಹುಡುಕುದೆಂತದ್ದು? ಯಾರಿಗೆ ಬೈದು ಎಲ್ಲಿದ್ದಾರೆ ಅಂತ ಎಲ್ಲ ನಿಮ್ಮೊಳಗೆ ಉಂಟು. ಈ ದುರ್ಗುಣಗಳೆಲ್ಲ ನಿಮ್ಮಲ್ಲೇ ಉಂಟು ಅಂತದ್ದು. ಮಾತಿ ವಿಕಲ ಎಂತದು? ಯಾಕೆ ಬೈತಿ? ಕೊಟ್ಟು ಕಳೆದ್ರಲ್ಲ, ಇದಲ್ಲ. ಇಲ್ಲಿ ಏನು ಬೆಳೆಸುವುದಕ್ಕಾಗುದಿಲ್ವಲ್ಲ. ಇಷ್ಟು ಇದ್ದು ಕೂಡ ಅಲ್ಲಿ ಒಂದು ಇಷ್ಟು ಇಲ್ವಲ್ಲ. ಇಲ್ಲಿ ತಲೆಯಲ್ಲಿ ಹೌದು ಮೂರ್ಖರು ಅಂತದ್ದು. ಅದಕ್ಕೆ ಉಂಟು ತಲೆಯಲ್ಲಿ. ಅದು ತುಂಬಾ ಇದ್ದದ್ದು ಈಗ ಇಳಿದು ಹೋದದ್ದು. ನನ್ನ ಕೈಗೆ ಬಂದದ್ದು ತುಂಬಾ ಇದ್ದದ್ದು. ಯಾವುದು? ಏನಿಲ್ಲ, ಕೊಟ್ಟು ಮುಗಿಸಿದ್ರಲ್ಲ ಅಂತದ್ದು. ಎಂತದನ್ನು? ಈಗ ಕೊಟ್ಟದ್ದು ಎಂತದ್ದು ಅಂತ ಗೊತ್ತಾಗಬೇಕು. ಗೊತ್ತಾಗಬೇಕು. ನನಗೆ ಇಷ್ಟವಾದದ್ದು ಕೇಳುವುದಾದ್ರೆ ನಿಮ್ಮಿಬ್ಬರ ಪ್ರಾಣ ಪ್ರಾಣ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಚಾಣತನದ ನೀ ವಂಚಿಸುತ್ತ ಸಾನುರಾಗದಲ್ಲಿ ವಿಮನದಿಲವಿನುತ್ತಲೇ ತಾನೆಮ್ಮೊಳ್ಳೆಂದಂತ ಮಾತ ಏನ ಮಾಡುವುದು ಅಮ್ಮ ಮರಣವಿಲ್ಲ ಅಪ್ಪ. ಅಳೋದು ಯಾಕೆ? ನೀನ್ ಅಳುವುದು ಯಾಕೆ? ನಾನು ಅಳ್ತೇನೆ ಅಂತ ನೀನು ಅಳುವುದಾ? ಹೌದು ತಮ್ಮ, ಅಣ್ಣ. ಸಾಯ್ಬೇಕಲ್ಲ. ಸಾಯುವುದಕ್ಕೆ ಮನಸ್ಸಿಲ್ಲ. ಅಣ್ಣ ಅಣ್ಣ ಓ, ಭಾಷೆ ಕೊಟ್ಟದ್ದು ಯಾರು? ನೀನು? ನಾವಿಬ್ರು ಕೊಟ್ಟಿದ್ದೇವಲ್ವಾ? ನಾನು ಕೊಟ್ಟಿದ್ದೇನೋ? ಹೌದು. ಒಬ್ಬ ಅಣ್ಣ ಓ, ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಏ. ಈ ಸಲ ನೀನು ಸಾಯಿ, ಮತ್ತೆ ನಾನು ಸಾಯ್ತೇನೆ. ಆಯ್ತು? ಆಯ್ತು. ಸಾಯುವುದಂದ್ರೆ ನನಗೆ ತುಂಬಾ ಹೆದರಿಕೆ. ಮೋಸ ಮಾಡಿಬಿಟ್ಟ. ನೀನು ಹೆದರಿಬೇಡ, ನಾನು ಜೀವದಲ್ಲಿದ್ದೇನಲ್ಲ. ಮಾತಿನ ಬಲೆಯಲ್ಲಿ ನಾವು ಸಿಲುಕುವ ಹಾಗೆ ಮಾಡಿಬಿಟ್ಟ. ಜಾಣತನ ತೋರಿಸಿಬಿಟ್ಟ. ಪ್ರಾಣ ಕೊಡು ತಮ್ಮ. ಬದುಕುವ ಉಪಾಯ ಏನಾದ್ರೂ ಕಾಣ್ತದ? ಇಲ್ಲೋ ನನ್ನ ತಲೆ ಹೊಡಿದು ಹೊಳೆಯುವುದಿಲ್ಲ. ನೀನೇನಂತ ಹೋದಮ್ಮ, ಮುಂದೆ ಏನು ಕಾಣ್ತದೆ? ನೀರು ಈ ಕಡೆ ನೀರು ಇಲ್ಲಿ ನೀರು ಹಿಂದೆ ನೀರು ಇಲ್ಲಿ ಬಾ. ಹುಬ್ಬ ಬಾ, ಹೂವ ಅಪ್ಪ ಅಕ್ಕ. ಜೀವ ಹೋಗ್ತದೆ ಅಂತ ಆಗುವಾಗ ಹುಚ್ಚ ಅಲ್ಲ ಹುಚ್ಚ ಬದುಕಿದೆ. ಸಂತೋಷ. ನನಗೆ ಸಂತೋಷ. ತುಂಬಾ ಮಾತಾಡುವ ಇವನ ಪ್ರಾಣ ಅಂತೂ ಬೇಕೇ ಬೇಕು. ಸಂತೋಷ. ಎಂತದ್ದು ಸಂತೋಷ? ಸಾಯ್ಲಿಕ್ಕೆ ಸಂತೋಷವಾ? ಅಲ್ಲ, ಮತ್ತೆ ನುಡಿದಂತೆ ನಡೆಯುವುದಕ್ಕೆ. ನುಡಿದಂತೆ ನಡೆಯದಿದ್ರೆ ನಿಮ್ಮ ಮಾತೆ ನಿಮ್ಮನ್ನು ಕೊಲ್ಲುತ್ತದೆ. ಆದರೆ ಏನು ಆದರೆ? ನಮ್ಮ ಒಡಲಿಗೆ ಒಂದು ಬಿಂದು ನೀರು ಸೋಕದ ರೀತಿಯಲ್ಲಿ ಪಡೆಯುವುದಿದ್ರೆ ಪಡ್ಕೊ ನೋಡುವ, ನಿನ್ನಿಂದ ಸಾಧ್ಯ ಆಗ್ತದ? ನಿಮಗೆ ಕಾಲು ನೀರಲ್ಲಿ ಮುಳುಗದೆ ನಡೀಲಿಕ್ಕೆ ಆಗ್ತದ? ಇಲ್ಲ. ಮೊಣಕಾಲು ನನ್ನ ಯಾವುದಾದ್ರೂ ಅವಯವ ನೀರಲ್ಲಿ ಮುಳುಗುತ್ತದ? ಇಲ್ಲ. ನಾ ಮಲಗಿದ ಎಲೆಯೂ ತೇಲುತ್ತದೆ, ಹೌದು. ಅದರ ಮೇಲಿನಿಂದ ನಾನು ತೇಲುತ್ತೇನೆ. ಹೌದು. ಇದರಿಂದ ನಿನಗೆ ಅರ್ಥ ಆಗಬೇಕಿತ್ತು. ಆಗದೆ ಇರುವುದು ಯಾಕೆ ಗೊತ್ತೋ? ನಿನಗೆ ಹೊರಗಣ್ಣು ಮಾತ್ರ ಇರುವುದು, ಹೌದು. ಒಳನೋಟ ಇಲ್ಲ. ನನಗೆ ಹೊರಗಿನ ರೂಪಕ್ಕಿಂತ ಹೆಚ್ಚಿನ ಒಳಗಿನ ಸತ್ವ ಉಂಟು. ನನ್ನ ಒಳಗಿನ ಸತ್ವವನ್ನು ನಿನ್ನ ಹೊರಗಣ್ಣಿನಿಂದಲೂ ಒಳಗಣ್ಣಿನಿಂದಲೂ ಕಾಣಬೇಕು ಅಂತ ಆದ್ರೆ ದಿವ್ಯ ದೃಷ್ಟಿ ಅನುಗ್ರಹಿಸಿದ್ದೇನೆ, ನೋಡಿಕೊಳ್ಳಿ ಮಕ್ಕಳೇ. ಕ್ಷೀರಾರ್ಣವ ಜಯನ ನಾರಾಯಣ ನೀರಜದಳ ನಯನ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ ಕ್ಷೀರಾಣ
ಶಯನ ನಾರಾಯಣ ನೀರಜ ದಳನಯನ ಜಯ ಜಯ ನೀಲವರ್ಣನೆ ಕಮಲಾಕ್ಷನೆ ಘೋರ ದುರಿತವನ್ನು ದೂರ ಮಾಡುವನು ಸಜ್ಜನ ಸಂರಕ್ಷಕನೇ ಓಂ ನೀನು ತತ್ ನೀನು ಸತ್ ನೀನು ನಿನ್ನನ್ನು ಮೀರಿ ನಿನ್ನನ್ನು ಯಾರಿ ಇನ್ನೊಂದಿರುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಭಾ ಅಕ್ಷಮ್ಯ ಅಪರಾಧ ಮಾಡಿದೆವು ಸರ್ವ ಅಪರಾಧ ಕ್ಷಮಸ್ವ ಸರ್ವ ಅಪರಾಧ ಕ್ಷಮಸ್ವ. ಓ ದೇವಾ, ನೀರಲ್ಲಿ ನಮ್ಮ ಹುಟ್ಟ ಏಕಾಯಿತು ಎಂಬುದಾಗಿ ವಿಲನೆ ಒದ್ದಾಡುತ್ತಿರುವಂತ ಆ ಸಂದರ್ಭದಲ್ಲಿ ಕಣ್ಣಿಗೆ ಕಂಡವರು ನೀವು. ನಿಮಗೂ ನಮಗೂ ಮಾತು ಬೆಳೆಯಿತು, ಕೊನೆಯ ಯುದ್ಧವಾಯಿತು ಸ್ವಾಮಿ. ನಿಮ್ಮ ಸ್ಪರ್ಶದಿಂದಲಾಗಿ ನಾವು ಯಾರಿಂದ ನಮ್ಮನ್ನು ಸೃಷ್ಟಿಯಾಯಿತು, ಯಾಕೆ ಎಲ್ಲವನ್ನೂ ತಿಳಿದುಕೊಳ್ಳುವಂತಹ ಶಕ್ತಿ ನೀವೇ ಕೊಟ್ಟಿದ್ದೀರಾ. ಓ ನಮ್ಮ ತಂದೆಯೇ, ಯಾಕೆ ಹುಟ್ಟಿದ್ದೇವೆ ಅಂತ ಗೊತ್ತಿಲ್ಲ, ಆದ್ರೆ ನಾವು ಹುಟ್ಟಿದ್ದೇವೆ ಸತ್ಯ, ನಿಮ್ಮನ್ನೇ ವಿರೋಧವನ್ನು ಕಟ್ಟಿಕೊಂಡಿದ್ದೇವೆ. ಅದನ್ನ ಮಗ ನೀವು ಕ್ಷಮಿಸಬೇಕು, ಉದ್ಧರಿಸಬೇಕು, ಕಾಪಾಡಬೇಕು. ಕರ್ಣಕಿಲ್ಪಿಷದಿಂದ ಓ ನನ್ನ ಮಕ್ಕಳೇ, ಚಿಂತಿಸಬೇಕಾಗಿಲ್ಲ. ಬಡಿದಾಟವನ್ನು ನನ್ನ ಬಾಲರ ಲೀಲೆ ಅಂತ ನಾನು ಸ್ವೀಕರಿಸಿದ್ದೇನೆ. ಅದು ಅಪಚಾರ ಅಂತ ನೀವು ತಿಳಿಯಬೇಕಾಗಿಲ್ಲ. ಹಾಗೆ ಅಂತ ಮನದಲ್ಲಿ ಕಲ್ಮಶ ತುಂಬಿದ್ದಾಗ ಆಡಿದ್ದೆಲ್ಲವೂ ಕಸ. ಈಗ ಭಕ್ತಿ ಉದಿಸಿದ ಕಾಲದಲ್ಲಿ ಭಕ್ತಿ ಭಾವದಿಂದ ಬಂದದ್ದು ರಸ. ಈ ಶುದ್ಧಾಂತಕರಣದಿಂದ ಏನು ಕೇಳಿದ್ರು ನನ್ನ ಮಕ್ಕಳಿಗೆ ಕೊಡುವುದಕ್ಕೆ ನಾ ಬದ್ಧ ಸಿದ್ಧ. ಕೇಳಿ ಮಕ್ಕಳೇ, ಏನು ಬೇಕು? ಪ್ರಭು, ಮತ್ತೆ ಹುಟ್ಟು ಸಾವು ಎನ್ನುವ ಜಂಜಾಟದಲ್ಲಿ ಸಿಲುಕುವುದಕ್ಕೆ ನಮಗೆ ಸರ್ವಥಾ ಮನವಿಲ್ಲ. ಮತ್ತೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ದಯೆ ತೋರ್ಬೇಕು ಅಂತ ದೀನನಾಗಿ ಬೇಡ. ನಿನಗೇನು ಬೇಕಪ್ಪ? ದೇವರೇ, ನಾವು ಈರೂರು ಮೊದಲು ಹೇಳಿದಂತೆ ನೀರಿಲ್ಲದ ಸ್ಥಳದಲ್ಲಿ ನಮ್ಮಿಬ್ಬರ ಪ್ರಾಣವನ್ನು ತೆಗೊಳ್ಬೇಕು ಎಂಬುದಾಗಿ ಕೇಳಿಕೊಂಡೆವು. ಅದೇ ಪ್ರಕಾರ ನಮ್ಮ ಮಾತನ್ನು ನಡೆಸಿಕೊಡ್ಬೇಕು ದೇವ. ಕ್ಷಣಭಂಗುರವಾದಂತಹ ಅಶಾಶ್ವತವಾದ ಬದುಕಿನಲ್ಲಿ ಶಾಶ್ವತವಾದ ಕೀರ್ತಿಕಾಮನೆಯನ್ನು ವ್ಯಕ್ತಪಡಿಸಿದ ಮಕ್ಕಳೇ, ನಿಮ್ಮ ಭಯಕ್ಕೆ ಸಮುಚಿತವಾಗುಂಟು. ಮುಂದೆ ವಿಶಾಲವಾದಂತಹ ಪ್ರಪಂಚ ಕಾಣಿಸಿಕೊಳ್ಳುವುದಕ್ಕುಂಟು. ಅದರಲ್ಲಿ ಅಸಂಖ್ಯವಾದಂತಹ ಜೀವರಾಶಿಗಳ ಪಾಡಿಗೆ ರೂಪಕದಂತೆಯೇ ನಿಮ್ಮ ಬದುಕುಂಟು. ನೀವು ಕರ್ಣದ ಕಿಲ್ಬಿಷದಿಂದ ಹುಟ್ಟಿದ್ರಿ. ಮುಂದೆ ಈ ಕಲ್ಪದಲ್ಲಿ ಕರ್ಮದ ಕಿಲ್ಬಿಷದಿಂದಲೇ ಜೀವರಾಶಿಗಳ ಸೃಷ್ಟಿಯಾಗುತ್ತದೆ. ಎಲ್ಲಿಂದ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ, ಏನು ಮಾಡಬೇಕು ಅಂತ ತಿಳಿಯದ ಸ್ಥಿತಿಯಲ್ಲಿ ಅನ್ನಪಾನಕ್ಕಾಗಿ ಭೋಗಕ್ಕಾಗಿ ಅಂಡಲೀತಾ ಇರುವಾಗ ಎಲ್ಲೋ ಒಂದು ಹಂತದಲ್ಲಿ ಬಂದದ್ದಲ್ಲಿಂದ ಸೇರಬೇಕಾದದ್ದೆಲ್ಲಿಗೆ ಎಂಬ ಯಥಾರ್ಥ ಜ್ಞಾನ ಹುಟ್ಟಿಸಿದ ಕಾಲದಲ್ಲಿ ನನಗೆ ಅವರು ಶರಣು ಬರುತ್ತಾರೆ. ಹಾಗೆ ಶರಣು ಬರುವುದರ ಮೂಲಕವಾಗಿ ನನ್ನನ್ನೇ ಸೇರಿಕೊಳ್ತಾರೆ. ಅದಕ್ಕೆ ರೂಪಕವಾಗಿಯೇ ಬದುಕಿ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಬಯಸಿದ ನಿಮ್ಮ ಕೋರಿಕೆಯನ್ನು ಈಡೇರಿಸುವಲ್ಲಿ ನಾ ಬದ್ಧನಿದ್ದೇನೆ. ನೀವು ಅರ್ಪಿಸಿದಂತಹ ನಿಮ್ಮ ಜೀವಗಳನ್ನು ನನ್ನೊಳಗೆ ಸೇರಿಸಿಕೊಂಡು ಈ ದೇಹದ ಮೇಧಸ್ಸಿನಿಂದಲೇ ಜಲಸಮ್ಮಿಶ್ರಿತವಾಗಿ ಪಾಂಚಭೌತಿಕವಾದಂತಹ ಪ್ರಪಂಚದ ವಿಸ್ತಾರಕ್ಕಾಗಿ ಮೇದಿನಿ ನಿರ್ಮಾಣವನ್ನು ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹೆಸರು ನಿಮ್ಮ ಮೇಧಸ್ಸಿನಿಂದ ಸೃಷ್ಟವಾದದ್ದರಿಂದಲೇ ಇಡಲ್ಪಡುತ್ತದೆ. ಆ ಮೇದಿನಿ ಇರುವುದು ಯಾಕೆ ಗೊತ್ತು? ನನ್ನ ಸೃಷ್ಟಿಗೂ ಮೂಲ ಕಾರಣ ಸ್ಥಾನದಲ್ಲಿದ್ದ ಆದಿಮಾಯಾ ಸ್ವರೂಪಿಣಿಯಾದ ಮಹಾಮಾತೆಯ ಲೀಲಾ ವಿನೋದಕ್ಕಾಗಿ ಮಹಾತ್ಮ್ಯ ವಿಸ್ತರಣಕ್ಕಾಗಿ ಇದ್ದ ವೇದಿಕೆಯಾಗುತ್ತದೆ. ಅವಳನ್ನು ಅರಿತವರು ಅಲ್ಲಿ ಆಡಿ ನಲಿಯುತ್ತಾರೆ, ಅವಳನ್ನು ಅರಿಯದೇ ಅಲ್ಲಿ ವರ್ತಿಸಿದವರು ಅಲ್ಲಿ ಓಡಿ ಬಸವಳಿದು ದಣಿಯುತ್ತಾರೆ. ಆದ್ದರಿಂದಲೇ ಅವಳ ಲೀಲಾ ವಿನೋದಕ್ಕಾಗಿದ್ದಂತಹ ವೇದಿಕೆಯಾದ ಮೇದಿನಿ ನಿರ್ಮಾಣಕ್ಕೆ ನಿಮ್ಮ ಮೇಧಸ್ಸನ್ನು ನಾವು ಬಳಸಿಕೊಳ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಆಡಿದ ಮಾತಿಗೆ ಅನುಗುಣವಾಗಿ ನಿಮ್ಮನ್ನು ನೀರು ಸೋಕದ ವಿಧಾನದಲ್ಲಿ ಪ್ರಾಣಹರಣ ಮಾಡಿ ನನ್ನೊಳಗೆ ಸೇರಿಸಿಕೊಳ್ಬೇಕು. ಅಷ್ಟೇ ತಾನೆ. ಮಕ್ಕಳಾದ ನಿಮ್ಮನ್ನು ತೊಡೆಯೇರಿಸಿಕೊಳ್ಳಿಲ್ಲ, ಮುದ್ದಿಸಲಿಲ್ಲ. ಆ ಕೊರತೆ ನೀಗುವುದಕ್ಕೆ ಕಾಯ ಕುಗ್ಗಿಸ್ತೇನೆ. ನನ್ನದೋ ಈ ತೊಡೆಯನ್ನು ಹಿಗ್ಗಿಸ್ತೇನೆ. ಮುದ್ದು ಮಕ್ಕಳು, ನೀವು ನನ್ನ ತೊಡೆಯಲ್ಲಿ ತಲೆಯೇರಿಸಿದರೆ ನಿಮ್ಮ ತಲೆಯನ್ನು ನಿಮ್ಮ ಪ್ರಾಣವನ್ನು ನಾನು ಹೊಂದುತ್ತೇನೆ. ಈಗ ಬನ್ನಿ. ಮಾಲಿನಿಯೋ ಭರತನು
ಭಿಕ್ಷೆಯಲಿ ಕಾಮಿನಿಯು ಭರತನು ಭಿಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಕನಕ ಗರ್ಭನ ತಪವನು ಕೈವೇನೆನ್ನುತ್ತಲೇ ಕನಕ ಗರ್ಭನ ತಪವನು ಕೈವೇ ಎನ್ನುತ್ತಲೇ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಕೈವೇನೆನ್ನುತ್ತಲೇ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಜನರಿಯ ದಿಯಲಿ ಮಾಲಿನಿಯು ಭರತನುಜ ಭಿಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಪ್ರಕೃತಿ ಮಾತೆ ಹಚ್ಚ ಹಸಿರಾಗಿ ಕಾಣ್ತಾಳೆ. ಆಗ ನೋಡುವುದಕ್ಕೆ ಎಷ್ಟು ಸಂತೋಷವಾಗುವುದಿಲ್ಲ ಹೇಳಿ. ಇನ್ನು ಏನು ಹಾಗಾಗ್ತದೆ ಅಂತ ನಿರೀಕ್ಷೆಯಲ್ಲಿ ಇದ್ದವರು ನಮ್ಮಮ್ಮನಾದಂತ ದಿತಿದೇವಿ. ಕಾಶ್ಯಪ ಮುನಿಯ 13 ಮಂದಿ ಪತ್ನಿಯರಲ್ಲಿ ಹಿರಿಯ ಹೆಂಡತಿಯಾದವರು ನಮ್ಮಮ್ಮನಾದಂತ ದಿತಿದೇವಿ. ನ್ಯಾಯವಾಗಿ ಸಿಗಬೇಕಿತ್ತು ಸ್ವರ್ಗಲೋಕದ ಅಧಿಕಾರ ನಮಗೆ. ಆದ್ರೆ ಏನ್ ಮಾಡೋದು ಸ್ವಾಮಿ, ನಮ್ಮ ಚಿಕ್ಕಮ್ಮನ ಮಕ್ಕಳಾದಂತಹ ದೇವತೆಗಳು ಇಂದು ಅನುಭವಿಸ್ತಾ ಇದ್ದಾರೆ. ಸಿಗಬೇಕಾದಂತಹ ಸುರಲೋಕವನ್ನು ಪಡೆಯುವಲ್ಲಿ ನಮ್ಮಮ್ಮ ಅದೆಷ್ಟೋ ಪ್ರಯತ್ನವನ್ನು ಪಟ್ಟವರು, ಗಂಡು ಮಕ್ಕಳನ್ನೆಲ್ಲ ಕಳುಹಿಕೊಟ್ಟವರು. ಆದ್ರೆ ಪ್ರಯೋಜನ ಆಗಲಿಲ್ಲ. ಹೋದವರೆಲ್ಲ ದೇವತೆಗಳ ಮೋಸಕ್ಕೆ ಬಲಿಯಾಗಿ ಹೋದ್ರು. ಈ ಪ್ರಪಂಚದಲ್ಲಿ ಪುರುಷನಿಂದ ಅಸಾಧ್ಯವಾದಂತಹ ಕಾರ್ಯವೊಂದನ್ನು ಹೆಣ್ಣೊಬ್ಬಳು ಸಾಧಿಸುವುದಕ್ಕೆ ಸಾಧ್ಯ ಇದೆ ಅಂತ ತಿಳಿದು ನನ್ನಮ್ಮ ಕರೆದಾಡಿದಂತ ಮಾತು, ಮಗಳೇ ಮಾಲಿನಿ, ಘೋರ ಕಾಂತಾರವನ್ನು ಸೇರಬೇಕು, ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು, ಪ್ರತ್ಯಕ್ಷಪಡಿಸಿಕೊಂಡು ವರವನ್ನು ಸಂಪಾದಿಸಬೇಕು, ಸಮರ್ಥನಾದಂತಹ ಸುಪುತ್ರನಿಂದ ಸ್ವರ್ಗಲೋಕವನ್ನು ಪಡಿಬೇಕು ಅಂತ. ಹಾಗಾದ್ರೆ ನನ್ನ ಅಮ್ಮ ನನಗಿದ ಆಜ್ಞೆ ಮಾಡಿದ್ರೆ ಮತ್ತೆ ಅಮ್ಮ ಹೇಳಿದಂತ ಮಾತನ್ನು ನಾನಿಂದು ಆಜ್ಞಾರೂಪದಲ್ಲಿ ಸ್ವೀಕರಿಸಿದ್ದೇನೆ. ನಮ್ಮ ಕುಲವನ್ನು ಉದ್ಧರಿಸುವಂತ ಸದುದ್ದೇಶವನ್ನು ಹೊತ್ತು ಅರಮನೆಯನ್ನು ಬಿಟ್ಟು ಕಾಡನ್ನು ಸೇರಿದೆ. ಎಂತ ಪ್ರಶಾಂತವಾದಂತ ವಾತಾವರಣ, ತಪಸ್ಸನ್ನಾಚರಿಸಲಿಕ್ಕೆ ಯೋಗ್ಯವಾದಂತ ಸ್ಥಳ. ಸಾಕ ಸ್ವಾಮಿ, ಕೇವಲ ಸ್ಥಳದ ಆಯ್ಕೆ ಒಂದಾದ್ರೆ ಸಾಕಾದೀತ ಹೇಳಿ. ಹೆಣ್ಣಾದಂತ ನಾನಿಂದು ಏಕಾಂತದಲ್ಲಿ ಕುಳಿತು ತಪಸ್ಸನ್ನಾಚರಿಸುವ ಪೂರ್ವದಲ್ಲಿ ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹೇಗಿದ್ದೇನೆ ನಾನೀಗ? ಚೆಲುವಿಗೆ ಯೌವನದಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ ಯೌವನದಿಂದ
ಯೌವನದಿಂದ ನಾನು ಚಲಿ ಶೋಭಿಸುವೆ 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 ಅದರಿಂದ ನಾನು ಚಲಿ ಶೋಭಿಸುವೆ ಅದರಿಂದ ಯೌವನದಿಂದ ಅದರಿಂದ ಯೌವನದಿಂದ ಅದರಿಂದ ಶೋಭಿಸುವೆ
ರಿಂದ ಏಕಾಂತದಲ್ಲಿ ಕುಳಿತು ತಪಸ್ಸನ್ನಾಚರಿಸುವ ಪೂರ್ವದಲ್ಲಿ ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಸರಿ, ಹೇಗಿದ್ದೇನೆ ನಾನೀಗ? ಹೇಗೆ ಹೇಗೆ ಅಂತ ಹೇಳಿದ್ರೆ ಚಲುವಿಕೆಯ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಹೌದಾ? ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆಗ್ತದಲ್ಲ? ಸತ್ಯ ಹೇಳಿ, ನನಗೇನು ಬೇಸರ ಇಲ್ಲ. ನಾನು ಚಂದ ಇದ್ದೇನೆ ಅಂತ ಹೇಳಿದ್ದಲ್ಲ. ಎಂತ ಕುರೂಪೇ ಹೆಣ್ಣಾಗಿರ್ಲಿ, ತನ್ನ ಷೋಡಶ ವರುಷ ಭರಿತಳಾದಾಗ ಅವಳು ಸುಂದರಿಯಾಗಿ ಕಾಣ್ತಾಳೆ. ಒಂದು ವಸ್ತುವಾಗಲಿ ಒಂದು ವ್ಯಕ್ತಿಯಾಗಲಿ ಚಂದ ಕಾಣುವುದು ಎಲ್ಲಿ? ನೋಟಕರ ನೋಟದಲ್ಲಿ. ಯಾರ್ಯಾರ ಕಣ್ಣಿಗೆ ನಾನು ಹೇಗೆ ಕಾಣ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇಳೆಯ ಕಾಮುಕರ ಕಣ್ಣಿಗೆ ನಾನು ಕಂಡೆ ಅಂತಾದ್ರೆ ಸುಮ್ಮನೆ ಬಿಡ್ತಾರ ಸ್ವಾಮಿ ಅವರು? ನನ್ನ ತಪಸ್ಸಿಗೆ ವಿಘ್ನವನ್ನು ತರ್ತಾರೆ. ಏನು ಮಾಡ್ಲಿ? ಕೇವಲ ಇಳೆಯ ಕಾಮುಕರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಅವರೆಲ್ಲ ಸ್ವಾಮಿ ನಮ್ಮ ವಿರೋಧಿಗಳು, ನಮ್ಮ ಬದ್ಧ ವಿರೋಧಿಗಳಾದವರು, ಮೇಲ್ಲೋಕದವರು, ಆ ದೇವತೆಗಳು. ಎಲ್ಲಿಯಾದ್ರೂ ಅವರಿಗೆ ನಿಜ ವಿಚಾರ ತಿಳಿಯಿತು ಅಂತಾದ್ರೆ ಖಂಡಿತ ನನ್ನನ್ನು ಬಿಡುವುದಿಲ್ಲ ಅವರು. ಏನ್ ಮಾಡ್ಲಿ? ಕಾಮಕರಿಗೂ ಗೊತ್ತಾಗಬಾರ್ದು, ದೇವತೆಗಳಿಗೂ ಅರ್ಥ ಆಗಬಾರ್ದು. ಯಾಕೆ ಯೋಚನೆ ಮಾಡಬೇಕು? ಅನಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಯಾವ ಕಾಲದಲ್ಲಿಯೂ ಯಾವ ರೂಪವನ್ನು ತಾಳುವಂತ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಈ ಕಾಡಿಗೆ ಅನುಗುಣವಾಗಿ ನನ್ನ ನಿಜ ರೂಪವನ್ನು ಮರೆಸಿ ಬೇರೆ ರೂಪವನ್ನು ತಾಳ್ಬೇಕು ನಾನು. ಯಾವ ರೂಪ ತಾಳ್ಲಿ? ಓ, ಇದೆಲ್ಲ ಏನು? ಎಲ್ಲ ಹರಿಣಗಳು. ಆ ಜಿಂಕೆ ಮರಿಗಳಲ್ಲಿ ಒಂದು ನಾನಾದ್ರೆ ಹೇಗೆ? ಸರಿ ಸರಿ, ಅಷ್ಟೇನಾಯ್ತಾ? ಜಿಂಕೆ ಏನಾಗುವುದು? ನಾನು ಎಲ್ಲಿಯಾದ್ರೂ ಹರಿಣವಾಗಿ ತಪಸ್ಸನ್ನಾಚರಿಸಿದ್ರೆ, ಬೇಟೆಗಾರ ನೋಡಿದ್ರೆ, ಬಾಣ ಪ್ರಯೋಗ ಮಾಡಿದ್ರೆ ಹೋಗುದು ನಾನು. ನಿಮಗೇನು ಅಷ್ಟೇ ಇಲ್ವಲ್ಲ? ಹರಿಣ ಆಗುವುದು ಬೇಡ ಸ್ವಾಮಿ. ಇದೇನು? ಎಡೆಯಲ್ಲಿ ಹೆಡೆ ಎತ್ತುತ್ತಾ ಬುಸುಗುಟ್ಟುತ್ತಾ ನಾನಿದ್ದೇನೆ ನಾನಿದ್ದೇನೆ ಅಂತ ಹೇಳುವವರು ಇವರೆಲ್ಲ ಯಾವ ವರ್ಗಕ್ಕೆ ಸೇರಿದವರು? ಓ, ಎಲ್ಲ ಉರಗಗಳು, ಹಾವು. ಆ ಹಾವಿನಲ್ಲಿ ನಾನೊಂದಾದ್ರೆ ಹೇಗೆ? ಇದು ಸರಿ, ಹಾವಾಗ್ತೇನಾಯ್ತಾ?
ಬೇಡ. ಎಲ್ಲಿಯಾದ್ರೂ ನಾನು ಉರಗವಾಗಿ ತಪಸ್ಸನ್ನಾಚರಿಸಿದ್ರೆ ಮೇಲಿನಿಂದ ಎಲ್ಲಿಯಾದ್ರೂ ಗರುಡ ನೋಡಿದ್ರೆ ಕಚ್ಚಿಕೊಂಡು ಹೋಗ್ತಾನೆ. ಬೇಡ, ಹರಿಣ ಆಗುವುದು ಸರಿಯಲ್ಲ, ಹಾವಾಗುವುದು ಸರಿಯಲ್ಲ. ಅಯ್ಯೋ, ನಾನು ಮತ್ತೆ ವಿಚಿತ್ರವಾದಂತ ಸದ್ದು ಕೇಳಿ, ಸದ್ದು ಯಾವುದೋ ಒಂದು ದೊಡ್ಡ ಪ್ರಾಣಿಗಳ ಹಿಂಡೆ ಈ ಕಡೆ ಬರುತ್ತಾ ಇದೆ. ಯಾವ ಪ್ರಾಣಿ ಅದು? ಓ, ಮಹಿಷಿ, ಕಾಡೆಮ್ಮೆಗಳ ಹಿಂಡು. ಸರಿ, ನನ್ನ ನಿಜವನ್ನು ಮರೆಸಿ ಮಹಿಷಿ ರೂಪವನ್ನು ಅಂತ ತಪಸ್ಸನ್ನಾಚರಿಸ್ತೇನೆ. ಯಾರು ಹೇಳಿದ ಹಾಗೆ ಕೇಳುವುದಲ್ಲ, ಮೊದಲು ಮನಸ್ಸು ಹೇಳಿದ ಹಾಗೆ ಮಾಡಬೇಕಂತೆ. ಸರಿ, ಅಂತಾದ ಮೇಲೆ ನನ್ನ ನಿಜ ರೂಪವನ್ನು ಮರೆಸಿ ಮಹಿಷಿ ರೂಪವನ್ನು ಅಂತ ತಪಸ್ಸನ್ನಾಚರಿಸ್ತೇನೆ. ನನ್ನ ಮಹಿಷಿ ನೋಡ್ತೀರಾ? ನೋಡಿ ನೋಡಿ. ಇದಕ್ಕೆ ಕಾರಣ ಏನು ಎನ್ನುವ ಹಾಗೆ ಕಣ್ಣು ಬಿಟ್ಟು ನೋಡಿದೆ ಎಂದಾದರೆ ಪಕ್ಷಿಯ ಸಂಕುಲವೇ ತನ್ನ ಅಚ್ಚು ತಪ್ಪಿಸಿ ಹಾರಿ ಹೋಗುತ್ತಾ ಇವೆ. ಮರದೆಲೆಗಳು ಉದುರುತ್ತಾ ಇವೆ. ನದಿಯ ನೀರು ಬತ್ತಿ ಹೋಗಿವೆ. ಹೀಗೆಲ್ಲ ಆಗುವುದಕ್ಕೆ ಕಾರಣವೇನು? ನನ್ನಲ್ಲಿ ನಾನೇ ತರ್ಕಿಸುವುದಲ್ಲ, ಭಗವಂತನಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಷ್ಟಿ. ಮುಂದಾಡಿ ಬಿಡುತ್ತೇನೆ ಎಂತೆ. ತನ್ನ ನಿಜ ರೂಪವನ್ನು ಮರೆಮಾಚಿ ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಯಾಕೆ ಬೇಕಾಗಿ? ದುರದೇಹರಾದ ಮಗಳನ್ನು ಪಡೆಯುವ ಉದ್ದೇಶ. ಇದು ಯಾರಿಗೆ ಅಪಮಾನ? ಇವಳನ್ನು ಹೀಗೆ ಬಿಡಬಾರದು. ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸುವ ಇವಳ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಸರಿ ಸರಿ, ತಪವನ್ನು ಮುಂದುವರಿಸಬೇಕು. ಇಲ್ಲೇ ಉಳಿಯುವುದಲ್ಲ, ನಡೆಯುತ್ತೇನೆ. ಶಾಪವನ್ನು ಕೊಟ್ಟಿದ್ದೇನೆ. ಪರಿಹರಿಸುವುದಕ್ಕೆ 3 ಮೂರ್ತಿಗಳಿದ್ದಾರೆ. ಅವರಿಗೂ ಪರಿಹಾರ ಸಿಗಲಿ. ಓಂ ನಮೋ ಬ್ರಹ್ಮದೇವ, ಓಂ ನಮೋ ಕನಕಗರ್ಭ, ಓಂ ನಮೋ ವಿಧಾತ. ಏನಿದು ಕನತರ ತಪವೋ, ಆನಿನಿ ಬಣಿಯನಿ ಬಣದಿದೆ ಬಿಟ್ಟವೋ, ಸಾನುರಗದಿ ಪೆಳುವನ್ನದಿರವನ್ನೋ ನಾನಿವಿನಲ್ಪೇತು ಕಮಲ ಜನು. ಏನಿದು
ಅನನ್ಯವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದಿ. ಮನದಿಚ್ಛೆ ಏನು ಹೇಳಮ್ಮ, ನೆರವೇರಿಸಿಕೊಟ್ಟು. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವ ತುರದೀರನಾಗಿಗ ತರಣನ ಬಯಸಿನ ವಿರಚಿಸಿದೆನು ಘೋರ ತಪವ. ನನ್ನ ಭಕ್ತಿಗೊಲಿದೆಯಾ? ಹೌದು ಮಗ. ನನ್ನ ಭಕ್ತಿಯ ಕೂಗೆನ್ನುವುದು ನಿನ್ನ ಮನ ಮುಟ್ಟಿತೆ. ನಿನ್ನ ಈ ದಿವ್ಯ ಸ್ವರೂಪವನ್ನು ಕಂಡಂತ ನಾನೇ ಧನ್ಯಳು ಅಂತ ಭಾವಿಸಿಕೊಳ್ಳುತ್ತೇನೆ. ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶ ಹೃದಯದಿಂದ ಭಾವ ಭಕ್ತಿಯಿಂದ ನಿಮ್ಮ ಕುರಿತಾಗಿ ತಪಸ್ಸನ್ನಾಚರಿಸಿದವಳು ನಾನು. ಉದ್ದೇಶ ಮತ್ತೇನು ಅಲ್ಲ ದೇವ್ರೆ, ಮುಂದೆ ನನ್ನೊದರದಲ್ಲಿ ಹುಟ್ಟುವಂತ ಮಗು 3 ಲೋಕದ ಅಧಿಕಾರಿಯಾಗಬೇಕೆನ್ನುವುದೇ ನನ್ನ ಆಶಯ. ಅನುಗ್ರಹಿಸು ತಂದೆ. ತಥಾಸ್ತು. ಶಾಪ ನಿಮಿತ್ತವಾಗಿ ನಿನ್ನ ಉದರದಲ್ಲಿ ಕೋಣದೇ ಜನಿಸ. ಏನು ದೇವ್ರೆ, ಏನಾಡ್ತಾ ಇದ್ದೀರಿ? ಹೌದು ಮಗ, ನೀವು ಆಡಿದ ಮಾತೇ ಸತ್ಯವಾಗ್ತದೆ. ಖಂಡಿತ. ನನ್ನ ಆಸೆಯಲ್ಲ, ನನ್ನ ತಾಯಿಯ ಆಸೆಯನ್ನು ನೆರವೇರಿಸಬೇಕು. ಪ್ರಪಂಚದಲ್ಲಿ ನಾನೊಬ್ಬಳು ಸತ್ಪುತ್ರಿಯಾಗಬೇಕಿರುವಂತಹ ಸದುದ್ದೇಶವನ್ನು ಹೊತ್ತು ನನ್ನ ದೇಹವನ್ನು ದಂಡಿಸಿ ನಿಮ್ಮ ಕುರಿತಾಗಿ ತಪಸ್ಸನ್ನಾಚರಿಸಿದ್ರೆ ಹುಟ್ಟುವಂತ ಮಗು ಕೋಣನಾಗುವುದೇ? ಕೋಣ ಮಗನನ್ನು ಪಡೆದು ನಾನು ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ? ನಾನು ಯಾವ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ? ಇಲ್ಲ ದೇವ್ರೆ, ನನ್ನ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿತು. ನನ್ನ ಈ ಹಾಳು ಮುಖವನ್ನು ಹೋಗಿ ನನ್ನ ಅಮ್ಮನಿಗೆ ತೋರಿಸುವ ಬಗೆಯಾದ್ರೂ ಹೇಗೆ? ಇಲ್ಲ ದೇವ್ರೆ, ನಾನು ಮನೆಗೆ ಹೋಗುವುದಿಲ್ಲ, ನಾನು ಹೋಗುವುದಿಲ್ಲ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ನುರಿದ ವಚನವು ತಪ್ಪಲರಿಯದು. ತರಳ ಮಗಿಜನು ಜಲಿಸಿದರು ನಿಲ್ಲುದರದಲ್ಲಿ ಮುಲ್ದಿ. ತುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವೆನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಎನ್ನುತ್ತ ಸಂತೇಚಿದನು ನಿನಿಯ. ಮರುಗದಿರು ನಾನಿತ್ತಂತಹ ವರದಿಂದಲಾಗಿ ನಿನಗೆ ಸಖೇದಾಶ್ಚರ್ಯವಾಗಿ ಹೋಯಿತೆ. ಹಾಗದೇ ಇರ್ತದೆ ಹೇಳಿ. ನೀನು ಗೈದಂತಹ ಕೃತ್ಯದಿಂದಲಾಗಿ ಇಂತಹ ಫಲವನ್ನೂ ನೀನು ಅನುಭವಿಸಬೇಕಾಗಿ ಬಂತು ಕಂದ. ನಾ ಮಾಡಿದ ತಪ್ಪೆ? ಹೌದು ಮಗು. ಏನು ದೇವ್ರೆ ಅದು? ವರವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನೀನು ತಪವನ್ನು ಗೈದಂತಹ ಪ್ರದೇಶ ಯಾವುದು ಗೊತ್ತಾ? ಎಲ್ಲಿ ಇದು? ಮುನಿ ಸುಪಾರ್ಶ್ವಕರ ಸಿದ್ಧಾಶ್ರಮ. ನಿನ್ನ ತಪಸ್ಸಿನಿಂದ ಅವರ ತಪಸ್ಸಿಗೆ ಭಂಗ ಉಂಟಾಯಿತು. ಮುನಿದಂತಹ ಮುನಿಗಳು ಮುನಿದು ನಿನಗೊಂದು ಶಾಪವನ್ನಿತ್ತಿದ್ದಾರೆ. ನಿನ್ನ ಉದರದಲ್ಲಿ ಕೋಣನೇ ಜನಿಸಲಿ. ಮಹರ್ಷಿಗಳಿತ್ತಂತಹ ಶಾಪ. ತ್ರಿಮೂರ್ತಿಗಳಲ್ಲಿ ನೀವು ಓರ್ವರು ಕೊಟ್ಟಂತಹ ಶಾಪಕ್ಕೆ ವಿಮೋಚನೆಯನ್ನು ತೋರಿಸಿ ವಿಶಾಪವನ್ನಿತ್ತು ನನ್ನನ್ನು ಉದ್ಧರಿಸಬಹುದಲ್ಲ. 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯವಾಗಿ ಹೋಗಲಿ ಹೀಗೆ ಹೇಳಿದ ಕಾರಣ ನಾವೇನೂ ಮಾಡುವ ಹಾಗಿಲ್ಲ ಮಗು. ಅಂದ್ರೆ ನಾನು ಅನುಭವಿಸಲೇಬೇಕು. ನನ್ನ ದೇಹವನ್ನು ದಂಡಿಸಿ ನಿಮ್ಮ ಕುರಿತಾಗಿ ತಪಸ್ಸನ್ನಾಚರಿಸಿದವಳು ನಾನು. ಇದಕ್ಕೆ ಪ್ರತಿಫಲ ಎನ್ನುವುದೇ ಇಲ್ಲವೇ? ಖಂಡಿತ ಇದೆ ಮಗು. ಹೇಗೆ? ಸುಂದರನಾದಂತಹ ಮಗನೋರ್ವನನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ನೀನು ತಪವನ್ನು ಗೈದದ್ದಲ್ಲ. ಅದಲ್ಲ, 3 ಲೋಕದಲ್ಲಿ ಅಧಿಕಾರಿಯಾಗುವಂತಹ ಮಗನನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ತಪವನ್ನು ಗೈದದ್ದಲ್ವೇ? ಸತ್ಯ. ನಿನ್ನ ಮಗ ಕೋಣನಾಗಿ ಹುಟ್ಟಿದ್ರು ಜಾಣನಾಗಿ ಮೆರೆಯುತ್ತಾನೆ, 3 ಲೋಕ ವಿಜಯಿಯಾಗ್ತಾನೆ, ನಿನ್ನ ಆಶೆಯನ್ನು ಈಡೇರಿಸಿ ಕೊಡ್ತಾನೆ. ದುಃಖಿಸಬೇಡ, ಹೋಗು ಮಗು, ಶುಭವಾಗಲಿ. ಯಾಕೆ ನಾನು ಯೋಚನೆ ಮಾಡಬೇಕು? ಬ್ರಹ್ಮದೇವರಿಂದ ಅನುಗ್ರಹವಾಯಿತಲ್ಲ,
ನಿನ್ನ ಮಗು ಕೋಣನಾದ್ರೂ ಜಾಣನಾಗ್ತಾನೆ, ಸ್ವರ್ಗಲೋಕದ ಅಧಿಕಾರಿ ಆಗ್ತಾನೆ ಅಂತ. ಮತ್ತೆ ನಮಗೆ ಇಲ್ಲಿ ಆಕಾರ ಮುಖ್ಯ ಅಲ್ಲ, ಅಧಿಕಾರವೇ ಮುಖ್ಯ. ಮತ್ತೆ ಅಧಿಕಾರದಲ್ಲಿದ್ದವರದೆಲ್ಲ ಆಕಾರ ಸರಿ ಇರ್ತದ ಸ್ವಾಮಿ. ಒಂದು ವೇಳೆ ಆಕಾರ ಸರಿ ಇದ್ದವರು ಅಧಿಕಾರವನ್ನು ಏರಿದ ಮೇಲೆ ಅವರ ಆಕಾರ ಎನ್ನುವುದು ಕೆಡ್ತದೆ. ನಮಗೇನು ಹೇಳಿ, ಮಣ್ಣಿನ ಬೆಕ್ಕಾದ್ರೆ ಏನು, ಹೋಗಿ ಇಲಿ ಹಿಡಿದ್ರ ಆಯ್ತಪ್ಪ, ಅಷ್ಟೇ. ನೋಡಿ, ಕೋಣನಿಗೆ ನಾನು ಅಮ್ಮ ಆಗುವುದು, ನಮ್ಮಮ್ಮ ಕೋಣನಿಗೆ ಅಜ್ಜಿ ಆಗುವುದು, ನೀವು ಮಾವ ಆಗುವುದು. ಅದು ಬೇಡ, ಮಾವ ಆಗುದಿಲ್ವಾ? ನಿಮಗೆ ಮಾವ ಆಗ್ಲಿಕ್ಕೆ ಮನಸ್ಸಿಲ್ವಾ? ಇಲ್ಲಪ್ಪ. ಬೇಡ ಬಿಡಿ, ಹಾಗಾದ್ರೆ ಅಪ್ಪನೇ ಆಗಿ ಆಯ್ತಾ. ಬದುಕಿಗದೊಂದು ಶೋಧನೆ ಎನ್ನುವ ಹಾಗೆ ಸರಿಯಾಗಿ ಅರ್ಥವಿಸಿಕೊಂಡವ ವೀರ ವಿದ್ಯುನ್ಮಾಲಿ ಆಗುವುದಕ್ಕೆ ಕಾಲಕಾಯ ವಂಶಸ್ಥನಾಗಿ ಹುಟ್ಟಿಕೊಂಡೆ. ನಾವು ಹುಟ್ಟಿದಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯವರೆಲ್ಲ ನಾಲ್ಕಲೋಕದ ಮೇಲೆ ಅಭಿಯೋಗವನ್ನು ಮಾಡಿದರು. ಅವರ ಜೊತೆಯಾಗಿ ನಾನು ಹೋದೆ. ಏನು ಮಾಡೋಣ ಹೇಳಿ, ದೇವತೆಗಳ ಜೊತೆಯಲ್ಲಿ ಕಾಡಿಯಾಗಿ ಹೊಯ್ದಾಡಿದೆ. ಆದ್ರೆ ವಯಸ್ಸು ಸಣ್ಣದಾಗಿ ಹೋಯಿತು, ರಕ್ತತೆಯಲ್ಲಿ ದಿಟ್ಟತನ ಕಡಿಮೆಯಾಗಿ ಹೋಯಿತು. ದೇವತೆಗಳ ಜೊತೆಯಲ್ಲಿ ಸೋತೆ, ಪಲಾಯನ ಸೂತ್ರವನ್ನು ಕೈಗೊಂಡೆ. ಕಾರಣ ಏನು? ಬದುಕಬೇಕು, ಬದುಕಬೇಕು, ಬದುಕಿಗೊಂದು ಅರ್ಥ ಬೇಕು, ಬದುಕಿನಲ್ಲಿ ಅರ್ಥ ಬೇಕು, ಬದುಕಿಗಾಗಿ ಅರ್ಥ ಬೇಕು ಎನ್ನುವುದನ್ನು ಅರ್ಥವಿಸಿಕೊಂಡು ಪಾತಾಳ ಲೋಕವನ್ನು ಹೇರಿದೆ. ಗುರಗಾದಿಗಳು ಹೆಡೆ ಬಿಚ್ಚಿದ್ರು, ಅವರ ಹೆಡೆಯನ್ನು ಮೆಟ್ಟಿದೆ. ಸಮಾನ ಮನಸ್ಕರಾದಂತಹ ಹೊಂತಕಾರಿಗಳು ಅವರೆಲ್ಲವರನ್ನು ಜೊತೆ ಸೇರಿಸಿದೆ. ಮಧುವನವನ್ನೇ ರಾಜಧಾನಿಯನ್ನಾಗಿಸಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದೇನೆ. ಅಂತರಂಗದಲ್ಲಿ ಅಡಕವಾಗಿರುವಂತಹ ನೋವು ಒಂದಲ್ಲ ಒಂದು ದಿವಸ ದೇವತೆಗಳ ಮೇಲೆ ಹಗೆಯನ್ನು ಸಾಧಿಸಬೇಕು. ಅವಕಾಶ ಸಿಕ್ಕಿತು ಅಂತಾದ್ರೆ ಆ ಬಗ್ಗೆ ಆಲೋಚಿಸಲಾಗುವುದು. ಓಲಗವನ್ನು ಸೇರಿದಂತಹ ಹೊತ್ತು ಇಕ್ಕೆಲದಲ್ಲಿ ಮಂತ್ರಿ ಮಾಂಡಲಿಕರೆಲ್ಲರೂ ನೆರೆದಿದ್ದಾರೆ. ಎಲ್ಲವರ ಬಾಯಲ್ಲೂ ಕೇಳುವಂತಹ ಮಾತು ಒಂದೇ, ಊಖೆ 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 ಎನ್ನುವ ಹಾಗೆ. ಈ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಅಮಿತಾನಂದ. ಹಾಗೆ ಸ್ವಲ್ಪ ಹೊತ್ತು ಪೀಠಸ್ಥರಾಗಿರ್ತಾರೆ. ಎಷ್ಟು ಹೊತ್ತಿನಿಂದ ಇಲ್ಲಿ ಬರ್ತಾ ಇದ್ದೇನೆ, ಎಲ್ಲಿ ಏನು ಅಂತ ಗೊತ್ತಾಗುವುದಿಲ್ಲ. ಒಳಗಿಂದ ಪುಗೆ ಪುಗೆ ಅಂತ ಕೇಳ್ತಾ ಉಂಟು. ಹಾಗಾದ್ರೆ ಒಳಗೆ ಯಾರೋ ಇರುವವಳು ಅಂತ. ಒಳಗೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವರನ್ನು ನೋಡಿ ಮಾತಾಡಿ ಆಮೇಲೆ ನಿಮ್ಮಲ್ಲಿ ಮಾತಾಡ್ತೇನೆ. ಬರ್ಲ
ಏನು ರಕ್ತದೊತ್ತಡ ಉಂಟು? ರಕ್ತದೊತ್ತಡ ಅಲ್ಲ, ಮತ್ತೆ ಒಂದು ಮಾಡುವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡಿ. ಮಾಡುವ ಕೆಲಸವನ್ನು ಮಾಡು, ಆದ್ರೆ ಮಾಡುವ ಕೆಲಸವನ್ನು ಆಡಿ ಮಾಡು. ಇದು ಪಾತಾಳ, ಇದು ಪಾತಾಳ. ಮಧ್ಯಾಹ್ನ ಅಲ್ಲ, ರಾತ್ರಿ ಆಗಿದೆ. ಮಧುವನ ಪಾತಾಳದ ರಾಜಧಾನಿ. ಅರಸ ಇದ್ದಾನೆ ಇಲ್ಲಿಂತಲ್ಲ, ಎಲ್ಲಿ ಕೂಡ ಒಬ್ಬೊಬ್ಬ ಅರಸ ಇರ್ತಾನೆ. ಇಲ್ಲೊಬ್ಬ ಅರಸ ಇದ್ದಾನೆ. ಯಾರು? ಉದ್ದಿನ ಬೇಳೆ. ಉದ್ದಿನ ಬೇಳೆ ಅಲ್ಲ, ಕಡ್ಲೆ ಬೇಳೆ. ಕಡ್ಲೆ ಬೇಳೆ ಅಲ್ಲ, ಉದ್ದಿನ ಬೇಳೆ. ವಿದ್ಯುನ್ಮಾಲೆ ಮಹಾರಾಜ ಅವರನ್ನು ನೋಡ್ಲಿಕ್ಕೆ ಉಂಟು. ಅವರಲ್ಲಿ ಮಾತಾಡಿ ಅವರು ಏನಾದ್ರು ಕೊಟ್ಟರೆ ನಿಮಗೆ ಅರ್ಥ ಕೊಟ್ಟರೆ ಬಾ ಇಲ್ಲಿ ಬಾ. ಅವ ಏನಾದ್ರೂ ಕೊಟ್ರೆ ಅದರಲ್ಲಿ ನಿನ್ನಲ್ಲಿ ಖರ್ಚಾಗದೆ ಉಳಿದರೆ ನನಗೆ ಒಂದು ಅರ್ಧ, ನೀನು ಈಗ ನನಗೆ ಅರ್ಧ. ಅದರ ಅಗತ್ಯತೆ ಇಲ್ಲ. ಪಾತಾಳ ಲೋಕದ ಸರ್ವಾಧಿಕಾರಿ ವಿದ್ಯುನ್ಮಾಲಿ ಎನ್ನುವನನ್ನು ಕಾಣುವುದಕ್ಕೆ ಬಂದವನಿ. ಇಷ್ಟರವರೆಗೆ ನೋಡಿದ್ಯಾ? ನೋಡ್ಬೇಕು ಅಂತ ಮನಸ್ಸುಂಟ? ಪಾತಾಳ ಲೋಕದ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಅದು ನಾನೇ ಅಂತ. ನೀವೇ? ಹಾಗಾದ್ರೆ ನಿಮ್ಮಲ್ಲಿ ಕ್ಷಮಿಸಬೇಕು. ನೀವೇ ಅವರಂತ ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸಬೇಕು. ನೀನು ನಗಲಿಕ್ಕಿಲ್ಲ, ನಾನು ಮಾತ್ರ. ಆಯ್ತಾ ದೂತ, ತಿಳಿದು ಮಾಡಿದ್ದು ಅಪರಾಧ, ತಿಳಿಯದೆ ಮಾಡಿದ್ದು ಪ್ರಮಾದ. ಪ್ರಮೇದ ಅಲ್ಲ, ಪ್ರಮಾದ. ದೂತನ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳುವವರು ನಾವಲ್ಲ. ಗೊತ್ತಿಲ್ಲದಾಡಿದಂತಹ ವಾಕ್ಯ ಮನ್ನಿಸಿದ್ದೇನೆ. ಆದ್ರೆ ಒಂದು, ನಿನ್ನನ್ನು ಈ ಪ್ರದೇಶದಲ್ಲಿ ನೋಡಿದ ನೆನಪೇ ನನಗಾಗುವುದು. ನೆನಪಿರ್ಲಿಕ್ಕೆ ನಾನು ಈ ಊರಿನವನೇ ಅಲ್ಲ. ಅಲ್ಲ, ಅದು ನಿನ್ನ ಮುಖ ನೋಡುವಾಗಲೇ ಗೊತ್ತಾಯ್ತು ನೀನು ಜನ ಪರದೇಶಿ ಅಂತ. ನೀವು ಹೇಳುವಷ್ಟು ಪರದೇಶಿ ಅಲ್ಲ. ಆದ್ರೂ ಸ್ವಲ್ಪ ಹೌದಲ್ಲ? ಎಲ್ಲಿಂದ ಬಂದವ? ನಾನು ಮೇಲಿಂದ ಬಂದವ. ಯಾಕೆ ಚುಚ್ಚುತ್ತೀವಿ? ಇಲ್ಲಿ ಏನಂದ ನೀನು? ಮೇಲಿಂದ ಬಂದವ. ದಿವಿಜಲೋಕ ದಿವೌಕಸರ ಸಭೆಯ ಮಧ್ಯದಲ್ಲಿ, ದಿವೌಕಸರ ಸಭೆಯ ಮಧ್ಯದಲ್ಲಿ ದಿವಸಾಧಿಪನಂತೆ ಕಂಗೊಳಿಸ್ತಾ ಇದ್ದ ದಿವಿಜೇಂದ್ರ. ಮತ್ತೆ ಸ್ವಲ್ಪ ಕೆಳಗೆ. ಸ್ವಲ್ಪ ಕೆಳಗೆ ಅಂದ್ರೆ ಭೂಲೋಕ. ಭೂಲೋಕ. ಶೋಣಿತಾಪುರ. ನಮ್ಮ ತಾಯಿನಾಡ ಅದು. ಶೋಣಿತಾಪುರದಿಂದ ಅರಮನೆ. ಹಸುರ ಕುಲಕ್ಕೆ ಮಾತೆ ಹಾಕಿ ಅಲ್ಲಿಂದ ಬಂದವನ. ಅಯ್ಯೋ, ನೀ ಮೊದಲೇ ಹೇಳಲಿಕ್ಕಿಲ್ವೇನ ದೂತ? ಶೋಣಿತಾಪುರ ನಮ್ಮ ತವರು ಮನೆ, ದಿತಿದೇವಿ ನಮ್ಮ ತಾಯಿ, ನಮಗೆ ತಾಯಿ ಸಮಾನಳು. ಅಂತಹ ನಮ್ಮ ಜಾಗದಿಂದ ಬಂದ ನಿನ್ನನ್ನು ಹೀಗೆ ನಿಲ್ಲಿಸಿ ಮಾತಾಡುವುದಾ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಅದರಲ್ಲಿ ಒಂದು ಆಸನ ಅವನಿಗೆ ಹಬ್ಬ. ಅವನೊಂದು ಬದಿಯಲ್ಲಿ ಕೂತ್ಕೊಂತ. ಅವನಿಗೆ ಕೇಳುವುದಿಲ್ಲ, ಬೈದರು ಕೇಳುವುದಿಲ್ಲ. ನಿಮ್ಮೂರಿನಲ್ಲಿ ಚಳಿ ಜೋರುಂಟು. ನಮ್ಮೂರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಚಳಿ, ಸ್ವಲ್ಪ ಬಿಸಿ. ಇಲ್ಲಿ ಹೋದ್ರು ಸುಖ ಇಲ್ಲ. ಎಡದ ಕಾಲಲ್ಲಿ ಮೆಟ್ಟಿದ್ರೆ ರಸ ತಳಕಿಳಿಬೇಕು ಕೆಟ್ಟವನೇ. ಕಾಲ ಮೇಲೆ ಕಾಲ ಹಾಕಿಕೊಂಡು ವಾತಾವರಣಕ್ಕೆ ಉಂಟು. ಯಾರು ನನ್ನಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದ್ಯಾರು? ಕರ್ಕೊಂಡು ನಮ್ಮ ತವರು ಮನೆಯಿಂದ ಬಂದವ. ದ್ವಾರದಲ್ಲಿ ನಿಲ್ಲಿಸಿ ಮಾತಾಡುವುದಲ್ಲ, ಸ್ವಲ್ಪ ಪೀಠದ ಹತ್ತಿರ ನಿಲ್ಲಿಸಿ ಮಾತಾಡುವಂತ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಅದರ ಮೇಲೆ ಮಂಗ ಹತ್ತಿ ಕೂತಾಗೆ ಕೂತಿದ್ದಿ. ನೀವು ಕೂತ್ಕೋ ಅಂತ ಹೇಳಿದ್ರಿ ಅಂತ ನಾನು ಕೂತೆ. ನಿನಗೆ ಬೇಡದ್ದೆಲ್ಲ ಬೇಗ ಕೇಳ್ತದೆ, ಬೇಕಾದ್ದು ಕೇಳುವುದಿಲ್ಲ. ನಿನಗೆ ಅಲ್ಲಿ ನಿಲ್ಲುವ ಯೋಗ ಯೋಗ್ಯತೆ ಎರಡೂ ಇಲ್ಲ. ಇಲ್ಲ ನಿಲ್ಬೇಕು. ಏನು ಊರು ಬಿಟ್ಟದ್ದೇನು? ಇವತ್ತು ನಮ್ಮ ದಿತಿಯಮ್ಮನಿಗೆ ನಾನು ಅಂತ ಹೇಳಿದ್ರೆ ಬಹಳ ಇಷ್ಟ. ನೀನು ಅಂತ ಹೇಳಿದ್ರೆ ದಿತಿದೇವಿಯವರು ಇಷ್ಟ.
ಇದೆ, ಎಲ್ಲ ಕೆಲಸ ನಾನು ಮಾಡ್ತೀನಿ. ನಾನು ಅಂಗಳದಿಂದ ಹಿಡಿದು ಅಡುಗೆ ಮಾಡುವಲ್ಲಿವರೆಗೂ ನನ್ನ ಕೆಲಸ ಉಂಟು. ಹಾಗೆ ಬೇಕು. ನಾವು ದುಡಿಯುವ ಜಾಗದಲ್ಲಿ ನಮಗೆ ನಿಷ್ಠೆ ಬೇಕು. ಹೌದು. ಇವತ್ತು ನನ್ನನ್ನು ಕರೆದ್ರು, ಈಗ ಮಗ ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಆದ್ರಿಂದ ಊರು ಬಿಡಬೇಕು ಅಂತ ಹೇಳಿ. ತಿಳಿಯದೆ ಕೇಳ್ತೇನೆ, ನಿಮ್ಮ ರಕ್ತದ ಒತ್ತಡದ ಮಾತ್ರ ಮುಗಿದಿದ? ಬಾ ಇಲ್ಲಿ. ನಾನು ತಿಳಿದು ಕೇಳುತ್ತೇನೆ. ನನ್ನನ್ನು ನೋಡುವಾಗ ಮಾತ್ರ ನುಂಗುವವರಾಗೆ ಕಾಣ್ತೇನೆ ನಿನಗೆ? ಮತ್ತೆ ಆವಾಗ ಆವಾಗ ಇಡೀ ಕಡಿ ಚುಚ್ಚುತ್ತ ಕಾರಣ ಏನು? ದಿತಿದೇವಿಯವರಲ್ಲಿ ಬಹಳ ಪ್ರಾಮಾಣಿಕನಾಗಿದ್ದವ ಅಂತ ಪ್ರಥಮತವಾಗಿ ಹೇಳಿದವ ನೀನು. ಈಗ ಏನಂದೆ? ದಿತಿದೇವಿಯವರು ನಿನ್ನನ್ನು ಕರೆದು ಹೇಳಿದ್ರು, ಲೂತಾ ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ಊರು ಬಿಡಬೇಕು ಅಂತ. ಅವರ ಮಗಳಿಗೆ ಪ್ರಾಯ ಬರುವುದಕ್ಕೂ ನೀವು ಊರು ಬಿಡುವುದಕ್ಕೂ ಏನು ಸಂಬಂಧ? ಕೆಟ್ಟವನ ಏನು ಬೇಡದ್ದು ಮಾಡಿದ್ದಿ ಹೇಳೋ? ಏನಾದ್ರೂ ಯೋಚನೆ ಮಾಡಬೇಡಿ. ಮತ್ತ ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಮದುವೆ ಮಾಡುವ ಯೋಚನೆ ಉಂಟು, ಒಳ್ಳೆ ವಿಚಾರವಾಗಿ ಊರು ಬಿಡಬೇಕು ಅಂತ ಹೇಳಿ. ಹಾಗೆ ಅಲ್ಲಿ ನಿಮ್ಮ ಹೆಸರು ಬಂತ ಬಂತ? ವೀರ, ಶೂರ, ಧೀರ, ಗಂಭೀರ, ರಣಧೀರ, ಕಂಠೀರವ ನಿಮ್ಮ ಹೆಸರು ಬಂತ ತಗೊಳ್ಳಿ. ಹೌದು. ನಿಮಗೆ ಮದುವೆ ಆಗಲಿಲ್ಲ? ಆಗ್ಲಿಲ್ಲ. ಅದೇನು ಇನ್ನೂ ಆಗಲಿಲ್ಲ? ನೀನು ಅದಕ್ಕೆ ಮರದೂಡುದು ಯಾಕೆ? ಇನ್ನೇ ಆಗಲಿಲ್ಲ ಅಂತ. ಆಗಲಿಲ್ಲ ಅಂತ ಹೇಳಿ ನನ್ನನ್ನು ನೋಡುವಾಗ ಅಷ್ಟು ಪ್ರಾಯದವರ ಹಾಗೆ ಕಾಣ್ತೇನೆ. ಪ್ರಾಯ ಆಗಿಂತಲ್ಲ, ಮತ್ತೆ ಪುರುಷನ ಹಾಗೆ ಸಿಂಹಾಸನವನ್ನು ಏರುವಾಗ ಎಡಪಕ್ಕದಲ್ಲಿ ಮಡದಿ ಮಣಿ ಬೇಡವೆ ಬೇಕಿತ್ತು. ಅದು ಯಾಕೆ ಆಗಲಿಲ್ಲ? ನಮ್ಮದಾದ ಕುಲೋನ್ನತಿಗೆ, ನಮ್ಮ ಪದೋನ್ನತಿಗೆ, ನಮ್ಮ ಐಶ್ವರ್ಯೋನ್ನತಿಗೆ, ನಮ್ಮ ವಿದ್ಯೋನ್ನತಿಗೆ, ನಮ್ಮದಾದಂತಹ ಅವಿರತವಾದಂತಹ ರೂಪಕ್ಕೆ, ಅವಿಚ್ಛಿನ್ನವಾದಂತಹ ಶೌರ್ಯಕ್ಕೆ, ವಿಶಾಲವಾದಂತಹ ಆಳಂಗಕ್ಕೆ, ಅರ್ಧಚಂದ್ರಾಕೃತಿಯ ಹಣೆಗೆ ಸರಿಯಾದ ಹೆಣ್ಣು ದೊರಕಲಿಲ್ಲ. ಇನ್ನು ಕಾಲ ಬಂತು, ಯಾವ ಬೇತಾಳ? ಯಾಕೆ? ಪಾತಾಳ ಅಲ್ವಾ? ಎಲ್ಲಾದ್ರೂ ಕಮ್ಮಟ ಇದ್ರೆ ಹೋಗು. ನೋಡುವ ನೋಡುವ. ಯಾವುದಕ್ಕೆ ಕಾಲ ಬಂತು? ಮದುವೆಗೆ. ಅಂದ್ರೆ ಹುಡುಗಿ ನಮ್ಮಲ್ಲಿ ಉಂಟು. ನಿಮ್ಮಲ್ಲಿ ಹುಡುಗಿ? ಯಾರ? ನಮ್ಮಮ್ಮನ ಮಗಳು. ಈ ಹುಟ್ಟಿನಲ್ಲಿ ಮಾತಾಡುವುದಕ್ಕಿಂತ ನಾವು ಹೋಗುವ. ನೀನು ನನ್ನನ್ನು ಹೀಗೆ ಕರೆಯುವುದು? ನಾನು ಪಾತಾಳ ಲೋಕದ ಅಧಿಕಾರಿ ಪುಣ್ಯ. ಗೊತ್ತುಂಟಯ್ಯ, ಅದಕ್ಕೆ ಹೀಗೆ ಕರೆಯುವುದು. ಅಲ್ಲ ಹೋದ್ದೇನು? ನಿನ್ನಂತವನಲ್ಲಿ ಮಾತಾಡುವುದಕ್ಕಿಂತ ಹೋಗುವುದು ಒಳ್ಳೆಯದು ಅಂತ ಹೋದದ್ದು ಅಲ್ಲ ಪುಣ್ಯಾತ್ಮ. ನಿನ್ನಲ್ಲಿ ಮಾತಾಡುವುದಕ್ಕೆ ನಾನು ಬರುತ್ತಿರುವ ತ್ರಾಸವನ್ನು ಕಂಡಾಗ ನೋಡಿದವರಿಗೆ ಬೇಸರ ಆಗುತ್ತಾ ಉಂಟು. ನಾ ಹೇಳುವುದೊಂದು, ನಿನಗೆ ಕೇಳುವುದೊಂದು, ಹಾಗೆಲ್ಲ ಆಗುತ್ತಾ ಉಂಟು. ಒಂದು ವೇಳೆ ನಿನ್ನಮ್ಮನ ಮಗಳು ಅಂದ್ರೆ ನಿನ್ನ ಅಕ್ಕನನ್ನೋ ತಂಗಿಯನ್ನೋ ಮದುವೆ ಆದ್ರೆ ನಾನು ಅವಳಲ್ಲಿ ಹೇಗೆ ಮಾತಾಡಿ ಸಾಯ್ಲಿಯೋ ಮೊದಲೇ ನನಗೆ ಗಂಟಲ ಪಾಸ ಆರ್ತಾ ಉಂಟು. ಅಯ್ಯೋ, ನನ್ನ ಅಮ್ಮ ಅಂತ ನನ್ನ ಹೆತ್ತಮ್ಮಲ್ಲ, ಮತ್ತೆ ದಿವ್ಯಮ್ಮನ ಮಗಳು. ಹೇಗಿದ್ದಾಳೆ ಹುಡುಗಿ? ಬಹಳ ಚಂದ. ಹೌದಾ? ಬಹಳ ಚಂದ ಹೇಳಿದ್ರೆ ತೆಳ್ಳಗೆ ಬೆಳ್ಳಗೆ ಬೆಳ್ಳಗೆ ತೆಳ್ಳಗೆ ಓರಂಟ ಓರಂಟ ಎಂತದ ಟೂರು ಟೂರು ಉರುಟಾದ ಮುಖ, ಬೆಳ್ಳಗೆ ಬೆಳ್ಳಗೆ ಶರೀರ, ಅಂದವಾದ ಚಂದವಾದ ರೂಪ. ರೂಪ ಹಾಗಾಯ್ತು. ಹುಡುಗಿಗೆ ಪ್ರಾಯ ಎಷ್ಟಾಗಬಹುದು? 16 ಸೋಡ. 16 ಸೋಡ. ಷೋಡಶಿ. ಸಿ ಸೋಡ. ಷೋಡಶಿ. ನಿಮ್ಮ ಸಿ ಅಂತ ತೆಗೆದು ಇಲ್ಲಿ ಹಾಕಿದ್ರೆ ಸಿ ಸೋಡ ಆಗುದಿಲ್ಲ. ಅರ್ಥ ಬೇರೆ ಆಗ್ತದ? ಅರ್ಥ ಬೇರೆ ಅದು ಪ್ರಾಯ ಅದೇ ಅಲ್ವಾ? ಬೇಡ. 16ರ ಹರೆಯ. ರೂಪ ಹಾಗಾಯ್ತು, ಪ್ರಾಯ ಹೀಗಾಯ್ತು. ಹುಡುಗಿಯ ಹೆಸರೇಗ? ಮಾಲಿನಿ. ಮಾಲಿನಿ. 3 ಸಲ ಹೇಳಿ ಆಯ್ತು. ಹಂಗೆ 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 ಆ ಹೆಸರಿನಲ್ಲೇ ಒಂದು ಆಕರ್ಷಣೆ. ಹೌದೌದು. ಹಾಗೆ ಆ ಹುಡುಗಿಯನ್ನು ನಿಮಗೆ ಕೊಡ್ಬೇಕು. ನಾನು ಎಂತದಕ್ಕೆ ಮಾತಾಡಿ ಯಾರಿಗೊತ್ತು ಆಗದಿಂದ ಇಲ್ಲಿ ಬಂದು ಓದಾಡ್ತಾ ಇದ್ದಿ. ನಿಮಗೊಂದು ಓಲೆ ಕೊಟ್ಟಿದ್ದಾರೆ, ಇದನ್ನು ಓದಿ ನಾವು ಆಗಮಿಸಬೇಕು ಅಂತ ನಮ್ಮೆಲ್ಲರ ಕಳಕಳಿಯ ಪ್ರಾರ್ಥನೆ. ಬೇಸರ ಮಾಡಬೇಡ, ನೀನು ನನ್ನ ಶ್ರದ್ಧಾಂಜಲಿ ಸಭೆಗೆ ಬಂದದ್ದಲ್ಲ ಆಯ್ತಾ? ವಿನಯಿತ ಭಾವ, ಅತಿ ವಿನಯ ಧೂರ್ತ ಲಕ್ಷಣ. ಏನೇ ಇರ್ಲಿ, ಬಡತಾಯಿ ಮಗ. ಬರುವಾಗ ದಾರಿಯಲ್ಲಿ ಏನಾದ್ರೂ ಬಾಯಾರಿಕೆ? ಏನು ಬಾಯಾರಿಕೆ ತಗೊಳ್ಳಿ.
ತಗೊಳ್ಳಿಲ್ಲ. ಇಲ್ಲಿಗೆ ಬರಬೇಕು, ನೀವು ಕೊಡಬೇಕು, ನಾವಿಬ್ಬರು ಟೀ ಕುಡಿಬೇಕು. ನಾವಿಬ್ಬರು ಎಲ್ಲಿಗೆ? ನೀನೊಬ್ಬನೇ? ನೀವು ಮೇಲೆ ನಾವೇ ಕೆಳಗೆ. ಊಟ ಏನಾದ್ರು ಇಲ್ಲಪ್ಪ. ಇಲ್ವಾ? ನೀರೇ ಕುಡಿಲಿಲ್ಲ, ಊಟ ಇಲ್ಲಿಲ್ಲ. ಬೇಡ. ನೋಡಲ್ಲಿ ಮಾಂಸಾಹಾರ ಉಪಹಾರ ಮಂದಿರ, ಅರೆ ಬೇಯಿಸಿದ್ದು, ಪೂರ್ತಿ ಬೇಯಿಸಿದ್ದು, ಕರಳು ಕರಳು, ಮುಳ್ಳು ಮುಳ್ಳು, ಹುರಿದನ್ನ, ಬಿರಿದನ್ನ, ಯಾವುದು ಬೇಕು ಎಲ್ಲ ಉಂಟು, ತಿನ್ನು ಹೋಗು. ಓಹೋ, ಅವರೆಲ್ಲ ಅದೆಲ್ಲಿ ಅವರ ವಿಷಯ ಬೇಡ, ನಿನಗೆ ಬೇಕಾದ್ರೆ ಹೋಗು. ನನಗೆ ಬೇಡ. ಮಾಂಸಾಹಾರ ಆಗುದಿಲ್ಲ ನನಗೆ. ಆಗುದಿಲ್ವಾ? ನನಗೆ ನಿನ್ನೆವರೆಗೆ ತಿಂದು ತಿಂದು ನಾಲ್ಗೆ ದಪ್ಪ ಏರಿ ಹೋಗಿದೆ. ನಿನಗೆ ಮಾಂಸಾಹಾರ ಆಗುದಿಲ್ಲ. ನಿನ್ನೆವರೆಗೆ ಅಂತದ್ದು ಮಣ್ಣು ತಿಂದದ್ದ? ಅದೆಲ್ಲ ತಿಂದದ್ದು. ಅದನ್ನೆಲ್ವಾ? ಬೇಡಲ್ಲ, ಆಲೋಚನೆ ಮಾಡಬೇಡ. ಬ್ರಾಹ್ಮಣರ ಉಪಹಾರ ಮಂದಿರ ಇಲ್ಲಿಗೆ ಬಡಿತಾ ಉಂಟು. ಅದು ಪರಿಮಳವೇ. ನನಗೆ ತುಂಬಾ ದಿವಸದೊಂದು ಆಸೆ. ಏನು? ಒಂದು ಬ್ರಾಹ್ಮಣರ ಊಟ ಮಾಡಬೇಕಾದ್ದು ಬ್ರಾಹ್ಮಣರದ್ದೇ. ಬ್ರಾಹ್ಮಣರು ಬುಂಜಿಸುವುದು, ಉಳಿದವರು ಮುಕ್ಕುವುದು. ಅದು ಒಳ್ಳೆ ಅಡಿಗೆ. ಒಳ್ಳೆ ಅಡಿಗೆ. ಸಾರು ಮಾಡ್ತಾರ? ಅಯ್ಯೋ, ಅವರಿಗೆ ಹೆಸರೇ ಸಾರು ಭಟ್ರು ಅಂತ. ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರ. ಅದು ಕೊತ್ತಂಬರಿ ಸೊಪ್ಪು ಹಾಕದೆ ಸಾರಾಗುತ್ತದ? ಕೊತ್ತಂಬರಿ ಸೊಪ್ಪಿನ ಸುದ್ದಿ ಆಗುತ್ತೆ ಸ್ವಾಮಿ ಭಟ್ರೆ. ಆ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಡಿ. ಒಂದು 4 ಕಟ್ಟು ಹೋಗುವಾಗ ಅವನ ಕೈಯಲ್ಲಿ ಕೊಡಿ. ಎಂತದ್ದು? ದನದ ಹಟ್ಟಿಂಟ ನನಗೆ. ಆರೋಗ್ಯಕ್ಕೆ ಒಳ್ಳೇದಲ್ವಾ? ಆರೋಗ್ಯ ಚಿಕನೆ ವಾಸನೆ ಬರುತ್ತೆ. ಇರ್ಲಿ, ಅವರು ಹಾಕಲಿ ಸಾರಿಗೆ. ನಮಗೆ ಬೇಡದಿದ್ರೆ ಬದಿಗೆ ಸರಿಸಿ ಊಟ ಮಾಡುವ. ಸುಮ್ಮನೆ ಕೊತ್ತಂಬರಿ ಸೊಪ್ಪಿನ ವಿಷಯದಲ್ಲಿ ನಾವೆಲ್ಲ ಯಾಕೆ ಜಗಳ ಮಾಡಿ? ಆಯ್ತವ? ಅಂದ ನಿನಗೆ ನನಗೆ ಬೇಡ. ತಗೊಳ್ಳದಿದ್ರೆ ನನ್ನನ್ನು ಕೊಂದು ತಿಂದ ಆಣೆ ಉಂಟು. ಇನ್ನು ಬೇಡವೇ ಬೇಡ. ಯಾಕೆ? ಅವರ ಕೈಯಿಂದ ಸಾಲ ತಕೊಂಡು ನನಗೆ ಕೊಡುದು ಬೇಡ. ನಾನು ಅವರ ಕೈಯಿಂದ ಸಾಲ ತಗೊಂಡದ್ದು ಅಂತ ಯಾರು ಹೇಳಿದ್ದು ನಿನಗೆ? ಮತ್ತೆ ಅವರು ಯಾರು? ಯಾರು? ಅವರು ಭಂಡಾರಿಗಳು. ಮತ್ತೆ ಅವರು ನಾವು ಪುಣ್ಯಾತ್ಮ, ಅವರು ನಮ್ಮ ಭಂಡಾಗಾರದ ಅಧಿಕಾರಿಗಳು. ಖರ್ಚು ವೆಚ್ಚ ಎಲ್ಲ ನಮ್ಮದಾದ್ರು ಲೆಕ್ಕಾಚಾರ ಅವರದ್ದು. ನಾವು ತಿಪ್ಪೆಗೆ ಸೆದ್ರು ತಪ್ಪದೇ ಲೆಕ್ಕ ಇಡುವ ಜನಗಳು. ಗೊತ್ತಾಯ್ತಲ್ಲ? ಈಗ ಇದು ಹೀಗೆ. ಚಿನ್ಮಯ 8, ಚೈತನ್ಯ 8, ಮತ್ತೆ ಅವರ ಯೋಗ್ಯತೆ 8, ಮತ್ತೆ ನಿಸ್ವಾರ್ಥಿ ಜೋಗಿ 8, ಜಯರಾಮಾಚಾರಿ 1,000. ಪಾಲಿಗೆ ಬಂದದ್ದು ಪಂಚಾಮೃತ. ಎಲ್ಲ ನಮಗಿಂತ ಕಡಿಮೆ ಪ್ರಾಣ. ಅವರಿಗೆಲ್ಲ 8, ನನಗೆ ಸೇವೆ. ಅಷ್ಟಾದ್ರೂ ಸಿಕ್ಕಿತಲ್ಲ. ಹೋಗು ತೋರಿಸಾಯ್ತಾ? ಲೆಕ್ಕಕ್ಕೆ ಈಗೆಲ್ಲ ಪ್ರಾಯ ಲೆಕ್ಕಕ್ಕಿಲ್ವೋ? ಹೋಗು. ದಿತಿದೇವರು ಕಳುಹಿಸಿದ പോലെ ಸಭೆಯಲ್ಲಿ ವಾಚಿಸ್ತಾರೆ. ಸ್ವಸ್ತಿ ಶ್ರೀಪಾತಾಳ ತೊಡೆಯ ವಿದ್ಯುನ್ಮಾನ ದೈತ್ಯೇಶ ನಿಂಗೆ ದಿದಿದೇವಿ ಅತ್ತಿಯಿಂಗೈವ ಭಿನ್ನಹಗಳೆಲ್ಲವಧರಿತು ಗಿತ್ತನಲು ಕುಶಲಿಗರ ಪ್ರತಿ ಎನ್ನತದೆ ಮಾನವೀಯ ಬೆಳಗಿಯ ನೆನತಿಗನ ಮನ್ನಿತದ ನೀತ ಎದಿ ಬಂದು ಕಣ್ಣಿಗೆ ಮರೆಸಿ ಒಂದು ಹೃದಯ ಹೊಳೆದೆನಲು ಮನ್ನಿತದ ಮಾತುಗಳನ್ನ ದಿತಿದೇವಿಯವರ ಪಾದಗಳಿಗೆ ಪಾತಾಳ ಲೋಕದ ಸರ್ವಾಧಿಕಾರಿ ವಿದ್ಯುನ್ಮಾಲಿಯ ಸಾಷ್ಟಾಂಗ ಪ್ರಣಾಮಗಳು. ಅಮ್ಮ, ಕಳುಹಿಸಿದ ಬೋಲೆಗೆ ಮಾನ್ಯತೆಯನ್ನು ಕೊಟ್ಟು ಮದುವಣಿಗನಾಗಿ ಬಂದಿದ್ದೇನೆ. ಸಂತೋಷ ಮಗು. ನಮ್ಮ ಮೇಲೆ ನಿನಗೆಷ್ಟು ಅಭಿಮಾನ ಉಂಟು ಅಂತ ಹೇಳುವುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಡ. ಹೇಗೂ ನಮ್ಮ ಓಲೆಯನ್ನು ಓದಿದ ತಕ್ಷಣದಲ್ಲಿ ಬಂದಿದ್ದೀಯ. ಹೌದಮ್ಮ, ನಮ್ಮ ಮನೆ ಅಲ್ವಾ, ಬರದಾಗ್ತದ? ಹೌದಪ್ಪ. ಮತ್ತು ಒಂದುಂಟು, ನಿನ್ನ ಜೊತೆಯಲ್ಲಿ ಬಂದಿರುವಂತಹ ಪರಿವಾರವು ಎಷ್ಟೋ ಮಂದಿ ಇದ್ದಾರೆ ಕಾಣ್ತದೆ.
ಅವರಿಗೆಲ್ಲ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಏನೂ ಕೊರತೆ ಇಲ್ಲ. ಸರಿ, ಎಲ್ಲವನ್ನು ಕೇಳಿ ಪಡಿಬೇಕು ಅಂತ ಇಲ್ಲ, ಅವರೇ ಬಡಿಸಿ ತಿನ್ನಬಹುದು. ಸರಿ 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 ಅಮ್ಮ, ನಮಗೆಲ್ಲ ಅದರದ್ದೆಲ್ಲ ಕೊರತೆ ಇಲ್ಲ. ನಾವು ಎಲ್ಲಿ ಹೋದ್ರು ಊಟದ ಬಗ್ಗೆ ಎಲ್ಲ ಮಾತಾಡುದಿಲ್ಲ. ಇಲ್ಲಪ್ಪ, ಇಲ್ಲ. ಆಯ್ತು, ತೊಂದರೆ ಇಲ್ಲ. ಹುಡುಗ ಬಂದಿದ್ದಿ, ನೀನು ಹೀಗೆ ನಿಂತುಕೊಳ್ಳುವುದು ಸರಿಯಲ್ಲ. ಮತ್ತೆ ನಿಂತು ದಣಿಯ ಕೂಡದು, ಕೂತು ದಣಿಬೇಕಾ? ದಣಿಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಹೀಗೆ ಉಚಿತಾಸನ ಕೊಟ್ಟಿದ್ದೇನೆ, ಅಷ್ಟು ತೃಪ್ತಿ. ನಿನಗೆ ಏನೇನು ಬೇಕು ಅನ್ನುವುದನ್ನು ನಾವು ಒದಗಿಸುವವರು ಎಲ್ಲ ಬರ್ತಾರೆ. ಸರಿ, ಆದ್ರೆ ಒಂದುಂಟು. ಏನಮ್ಮ? ಯಾವ ಕಾರಣಕ್ಕೂ ಮದುವೆಯ ಆರಂಭದಲ್ಲಿ ಪುರೋಹಿತರು ಹೆಣ್ಣಿನ ಮನೆಯವರೇ ಆಗಬೇಕು ಅಂತ ಒಂದು ಕ್ರಮ. ಹೌದು. ಮದುವೆ ಆದ ಮೇಲೆ ಗಂಡಿನ ಮನೆಯ ಪುರೋಹಿತರು ಮತ್ತೆ ಯಾರಾದ್ರೂ ಆಗ್ತದೆ, ಆದ್ರೆ ಪ್ರಾಥಮಿಕವಾಗಿ ಪ್ರಥಮವಾಗಿ ಮದುವೆ ಆಗುವಾಗ ಮತ್ತೆ ಮದುವೆ ಎನ್ನುವುದು ವಧುವಿನ ಮನೆಯಲ್ಲೇ ಆಗಬೇಕು. ಅದು ಆದ್ರೆ ಒಳ್ಳೇದಲ್ವಾ? ಕ್ರಮವೇ ಹಾಗೆಲ್ಲ. ವಧುಗೃಹ ಪ್ರವೇಶ ಅದೆಲ್ಲ ಇರುವುದು, ಕ್ರಮಗಳೆಲ್ಲ ಇರುವುದು ಹೆಣ್ಣಿನ ಮನೆ. ವರನ ಮದುವೆಯಲ್ಲಿ ಮನೆಯಲ್ಲಿ ಮದುವೆ ಆದ್ರೆ ವರ ಮನೆಯಿಂದ ಹೊರಗೆ ನಿಲ್ಲಬೇಕು ಅಂತ ಒಂದು ಮಾತು. ಹಾಗಾಗಿ ನಾನು ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಒಳ್ಳೆ ಪಂಡಿತರವರು. ಹೌದಾ? ಅಂದ್ರೆ ಸ್ವಲ್ಪ ಗಡಿಬಿಡಿ ಮನುಷ್ಯ. ಮತ್ತೆ ಬ್ರಾಹ್ಮಣರಿಗೆ ಎರಡೆರಡು ಕಾರ್ಯಕ್ರಮ ಒಪ್ಪಿಕೊಂಡು ಇಲ್ಲಿ ಯಾರ ಮರ್ಯಾದೆ ತೆಗೆಯುವುದು? ಹೊತ್ತಿಗೆ ಸರಿಯಾಗಿ ಬರ್ಲಿಕ್ಕೆ ಸಂಕಟ. ನಿನ್ನೆ ಗೋಧೋಳಿ ಲಗ್ನಕ್ಕೆ ಯಾವುದೋ ಒಂದು ಹಾಗೆ ಇರ್ಬೇಕಿತ್ತು. ಎಂತದು? ಹಾಗಾಗಿ ಇವತ್ತು ಗೋಧೋಳಿ ಲಗ್ನ ಅಲ್ಲ, ಎಲ್ಲಿ ಎರಡೆರಡು ಕಾರ್ಯಕ್ರಮ ಒಪ್ಪಿಕೊಂಡಿದ್ದಾರೆ. ನಿಮ್ದೇನು ಕೈ ಕಂಬ ಇದು? ಹಾಗಲ್ಲ, ಕೈ ಕಂಬಾದದ್ದು. ನೀವು ಬಂದಿದ್ದೀರಲ್ಲ, ಹಾಗೆ ಕೈ ಕಂಬದಲ್ಲಿ ನಿಲ್ಲಿಸಿದ್ದು. ಹೌದು. ಅಲ್ಲ ಪುರೋಹಿತರೆ, ಇವನನ್ನು ತಗೊಂಡೋಗಿ ಕಿಂಡಿ ಕಂಬದಲ್ಲಿ ನಿಲ್ಲಿಸುವ. ನಿಮಗೆ ಏನಾಗಿದೆ? ಏನು? ನೀವು ಈ ಆಸ್ಥಾನದ ಪುರೋಹಿತರು ಹೌದಾ? ಹೌದು. ನಿಮಗೆ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಹೇಳಲಿಕ್ಕುಂಟ. ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಾದಾಗ ನಿಮಗೆ ಒಂದು ಬೇಗ ಬರಬೇಕು ಅಂತ ಅಷ್ಟು ಗೊತ್ತಾಗುದಿಲ್ವಾ? ಬೇಗ ಬರ್ಬೇಕಂತೇಳಿ ನಾನು ಹೊರಟಿದ್ದೆ. ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ಬರುವ ಅಂತೇಳಿ ಬಚ್ಚಲ ಮನೆಗೆ ಹೋದಾಗ ಬಚ್ಚಲ ಮನೆಯಲ್ಲಿ ಅಂಡೆ ಮಾತ್ರ ಇತ್ತು, ನೀರು ಇರಲಿಲ್ಲ. ಹೌದಾ? ಅಂಡೆ ಮಾತ್ರ. ನಿಮ್ಮ ಮನೆಯಲ್ಲಿ ನೀರಿನ ಸಮಸ್ಯೆ ಬಂತ? ಅದು ಇನ್ನು ಮನೆ ಮನೆಗೆ ನೀರು ಬರ್ತದೆ ಸಮಸ್ಯೆ. ಮನೆಗೆ ನೀರು ಬರ್ತದೆ, ಅದಕ್ಕೆ ತಿರು ಇದೆಲ್ಲ ಸ್ವಲ್ಪ ಸಮಯ ಹೋಗ್ಲಿ, ಆಮೇಲೆ ನೋಡು ವ್ಯವಸ್ಥೆ ಮಾಡುವ. ಇದೀಗ ಏನ್ ಮಾಡಿದೆ, ಹೆಂಡತಿಯನ್ನು ನಾನು ಕರೆದೆ. ಹೆಂಡತಿಯನ್ನು ಕರೆದು ಒಂದು ಕೊಡಪಾನ ನೀರು ತಕೊಂಬ ಅಂತ ಹೇಳುವಾಗ ಅವಳು ಮೊದಲೇ ಸ್ವಲ್ಪ ಓರೆ ಕಣ್ಣು, ಅವಳು ಮಿಳ್ಳೆ ಕಣ್ಣು ಅಂತ ಹೇಳು. ಅವಳು ಕೊಡಪಾನ ಇಟ್ಕೊಂಡು ಬಾವಿ ಕಟ್ಟೆ ಹತ್ರ ಹೋದವಳು ದಂಡೆಗೆ ಕಾಲಿಡದೆ ಬಾವಿಯೊಳಗೆ ಕಾಲಿಟ್ಟದು. ಉಳುಂಕ ಹೆಂಡತಿ ಬಾವಿಗೆ ಬಾವಿದು. ಯಾರು ದಾರಿಲಿ ಹೋಗುವ 4 ಮಾಣಿಗಳು ಹೇಳಿದ್ರು, ಬಟ್ರೆ ಇಲ್ಲಿ ಬಾವಿಯೊಳಗೆ ನೀರ್ನಾಯಿ ಉಂಟು ಅಂತ ಹೇಳಿ. ಹೌದಾ? ನೀರ್ನಾಯಿ ಅಂತ ನಾನು ನೋಡ್ಲಿಕ್ಕೆ ಬಚ್ಚಲ ಮನೆಯಲ್ಲಿ ಅರ್ಧ ಬಟ್ಟೆ ಹುಟ್ಟಿದೆ, ಅದನ್ನ ಉಟ್ಕೊಂಡು ಓಡಿ ಬಂದು ಬಾವಿಗೆ ಇನ್ನುವಾಗ ನನ್ನ ಹೆಂಡತಿ ಪುಳ್ಕು 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 ಆಗ್ತಾ ಇದ್ದಾಳೆ. ನೀರ್ನಾಯಿ ಅಲ್ಲ ನಿಮ್ಮ ಹೆಂಡತಿ? ನೀರ್ನಾಯಿ ಅಲ್ಲ. ಇನ್ನು ಅವಳನ್ನು ತೆಗಿಬೇಕಂತೇಳಿ ಹಗ್ಗದ ನೆನಪಾಗ್ಲಿಲ್ಲ ನನಗೆ, ಪುಳ್ಕ ಕೆಳಗೆ ಹಾರಿದೆ. ಹಾರುವಾಗ ಇವಳು ಮುಳುಗಿ ಮೇಲೆ ಬಂದವಳು, ನಾನು ಹಾರಿದ ಅವಳ ಮಂಡೆಗೆ ಹಾರಿತು. ಆಯ್ತಲ್ಲ, ಹೆಂಡತಿನ ತೆಗೆದ್ರಲ್ಲ. ಮತ್ತೆ ಎಷ್ಟು ಮೇಲ್ ಬಂದೇವು ಅಷ್ಟೇ ಕೆಳಗೆ ಸಾಯಲಿಲ್ಲ. ಅಂತೂ ಇಂತೂ ಮತ್ತೆ ಹುಡುಗರನ್ನೆಲ್ಲ ಕರೆಸಿ ಹಗ್ಗ ಸಹಿತ ನಾವು ಮೇಲ್ ಬಂದು ಸ್ನಾನ ಮಾಡಿದವರೆಗೂ ಇಷ್ಟು ತಡ ಆಯ್ತು. ಮನೆಯಲ್ಲಿ ನೀರಿಲ್ಲದಿದ್ರು ಬಾವಿಯೊಳಗೆ ಬಿದ್ದಾದ್ರೂ ಒಂದು ಸ್ನಾನ ಆಯ್ತು. ಸ್ನಾನ ಆಯ್ತು. ಅಲ್ಲೇ ಮತ್ತೆ ಬಚ್ಚಲ ಮನೆಗೆ ಹೋದೆ ನಾನು ಯಥಾ ಪ್ರಕಾರ. ಹೌದು. ಆಯ್ತು, ಮನೆಯ ಕೆಲಸ ಎಲ್ಲ ಮುಗೀತು ಕಾಣ್ತದೆ. ಹೌದು. ಪುರೋಹಿತ್ರೆ, ನಿಮ್ಮೊಂದು ತಲೆಯಲ್ಲೇ ಒಂದು ಮದುವೆ ಆಗ್ಬೇಕಿತ್ತಲ್ಲ? ನನ್ನ ತಲೆಯಲ್ಲಿ ಮದುವೆ ಆಗುದಾ? ಹೌದು. ನನ್ನ ತಲೆಯಲ್ಲಿ ಮದುವೆ ಆಗುದು. ಚಪ್ರ ಇಲ್ಲೇ ಹಾಕುದಾ? ಚಪ್ರ ಅಲ್ಲಿ ಚಪ್ಪರ ಹಾಕಿದ್ರೆ ಅಲ್ಲ, ನಂದಕ್ಕಾದ್ರೆ ಅರ್ಧ ಕಟ್ಟಿದ್ರಿ, ಕೆಲವರದ್ದು ಅರ್ಧ ಚಂದ್ರಾಕೃತಿ, ಇಡೀ ಚಂದ್ರಾಕೃತಿ ಪೂರ ಬೋಳಾಗಿದ್ದು ಚಪ್ರ ಅಲ್ಲೇ ಹಾಕುದ. ಮತ್ತೆ ಚಪ್ರ ಅಲ್ಲೇ ಹಾಕಿದ್ರೆ ಬಂದವರಿಗೆ ಊಟದ ವ್ಯವಸ್ಥೆ ನನ್ನ ಬಾಯಿಗೆ ಅಂಡೆ ಇಡುದ, ಮೂಗಿನ ಒಟ್ಟಿಗೆ ಕಟ್ಟಿಗೆ ಹಾಕುದ, ಊಟ ಮಾಡಿದವರು ಎಂಜಿಲಲ್ಲಿ ನನ್ನ ಕಿವಿ ಒಟ್ಟಿಗೆ ಹಾಕುದ, ಎಲ್ಲ ವ್ಯವಸ್ಥೆ ಮಾಡಬಹುದು. ಕೈ ತೊಳೆಯುವ ವ್ಯವಸ್ಥೆ ಮಾಡುದು ಎಲ್ಲಿ? ನಿಮಗೆ ಇಷ್ಟು ಮಾಡಿದವರಿಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದೆ, ಅದು ಎಲ್ರಿಗೂ ಸಮಾಧಾನ ಆಗ್ತದೆ ಅಂತ ಇರುದು. ನಿಮ್ಮದು ಎಂತದ್ದು ಪುರೋಹಿತ್ರೆ, ನೀವೆಲ್ಲ ಹೇಗೆ ಬೆರಳು ತೋರಿಸಿದ್ರೆ ಕೈ ನುಂಗುವವರು, ಹೌದು, ಎಲೆ ತೋರಿಸಿದ್ರೆ ಮರ ತಿಳಿಯುವ. ಕೈ ನುಂಗುವವ್ರದ್ದು ಕೆಲವರದ್ದು ಗಂಟು ದೊಡ್ಡದುಂಟಲ್ಲ, ಗಂಟಲೊಳಗೆ ಹೋಗುದಿಲ್ಲ. ಕಾರ್ಯಕ್ರಮ ಅಂತ ಹೇಳಿದ್ರೆ ಕಾರ್ಯಕ್ರಮ. ನಿಮ್ಮ ಮುಖದಲ್ಲಿ ಅಂದ್ರೆ ಅದೇ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ ನಾನು. ಹೌದಾ? ಕಾರ್ಯಕ್ರಮ ಅಲ್ಲಿ ಏನ್ ನಡೀತೆ ಅಂತ ಯಾರು ನೋಡ್ಲಿಲ್ಲ. ಇಡೀ ಊಟದ ಗದ್ದಲದಲ್ಲೇ ಬಂದವರು ಅರ್ಧ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಿರು. ಊಟದ ಒಂದು ಸಮಸ್ಯೆ ಬಿಟ್ರೆ ಕಾರ್ಯಕ್ರಮವನ್ನು ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಊಟ ಉಂಟು ಅಂತ ಹೇಳಿದ್ದೆ ತಡ. ಈ ವೇದಿಕೆಯಲ್ಲಿದ್ದವರು ಕುಡಿದು ಬಂದು ಹೋದದು ಬಿಟ್ರೆ ವೇದಿಕೆಯಲ್ಲಿ ಏನಾಗ್ತದೆ ಯಾರು ಇಲ್ಲ. ಊಟದಲ್ಲೇ ಸಾಲು ಕೆಲವು ಸಲ ಕಾರ್ಯಕ್ರಮ ಆಗುದೇ ಅದು ಹೇಗೆ. ಅಲ್ಲೆಲ್ಲ ಕೂತಾಗ ಈ ಜೇನುಗೂಡಿದ ಜೇನ್ನೊಣಗಳು ಹೊರ ಬಂದಾಗೆ ಗುಯ್ 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 ಅಂತ ಅವ್ರವರೇ ಮಾತಾಡಿಕೊಂಡದ್ದು, ವೇದಿಕೆಯಲ್ಲಿ ಮಾತಾಡಿದ್ದು ಯಾರು ಲೆಕ್ಕ ತಗೊಳ್ಳಿಲ್ಲ. ಹಾಗೆ ಅಲ್ಲಿ ಚೌಕಿಯಲ್ಲಿ ಹೋಗಿ ಕೆಲವರು ಚೊರೆ ಮಾಡ್ತಿದ್ರು. ಎಂತ ಮಾರೆ ಊಟ ಆಟ ಯಾರಿಗೆ ಬೇಕು ಅಂದ್ಕೊಂಡು. ಒಂದು ಕಾರ್ಯಕ್ರಮ ಅಂತ ಆದ ಬಳಿಕ ಊಟ ಇರ್ತದೆ, ಊಟ ಅಂತ ಆದ ಬಳಿಕ ಊಟ ಮಾಡುವವರ ಸಂಖ್ಯೆಯೂ ಇರ್ತದೆ. ಹಾಗಲ್ಲ, ನಿಮ್ಮ ಶ್ರೀಮುಖದಲ್ಲಿ ನಿಮ್ಮ ಜವಾಬ್ದಾರಿಯಲ್ಲಿ ಒಂದು ಮದುವೆ ಆಗಬೇಕಾಗಿತ್ತು. ಈಗ ಮದುವೆ ಯಾರಿಗಂತ ಬೇಡವೆ? ನಿಮಗೆ ಓಲೆ ಬಂದು ತಲುಪಲಿಲ್ವಾ? ಅದನ್ನು ಓದುವಷ್ಟು ಪುರುಸೋದಿಲ್ಲ. ಮನೆಗೆ ಇಷ್ಟಿಷ್ಟು ಬರ್ತದೆ, ನಾನು ಓದಲೇ ಇಲ್ಲ. ಯಾವ್ದು ಮನೆಯಲ್ಲಿ ಮದುವೆ ಅಲ್ವಾ?
ಮನೆಯಲ್ಲಿ ನನ್ನ ಮನೆಯಲ್ಲಿ ಮದುವೆ ಇಲ್ಲ. ಹಾಗಲ್ಲ, ಈ ಮನೆಯಲ್ಲಿ ಮದುವೆ. ಈ ಮನೆಯಲ್ಲಿ ಮದುವೆ? ಹೌದು. ಯಾರಿಗೆ? ನಿಮಗೆ? ನೋಡಿದವರು ಏನೇ ನಿಮಗೆ ಉಮೇದ್ ಇರ್ಬೋದು, ನೋಡಿದವರು ಏನು ಹೇಳಿ ಯಾರು? ಎಂತದ್ದು ಪುರೋಹಿತ್ರೆ, ನನ್ನ ಕೊರಳು ನೋಡುವಾಗ ಗೊತ್ತಾಗುದಿಲ್ಲ. ಅದು ಇದ್ರೂ ಆಗ್ತದೆ, ತೊಂದರೆ ಇಲ್ಲ. ಏನು ಹಾಗಲ್ಲ, ನನಗಲ್ಲ, ನನ್ನ ಮಗಳಿಗೆ ಮದುವೆ. ಮಗಳು ಮೊನ್ನೆ ಹುಟ್ಟುವಾಗ ಇಷ್ಟೇ ದೊಡ್ಡದಿದ್ರಲ್ಲ. ಬಹುಶಃ ನೀವು ಬೆಳೆದೇ ಇದ್ರಿ ಕಾಣ್ತದೆ. ಯಾಕೆ? ಮತ್ತೆ ಎಂತದ್ದು ಹುಟ್ಟುವಾಗ ಅಷ್ಟೇ ದೊಡ್ಡದಿರುವುದು. ನಾನು ನೋಡ್ಲಿಲ್ಲ, ನನಗೆ ಯಾರು ಕನ್ನಡಿ ತೋರಿಸಲಿಲ್ಲ. ನಾನು ಹೇಗೆ ಪರಮಾತ್ಮ ನಿಮ್ಮನ್ನು. ಹಾಗಾಗಿ ಮಗಳಿಗೆ ಮದುವೆ. ಅಷ್ಟು ಬೇಗ ಬೆಳೆದಿದ್ದಾಳೆ. ಹೌದು, ಮಗಳು. ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತ ಹೇಳಿದ್ರೆ ಹಾಗೆ ಅಲ್ವೇ? ಹೇಗೆ? ಬಾಳೆಯ ಬಾಳು ಬಾಳೆ ಹಾಗೆ ಅಲ್ವೇ? ಬಾಳೆಯ ಹಾಗೆ. ಹೌದೌದು. ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತಂದ್ರೆ ಬಾಳೆ ಗಿಡದ ಹಾಗೆ. ಹೌದೌದು. ಒಂದು ಗೊನೆ ಹಾಕ್ತಾ ಮತ್ತೆ ಕಡಿದು ಬಿಸಾಕುದೆ. ಅದು ಬಾಳೆ ಗಿಡವನ್ನು ಮಾತ್ರ. ಅದೇ ಹೇಳಿದ್ದಾನೆ. ಹಾಗಾಗಿ ಹೇಳಿಗ ಹುಡುಗ ಎಲ್ಲಿಯವ, ಕುಲ ಗೋತ್ರ ಸಂಪನ್ನ, ವಿದ್ಯಾ ಬುದ್ಧಿ ಐಶ್ವರ್ಯ ಇತ್ಯಾದಿಗಳು, ಯೋಗ್ಯತೆ ಗನಸ್ತಿಗೆ ಎಲ್ಲ ಸರಿ ಉಂಟಾ? ಎಲ್ಲಿಯವ ಹುಡುಗ? ಪಾತಾಳದವ. ಎಲ್ಲಿ? ಪಾಪದವನ? ಪಾತಾಳದವ ಅಂತ. ಪಾತಾಳದಲ್ಲಿ? ಹೌದು. ನಾಗ ಸಂತತಿ? ನಾಗ ಸಂತತಿ ಅಲ್ಲ, ನಮ್ಮ ಸಂತತಿ. ಹಾಗಾಗಿ ಹುಡುಗ ಬಂದಿದ್ದಾನೆ, ಹುಡುಗ ಸಭೆಯಲ್ಲಿದ್ದಾನೆ. ಒಮ್ಮೆ ನೋಡಿ. ಎಲ್ಲಿದ್ದಾನೆ? ಒಂದು ತಿರುಗು ಹಾಕಿ ನೋಡಿ, ನೋಡುವ. ಒಂದು ಸುತ್ತಾಕಿ. ಎಂತದ್ದು ಪುರೋಹಿತ? ಓ ಪುರೋಹಿತ್ರೆ, ಅಲ್ಲ ನಮ್ಮ ಹುಡುಗಿಗೆ ತಲೆದಿಂಬಿಗ ಇವ. ಅವನನ್ನು ಮದುವೆ ಆದ್ರೆ ಇವಳು ಅವನನ್ನು ಹೊತ್ತುಕೊಂಡು ತಿರುಗಬೇಕು ಅಂತ ಹೇಳಿದ. ಬಟ್ಟೆ ಹಾಕಿದ್ದು ನೋಡುವಾಗ ಸ್ವಯಂ ಸೇವಕನಾಗೆ ಕಾಣ್ತಾನೆ. ಅಲ್ಲ, ನೀವ್ ಯಾಕೆ ಪೂರ್ತಿ ತಕೊಳ್ಳುದು? ನೀವು ಒಂದು ಅರ್ಧ ತಕೊಳ್ಳಿ. ಅರ್ಧ ಯಾವುದು ಅಂತ ಬೇಡವೆ? ಸುತ್ತು ಅರ್ಧ ತಕೊಳ್ಳಿ. ಚಿಹ್ನೆ ಬದಲಾಗಬಾರ್ದಲ್ಲ. ಹಾಗಲ್ಲ, ಗಂಡು ಗಂಡೆ ಕಲ್ಲು ತುಂಡೆ, ಪಂಚಾಂಗ ಗಟ್ಟಿ, ಎರಡು ಮಾತಿಲ್ಲ, ಒಂದೆರಡು ಶಬ್ದ ಮಾತಾಡೋಣ. ಈ ಹುಡುಗ ಸ್ವಲ್ಪ ದುರಂಕಾರಿ ಅಂತ. ಯಾಕೆ? ಒಂದು ಪುರೋಹಿತರು ಬರುವಾಗ ಎದ್ದು ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳುವಷ್ಟು ಸಾಮಾನ್ಯ ಒಂದು ಪ್ರಜ್ಞೆಯೂ ಬೇಡವೆ, ಸಾಮಾನ್ಯ ಜ್ಞಾನವೂ ಬೇಡವೆ? ಈಗಿನ ಹುಡುಗರಲ್ವಾ ಸ್ವಾಮಿ? ಹೌದು. ಹುಡುಗರು ಅಂತ ಹೇಳಿದ ಬಳಿಕ ಸ್ವಲ್ಪ ಆಚೆ ಈಚೆ ಇರ್ತದೆ, ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಅಷ್ಟೇ ಹೊಂದಾಣಿಕೆ. ಅವರು ಬರುವ ಒಂದು ಚಂದವನ್ನು ನೋಡಿದ್ರೆ ಹೊಂದಾಣಿಕೆ ಯಾಕಮ್ಮ, ನಾಲ್ಕು ಬೈದು ಕಳಿಸುವಂತ ಆಗ್ತದೆ ಅಷ್ಟೇ. ಅನ್ಯಾಯಲ್ಲಿ ಬ್ರಾಹ್ಮಣರನ್ನು ಕಂಡಾಗ ನಮಸ್ಕರಿಸಬೇಕು ಎನ್ನುವಂತಹ ಪ್ರಾಥಮಿಕ ಪ್ರಜ್ಞೆ ಇಲ್ಲದವರು ನಾವೇನಲ್ಲ. ಹಾಗಾದ್ರೆ ಕಾರಣವೇನು? ನಾನು ಕುಳಿತ ಪೀಠ ಯಾವುದು ಗೊತ್ತುಂಟಾ? ಮರದ್ದು. ಮದುಮಗ ಕುಳಿತುಕೊಳ್ಳುವ ಪೀಠ. ಸರಿ. ಬರುವಾಗಲೇ ಹೇಳಿದ್ದಾರೆ, ಏನು? ಇದರಲ್ಲಿ ಕೂತ ಮೇಲೆ ತಗೊಳ್ಳಿಕ್ಕೆ ಮಾತ್ರ, ಕೊಡ್ಲಿಕ್ಕಿಲ್ಲ ಅಂತ. ಎಲ್ಲರನ್ನು ಹಾಗೆಯಾ? ನಮಸ್ಕಾರವನ್ನು ಮಾತ್ರ. ಹೇಗೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಸೌಖ್ಯವೇ? ಆಯ್ತು. ಇವರನ್ನು ಮದುವೆಗೆ ಬರ್ಲಿಕ್ಕೆ ಹೇಳಿದ್ದ? ಮೊದಲೇ ಹೇಳಿಲ್ವಾ? ಜನ ಒಳ್ಳೆಯವರೇ, ಸ್ವಲ್ಪ ಗಡಿಬಿಡಿ ಅಷ್ಟೇ. ಗಡಿಬಿಡಿ? ಎಂತದ್ದು ಗಡಿಬಿಡಿ? ಗಡಿಬಿಡಿ ಆಗ್ಬೇಕಾದವ ನಾನು. ಏನಯ್ಯ? ಮದುಮಗ ನಾನು. ಏನು ಮತ್ತೆ ಹೆಂಡತಿ ಮಕ್ಕಳಿದ್ದಾವ, ಮದುವೆ ಆಗ್ಲಿಕ್ಕೆ ಬರ್ತಾನೋ? ಒಂದು ಕೇಳುವ ಕ್ರಮ ಇಲ್ವಾ? ಎಂತದ್ದು ಕ್ರಮ ನಿಮ್ಮದು? ಎಂತದ್ದು ಪುರೋಹಿತ್ರೆ, ಈಗ ನಿಮಗೆ ಒಂದು 4-5 ಆಗಿದೆ ಅಂತ ಅವರಿಗೆ ಹಾಗ. ನನಗೆ ಮಕ್ಕಳಾಗಿದೆ 4-5. ನಾವೆಲ್ಲ ಹಾಗೆಲ್ಲ ಬೇರೆ ಮದುವೆದಲ್ಲಿ ಒಂದೊಂದು ಮದುವೆ ಆಗುದು ಅಂತ ಕೆಲಸವ ನಮಗೆ. ಒಂದು ಗಡಿಬಿಡಿಯಲ್ಲಿ ಕೇಳಿದೆ, ಆಗ್ಲಿಲ್ಲ ಅಂತ ಹೇಳಿ ಮುಗೀತಲ್ಲ. ಆಗಲಿಲ್ಲ ಚೊರೆ ರಕ್ಕಸ ಇವ. ಹೋಗಿ, ಹೇಗೆ ಕ್ಷೇಮವಾಗಿದ್ಯಾ? ಕ್ಷೇಮ ಇಲ್ಲದ ಬರ್ಲಿಕ್ಕೆ ಆಗ್ತದೆ ಇಲ್ಲಿವರೆಗೆ? ಒಂದು ಕೇಳಿದ ಪುಣ್ಯಾತ್ಮ, ಒಂದು ಶಿಷ್ಟಾಚಾರ ಸಂಪ್ರದಾಯ ಇಲ್ವಾ? ಹೋಗಲಿ, ಹುಷಾರಿದ್ದವರು ಮಲಗಿರ್ತಾರೆ, ಹೋಗ್ಲಿ ದಮ್ಮು ಕೆಮ್ಮಿನವರು ಮಲಗಿರ್ತಾರೆ, ಇವರು ಗುಳಿಗೆ ನುಂಗ್ತಾ ಇದ್ದಾರೆ, ಅವರು ಕಷಾಯ ತಗೊಳ್ತಾ ಇದ್ದಾರೆ, ಇವರು ಗುಳಿಗೆ ನುಂಗುವಾಗ ಅವ್ರ ಹತ್ರ ಕೇಳುದು, ಹೇಗೆ ಸೌಖ್ಯ ಇದ್ದೀರಾ? ಒಂದು ಕೇಳುವ ಕ್ರಮ. ಈಗ ನಿಮಗೆ ಯಾವುದು, ಗುಳಿಗೆ ಕಷಾಯ? ಎರಡನ್ನು ಮಿಶ್ರಣ ಮಾಡಿ ನೀನು ಕೊಡ್ತೇನೆ ನಾನು. ಒಂದು ಕೇಳಿದ ಪುಣ್ಯಾತ್ಮ. ಆಯ್ತು, ಸಿಟ್ಟಾಗ್ಬೇಡಿ. ಆಯ್ತು ಬಿಡಿ. ಮದುವೆಯಲ್ಲಿ ಗಲಾಟೆ ಆಗ್ಬಾರ್ದು. ಹೋಗ್ಲಿ, ಹುಡುಗಿ ಹತ್ರ ಅಭಿಪ್ರಾಯ ಕೇಳಿದ್ದೀರಾ? ಯಾಕೆ, ನನ್ನ ಮಗಳಲ್ವಾ? ಆದ್ದರಿಂದ ಕೇಳಿದ್ದೀರಾ ಅಂತ ಹೇಳಿದ್ರು ಅವಳು. ಎಂತದ್ದು? ಅವಳು ಮೊದಲು ಯಾರಿಗಾದ್ರೂ ಮಾತು ಕೊಟ್ಟು ಆಮೇಲೆ ಅದು ಇವನಿಗೆ ಹೆಚ್ಚು ಕಮ್ಮಿ ಆಗಿ ಇವನಿಗೆ ಗೊತ್ತಾಗಿ ಇವನೆಲ್ಲಾದ್ರೂ ಹಗ್ಗ ತಗೊಂಡು ಹೋದ್ರೆ ಏನು ಪುರೋಹಿತ್ರೆ, ನಿಮ್ಮ ಶಿಷ್ಯ ಅಲ್ವ ಅವಳು? ಯಾರು ಹಗ್ಗ ತಗೊಳ್ಳೋದು? ಯಾರು ನೀವು? ಅದೊಂದು ನಿರೀಕ್ಷೆ ಮಾಡಿದ್ರು ನಾವು ತಗೊಳ್ಳುವ ಪ್ರಶ್ನೆ ಇಲ್ಲ. ನಾವು ಯಾರನ್ನಾದ್ರೂ ಕೊಲ್ತೇವೆ. ಪುಣ್ಯಾತ್ಮ, ಮೊನ್ನೆ ಇಡೀ ಪ್ರಚಾರ ಆಗಿತ್ತು, ಏನಂತ? ಅವ ಹಗ್ಗ ತಗೊಂಡು ಹಾಡಿಗೆ ಹೋಗಿದ್ದ ಅಂತೇಳಿ. ಮತ್ತೆ ನೋಡಾಗ ಅವರ ದರ ತಪ್ಪಿಸಿಕೊಂಡಿತ್ತು, ಇಟ್ಕೊಂಡು ಬರ್ಲಿಕ್ಕೆ ಹೋದದ್ದವ. ಎಂತ ಮಾತಾಡ್ತೀನಿ. ಹೋಗ್ಲಿ, ಹುಡುಗಿಯನ್ನಾದ್ರೂ ನೋಡಿದ್ಯಾ? ಸ್ವಾಮಿ, ನಾನು ಅತ್ತೆಯನ್ನು ನೋಡಿದ್ದೇನೆ, ಹುಡುಗಿಯನ್ನು ತೋರಿಸ್ಲಿಲ್ಲ. ಹುಡುಗಿ ನೋಡ್ಲಿಲ್ಲ. ಹುಡುಗಿ ಹೇಗಿದ್ದಾಳೆ ಅಂತ ತೋರಿಸ್ತೀನಿ, ನೀನ್ ಮದುವೆ ಆಗ್ತೀಯಾ? ಅಲ್ಲ, ಅದು ಮತ್ತೆ ಆಲೋಚನೆ ಮಾಡ್ಬೇಕು. ಮೊದಲು ಹುಡುಗಿ ಹೇಗಿದ್ದಾಳೆ ಅಂತ ಗೊತ್ತಾಗಬೇಕಲ್ಲ.
ಹೇಗಿದ್ರು ಸೊಂಟ ಒಂದು ಹಾಗೆ ಇರ್ತದಲ್ಲ. ಅಲ್ಲ, ಸೊಂಟ ಒಂದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಂಡಿರ್ತದೆ. ಸ್ವಾಮಿ, ಇಲ್ಲಿ 3 ವಿಚಾರ ಆಲೋಚಿಸಬೇಕು. ಯಾವುದು? ಒಂದು ವೇಳೆ ರೂಪ ಹೀಗಿದ್ದದ್ದೇ ಹೌದು ಅಂತಾದ್ರೆ, ಒಂದು ನಾ ಕೊಟ್ಟಂತಹ ಮಾತು, ಆ ಮಾತನ್ನು ಮೀರುವ ಹಾಗಿಲ್ಲ. ಸರಿ. ಎರಡನೇದು, ನನ್ನ ಹಣೆಯಲ್ಲಿ ಹಾಗೆ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮೂರನೇದು, ಹುಡುಗಿಗೆ ರೂಪ ಬಾಹ್ಯವಾಗಿರ್ಬೇಕಾದ್ದಲ್ಲ, ಇಲ್ಲ, ಅಂತರಂಗದಲ್ಲಿ ಆಂತರಿಕ ಸೌಂದರ್ಯ ಬೇಕು. ಮನಸ್ಸು ಒಳ್ಳೆದಿದ್ರೆ ಸಾಕು, ಮುಖದಲ್ಲಿ ಏನಾಗ್ಲಿಕ್ಕೆ ಉಂಟು. ಸರಿ, ನನಗೆ ಬಹಳ ಸಂತೋಷ ಆಯ್ತು. ಇಂಥ ಹುಡುಗರೇ ಸಿಗ್ಬೇಕು. ಎಂತದು ಕೊಲ್ತಿರವನನ್ನು ಕೊಟ್ಟ ಮಾತನ್ನು ತಪ್ಪಿ ನಡೆಯಲಾರೆ ಅಂತ ಹೇಳ್ತಾನಲ್ಲ, ಅದು ಬೇಕಾಗಿರೋದು ನನಗೆ. ಹೌದು. ಯಾರ ಹುಡುಗಿ ನೋಡ್ಲಿಲ್ಲ? ನೀವು ಹೊಡೆದದ್ದು ಸಂತೋಷದಿಂದ. ಹುಡುಗಿ ನೋಡ್ಲಿಲ್ಲ? ಇಲ್ಲ. ಯಾರು ಆ ಸಭೆಯಲ್ಲಿ ಸೀರೆ ಉಟ್ಟ 4 ಜನ ಹೆಂಗಸರು ಎಂದು ಬಂದು ಆ ಹುಡುಗಿಯ ಮೇಲೆ ಕರ್ಕೊಂಡು ಬನ್ನಿ. ನಿಮ್ಮದು ಅಧಿಕ ಪ್ರಸಂಗ ಹೆಚ್ಚಾಗ್ತದೆ. ಎಂತದ್ದು? ಶೋಣಿತಾಪುರದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ವಾ? ಏನು ಸೀರೆ ಉಡುವುದರ ಬಗ್ಗೆ ಮಾತಾಡುವುದು? ಎಲ್ಲ ಸೀರೆ ಉಡ್ಲಿಕ್ಕೆ ಗೊತ್ತುಂಟು. ನಮ್ಮ ಸಂಪ್ರದಾಯ ಯಾವುದು? ಸೀರೆಯನ್ನೇ ಉಡಬೇಕು. ಆದ್ರೆ ಈಗಿನ ಹೆಂಗಸರಿಗೆ ಸೀರೆ ಉಡುವಷ್ಟು ಪುರುಷೊತ್ತಿಲ್ಲ. ಅದು ತಾಯಿ ಮಗಳು ಒಟ್ಟಿಗೆ ಹೋದ್ರೆ ತಾಯಿ ಯಾರು ಮಗಳು ಯಾರು ಗೊತ್ತಾಗುದಿಲ್ಲ. ಈಗೊಂದು ಆ ವಾದ್ಯದ ಒಂದು ಚೀಲ ಹಾಕೊಂಡು, ಮುದುಕಿಯರು ಕೂದಲು ಕಪ್ ಮಾಡಿಕೊಂಡು, ಎತ್ತರದ ಪಾದರಕ್ಷೆಯನ್ನು ಹಾಕೊಂಡು, ಕೈಲೊಂದು ಚೀಲ ಇಟ್ಕೊಂಡು ಈಗ ಹೊರಟ್ರೆ, ಪುರೋಹಿತ್ರೆ, ಅದು ಎಲ್ಲದಕ್ಕೂ ಅಭಿನಯ ಕೊನೆಯದೇ. ಪಾಪ ಮೊನ್ನೆ ಅವನ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಒಂದು ಹೆಂಗಸು ಹೋಗ್ತಾ ಇತ್ತು, ಇವನು ಹಿಂದಿನ ನೋಡುವ ಚಂದದ ಹುಡುಗಿಯಾಗಿ ಕಂಡಿದ್ದು, ಕೂದಲೆಲ್ಲ ಕಪ್ ಮಾಡಿತ್ತಲ್ಲ. ಮುಂದೆ ಮುಂದಾಗೋದ ಹೆಂಗಸಿಗೆ ಸಿಟ್ಟು ಬಂದು ತಿರುಗಿ ನೋಡಿ ಮನೆಯಲ್ಲಿ ಅಮ್ಮ ಇಲ್ಲ ಅಂತ ಹೇಳುವಾಗ್ಲೇ ಗೊತ್ತಾದದ್ದು ಮುದುಕಿ ಅಂತ ಹೇಳಿ. ಹಾಗಾಗಿ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಾಗುದಿಲ್ಲ. ಆಯ್ತು, ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ನಮ್ಮಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಸೀರೆ ಉಟ್ಟೆ ಬರುವವರು. ಸರಿ, ಹಾಗಾಗಿ ನೀವು ಯಾರು ಬೇಕು ಅವರನ್ನು ಆಯ್ಕೆ. ಹಾಗಾದ್ರೆ ಬೇಡ, ಅವರೆಲ್ಲ ಎದ್ದು ಬರುವಾಗ ತಡ ಆಗ್ತದೆ. ಅವರೇ ಬೇರೆ ಬೇರೆ ಗಲಾಟೆಯಲ್ಲಿ ಹುಡುಗಿ ಬರಲಿ, ಹುಡುಗಿ ಹುಡುಗಿ ಬರಲಿ, ಹುಡುಗಿ ಹುಡುಗಿ ಬರಲಿ. ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ. ಹೇಗೆ ಹುಡುಗಿ? ಹುಡುಗಿ ಬೆನ್ನು ತೊಂದರೆ ಅಲ್ಲ. ನಾನು ಬೆನ್ನು ನೋಡ್ಲಿಕ್ಕೆ ಅದೇನು ಗದ್ದೆ ಅಂಶ? ಹೌದಾ? ನನಗೆ ಮುಖ ತೋರಿಸ. ತಿರ್ಸಮ್ಮ, ತಿರ್ಸೆ ತಿರ್ಸೆ ತಿರ್ಸೆ. ಮುಖ 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 ಅವಂಗೆ 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 ಅಡಿಲಿಯಾ? ಹುಡುಗ ಅಡಿಲಿಯಾ? ಹೇಗೆ? ಹುಡುಗಿಗೆ ಬಾಯಿ ಬರುವುದಿಲ್ವಾ? ಬಾಯಿ ಬರ್ತದೆ. ಒಂದು ಉತ್ತರಾದಿ ದಕ್ಷಿಣಾದಿ ಯಾವ್ದಾದ್ರು ಬಿಡಿ. ಒಂದು ಸಂಗೀತ ಆಡಮ. ಸ್ವಾಮಿ, 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 ಬೇಡ ಬೇಡ, ಇವಳೆ ಇವಳೆ ಎಂತದ್ದು? ಸಂಗೀತ ಕಲಿಸಿದ್ದು ನೀವೇ, ನನಗೆ ಬೇಡ. ಉತ್ತರಾದಿ ಬೇಡ ಬೇಡ ಬೇಡ. ಈಗ ಪಶ್ಚಿಮಕ್ಕೂ ಕೈ ಹಾಕ್ತಾ ಇದ್ದಾಳೆ ಅವಳು. ಮಗಳು ಎಂತದ್ದು ಹೇಳ್ತಾಳೆ. ನೀವು ಹಾಡಿದ ಮೇಲೆ ನಾನು ಹಾಡುವುದಿಲ್ಲ. ಹೌದಮ್ಮ, ಅಷ್ಟು ಮಾಧುರ್ಯ ಐತೆ. ಬೇಡ, ಮಾತು ಬರುವುದಿಲ್ವಾ? ಮಾತಾಡಿಸಯ್ಯ. ಹೇಗೆ? ಹುಡುಗ ಅಡ್ಡಿ ಇಲ್ವಾ? ಅಮ್ಮನಿಗಾದ್ರೆ ನನಗಡ್ಡಿ. ಮದುವೆ ಆಗುದು ಅಮ್ಮನ ನೀನಾ? ಅಮ್ಮನ ಒಪ್ಪಿಗೆ ಇದ್ರೆ ನಾನು ಒಪ್ಪಿದ್ರೆ ಅವಳು ಅವಳಿಗೆ ಒಪ್ಪಿಗೆ. ಹಾಗೆ ಹಾಗೆ ಆಯ್ತಲ್ಲ. ಎಂತದ್ದು ಪುರೋಹಿತ್ರೆ, ಏನಾಯ್ತು ನಿಮಗೆ? ಹುಡುಗನಿಗೆ ಬಂದಾಗ ಫಲಾರ ಏನ್ ಕೊಟ್ಟದ್ದು? ನಾನು ಒಳ್ಳೇದು ಇತ್ತಲ್ಲ. ಏನು ಬೇಕಾದದ್ದು ನಮ್ಮಲ್ಲಿ ಯಾವಾಗಲೂ ಇರುವುದು, ಅದೇ ಕೊಟ್ಟದ್ದು. ಹೌದಾ? ಕಡುಬು ಕೊಟ್ಟದ್ದು. ಕಡುಬಿಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಲಿಲ್ವಾ? ಯಾಕೆ ಹಾಕ್ಲಿ? ಹಾಕಿದ್ದಾರ ಗೊತ್ತಿಲ್ಲ, ಅಡುಗೆ ಭಟ್ರ ಹತ್ರ ಕೇಳಬೇಕು. ಹೌದಾ? ಹೌದು. ಅದೇ ಏನೋ ಹಾಕಿರ್ಲಿಕ್ಕಿಲ್ಲ. ಯಾಕೆ? ಅದೇ ಅವ್ನು ನೋಡೋ ಗೊತ್ತಾಗ್ತದೆ. ಅವ್ರು ಅಷ್ಟೊತ್ತಿದ್ರು ಇದು ಮದುವೆ ಮಂಟಪ ಸ್ವಾಮಿ, ಅಲ್ಲಿ ಅವ ಎಂತದ್ದು. ಬನ್ನಿ, ಸಭೆಯಲ್ಲಿ ಇರುವಾಗ ಉಳಿದವರಿಗೆ ಗೊತ್ತಾಗಬಾರದು, ಸೂಚ್ಯವಾಗಿ ನಿಮ್ಮಲ್ಲಿ ಸೂಚಿಸಿ. ಹೌದಾ? ಮದುವೆಗೆ ನಮ್ಮ ಒಪ್ಪಿಗೆ ಉಂಟು. ಸ್ವಾಮಿ, ನಾನು ನೋಡು. ಇದೇನು ಮಾಡುದು? ಇದನ್ನೇನು ಮಾಡಬೇಕು? ಅದನ್ನು ಬಿಳಿ ಬಟ್ಟೆ ನನ್ನ ಮೈ ಮೇಲೆ ಹಾಕಿ ಇದನ್ನು ಹೆಣಕ್ಕಾಗ ರಗಳೆಲ್ಲ. ಬದಲಿ ಬೇಡುವ? ನಕ್ಕು ನೈ ಬೇಡುವ? ಬೇಕಾದ್ರೆ ಮತ್ತೆ ತರಿಸುವ. ಪುಣ್ಯಾತ್ಮ ಹೂಮಾಲ ಇಟ್ಕೊಂಡು ಯಾರಿಗೆ ಅಂತ ಹೇಳಿದ್ರೆ ನಾನೇ ಮಾಡಿ ಸಾಯ್ಲಿ. ಹುಡುಗಿಯ ಕುತ್ತಿಗೆ ಹಾಕ್ಲಿಕ್ಕೆ ನಾನು ಮಂತ್ರ ಹೇಳುವಾಗ ಅಷ್ಟು ಹೇಳಿ.
ಎಂತದು ಹಾವು ಅಂತ? ಇಲ್ಲ, ಮತ್ತೆ ನನಗೆ ಆ ಧ್ವನಿ ಕೇಳಿದ್ರೆ ಆಗುದಿಲ್ಲ. ಯಾರು 4 ಜನ ಮುತ್ತೈದೆಯರು ಬಂದೊಮ್ಮೆ ಈ ಕರಿಮಣಿಯನ್ನು ಮುಟ್ಟಿ. ಬನ್ನಿ 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 ಹಾ ಬನ್ನಿ 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 ಬನ್ನಿ. ಮುತ್ತೈದೆಯರು ಇದೆಲ್ಲ ಹೆಂಗಸ್ರ? ಮುತ್ತೈದೆ ನೀನು. ಅವನಿಗೆ ಸ್ವಾಮಿ, ಅವನಿಗೆ ಬಹುಶಃ ಮುತ್ತು 5 ಅಂತ ಕೇಳಿದಾಗಿರ್ಬೇಕು. ಅವ ಹಿಡ್ಕೊಳ್ಳಿಕ್ಕೆ ಬಂದೋದಿಲ್ಲ. ನನ್ನ ಮನೆ ಬರ್ತಾನೆ ಹೀಗೆ ಅದು. ನೀನು ಮದುವೆ ಆಗಿದೆಯಲ್ಲ? ಮದುವೆ ಆಗಿದೆ ನೀನು? ಯಾರಿಗೆ? ಅವನನ್ನು ನೀನು ಮದುವೆ ಆಗಿದ್ದ? ಯಾವ ಕರ್ಮಕ್ಕ? ಇದನ್ನೇನು ಮಾಡ್ಬೇಕು? ಇದನ್ನೇನು ಮಾಡ್ಬೇಕು? ನೀರಲ್ಲಿ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಕಲಸಿ ಕುಡಿ. ಎಲ್ಲಿ ಆಚಾರ ಮಾರ ಹುಡುಗಿಯ ಕುತ್ತಿಗೆ ಕಟ್ಲಿಕ್ಕೆ ಅದನ್ನು. ಆಯ್ತು, ಅಷ್ಟು ಹೇಳಿ ಸ್ವಾಮಿ. ನಾನು ಮಂತ್ರ ಹೋಗೋದ್ರೆ ಮುಂದುವರಿಸಿದ್ರೆ ಆಯ್ತು. ಕಾಮಿನಿರಲ್ಲಿಗೆ ಸೋಮಸುಂದರಿಗೆ ಆರತಿ ಬೆಳಗಿದರು, ಆರತಿ ಬೆಳಗಿದರು, ಮಂಗಳದ ಆರತಿ ಬೆಳಗಿದರು. ಶೋಭಾನೆ ಎಂತದ್ದು ಸ್ವಾಮಿ ನೀವು? ಏನಮ್ಮ? ಒಂದು ಆರತಿಯನ್ನು ನೀವು ಆರಿಸಿ ಬಿಟ್ರಲ್ಲ, ನೀವು ನಂದಿಸಿದ್ರಲ್ಲ. ಆರತಿ ತಾನೇ ನಂದಿ ಹೋದ್ರೆ ಮಾತ್ರ ಅಪಶಕುನ. ನಾವಾಗಿ ನಂದಿಸಿದ್ರೆ ಅಷ್ಟು ಅಪಶಕುನ ಅಲ್ಲ. ಏನು? ಯಾರಾದ್ರೂ ಇಷ್ಟು ಎಣ್ಣೆ ಹಾಕ್ತಾರ? ಈಗ ಚಳಿ ಪ್ರಾರಂಭ ಆಗಿದ್ದಷ್ಟೇ, ಈಗಲೇ ಇಷ್ಟು ಎಣ್ಣೆ ಹಾಕಿದ್ರೆ ಹೇಗೆ? ಮತ್ತೆ ಹೇಗೆ? ಎಣ್ಣೆ ಚೂರ್ಚೂರೇ ಹಾಕ್ಬೇಕು. ಅವ ನೋಡುದು ನೋಡ, ಅವನ ಅಪ್ಪನಿಗೆ ತಂದು ಕೊಟ್ಟು ಅಭ್ಯಾಸ ಉಂಟು ಅವನಿಗೆ. ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಚಪ್ಪರ ಇಳಿಸಿಕೊಡಿ, ಚಪ್ಪರ ಇಳಿಸಿಕೊಡಿ. ಚಪ್ಪರ ಇಳಿಸಲಿಕ್ಕೆ 80ನೇ ವರ್ಷದ ಕಾರ್ಯಕ್ರಮ ಪೂರ ಮುಗಿದಾದ್ಮೇಲೆ ಅವರಾಗಿ ಇಳಿಸ್ತಾರೆ, ನಮ್ಗೆ ತಲೆ ಬಿಸಿ ಬೇಡ. ಹಾಗಲ್ಲ, ಹುಡುಗ ಹುಡುಗಿಯನ್ನು ಒಂದು ಒಳ್ಳೆಯ 4 ಮಾತಿನೊಂದಿಗೆ ಚಪ್ಪರದಿಂದ ಇಳಿಸಿಕೊಡು. ಹೌದು. ಮದುವೆ ಆಗ್ಲಿಕ್ಕೆ ಪುರ್ಸೊತ್ತಿಲ್ಲ, ಆಗಲೇ ಅಲ್ಲ. ನಮ್ಮ ಮದುವೆಯಲ್ಲೆಲ್ಲ ಹೀಗಿರ್ಲಿಲ್ಲ. ನಮ್ಮ ಮದುವೆ ನಿಮ್ದು ನಮ್ದು ಒಟ್ಟಿಗೆ. ಹಾಗಲ್ಲ, ನನ್ನ ಮದುವೆ ನಮ್ಮ ಕಾಲದಲ್ಲೆಲ್ಲ ಹೀಗಿರಲಿಲ್ಲ. ಈಗಿನ ಏನು ಹುಡುಗರೋ ಏನು ಹುಡುಗಿಯರೋ, ಯಾಕೆ ಪ್ರೀತಿ ಪ್ರೇಮ ಅಂತ ಏನ್ ಜೀವ ಬಿಡ್ತಾರೋ, ನಮ್ಮ ಕಾಲದಲ್ಲೆಲ್ಲ ಇರ್ಲಿಲ್ಲ. ನಾನು 1 ವಾರ ಬಿಟ್ಟು ಹೆಂಡತಿಯ ಮುಖ ನೋಡಿದ್ದು. ಇವರೀಗಲೇ ಮಗಳ ನೋಟದಲ್ಲೇ ನನಗೆ ಮತ್ತೆ ಗುಂಟು ಏನಂತ ಹೇಳಿ. ಒಂದು ಬಸವನ ಹಿಂದೆ ಬಾಲ ಬಂದಾಗಿ ಮತ್ತೆ ಬಸವನಿಗೆ ಮುಂದೆ ಬಾಲ ಇರ್ತದ? ನಾನು ಹಿಂದೆ ಹೇಳಿದ್ದು. ಕೈ ಮುಗಿಯಮ್ಮ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಇವಳಿಗೆ ಕೈ ಮುಗಿದ್ರು. ಸೇರಿದ ಹಿರಿಯರೇ, ಅವಳು ಕಿರಿಯ ಅವಳು. ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ನಾನು ನಮ್ಮ ಮನೆಯ ಯಜಮಾನರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ಯಜಮಾನರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ನೀವೆಲ್ಲರೂ ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ವಿನಮ್ರ ವಿನಂತಿ.
ಹೋಣ ಹೊಡೆದಾಗಿ ಓಡ್ತೀನಿ ನೀನು. ಹಾಂ, ಕೈ ಹೋಗಿ. ಅಂತ ಇಬ್ಬನಿ ಬೀಳುವ ಲಕ್ಷಣ ಉಂಟಾ ಮೇಲೆ? ಚಳಿ ಮುಗಿತದೆ ನಿನ್ನ ಮೇಲೆ ಪೂರ ಕೆಲವು. ಮಳೆ ಬರುವ ಲಕ್ಷಣ ಕಡು ಮಾಡಾಗ್ತಾ ಇದ್ದಾನೆ. ನಾನು ಹೇಗೆ ನಿಂತರೂ ಹೀಗೆ ನಿಲ್ಲು. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ನನ್ನ ಸಹೋದರರಿ ಸಹೋದರಿಯರೇ, ನನ್ನ ಬಂಧುಗಳೇ, ಪ್ರಿಯ ಮಿತ್ರ ಬಂಧುಗಳೇ, ಸಹೋದರರೇ. ನೀವೆಂತದ್ದು ಪ್ರಭಾಷಣ? ಪುಣ್ಯಾತ್ಮ ಇವನಿಗೆ ಏನು ಊಟದ ವ್ಯವಸ್ಥೆ ಮಾಡಲಿಲ್ಲ. ಅಮ್ಮುಂಜೆ ಮುಂಜೆ ಅಮ್ಮುಂಜೆ ಮುಂಜೆ ಅಂತಿದ್ದಾನೆ. ಇಷ್ಟು ದೊಡ್ಡ ಸಭೆ ಯಾವತ್ತೂ ಆಗಲಿಲ್ಲ ಇಲ್ಲಿ. ಇದು ಬಹಳ ಕಷ್ಟಪಟ್ಟು ಸೇರಿಸಿರುವಂತ ಸಭೆ. ನೋಡು, ಕುತ್ತಿಗೆ ಉದ್ದ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಕೇಳುವಾಗೆ ಮಾತಾಡು. ನೀನು ಇಲ್ಲೇ ಜಮ್ಮು ಜಮ್ಮು ಮಾಡಬೇಡ. ಈಗ ಏನು ಅಲ್ಲಿ ಕೇಳ್ಬೇಕು ಅವರಿಗೆಲ್ಲ. ನನ್ನ ಸ್ವರವೋ ಆ ಕಡೆಯಲ್ಲಿ ಕೊನೆಯಲ್ಲಿರುವವರಿಗೆ ಕೇಳಬೇಕು. ಕೇಳ್ಬೇಕು ಅಷ್ಟೇ ಅಲ್ವಾ? ಹೌದು. ನೀವು ಹೇಳಿಕೊಟ್ರೆ ಆಯ್ತಲ್ಲ. ಸೇರಿದ ಹಿರಿಯರೇ, ಆಯ್ತಲ್ಲ, ಮದುವೆ ರದ್ದುಗೊಳಿಸಲಾಗಿದೆ. ಮದುವೆ ಮುಂದೂಡಲಾಗಿದೆ. ಏನಾಯಿತು ಏನಾಯಿತು? ಬದಿಗೆ ಹೋಗುವ, ಏನಿಲ್ಲ ತಿಂಡಿಗೆ ಬನ್ನಿ. ಅಲ್ಲ ಪುಣ್ಯಾತ್ಮ, ಏನಾಯಿತು? ಅಷ್ಟು ಜೋರಾಗಿ ಬೊಬ್ಬೆ ಹಿಡಿದ್ರೆ ಹೇಗೆ? ಮೊದಲೇ ನನಗೆ 2 ಬಾರಿ ಬಲ್ದ ಬದಿಯಲ್ಲಿ ಹೃದಯಾಘಾತ ಆಗಿತ್ತು. ಈಗ ಯಾವ ಬದಿಯಲ್ಲಿ? ಈಗ ಹೊಳೆ ಬದಿಯಲ್ಲಿ. ಮಾತಾಡಿದ್ರೆ ಮಧ್ಯಮ ಸ್ಥಾಯಿಲಿ, ಮಧ್ಯದಲ್ಲಿ ಇವನಿಗೆ ಆಸೆ ಆಗುದು ನೋಡು. ಮಧ್ಯಮ ಸ್ಥಾಯಿಯಲ್ಲಿ, ಮಧ್ಯದಲ್ಲಿ. ಮಧ್ಯ ಅದಲ್ಲ, ಅದಾದ್ಮೇಲೆ ಊಟ ಆದ್ಮೇಲೆ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯ ಅತಿ ಗಣ್ಯರೇ, ಶ್ರಾವಣಿ ಪಾವಣಿಯವರೇ, ಹಾಗೂ ನನ್ನ ಸಹೋದರ ಸಹೋದರಿಯರು ಬೇಕಾ? ಬೇಡ. ನಾನು ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ, ಪುರೋಹಿತರ ಹೆಂಡತಿಯನ್ನೇ ಕರ್ಕೊಂಡು ಹೋಗ್ತೀಯ? ನನ್ನಷ್ಟು ಭಾಗ್ಯವಂತ ಬೇರೆ ಯಾರಿಲ್ಲ. 25 ವರ್ಷದಿಂದ ನಾನು ಪಟ್ಟ ಕಷ್ಟ ಯಾವ ಗಂಡಸಿಗೂ ಬರಬಾರ್ದು. ನಾನು ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯ. ಕರ್ಕೊಂಡೋಗಿ ಪುಣ್ಯಾತ್ಮ, ಕರ್ಕೊಂಡೋಗ್ಲಿಕ್ಕಿಲ್ಲ. ನೀವು ಹೇಳಿಕೊಟ್ಟದ್ದನ್ನು ಹೇಳಲಿಕ್ಕೆ ಮಾತ್ರ. ಪುರೋಹಿತರ ಹೆಂಡತಿ ಅಲ್ಲ, ನಿನ್ನ ಹೆಂಡತಿಯನ್ನು, ನನ್ನ ಹೆಂಡತಿಯನ್ನು ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಮತ್ತೆ ಬೇರೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಆಗ್ತದಾ? ಹೇಳಿದ ಮಾತು. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ನೋಡಿ, ಈ ಸೌಜನ್ಯ ಬೇಕು ಯಾವಾಗ. ಪುರೋಹಿತ್ರೆ, ಇನ್ನು ನಿಮ್ಮ ನಾಲಿಗೆ ಬೀಳ್ಲಿ. ಅದು ನೀನಂತ ಅಲ್ಲಮ್ಮ, ಎಷ್ಟು ಮಂದಿ ಕಾಯ್ತಾ ಇದ್ದಾರೆ. ನಿನಗೆ ಬೇರೆ ಯಾವ್ದಾದ್ರೂ ನಾಲಿಗೆ ಎಲ್ಲಾದ್ರೂ ಬದುಕಿದೆ, ಅದಾದ್ರೂ ಬಿದ್ದು ಹೋಗ್ಲಿ ಎಷ್ಟು ಮಂದಿ. ಆದ್ರೆ ಯಾಕೆ ನೀವು ಅಪಾರ್ಥ ಅದನ್ನ ಅಪಾರ್ಥ ಯಾಕೆ ಮಾಡ್ತೀರಿ? ಒಳ್ಳೆಯ 4 ಆಶೀರ್ವಾದದ ನುಡಿಗಳು ಬರ್ಲಿ. ಅದನ್ನು ಹಾಗೆ ಹೇಳಿದ್ರೆ ಮಾತಾಡುವ ನಾಲಿಗೆಗೂ ಚಂದ ಅಲ್ಲ. ವೇಗವನ್ನು ಕಡಿಮೆ ಮಾಡುವಂತ. ಸ್ವಾಮಿ, ಮದುವೆಯ ಮಂಟಪವನ್ನು ನಾ ಪ್ರವೇಶಿಸಿದ ಕ್ಷಣದಲ್ಲಿ ದೂರದಿಂದಲೇ ನಿಮ್ಮನ್ನು ಕಂಡೆ. ನನ್ನ ಮನಸ್ಸಿನಲ್ಲಿ ನಾನು ತಿಳ್ಕೊಂಡದ್ದು ನೀವು ಸ್ವಲ್ಪ ವಿನೋದ ಪ್ರವೃತ್ತಿಯವರು ಎನ್ನುವ ಹಾಗೆ. ಆ ಕಾರಣದಿಂದ ನಿಮ್ಮಲ್ಲಿ ಒಂದಷ್ಟು ಲಘುವಾಗಿ ನಾ ಮಾತಾಡಿದ್ದೇನೆ ಬಿಟ್ರೆ ಬ್ರಾಹ್ಮಣರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತ ತಾವು ಭಾವಿಸಬಾರದು. ಹೌದು, ಯಾಕಂದ್ರೆ ಗೌರವ ಬೇಕು. ಮದುವೆ ಮಂಟಪ, ಮದುವೆ ಮನೆ ಅಂತ ಹೇಳಿದ್ರೆ ಹಾಗೆ ನಮ್ಮ ಕೂಡು ಕುಟುಂಬವನ್ನು ಒಟ್ಟು ಸೇರಿಸಿ ಸುಖ ಕಷ್ಟಗಳನ್ನು ಮಾತಾಡ್ತಾ ರಾತ್ರಿ ಬೆಳಗ್ಗೆ ಮಾಡಿ ಮಾಣೇಶ ಹುಡುಗಿಗೆ ಮದುವೆ ಮಾಡಿ ಒಪ್ಪಿಸಿಕೊಡದೆ ಒಂದು ದೊಡ್ಡ ಕಾರ್ಯಕ್ರಮ. ಮತ್ತೆ ನಮ್ಮ ಕಷ್ಟದ ವಿಚಾರ ಮಾತಾಡ್ಲಿಕ್ಕೆ ಬರುದಲ್ಲ. ಮತ್ತು ನೀನು ಸ್ವಲ್ಪ ಹಾಗೆ ರಸಿಕ ಅಂತ ಗೊತ್ತಾಯ್ತು. ಹಾಗಾಗಿ ನಾನು ಹಾಗೆ ಮಾತಾಡಿ ಬಿಟ್ರೆ ಮದುವೆ ಮಂಟಪದಲ್ಲಿ ಹೀಗೆಲ್ಲ ಮಾತಾಡಬಾರ್ದು ಅನ್ನೋ ಕಲ್ಪನೆ ನನಗಿಲ್ವಾ? ಬಂದವರು ತುಂಬ ಒಂಚೂರಾದ್ರೂ ಇವತ್ತು ಬಾಯಿ ಬಿಟ್ಟು ನೆಗಾಡಲಿ. ಇವರೆಲ್ಲ ಜೀವನ ಜಂಜಾಟದಲ್ಲಿ ನೊಂದು ಬೆಂದು ಕರಟಿ ಕಮರಿ ಹೋಗಿರೋ ಜೀವನ. ಇವತ್ತಾದ್ರೂ ಬಾಯಿ ಬಿಟ್ಟು ನೆಗಡ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಹಾಗೆ ಮಾಡಿದ್ವಿ. ಹಾಗಾದ್ರೆ ಇದು ಈ ವಿದ್ಯುನ್ಮಾಲಿಯ ಮದುವೆ ಹೀಗೋ ಅಂತ ಕೇಳಿದ್ರೆ ವಿಮರ್ಶೆಗೆ ಇರುವ ವಿಷಯ ಅಲ್ಲ. ಹೀಗೂ ಉಂಟೆ ಅಂತ ಕೇಳಲಿಕ್ಕಿಲ್ಲ, ಹೀಗೂ ಉಂಟು ಅಂತ ಹೇಳಬೇಕು ಅಷ್ಟೇ. ಆದ್ರೆ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣರು. ಹೌದು ಅಲ್ವೇ? ಹೌದಪ್ಪ. ಒಂದು ಹರಿದಾಡುವ ಸರ್ಪ, ಒಂದು ನಡೆದಾಡುವ ಬ್ರಾಹ್ಮಣ. ಸರ್ಪ ಕಚ್ಚಿದ್ರೆ ಒಬ್ಬ ಸಾಯ್ತಾರೆ, ಬ್ರಾಹ್ಮಣ ಶಾಪ ಕೊಟ್ಟರೆ ಇಡೀ ಕುಟುಂಬ ಸರ್ವನಾಶ. ಹೌದು. ಹೊಸಬಾಳ ಹೊಸ್ತಿಲಲ್ಲಿ ನಿಂತು ಹೊಸ ಹೆಜ್ಜೆಯನ್ನಿಡುವುದಕ್ಕೆ ಹಾತೊರೆಯುತ್ತಾ ಇರುವಂತಹ ನೂತನ ವಧುವರರು ನಾವು. ನಿಮ್ಮಂತಹ ಒಬ್ಬ ವೇದಜ್ಞರಾದಂತಹ ಬ್ರಾಹ್ಮಣರ ಒಂದು ಆಶೀರ್ವಾದ ಉಂಟು ಅಂತಾದ್ರೆ 1000 ವರ್ಷಗಳ ಕಾಲ ನಾವು ಸುಖವಾಗಿ ಬದುಕುವುದಕ್ಕೆ ಸಾಧ್ಯ ಉಂಟು. ಆದ್ರಿಂದ ತಾವು ಹರಸಿ ಬೀಳ್ಕೊಡ್ಬೇಕು. ಜಿಯಾ ಮಗಳೇ,
ಬಾಮ್ಮ, ಇವತ್ತು ವಿಶೇಷವಾದಂತ ಸಭೆ. ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆಯುವ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಸೇರಿದಂತಹ ವಿಶೇಷವಾದಂತಹ ಸಭೆಯ ಮಧ್ಯದಲ್ಲಿ ಆ ವೀರ ಪುರುಷನ ಕೈ ಹಿಡಿದೆ ನೀನು. ಕೈ ಹಿಡಿದಂತಹ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟು ಬದುಕು ಮಗಳೇ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿಯಾಗು. ಸುಖ ದುಃಖಗಳೆಂದು ತಪ್ಪಿದ್ದಲ್ಲ, ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದ್ರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ಅವನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನ್ನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಳಾಗಿ, ಪರ ಸುಖಕ್ಕೆ ಕಾರಣನಾಗಿ, ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ. ಆದರ್ಶ ಮಾತೆಯಾಗಿ ಬದುಕು, ಆದರ್ಶವಾದೇವಿ. ಸ್ವಾಮಿ, ನೋಡಿದ್ರ ಹಿಂದೆ ಕೂತವರೆಲ್ಲ ಒಬ್ಬರ ಬಾಯಿ ಮತ್ತೊಬ್ಬರ ಕಿವಿಯಲ್ಲಿ ಉಂಟು. ಅವರ ಕಿವಿಯಲ್ಲಿ ಜೇನುತುಪ್ಪ ಸುರಿತಾ ಉಂಟು. ನಕ್ಕಲಿಕ್ಕೆ ಹಾಗಲ್ಲ ಸ್ವಾಮಿ, ಅವರವರು ಮಾತಾಡುವುದನ್ನು ಕಿವಿ ಕೊಟ್ರ ನನಗೆ ಕೇಳ್ತಾ ಉಂಟು. ಏನು? ಬ್ರಾಹ್ಮಣರಿಗೆ ಪಕ್ಷವಾತ ಆಗಿದೆ ಅಂತ. ಇನ್ನೆಲ್ಲವನ್ನು ಆಯ್ತು, ಅದೊಂದು ಆಗ್ಲಿಕ್ಕೆ ಏನು ಬಾಕಿ ಉಳಿದಿದೆ. ಯಾವುದು? ಭೇದ ಭಾವ. ಹಾಗೆ ಯಾಕೆ? ಆಶೀರ್ವಾದ ಕೇಳಿದ್ದು ಹುಡುಗ, ಸರಿ, ಇವರು ನೀವು ಕೊಟ್ಟದ್ದು ಹುಡುಗಿಗೆ. ಹಾಗಾದ್ರೆ ನಮ್ಮ ಹುಡುಗನಿಗೆ ಏನು ಇಲ್ವಾ ಅಂತ ಅವರಿಗೊಂದು ಅನುಮಾನ. ನಿಜವಾಗಿ ನಿನ್ನ ಹೃದಯ ಶ್ರೀಮಂತಿಗೆಯನ್ನು ಕಂಡು ನಾನು ಸಂತುಷ್ಟನಾಗಿದ್ದೇನೆ. ಸರಿ, ಸಂತೋಷ ಆಯ್ತು ನನಗೆ. ಆಗ ಅವಳ ಹತ್ರ ಮಾತಾಡುವಾಗ ಏನಿಷ್ಟು ಅವಸರ ಅಂತ ಹೇಳಿದೆ ನಾನು. ಈಗೊಮ್ಮೆ ಸರಿಯಾಗಿ ನೋಡು, ಎಷ್ಟು ಚಂದ ಇದ್ದಾಳೆ. ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಹುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಮುದ್ದು ಮುದ್ದಾದ ನಗುವು, ಅರಸಿಗನಿಗೂ ಬಿಟ್ಟಿಲ್ಲಾರದಂತ ಅಪ್ರತಿಮ ಸೌಂದರ್ಯವತಿಯ ಕೈ ಹಿಡಿದ ಶುಭಗಳಿಗೆ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ. ಪ್ರೇಮಮಯ ಜೀವನವು, ಆನಂದದ ಸಾಗರವು, ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ. ಕಾಮಿತಾರ್ಥವ ನೀವ ದೇವನೊಲುಮೆ ಇರಲಿ, ಸಜ್ಜನರ ಒಡನಾಟ ಬಾಳಿನುದ್ದಕ್ಕಿರಲಿ, ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ. ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ನಿಜ ಬಂಧು ಬಾಂಧವರ ಬಳಕೆ ಇರಲಿ. ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ನುಡಿಮುತ್ತುಗಳ ಇಂಪು ಕೇಳುತ್ತಿರಲಿ. ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ. ದೇವತಾನುಗ್ರಹ ಸದಾ ಇರಲಿ, ದೇವತಾನುಗ್ರಹ ಸದಾ ಇರಲಿ. ಸ್ವಾಮಿ, ತಾವು ವೇದಜ್ಞರಾದಂತಹ ಬ್ರಾಹ್ಮಣರು ಅಂತ ಮತ್ತೆ ನಿರೂಪಿತವಾಯಿತು. ಹಾಗಂತ ನಿಮ್ಮಲ್ಲಿರುವಂತಹ ಎಲ್ಲಾ ಸಂಗ್ರಹಗಳನ್ನು ಕೇಳುವಂತಹ ತಾಳ್ಮೆಯು ವ್ಯವಧಾನವು ನಮಗಿಲ್ಲ. ಇವತ್ತಂತೂ ಇಲ್ವೇ ಇಲ್ಲ. ಹೌದು, ಹಾಗಾಗಿ ತಾವು ಬೇಸರ ಮಾಡಬಾರ್ದು. ಇಲ್ಲಪ್ಪ, ಮದುವೆ ಎಲ್ಲ ಮುಗಿಯಲಿ. ಒಂದು 15 ದಿವಸ ನೀವು ನಮ್ಮ ಪಾತಾಳಕ್ಕೆ ಬರಬೇಕು. ಅಹೋರಾತ್ರಿ ನಿರಂತರ ಇಂತಹ ನುಡಿಮುಕ್ತುಗಳ ಪ್ರವಚನ ಕಾರ್ಯಕ್ರಮ. ಆದರೆ ಒಂದು ಇನ್ನು 135 ಒಪ್ಪಿಕೊಂಡ ಕಾರ್ಯಕ್ರಮವನ್ನು ನಾನು ಮನಪೂರ್ವಕವಾಗಿ ಒಪ್ಪಿಕೊಂಡದ್ದು. ಅದು ಮುಗಿದಾದ ಮೇಲೆ ಮಳೆ ಪ್ರಾರಂಭ ಆಗುವಾಗ ಪಾತಾಳಕ್ಕೆ ಬಂದೇ ಬರ್ತೇನೆ ನಾನು. ಆಯ್ತಾ? ಶುಭವಾಗಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ದಯವಿಟ್ಟು ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ. ಉಳಿದ ಕಾರ್ಯಕ್ರಮಕ್ಕೆ ಮಧುಮಕ್ಕಳು ಒಳಗೋಗ್ತಾ ಇದ್ದಾರೆ. ದಯವಿಟ್ಟು ಇನ್ನು ವಿಶೇಷವಾದ ಕಾರ್ಯಕ್ರಮ ಉಂಟು, ಇನ್ನು ಉತ್ತಮವಾದಂತಹ ಕಥೆ ಉಂಟು. ಆದ್ದರಿಂದ ದಯವಿಟ್ಟು ಊಟ ಮಾಡುವಾಗ ಯಾರು ಗಲಾಟೆ ಮಾಡದೆ ನಿಶಬ್ದ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ, ಕಳಕಳಿಯ ವಿನಂತಿ, ಕಳಕಳಿಯ ವಿನಂತಿ. ನನಗೆ ಉಮೇದಿಲ್ಲ, ನಾನು ಅದನ್ನೆಲ್ಲ ಬಿಟ್ಟಿದ್ದೇನೆ. ಕೆಲವರ ಚೊರೆ ಮಾಡ್ತಾರೆ, ಬೇಡ ಬೇಡ ನೋಡಿ ಅವ್ರು ಏನು ಹೇಳಿ, ಅವರು ಎಂಥದ್ದು ಒಳಗೆ ಬನ್ನಿ ಅಂತ ಹೇಳ್ತಿದ್ರಿ. ಹಾಗಲ್ಲ, ನನಗೆ ಉಮೇದಿಲ್ಲ. ಎಂತದ್ದು ಪುರೋಹಿತ್ರೆ ನೀವು ನಿಮ್ಮ ಕಲ್ಪನೆಯಲ್ಲಿ ಎಂತೆಂಥದ್ದು ಮಾತಾಡಿದ್ರಿ ಭಟ್ರೆ. ಹಾಗಲ್ಲ, ಈಗ ನಿಮಗೆ ಏನಾದ್ರೂ ಕೊಡ್ಬೇಕಾ ಬೇಡವಾ? ಹೌದು, ಈಗ ಇಂಥದ್ದೇ ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗ್ತದಾ? ಆಗುದಿಲ್ಲ. ಒಳ ಬನ್ನಿ ಕೊಡ್ತೇನೆ, ಒಳಗೆ ಬೇಡ, ಹೊರಗಿಂದಲೇ ಕೊಡಿ. ಮತ್ತೆ ಅವರಿಗೆ ಏನಾದ್ರೂ ಕಲ್ಪಿಸಿಕೊಂಡು ಮಾತಾಡಿ. ನಿಮಗೆ ಮುತ್ತು ಆದೀತಾ? ಆದಿತ್ತು ಆದಿತ್ತು, ಅದನ್ನು ಹೊರಗಿಂದಲೇ ಕೊಡ್ತೇನೆ. ಪುತ್ರರೆಲ್ಲರೂ ದೊರದಿ ಮೃತ್ಯು ಒಪ್ಪಿದರೆಂದು ಚಿಲ್ತೆಯ ತಾಳಿ ಯೋಚಿಸಿ ಏನು ಪ್ರಯೋಜನ? ಹಡೆದ ಮಕ್ಕಳನ್ನು ಉಳಿಸಿಕೊಳ್ಳುವ ಭಾಗ್ಯ ದಿತಿದೇವಿಗೆ ಇಲ್ಲವಾಗಿ ಹೋಯಿತು. ಹುಟ್ಟಿದ ಮಕ್ಕಳನ್ನೆಲ್ಲರೂ ಕೂಡ ಸುರಪಾದಿಗಳು ದುಷ್ಟತನದ ಮೂಲಕವಾಗಿ ಕೊಂದು ಕೆಡಹಿದ್ರು. ಮುಂದೆ ಗತಿಯೇನು ಅಂತ ತಿಳಿಯುತ್ತಾ ಇಲ್ಲ. ಭವಿತವ್ಯದ ದಾರಿಯೇನು, ದಾರಿಯೇನು? ಚಿಂತೆ ಬುದ್ಧಿ ಇದಕ್ಕೆ
ಸ್ವಾಧೀನಪಡಿಸಿಕೊಳ್ಳೆ. ಬಲವಂತರು ಯಾರಿಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತರಾಗಬೇಕಾಗಿಲ್ಲ. ದ್ರವೀಣ್ಯವನ್ನು ಕೊಡಿ. ಹೋಗಿ ಬಾ ಅಶ್ವವಾಹನ. ದೇವತೆಗಳಲ್ಲೆಲ್ಲ ಬೆಳಗಿಸಿದ್ದಾರೆ. ದೇವಪೀಠ ಬರಿದಾಗಿದೆ. ಅಲ್ಲಿದ್ದಂತಹ ದೇವತೆಗಳನ್ನೆಲ್ಲ ಹೊಡೆದೊಡಿಸಿದ್ದೇನೋ ಪಾಪಿ. ಕೇಳುವುದಕ್ಕೆ ಯಾರಿಲ್ಲ ಎನ್ನುವ ಹಾಗೆ ಭಾವಿಸಬೇಡುವೋ. ನಿನ್ನೀಗ ಪ್ರಶ್ನಿಸುವುದಕ್ಕೆ ಬಂದವ ಸಾಮಾನ್ಯನಲ್ಲ. ಯಕ್ಷ ರಾಜ ಬೀಜ ನನ್ನ ಪಾಲಿಗಳಿಲ್ಲ. ಮರಳಿ ದೇವತೆಗಳಿಗೆ ಕೊಟ್ಟರೆ ನೀನು ಬದುಕುತ್ತಿ ಮಗ. ಕೊಡುವುದಿಲ್ಲ. ಇಲ್ಲವಾದರೆ ಯಕ್ಷನ ರೆಕ್ಕೆ ಪಟ್ಟಿಸಿರುತ್ತಿ.
ಯಾಕೆ ಒಬ್ಬೆ ಆಗ್ತಾ ಇದೀಯಾ? ನಾನು ನಿಮ್ಮ ಗಂಡ ಮುಚ್ಚ ಬಾಯಿ. ಯಾಕಂದ್ರೆ ಯಾರು ನೀನು? ನಿಮ್ಮ ಗಂಡ ವಿಜಯಮಾಲಿ ಮಹಾರಾಜ. ಅವರು ನಾನು ಒಟ್ಟಿಗೆ ಸ್ವರ್ಗಕ್ಕೆ ಹೋದ. ಓ, ನನ್ನವರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋದವರಲ್ಲಿ ನೀನು ಒಬ್ಬ. ಅವ್ರು ಬರ್ಲಿಲ್ವಾ? ಅವರು ಬರ್ಲಿಲ್ಲ. ಏನಾಯ್ತು ಹೇಳು? ಅಮ್ಮ ಲಾಲಿಸಬೇಕು ತಾಯೇ ತಾಯೇ ಲಾಲಿಸಬೇಕು ತಾಯೇ ಭಿನ್ನಕಗಳ ಮಾಲಿನಿ ಗುಣಮಣಿಯೇ ತಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೈದಿದಂತ ನಿನ್ನಯ ಕಾಂತ ಲಾಲಿಸಬೇಕು ತಾಯಿ ಭಿನ್ನಕಗಳ ಮಾಲಿನಿ ಗುಣಮಣಿಯೇ ತಾಯೇ ಸೈನ್ಯ ಸಮೇತರಾಗಿ ಸ್ವರ್ಗಕ್ಕೆ ಹೋದಕ್ಕೆ ತರ ಹೋಗಿ ಅಲ್ಲಿರುವ ದೇವತೆಗಳೆಲ್ಲ ಬೇರೆ ಬೇರೆ ಆಗಿ ಬಂದ. ಎಲ್ರು ಒಟ್ಟಿಗೆ ಬರ್ಲಿಲ್ಲ ಅಂತ ಆಯ್ತು. ಯಾರು ಬಂದ್ರು? ಮೊದಲು ಅಗ್ನಿ ಬಂದ. ಅಗ್ನಿ. ನಿಮ್ಮ ಗಂಡ ಎದ್ದು ನಿಂತು ಸ್ವರ್ಗ ನಿರ್ಮಾಣ ಹುಟ್ಟು, ಹಿಂದಿನಿಂದ ವಾಯು, ಆಮೇಲೆ ಕುಬೇರ, ಆಮೇಲೆ ಯಮ, ಎಲ್ಲರೂ ಸೋಟದ್ದು ನೋಡಿ ಕೊನೆಗೆ ಬಂದನೆ ದೇವೇಂದ್ರ. ದೇವೇಂದ್ರ ಹೌದು. ಹೇಗೆ? ಐರಾವಾತವನ್ನು ಕೈಯಲ್ಲಿ ಹಿಡ್ಕೊಂಡು ಉದ್ದಿನ ಆಯುಧವನ್ನು ಹೇಳ್ಕೊಂಡು ಬಂದ. ಯುದ್ಧಕ್ಕೆ ನಿಂದ ಪೆಟ್ಟು ತಿಂದ. ದೇವೇಂದ್ರ ದೇವತೆಗಳು ಸಹಿತ ಗ್ರಂಥವನ್ನು ಬಿಟ್ಟು ಓಡಿದ್ರು. ನಿನ್ನ ಅಪ್ಪ ಸತ್ತದ್ದ. ಎಷ್ಟೋ ವರ್ಷದ ಕನಸಿಂದು ನನಸಾಯಿತು. ಸ್ವರ್ಗಲೋಕದ ಅಧಿಕಾರಿ ನನ್ನವರಾಗಿದ್ದಾರಂತ ಆದ ಮೇಲೆ ಸಂತೋಷ ಪಡಬೇಕಾದಂತ ವಿಚಾರ. ಸಂತೋಷದ ಪ್ರತೀಕ ಯಾವುದು ಹೇಳು? ನಗು. ನಗನಗುತ್ತ ಹೇಳ್ಬೇಕಾದ ನಿನ್ನ ಗಾರ್ಧಬ ಗಾನ ಬೇಡ, ನಗನಗುತ್ತ ಹೇಳು. ಹೋದ್ರು ನಿಮ್ಮ ಗಂಡ ಮಸಾನದಲ್ಲಿ ಕೂತ್ರಮ್ಮ. ಹೋಗಿ ನಿನ್ನನ್ನು ಕೂರಿಸುವುದು ಒಳ್ಳೆ. ಕೂರಿಸಿ ಒಂದು ಮಣ್ಣು ಮುಚ್ಚಿದ್ರೆ ರಗಳೇ ಇಲ್ಲ. ದೇವೇಂದ್ರ ಕೂತ್ಕೊಂಡ ಜಾಗ ಸಿಂಹಾಸನದಲ್ಲಿ ಸುತ್ತ ಇದ್ದವರು ಆಯ್ತಪ್ಪ. ಘೋಷ ಹಾಕಿದ್ದು ಜಯ ಘೋಷ. ನಿಮ್ಮ ಗಂಡ ಚಪ್ಪಲ ಕೊಟ್ಟು ಚಪ್ಪಳೆಯ ಅಲ್ಲಿ ಗೊತ್ತಿಲ್ಲ. ಒಂದು 6 ಜನ ಹೆಣ್ಣು ಮಕ್ಕಳು ಬಂದದ್ದಲ್ವ. ರಂಬೆ ಒಂದೆರಡು ವರ್ಷ ಹಂಬಲಿತ್ತು. ಬಂದ್ರ ರಂಬಿ ಊರ್ವಶಿ ಮೇನಕಾ ತಿಲೋತ್ತಮೆ ಮಂಜುಘೋಷಿ ಆಲಂಬೂಷ ಸಾಲಾಗಿ ಬಂದ್ರ. ಹಿಂದಿನಿಂದ ಹಾಡು ಚಿತ್ರಸೇನ ಚಿತ್ರಸೇನನ ಗಾಯನ. ಮತ್ತೆ ಆಮೇಲೆ ಟೆಂಬರೆ ತುಂಬುರ ಬಹಳ ಚಂದ ಇತ್ತಮ್ಮ. ಅಲ್ಲಿ ಒಮ್ಮೆ ಆಗಲ್ಲ ನಿನ್ ಗೊತ್ತುಂಟಾ? ಹೇಗೆ ನೋಡುವ? ಬೇಗ ಮನ ಮೋಹನ ಬೇಗ ಮನ ಮೋಹನ ನಿನ್ನ ಸಾಹಸಕ್ಕೆ ನಿನ್ನ ಸೌಂದರ್ಯಕ್ಕೆ ನಿನ್ನ ಸಾಹಸಕ್ಕೆ ಸೌಂದರ್ಯಕ್ಕೆ ಮನಸ್ಸು ತಿಳಿದು ಬೇಗ ಮನ ಮೋಹನ ನೀನಪ್ಪ ನಿನ್ನಮ್ಮರಪ್ಪ ನಿನ್ನಪ್ಪರಪ್ಪ ನಿಮ್ಮ ಗಟ್ಟೆ ನಿಮ್ಮ ಗಟ್ಟೆ ಬಾಬಾ ಬೇಗ ಮನ ಮುಗೀತಾ? ನಿಶಬ್ದ ಹೌದಾ? ಅದೊಂದು ಹೌದು. ಏನೋ ನಿಶಬ್ದದಲ್ಲಿ ಶಬ್ದ. ಮೇಲಿಂದ ಹಾರಾಡಿ ಬಂದ. ಯಕ್ಷಲೋಕದಲ್ಲಿ ಹಾರಾಡಿ ಹಾರಾಡಿಕೊಂಡು ಯಕ್ಷ ಬಂದ. ಯಾರವ? ಪಿಂಗಳಾಕ್ಷ ಪಿಂಗಳಾಕ್ಷ. ದೂರ ನಿಂತು ನಿಮ್ಮ ಗಂಡ ಇದ್ದದ್ದು 2 ಹಲ್ಲು. ಅದು ಹೆಚ್ಚಾಗಿದೆ ನಿನಗೆ. ಮತ್ತೆ ಯಾರಿಗೆ ಸನ್ನೆ ಮಾಡು? ನಿಮ್ಮ ಗಂಡ ಎದ್ದು ಚುಕ್ಕ ಅವ್ರು ಹಾಗೆ ಅವರು ಒಂದು ದಿಟ್ಟರಲ್ಲಿ ಬಂದ. ಹೇಗೆ? ನಿಂತ ಒಂದು ಸಣ್ಣ ಮುತ್ತಾಯ ಕಟ್ಟ ಕಟ 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 ಅವನ ಬಲ್ಲದ ರೆಕ್ಕೆ ಒಂದೇ ಒಂದು ಪೆಟ್ಟು ಎಲ್ಲರೂ ಎಣ್ಣೆಗೆ ಬಿಟ್ಟದ್ದು. ಸಿಕ್ಕಿದ್ದ ನಿಮ್ಮ ಗಂಡ ಕುಳಿತುಕೊಂಡ್ರ? ಏನಾಯ್ತು ಅವರಿಗೆ? ಏನಾಯ್ತು? ಮತ್ತೆ ಮಲಗಿದ್ದು. ಯಾಕೆ ಏನಾಯ್ತು ಅಂತ ಒಳಗವರು ಕೇಳಲ್ಲ. ನೀನ್ ಎಬ್ಬಿಸ್ಬೇಕಿತ್ತು. ಎಬ್ಬಿಸಿದ್ರೆ ನೀನ್ ಎಬ್ಬಿಸಿದ್ರು ಹೇಳಿಲ್ವಾ?
ಏನಾಯ್ತು? ಹತ್ತಿರ ಹೋಗಿ ನೋಡ್ತೇನೆ, ಇಟ್ಟು ನಾಲ್ಗೆ ಹೊರಗೆ ಹಾಕಿ ಕಟ್ಟಿ. ಮರಿದೆಯಲ್ಲ ಈ ಪರಿಯನ್ನ ಜತೆಯ ಗೆಲುವರೆ ನಲ್ಲ ಚಿತಿಯೊಳ್ ನಿಲ್ಲಗಲಿ ಜೀವಿತ ನಿಲ್ತು ಈ ಯತಿಯ ಯಾರೊಡನೆ ಪತಿಯೇ ಎಂತ ಕರ್ಕಶವಾದಂತ ನುಡಿಯನ್ನು ನಾನಿಂದು ಕೇಳ್ತಾ ಇದ್ದೇನೆ. ಇದನ್ನು ಕೇಳಿ ಸಹಿಸಿಕೊಳ್ಳುವಂತ ಶಕ್ತಿ ನನಗಿಲ್ಲ. ನಿಮ್ಮೆಲ್ಲರ ಆಸೆಯನ್ನು ನೆರವೇರಿಸ್ತೇನೆ, ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವುದಾಗಿ ಆಶಯವನ್ನು ಹೊತ್ತು ಹೋದಂತ ನಿಮ್ಮ ಸ್ಥಿತಿ ಹೀಗಾಯಿತೆ ಸ್ವಾಮಿ. ಮಂಗಳದ ಅಂಗಣದಲ್ಲಿ ಇಂಗಣದ ಮಳೆ ಸುರಿದಂತಾಯಿತು ನನ್ನ ಬದುಕು. ಹೆಣ್ಣು ಮುತ್ತೈದೆಯಾಗಿ ಸಾಯ್ಬೇಕಂತೆ ಆ ಯೋಗದಿಂದಲೇ ನಾನಿಂದು ವಂಚಿತಳಾಗಿದ್ದೇನೆ. ಇಲ್ಲ, ಇನ್ಯಾರಿಗಾಗಿ, ಯಾವ ಸುಖಕ್ಕಾಗಿ, ಯಾವ ಸೌಭಾಗ್ಯಕ್ಕಾಗಿ, ಯಾವ ಸಾಧನೆಗಾಗಿ ನಾನು ಬದುಕಬೇಕು? ಇಲ್ಲ ಸ್ವಾಮಿ, ನೀವೆಲ್ಲೋ, ನಾನು ಅಲ್ಲಿ. ನಾನು ಸಾಯ್ತೇನೆ, ನಾನು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿತರೇ ಸಮರ ಸಮರ್ಥನಾಗಿಗ ತರಳ ಮಗಿಚಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮನದ ಮೊತ್ತವನ್ನು ಸದೆ ಪಡೆದು ನಾಕವನರ್ತಿಯಲ್ಲಿ ವಸಗೈವೆನೆನುದಲೆ ಕರೆದಳ ಮಗನ. ಸತ್ತವರಿಗಾಗಿ ಹತ್ತವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ. ನಾನು ಹೇಳಬಾರ್ದು, ನಾನು ಬದುಕಬೇಕು, ನಾ ಬದುಕಿ ಸಾಧಿಸಿ ತೋರಿಸಬೇಕು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಎಲ್ಲ ದೇವತೆಗಳೇ. ನನ್ನ ಮುಡಿಯ ಹೂವನ್ನೇ ಹರಿದು, ಕೊರಳ ಮಾಂಗಲ್ಯವನ್ನೇ ತೆಗೆದಿಟ್ಟು, ಹಣೆಯ ಕುಂಕುಮವನ್ನೇ ಒರೆಸಿ, ಕೈಯ ಕಂಕಣವನ್ನೇ ಜರಿದುಕೊಂಡು ವೈಧವ್ಯ ದೀಕ್ಷೆಯನ್ನು ತಂದಿದ್ದೀರಾ. ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತೀರಾ? ಇಲ್ಲ, ಇದು ನಿಮ್ಮ ಶಾಶ್ವತ ನಗುವಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಮಗನಿದ್ದಾನೆ, ದುರಸಮರ್ಥನಾದಂತಹ ಮಹಿಷನಿದ್ದಾನೆ. ಎಲ್ಲಾ ವಿಚಾರವನ್ನು ತಿಳಿಸಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇನೆ. ಮಗ ಮಹಿಷನನ್ನು ಕರೀತೇನೆ. ಮಗನೇ ಮಹಿಷ.
ತಾಯಿಗೆ, ಮಗ ಮಹಿಷನ ವಂದನೆಗಳು ತಾಯೇ. ಅಮ್ಮ, ಶೋಣಿತಾಪುರದ ರಾಜಕೀಯ ವಿಚಾರಗಳನ್ನೆಲ್ಲ ಬದಿಗಿರಿಸಿ ರಾಜಾಂಗಣದ ಕಡೆಗೆ ನಾನು ನಡೆದಿದ್ದೆ. ನನ್ನ ಸಮಾನರು ಕೂಡ ನನ್ನ ಜೊತೆ ಸೇರಿಸ್ತಾ ಇದ್ರು, ಜೊತೆಗೂಡಿ ಬಂದ್ರು ನನ್ನೊಡನೆ. ಯಾವುದೇ ವಿಚಾರದ ಬಗ್ಗೆ ಗೊಡವೇ ಇರಲಿಲ್ಲ. ಆಟವನ್ನಾಡುತ್ತಾ ಕಾಲಕ್ಷೇಪವನ್ನು ಮಾಡುತ್ತಾ ಇದ್ದೆವು. ಆ ಸಂದರ್ಭದಲ್ಲಿ ನನ್ನವ್ವೆಯ ಕರುಳಿನ ಕೂಗಿ ಕೇಳಿಸಿತಮ್ಮ, ಮಗನೇ ಮೈಜ, ಬಾಕಂದ ಬಾಕಂದ ಎನ್ನುವ ಹಾಗೆ ಆಟದ ಬಯಲನ್ನು ಬಿಟ್ಟೆ. ಅಮ್ಮನಂತಪುರವನ್ನು ಸೇರಿಕೊಂಡೆ. ನಿನ್ನ ಮುಖಾವಲೋಕನವನ್ನು ಮಾಡಿದವಾಗ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ ತಾಯೇ. ಈ ಕಣ್ಣೀರಿಗೆ ಕಾರಣ ಏನು? ಯಾರಿಂದ ಏನು ಕಷ್ಟ ಬಂತು? ಯಾರಮ್ಮವರು? ಮನದೊಳಗೆ ಅಳಬೇಡ ತಾಯಿ, ಅಳಬೇಡಮ್ಮ. ಕಣ್ಣೀರನ್ನು ರಸಿದ್ದೇನೆ. ನಿನ್ನ ದುಃಖಕ್ಕೆ ಕಾರಣರು ಯಾರಮ್ಮ? ಈ ಶೋಣಿತಾಪುರದಲ್ಲಿ ನಿನ್ನ ಸೇವಕಿಯರಿಂದ ನಿನಗೇನಾದ್ರೂ ಕಷ್ಟವಾಯಿತ ತಾಯಿ? ಇಲ್ಲವೇ? ಅಂತ ಎದೆಗಾರಿಕೆ ಯಾರಿಗಿದೆ ತಾಯಿ? ಮತ್ತೆ ನಿನ್ನನ್ನು ಕೆಣಕುವವರು ಹರಿಯೋ, ಹರನೋ, ಬ್ರಹ್ಮನೋ ಯಾರೇ ಆಗಿರಲಿ, ನಿನ್ನ ಹೆಗಲತ್ತರಕ್ಕೆ ಬೆಳೆದು ನಿಂತಿದ್ದೇನೆ, ದುರಸಮರ್ಥನಿದ್ದೇನೆ. ಹೇಳಮ್ಮ. ಬೇಳಲೇ ನಾನಯ್ಯೋ ಮುತ್ತು ಕಂದ ಕಂದ, ಬೇಳಲೇ ನಾನಯ್ಯೋ ಮುತ್ತು ಕಂದ ಕಂದ, ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ, ಮೇಲು ನಾಗವನ್ನು ಬಯಸಿ ಕಂದ ಕಂದ, ಮೊನ್ನೆ ಕಾಳಗಕ್ಕೆ ಸೈನ್ಯ ಬೆರೆಸಿ ಕಂದ ಕಂದ, ಬೇಳವೇನ ನಯ್ಯೋ ಮುತ್ತು ಕಂದ ಕಂದ. ಮಗನೇ, ಅಮ್ಮ, ನನ್ನ ಕಣ್ಣೀರಿಗೆ ಕಾರಣ ಏನಂತ ಹೇಳಲಿಕ್ಕಂತ? ಏನಮ್ಮ? ನಮ್ಮ ಬದುಕಿಗೆ ಬರಡಾಗಿ ಹೋಯಿತು ಮಗನೇ. ಯಾಕಮ್ಮ, ಯಾಕಮ್ಮ, ಏನಾಯ್ತು ತಾಯಿ? ನಿನಗೆ ತಿಳಿದಿರುವಂತಹ ವಿಚಾರ ಯಾವುದಮ್ಮ? ಸಿಗಬೇಕಾದಂತಹ ಸುರಲೋಕವನ್ನು ಪಡೆಯುವಲ್ಲಿ ಮೊನ್ನೆ ದಿನ ನಿನ್ನ ತಂದೆ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನಿಟ್ಟರು ಮಗನೇ. ವರ್ತಮಾನವನ್ನು ತಿಳಿದಂತ ಇಂದ್ರಾದಿ ಸುಮನಸರೆಲ್ಲ ಯುದ್ಧಕ್ಕಾಗಿ ಬಂದ್ರಂತೆ. ಬಂದಂತ ದೇವತೆಗಳನ್ನೆಲ್ಲ ನಿನ್ನ ತಂದೆ ಬಡಿದೋಡಿಸಿದ್ರಂತೆ ಮಗನೇ, ಬಡಿದೋಡಿಸಿದ್ರು. ನನ್ನಪ್ಪನಿಗೆ ಅವರೆಲ್ಲ ಲಕ್ಷ್ಯವೇ ಅಲ್ಲ. ಸ್ವರ್ಗಲೋಕದ ಅಧಿಕಾರಿ ನಿನ್ನ ತಂದೆಯವರಾದ್ರು ಕಂದ. ಹೌದಮ್ಮ. ಅಮ್ಮ, ನನ್ನಪ್ಪ ಸ್ವರ್ಗದ ಅಧಿಕಾರಿ ಆದ್ರೆ ಇದು ಸಂತೋಷದ ವಿಚಾರ. ನೀನು ಅಳುತ್ತಾ ಅಳುತ್ತಾ ಹೇಳುತ್ತಿಲ್ಲಮ್ಮ, ನಿನಗೆ ಇಷ್ಟ ಇಲ್ವಾ ತಾಯಿ? ಮತ್ತೆ ಆ ಸಂತೋಷ ಎನ್ನುವುದು ನಮ್ಮ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಲಿಲ್ಲ ಕಂದ. ಯಾಕಮ್ಮ? ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿದಂತ ನಿನ್ನ ತಂದೆ, ನನ್ನ ತಂದೆ ಸ್ವರ್ಗ ಪೀಠದಲ್ಲಿ ರಾರಾಜಿಸುತ್ತಿರುವಾಗ ನಿನ್ನ ತಂದೆಯನ್ನು ಕೊಂದ್ರಂತೆ. ಜನನಿಯ ವಚನವ ಆಲಿಸಿ ಬಗೆ ಜನವ ಮಗಿಸ
ಸ್ವರ್ಗಕ್ಕೆ ಹೋದ್ರೆ ತಾಯಿ, ನನ್ನಪ್ಪ ಸ್ವರ್ಗಕ್ಕೆ ಹೋದ್ರೆ ಅಮ್ಮ ಇನ್ನು ಬರುವುದಿಲ್ವಾ ಅಮ್ಮ? ಏನು ಅಮ್ಮ, ಅಪ್ಪ ಅಪ್ಪ ಎಂದು ಬಾಯಿ ತುಂಬ ಕರೆದಾಗ ನನ್ನನ್ನು ತಪ್ಪಿ ಜಗ್ಗೆಯಲ್ಲಿ ಕುಳ್ಳಿಸ್ತಾ ಇದ್ರು ನನ್ನ ತಂದೆ. ಅಮ್ಮ, ತಂದೆ ಇಲ್ಲದ ತಪ್ಪಲಿಯಾದರೆ ತಾಯೇ ನಾನು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನನ್ನ ಅಪ್ಪನ ಸಾವಿಗೆ ಕಾರಣರಾದ ಓ ದೇವತೆಗಳನ್ನು ಸದೆ ಬಡಿಯುವುದಕ್ಕೆ ಹೊರಟೆ. ನಿನ್ನ ತಂದೆಯ ಸಾವಿಗೆ ಕಾರಣನಾದವ ಯಕ್ಷ ದೇವತೆಗಳಲ್ಲ, ಆ ಯಕ್ಷ, ಬಡ ಯಕ್ಷ. ನನಗೆ ಲಕ್ಷ್ಯವೇ ಅಲ್ಲ. ಅವನ ಪಕ್ಷಪಾತಿಯಾಗಿ ತ್ರಯಕ್ಷಣ ಅಂತ ತಾಮ್ರಾಕ್ಷನೇ ಬರಲಿ, ಸಮರದಲ್ಲಿ ಯಾರನ್ನು ಕೂಡ ಲೆಕ್ಕಿಸಲಾರೆ. ಅವರೆಲ್ಲವರನ್ನು ಸದೆ ಬಡಿಯುವುದಕ್ಕೆ ಹೊರಟೇನೆ. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಚವನಾತು ನುಡಿದಳು ಅನಿಮಿಜರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ಮತ್ತೆ ನಮ್ಮ ವನಜನಾಭನು ಬರುವ ಅನವರತ ಸುಮನತರ ಪಕ್ಷದಿ ಅದಕ್ಕೇನಮ್ಮ ಈಗ ನಿನಗೆ ಪೇಳುವೆ ನೊಂದು ವಿಧಿಯಲ್ಲಿ ಪಡೆದು ವರಗಳನೆ ಮಗನೇ ಕಂದ ಮಗನೇ ಕಂದ ಕಂದ ನೋಡವರೆಲ್ಲ ನಮ್ಮವರು ಕಂದ, ಎಲ್ಲ ನಮ್ಮ ಜಾತಿಯವರು ಮಗನೇ. ಎಲ್ಲವರು ಅಷ್ಟೇ ನಿನ್ನ ನೋಡಿ ಸಂತೋಷವನ್ನು ಪಡ್ತಾರೆ. ಎಲ್ಲ ನಮ್ಮವರು. ಬಾ ಬಾ ಅಂತ ಹೇಳ್ತಾ ಇದ್ದಾರೆ. ಹೋಗುವ ಅಂತ. ಎಲ್ಲಿಗೆ ಹೋಗುದು ಮಗನೇ? ನೀನು ಆಡಿದ ಮಾತು ಸತ್ಯವೇನು? ಸತ್ಯಮ್ಮ. ನಿಜವೇನೋ ಕಂದ? ಹೌದಮ್ಮ. ನಿನ್ನ ಈ ವೀರೋಕ್ತಿಯನ್ನು ಕೇಳಿದಾಗ ಹೆತ್ತೊಡಲಿಗೆ ಸಂತೋಷವಾಯಿತು ಮಗನೇ. ಹೌದೇ ತಾಯಿ? ಹಾಗಿದ್ರೆ ಹೋಗಲ್ಲ ನಾನು? ಸ್ವರ್ಗಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿ ಅಲ್ಲಿ ಅಧಿಕಾರಿ ನೀನಾಗುವುದು ಇದು ನಿನಗೆ ಘನವಲ್ಲ ಮಗನೇ. ಅನವರತವು ಸುಮನಸರ ಪಕ್ಷವನ ಅಂತ ಒಬ್ಬ ಬರ್ತಾನೆ. ಕಪಟ ಕಾಲಸ್ಥಾನಿ ಎನಿಸಿಕೊಂಡವ ಶ್ರೀಹರಿ ಎದುರಿನಿಂದ ಬಂದು ಹೋರಾಟವನ್ನು ಮಾಡಿದ್ರೆ ಅವನನ್ನು ಜಯಿಸುವಂತ ಸಾಮರ್ಥ್ಯ ನಿನ್ನಲ್ಲಿ ಇದೆ ಕಂದ. ದೊಡ್ಡ ಮೋಸಗಾರ ಮಗನೇ. ಮೋಸಗಾರ? ಅದಕ್ಕೆ ನಾನೇನು ಮಾಡುದಮ್ಮ? ಆ ಕರಿಮಯ್ಯ ಮೋಸಗಾರ ಅವನು. ಕರಿಮಯ್ಯವ ಬಂದ್ರ ಕಂದ, ಅವನ ಮೋಸವನ್ನು ನೀನು ಜಯಿಸಬೇಕಾದ್ರೆ ಕೇವಲ ನಿನ್ನಲ್ಲಿರುವಂತ ದೇಹ ಬಲ ಸಾಲದ ಮಗನೇ. ಮತ್ತೇನು ಮಾಡ್ಬೇಕು?
ದೇಹ ಬಲಕ್ಕೆ ಪೂರಕವಾಗಿ ದೈವ ಬಲವನ್ನು ಪಡಿಬೇಕು. ದೈವ ಬಲ ಅದೆಲ್ಲಿ ಸಿಗ್ತದೆ? ಕಾಡನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸುವ ಮೂಲಕ ಪ್ರತ್ಯಕ್ಷಪಡಿಸಿಕೊಂಡು ಅಜೇಯವಾದಂತ ವರವನ್ನು ಸಂಪಾದಿಸಿ ಮೂರ್ಲೋಕದ ಅಧಿಕಾರಿ ನೀನಾಗ್ಬೇಕೆನ್ನುವುದೇ ನಿನ್ನ ತಾಯಿಯ ಆಶಯ ಮಗನೇ. ಹೌದಮ್ಮ, ಹೊತ್ತು ತುಂಬಾ ಆಯ್ತು, ನಾನು ಊಟ ಮಾಡ್ಲಿಲ್ಲ. ನೀನು ಯಾವಾಗಲೂ ಒಳ್ಳೆ ಊಟನ ಬಡಿಸ್ತಾ ಇದ್ದಿ. ಈಗ ನಾನು ಕಾಡಿಗೆ ಹೋಗುದಿದ್ರೆ ಹೇಗೆ ಊಟ ಮಾಡುದಮ್ಮ ಮಗನೇ? ನನಗೆ ಹಸಿವಾಗ್ತದಮ್ಮ. ಈಗ ನಾನು ನಿನಗೆ ಊಟ ಬಡಿಸುವುದಿಲ್ಲ ಅಮ್ಮ, ಹಸಿವಾಗ್ತದಮ್ಮ. ಸಾಧ್ಯ ಇಲ್ಲ ಮಗನೇ, ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಬೇಕು ಕಂದ. ಹೌದಮ್ಮ, ತಪಸ್ಸು ಮಾಡಬೇಕಾದ್ರೆ. ಆಯ್ತಮ್ಮ, ನಿನಗೆ ಸಂತೋಷವ? ನಿನ್ನ ಮನಸ್ಸಿಗೆ ಸಂತೋಷ ಅಂತ ಆದ್ರೆ ನೀನು ಹೇಳಿದ ಕೆಲಸವನ್ನು ಮಾಡಿ ಹೋಗುದಾದ್ರೆ ನಾನು ಅಳುವುದಿಲ್ಲ ಮಗನೇ. ಹೌದಾ? ಆಯ್ತಮ್ಮ, ಆಶೀರ್ವಾದ ಮಾಡಿ. ನನ್ನ ಸಂಪೂರ್ಣ ಆಶೀರ್ವಾದವು ಮಗನೇ. ನಿನ್ನ ಅಂಗರಕ್ಷಣೆಗಾಗಿ ಈ ಕತ್ತಿ ಕಂದ. ಧನ್ಯೋಸ್ಮಿ. ಹೋಗಿ ಬಾ ಮಗನೇ, ಶುಭವಾಗಲಿ. ಆಯ್ತಮ್ಮ. ಮಾತೆಗೆ ಮಣಿದು ವಿಖ್ಯಾತ ಮಗಿಷ ವಿಧಾತನ ಅಪಗೈದೆನುತ ಆತ ತೂಕ್ಷಣ ಹೊರಟೈತೋ ಆತ ತೂಕ್ಷಣ ಹೊರಟೈತೋದು ಪುಷ್ಕರ ಕ್ಷೇತ್ರವ ಬಗುತ್ತೇರಿ ಬಳಿಕ ಈ ಥರೆಯ ಯೋನಿಜರಿಂದಲೇ ನನಗೆ ಮರಣವಿಲ್ಲ. ಶೋಣಿಯಳು ನೆಕ್ಕಿಪ್ಪೆನೆ ಗೀರ್ವಾಣ ಕುಳವನು ಈ ಯಾರಿಗೂ ಕೂಡ ಹೆದರಬಹುನಲ್ಲ. ಸಂತೋಷದ ವಿಚಾರವನ್ನು ತಾಯಿಯವರಿಗೆ ಹೇಳಬೇಕಾಗಿದೆ. ಆದಷ್ಟು ಬೇಗನೆ ಶೋಣಿತ ಕಡೆಗೆ ನಡೆಯುತ್ತೇನೆ.
ನಡೆಯುತ್ತಾಗ ನಮ್ಮವರೇ ಶಂಕದುರ್ಗಾದಿಗಳವರಂತಹ ನಮ್ಮ ಬದುಕು ಈ ರೀತಿಯಾಗುತ್ತದೆ ಎಂಬ ಹಾಗೆ ಕನಸು ಮನಸ್ಸಿನಲ್ಲಿಯೂ ಕೂಡ ಎಣಿಸಿದವರು ನಾವಲ್ಲ. ಸ್ವರ್ಗಲೋಕವನ್ನು ವಶಪಡಿಸಿಕೊಳ್ಳಬೇಕು ಹೀಗೆನ್ನುವಂತಹ ಆಶೆಯಿಂದ ನೇರವಾಗಿ ಸುರಪುರಕ್ಕೆ ದಾಳಿಯಲ್ಲಿದ್ದೆವು. ಇಂದ್ರಾದಿ ಸುಮನಸರನ್ನು ಕಡಿದೋಡಿಸಿದೆವು. ಸುರಪೀಠನ ಮಗ ಆಯಿತು. ಅಷ್ಟಕ್ಕೆ ಸುರಪ ಸುಮ್ಮನಿಡಿದರೆ ಇಲ್ಲ, ಆ ಕಪಟಿ ನಾರಾಯಣನಲ್ಲಿ ದೂರಿತ್ತು. ನಾರಾಯಣ ನೇರವಾಗಿ ಬರಲಿಲ್ಲ, ಚಕ್ರವೊಂದನ್ನು ಕಳುಹಿಸಿಕೊಟ್ಟ. ಅವನ ಚಕ್ರಾಘಾತಕ್ಕೆ ತುತ್ತಾಗಿ ಅಂಗಾಂಗಗಳನ್ನೆಲ್ಲ ಕಳೆದುಕೊಂಡಂತಹ ನಾವು ಹುಚ್ಚರಂತೆ ಗಿರಿ ಗುಹೆ ಕಾನನಗಳಲ್ಲಿ ಸಂಚರಿಸುತ್ತಿರುವಂತಹ ಸಂದರ್ಭ. ಎಲ್ಲರೂ ಜೊತೆಯಾಗಬೇಕು ಅಂತಾದ್ರೆ ಏನು ವಿಶೇಷ? ನೀವೆಲ್ಲ ಕೇಳಿದಿರೇ ವರ್ತಮಾನ ಕಾಲದಲ್ಲಿ ಸೋನಿತಾಪುರದಲ್ಲಿ ಮಾಲಿನಿ ಕುವರ ಮಹಿಷಾಕ್ಕೆ ಹುಟ್ಟಿದ್ದಾರಂತೆ. ಆತರ ಸಾಧನೆ ಏನು? ಸಂಗೀತವನ್ನು ಮೆಚ್ಚಿದೆಯಾ ಮೆಚ್ಚಿಸುತ್ತ ಬ್ರಹ್ಮನಿಂದ ಬೇಕು ಬೇಕಾದ ಹೊರಗಳನ್ನು ಬೆಳೆದು ಅಷ್ಟು ಮಾತ್ರವಲ್ಲ ಶಸ್ತ್ರಾಸ್ತ್ರಗಳನ್ನು ಬೆಳೆದು ಕೊಂಡಿರ್ತಾನೆ. ಆದ್ದರಿಂದ ಅವನನ್ನು ಬರೆಯಬೇಕು. ನಾವು ಇಲ್ಲೇ ನಿಲ್ಲುವುದಲ್ಲ, ನಮ್ಮ ಕಷ್ಟವನ್ನು ಮೈಸೂರಲ್ಲಿ ಹೇಳುವ ನಡು. ಎಲ್ಲ ಶಂಕದುರ್ಗ ನುಡಿಯ ಸಗಸ
ಏಳು ಬಾಗಿಲು ಗುಡಿಯ ಸ್ವಂತ ಭಾಗ ಶಾಸನ ದಿಕ್ಪಾಲಗಳು ಆರಂಭಿಸುತ್ತಿರುವುದಿಲ್ಲ. ಮಹಿಷರೆಂಬವನು ಈಗಾಗಲೇ ಶಂಕದುರ್ಗಾದ್ಯರನ್ನು ಸೇರಿಕೊಂಡು ದೇವಲೋಕದ ಮೇಲೆ ದಾಳಿ ಮಾಡುತ್ತಾ ಇದ್ದಾರೆ. ಎಲ್ಲಿದೆ ಅವನಿಗೆ? ಪೀಠವನ್ನು ಬಯಸಿ ಬಂದಿಯೋ ಸಿಗುವುದಿಲ್ಲ. ಹಾವಿಗೆ ಹಲ್ಲಿನಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ Come on.
ನಾನೇ ಇದ್ದೇನೆ. ಗೊತ್ತಾಯ್ತು. ಯಾಗೋ ಐರಾವತವನ್ನು ಏರಿ ವಜ್ರಾಯುಧಧಾರಿಯಾಗಿ ಮಹಿಷನನ್ನು ಎದುರಿಸಿದೇನು? ನನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದ ಅಧಾಮ ಪಾಪಿ. ಯಾಕೋ ಮತ್ತೆ ಎಲ್ಲಿ ಯಾವುದು ಯಾವಾಗ ತಪ್ಪಾಗಿದೆ ಹೇಳು. ನನ್ನಪ್ಪ ಬಂದಂತಹ ವೇಳೆಯಲ್ಲಿ ನಿನ್ನಿಂದಾಗದೆ ಯಕ್ಷನಲ್ಲಿ ದೂರಿತ್ತು, ಅವನಿಂದ ಕೊಲ್ಲಿಸಿದೆ. ಅಂತೂ ನಿನ್ನಪ್ಪ ಸತ್ತ. ಏಯ್ ಕೊಲ್ಲಿಸಿದ್ದು ಅಂತ ಹೇಳು. ಅವ ಸತ್ತ ನೀನು ಕೊಂದದ್ದು. ಅವ ಸತ್ತದ್ದಲ್ಲ. ಮತ್ತೆ ಹೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬಂದಿದ್ದೇನೆ. ಸ್ವರ್ಗದಲ್ಲಿರುವಂತಹ ಸಕಲವನ್ನು ನನ್ನ ಪಾದಕ್ಕೆ ಒಪ್ಪಿಸಿ ನನ್ನ ಶರಣ ದಾಸ ಆಗುವ. ಕೇಳು ಎಲ್ಲವೂ ಇದು ಪೂರ್ವದೋಳು ಸುಮ್ಮನೆ ಅಳಿಯು ಜಾತಿ ಬೀಳು. ಕೇಳು ಇಲ್ಲದೆ ಹೋದರೆ ಇಲ್ಲಿಯ ಸವಿಸ್ತಾರವನ್ನು ತಿಳಿಯದೆ ಬಂದಿದ್ದೀರೇನು? ಶತಮಖವನ್ನು ಪೂರೈಸಿ ದಿವಿಯ ಪುಣ್ಯಪೀಠವನ್ನು ನಾನು ಅಲಂಕರಿಸಿದವನಿದ್ದೇನೆ. ಇದು ಪೂಜೆಗೆ ಸಲ್ಲುವುದು. ಅದನ್ನು ಹೊರತುಪಡಿಸಿ ಆ ಮೇದ್ಯ ತಿನ್ನುವವರೆಲ್ಲ ಬಂದ್ರೆ ಮತ್ತೆ ನಾಲಿಗೆ ಕೊಯ್ದೇನು? ನಾನು ಮಾತಾಡಿದ್ರೆ ನಾನು ದೇವರಿಗೆ ನೈವೇದ್ಯ ಕೊಡುವವ, ನೀ ಅಮೇದ್ಯ ತಿನ್ನುವವ ಅಂತ ಹೇಳಿದೆ. ನಾನು ಭಾಷೆ ಇಲ್ಲದ ಸಂತಾನದವನೇ. ನೀನು ಭಾಷೆ ಇಲ್ಲದೆ ಬಂದಿದ್ದೀ. ನನ್ನ ಆಜ್ಞೆಯನ್ನು ತಿಳಿಸುವ ಮುಂದೆ ಇನ್ನು ಮುಂದಕ್ಕೆ ಮೂರು ಲೋಕಕ್ಕೂ ಕೂಡ ಮಹಿಷನೇಕೋ ದೇವ. ಅರ್ಪಣ ತರ್ಪಣ ಎಲ್ಲ ದೇವತೆಗಳಿಗಿಲ್ಲ, ಎಲ್ಲವೂ ಕೂಡ ಮಹಿಷಾರ್ಪಣ. ಯಾರು ಅವರ ಆಜ್ಞೆಯನ್ನು ತಪ್ಪಿ ನಡೆಯುತ್ತಾರೋ ಅಂತವರ ಶಿರಶ್ಚೇದನ. ಸೂರ್ಯಚಂದ್ರರು ಕೂಡ ಅವರ ಆಜ್ಞೆಯಂತೆ ಚಲನೆಯನ್ನು ಮಾಡತಕ್ಕದ್ದು. ಮುಂದೇನು ಅವರ ಅಪ್ಪಣೆ ಬಲ ಬಲ ಬಲ. ಮುರುಗೂತನ ಕ್ಷಣ ತೊಳಲಿದ ಗಿರಿ ಕಾರಣದ ದೇವಿ ಪೊರೆಯಬೇಕಿಲಿವಾಣಿನಾಥ ಅವತರಿಸು ನಿ ಕಮಲ ಸಂಜಾತ. ದುರುಳರಟ್ಟುಳೆಯಲು ಒರೆಯುವ ದಿನ್ನೇನು ಕರಿಗಿಲ್ತು ಹೊರುವಳು ಹರನೋರ್ವ ನಿಬಲ್ಲ ವಾಣಿನಾಥ. ದೇವತೆಗಳನ್ನೆಲ್ಲ ನೆರಹಿಕೊಂಡು
ಬಂದ ಕಾರಣವೇನು ಕೇಳಬಹುದೇ? ಭಗವಂತ, ಮಾಲಿನಿ ಸಂಜಾತನಾದ ಮಹಿಷನಾಮಕನಿಗೆ ನೀನಿತ್ತ ವರ, ಅದರಿಂದ ಬೆಳೆದ ಪರಿ ಅವನು ಈಗಾಗಲೇ ಪಾತಾಳವನ್ನು ವಶಪಡಿಸಿಕೊಂಡಿದ್ದಾನೆ. ಭೂಮಿಯಲ್ಲಿ ಆಧಿಪತ್ಯವನ್ನು ಹೊಂದಿದ್ದಾನೆ. ಸುರಲೋಕದ ಮೇಲೆ ದಾರಿಯನ್ನು ಸಗಿ ನಮ್ಮನ್ನೆಲ್ಲ ದಿಕ್ಚ್ಯುತರನ್ನಾಗಿಸಿದವನಿದ್ದಾನೆ. ಮುಂದೆ ದಾರಿ ಕಾಣದೆ ನಿನ್ನೊಳಗೆ ಬಂದವರಿದ್ದಾರೆ. ದುರುಳನನ್ನು ಒಂದು ಕೊಡಬೇಕು ಸ್ವಾಮಿ. ಅರಿತೆ ನಾ ದುರುಳನ ಬ್ಯಾಧಿಯ ಹೊರೆಯುವುದಾಗಿ ಎಲ್ಲವೂ ನಾವರಗಳ ನಿತ್ತಿಗೆ ವಿರಚಿಸ ತಪವನ್ನು ನೀನು ಪದಭ್ರಷ್ಟನಾಗಿ ಕಷ್ಟವನ್ನು ಅನುಭವಿಸಬೇಕೆಂಬ ಕಾರಣಕ್ಕಾಗಿ ಮಹಿಷದಾನವನಿಗೆ ನಾನು ವರವನ್ನಿತ್ತದ್ದಲ್ಲ. ಆದರೂ ಕೆಟ್ಟವಲ್ಲ. ಭಕ್ತಿಯಿಂದ ಬೇಡಿಕೊಂಡಾಗ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸಬೇಕಾದ ಜಗದ ದೇವನಾಗಿ ನನಗೆ ಕರ್ತವ್ಯವಪ್ಪ. ಕೊಟ್ಟಂತಹ ವರ ಈ ರೀತಿಯಾಗಿ ದುರುಪಯೋಗವಾಗ್ತದೆ ಅಂತ ಹೇಳಿ ನಾನು ಯೋಚಿಸಿರ್ಲಿಲ್ಲ. ಸರಿ ಸ್ವಾಮಿ, ಆದರೆ ಏನು ಮಾಡುವ? ಹಾಗೆ ಗಳಿಗೆ ವರವೀವರೀರುವರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥನೋರ್ವನಿದ್ದಾನೆ. ಯಾರು? ಆದರೆ ಬೇಳುವೆ ಹಾದಿಯ ನಂದನು ಮಾಧವನಲ್ಲಿಗೆ ಹೋಗು. ಪರಿತುಗಿನಾತ್ರಿಯೊಳಗಿ ಬಳಿಯೊಳಗಿದಿರಾಗಿ ನಡೆತದು ನಡೆತರನು. ಮಹೇಶ್ವರ, ಮಹಿಯ ಆಗು ಹೋಗುಗಳ ಕುರಿತಾಗಿ ಯೋಚಿಸುವುದಕ್ಕೆ, ನಿನ್ನನ್ನು ಕಾಣುವುದಕ್ಕೆ ಕೈಲಾಸ ಹೊರಟು, ನಿಮ್ಮನ್ನು ಕಾಣುವುದಕ್ಕೆ ವೈಕುಂಠಕ್ಕೆ ಹೊರಟವನು ನಾನು. ವಿಚಾರಕ್ಕೆ ವಿಷಯ ಉಂಟು, ಕುಳಿತುಕೊಂಡು ಯೋಚಿಸುವುದಲ್ಲಿ ಅದೋ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಕಡನ ವಧಿಸುವ ಯತ್ನ ಯೋಚಿಸುತ್ತಿರಲತ್ತೆ. ನಳಿನ ಭವ ಸುರರ ನೊಡಗುಳ್ಳು ನಡೆತಂದು ವೈಕುಂಠನು ಕಾಣದಿರಲು. ವೈಕುಂಠ ಲೋಕದಲ್ಲಿ ಶ್ರೀಹರಿ ಇಲ್ಲ. ಬಳಿಕ ಕೈಲಾಸ ಕೈ ತರಲಾಗ ಪುರಕರನು ನಿಲಯದೊಳಗಿಲ್ಲ. ಹಿರೇಕಳ ಬಡಿಸಿ ಬಳಿಕವರು ತಿಳುಕಿತ ಶರೀರ ನುಡಿ ಹರಿಗರರು ತುಗಿನಾದ್ರಿಯೊಳಗಿಪ್ಪ ಹದನವನು. ಅಲ್ಲಿಗೆ ಹೋಗುವ ಹರಿಗರರ ಪದ ಕೆಳಗೆ ಸಕಲರು ದುರುಳ ಮಗಿಷಾಸುರನ ಉಪಟಳದಿ ತರಗರಿಸುತ್ತಿವಿ ಮಾನಿವಿ ಹೊರಿವುದಿನನು ದೇವಾನು. ಚತುರಾನಂದ, ಯಮಗದಗಿದಂತಹ ಸಂಕಷ್ಟವನ್ನು ತೋಡಿಕೊಳ್ಳೋಣವೆಂದು ವೈಕುಂಠ ಲೋಕಕ್ಕೆ ಹೋದ್ರೆ ಅಲ್ಲಿ ನೀವಿಲ್ಲ. ಕೈಲಾಸಕ್ಕೆ ಹೋದ್ರೆ ಪ್ರಭು ಶಂಕರನೂ ಇಲ್ಲ. ಮತ್ತೆ ನಾವಿಲ್ಲಿ ಒಟ್ಟಾದದ್ದು ಹೇಳಿದ್ಯಾ? ಎಲ್ಲಿದ್ದೀರಿ ಅನ್ನುವಂತಹ ಗೊಂದಲಕ್ಕೆ ನಾವು ಸಿಲುಕಿದ್ದಾಗ ನಮಗೆ ಕೇಳಿದ್ದು ಆಕಾಶವಾಣಿ. ಏನ್ ಹೇಳಿದ್ದು? ತುಹಿನಗಿರಿಯಲ್ಲಿ ಮಂತ್ರಾಲೋಚನೆಯಲ್ಲಿ ತೊಡಗಿದ್ದಾರೆ, ಅದನ್ನು ಆಲಿಸಿಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ. ಅಷ್ಟು ಅನಿವಾರ್ಯ ಏನು? ದುರುಳ ಮಹಿಷನ ಬಾಧೆಯಿಂದ 3 ಲೋಕವು ತತ್ತರಿಸಿ ಹೋಗಿದೆ. ಕೊಂದು ಕಡು ತಂದೆಯೇ ಕೇಳಿದ ಅಕ್ಷರದೊಳಗೆ ಲಕ್ಷ್ಮೀ ಲೋಲ ಕೇಳಿದ ಅಕ್ಷರದೊಳಗೆ ಲಕ್ಷ್ಮೀ ಲೋಲ ತಂದೆಯ ಮನದೊಳಗೆ ಅದರ ದಿವ್ಯ ತೇಜೋ ಮೇಲ ಕಣರಿ. ಇದನ್ನು ಕೇಳಿದ ಮೇಲೆ ಸುಮ್ಮನುಳಿಯುವುದಕ್ಕಿಲ್ಲ. ಮಹಿಯ ದುರ್ಗತಿಯ ಕುರಿತಾಗಿಯೇ ಯೋಚಿಸ್ತಾ ನಾವಿದ್ದದ್ದು. ಕೈ ಮೀರಿ ಹೋಗುವ ಮೊದಲು ಪರಿಹಾರೋಪಾಯ ಕಾಣುವುದಕ್ಕೆ ಅಮ್ಮನಿಂದ ಪ್ರದತ್ತವಾದ ಅಂತಃಶಕ್ತಿಯನ್ನು ಹೊರಗಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವ ಅಂತಃಸತ್ವವನ್ನು ಹೊರಚೆಲ್ಲಿ, ದುರುಳ ಮಹಿಷನ ಬಾಧೆಗಾಗಿ ನನ್ನಲ್ಲಿರುವ ಬ್ರಹ್ಮತೇಜಸ್ಸನ್ನು ಹೊರಗಡೆಗಾಗಿ ದೇವದೈತ ಚೈತನ್ಯವನ್ನು ಹೊರಗಡೆ ಅದೋ ಮೂರ್ತಿಗಳ ಮುಖದಿಲ್ದ ಪೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀಗೆ ನಾರಿಯಾಕೃತಿ ತಳೆದು ಧರೆಗಿಳಿಗಿ ಸುರರು ಜಯ ಜಯವೆಂದು ನುತಿಗೈದರು.
ಕರುಣದಿ ನಮ್ಮನು ಮಾತೆ ಭಾವಶುದ್ಧಿಯೋಳಿದು ಪದವಾಗ ತಾಯಿ ನಾವು ಮರೆಗೊಂಡೆವು ಕರುಣಿಸ ಭಯವ ದೇವಿ ಶರಣಮತಿಸುರಾಣಾಂ ಸಿದ್ಧ ವಿದ್ಯಾಧರಾಣ ಮುನಿಮನುಜ ಪಶೂನಾಂ ದಸ್ಯುಭಿತ್ರಾಸಿತಾನಾಂ ನೃಪತಿ ಗೃಹಗತಾನಾಂ ವ್ಯಾಧಿಭಿಪೀಡಿತಾನಾಂ ತ್ವಮಸಿ ಶರಣಮೇಕಾ ದೇವಿ ದುರ್ಗೆ ಪ್ರಸೀದ ಜಯ 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 ಕಮಲ ನೇತ್ರನಾದ ಮಹೇಶ್ವರ ಸ್ವರ್ಗ ಕಮಲ ನಿವಾಸಿಗಳಾದಂತಹ ಇಂದ್ರಾದಿ ಸುಮನಸರೇ ಏಳಿರಿ ಎದ್ದೇಳಿರಿ ಸದ್ಧೈರ್ಯವನ್ನು ತಾಳಿರಿ ಆರ್ದ್ರವಾದ ಅಂತಃಕರಣದಿಂದ ಸಂಕೀರ್ತಿಸುತ್ತ ನನ್ನನ್ನೇ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮುಖಾವಲೋಕನ ಮಾಡಿದಾಗ ಅಶ್ರುಧಾರೆ ಇಳಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸುತ್ತಾ ಇದೆ. ಯಾರಿಂದ ಬಂದ ಬವಣೆ ತಿಳಿಸಿರಿ ಮಕ್ಕಳೇ, ತಿಳಿಸಿರಿ. ಮಾತೆ ಲಾಲಿಸು ಖಳಮಗಿಶನು ವಿಧಾತ ವಿತ್ತಿಗವರ ಬಲದಿಗೆ ಸುರವ್ರಾತವೆಲ್ಲವ ದೆಸೆಗೆಡಿಸಿ ನಿರ್ಭೀತಿಯಿಂದ ನಾರಾಯಣ ಅನನ್ಯಗತಿಕತ್ವದಿಂದ ಅಮ್ಮನೇ ನಮಗೆ ಆಶ್ರಯವೆಂಬ ಅಚಲಭಾವವನ್ನು ಹೊಂದಿ ಆರಾಧನಾಶೀಲರಾದಂತಹ ನಾವು ನಮ್ಮೊಳಗೆ ಅಂತರ್ನಿಹಿತವಾದಂತಹ ಆ ಅಸಾಮಾನ್ಯವಾದ ತೇಜವನ್ನೇ ಹೊರಗೆಡಹಿದ ಕಾಲದಲ್ಲಿ ಅದೇ ಆಕೃತಿಯನ್ನು ಪಡೆದು ಆದಿಮಧ್ಯಾಂತ ವಿರಹಿತವಾದ ಅನಾದಿ ಸ್ವರೂಪವನ್ನೇ ಹೀಗೆ ಕಾಣಿಸಿಕೊಟ್ಟ ವೇಳೆಯಲ್ಲಿ ಅಭಯಪ್ರದಾಯಕಿಯಾಗಿ ಅಷ್ಟಭುಜೆಯಾಗಿ ಕಾಣಿಸಿಕೊಂಡ ನಿನಗೆ ಶರಣು ಬಂದ ವೇಳೆಯಲ್ಲಿ ನೀನು ನಮ್ಮೆಲ್ಲರ ಭೀತಿಯನ್ನು ಹೋಗಲಾಡಿಸುವ ಅಭಯವಚನವನ್ನಾಡಿದೆ. ಪುಳಕಿತಾನಂದಗಾತರಾಗಿದ್ದೇವಮ್ಮ. ಈ ದಯನೀಯಾವಸ್ಥೆಗೆ ಕಾರಣನಾದವನು ದುರುಳನಾದ ಮಾಲಿನೀನಂದನನಾದ ವಿದ್ಯುನ್ಮಾಲಿ ಕುಮಾರನಾದ ಮಹಿಷ ನಾಮಕನಾದಂತಹ ದೈತ್ಯ, ರಾಕ್ಷಸ ಕಡದಿಂದ ಒಡಗೂಡಿದಂತಹ ಆತ ಅಪ್ಪನ ಮರಣಕ್ಕೆ ಪ್ರತೀಕಾರ ವಾಂಛೆಯನ್ನು ಹೊಂದಿ ಅಯೋನಿಗೆಯಿಂದ ಮಾತ್ರ ಮರಣವೆಂಬ ಅಭೇದ್ಯವಾದ ವರವನ್ನು ಅದು ಅಮರವಂದ್ಯನಾದ ಬ್ರಹ್ಮನಿಂದ ಪಡೆದದ್ದರ ಪರಿಣಾಮವಾಗಿ ದಿಕ್ಕು ದಿಕ್ಕುಗಳನ್ನು ದೆಸೆಗಡಿಸುತ್ತಾ ಅಲ್ಲಿನ ಅಧಿಪತಿಗಳನ್ನು ಕುಲಗಡಿಸುತ್ತಾ ಸ್ಥಾನಭ್ರಷ್ಟರಾಗಿಸ್ತಾ ಸುರಪತಿಯನ್ನೇ ಪದಚ್ಯುತನನ್ನಾಗಿಸಿದ್ದಾನೆ. ಧರ್ಮವೀರುಗಳಾದವರು ಧರ್ಮಾಚರಣೆಯಲ್ಲೇ ಭೀತರಾಗುವಂತಹ ಸನ್ನಿವೇಶ, ಅಧರ್ಮ ತಾಂಡವವಾಡ್ತಾ ಇರುವ ದುರ್ಭರವಾದಂತಹ ಸನ್ನಿವೇಶ, ದುರುಳನಾದಂತಹ ಅಟ್ಟಹಾಸದಿಂದ ಮೆರೆಯುತ್ತಾ ಇರುವ ಮಹಿಷನಿಂದಲಾಗಿ ಕಷ್ಟ ಬಂದು ಅಸಹಾಯಕರಾಗಿ ಶರಣು ಬಂದಿದ್ದೇವೆ. ಅವರನ್ನು ಕೊಂದು ಕೊಡುತ್ತಾ ಕಡುದುರುಳ ತಿರುಗಬವನ ವರದಿ ಸುರರನ್ನು ಸೋಲಿಸಿ ನರೆ ಮಧದಲ್ಲಿ ಬೆರೆವನೆ ಖಳನಾಕದಿ. ಮಕ್ಕಳೇ, ನಿಮ್ಮ ಪರಿಭವಕ್ಕೆ ಕಾರಣವೇನೆಂಬುದು ವೇದ್ಯವಾಯಿತು. ಮಾಲಿನಿ ಸಂಜಾತನಾದಂತಹ ಮಹಿಷನು ವಿಧಿಯಿಂದ ವರಬಲಾನ್ವಿತನಾಗಿ ನರ ನಾಕ ನಾಗಲೋಕವನ್ನು ಮುತ್ತಿದ್ದಾನೆ. ಹರಿಯ ಹಿರಿಮೆಯನ್ನು ಧಿಕ್ಕರಿಸಿದ್ದಾನೆ. ಬ್ರಹ್ಮನನ್ನು ಮೀರಿ ಬೆಳೆದಿದ್ದಾನೆ. ಈಶನ ಕಟಾಕ್ಷಕ್ಕೆ ಕುರುಡನಾದನೆ. ಇಂದ್ರಾದಿ ಸುಮನಸರನ್ನು ದೇಶಗಳಿಸಿದನೆ. ಭ್ರಷ್ಟ ಲೋಕ ಕಂಟಕನಾಗಿ ಮೆರೆಯುತ್ತಾ ಇರುವಂತಹ ಮಹಿಷನನ್ನು ಕುಟ್ಟಿ ಯಮನಾಳಕ್ಕೆ
ಮಾಡಿ ಕಳುಹಿಕೊಡ್ತೇನೆ. ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಮಹಿಳೆಯರ ಬೆಂಬಲಕ್ಕೆ ಶಂಕದುರ್ಗಾಚಾರ್ಯರು ಕಂಡದ ಇಂಕದಿಗೆಲಿಲಾತನ ಸಂತೈಸದೆ ದಲಿದಿನ್ನು ಪರವ ನನ್ನ ಕಿಂಕರರನ್ನು ಪ್ರೇಮದಿ. ಮಕ್ಕಳೇ, ದುಷ್ಟ ಮಹಿಷ ಮಾತ್ರನಲ್ಲದೆ ಆತನ ನೀಚ ಕರ್ಮಗಳಿಗೆ ಸಹಕಾರಿಯಾಗಿ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಮೊದಲಾದ ದಾನವ ಗಣನವನ್ನು ಸೇರಿಕೊಂಡಿದ್ದಾನೆ. ದುಷ್ಟ ಸಮೂಹವನ್ನೆಲ್ಲ ಸಂಹರಿಸಿ ಧರ್ಮವನ್ನು ಉದ್ಧರಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ. ಎನಲು ಜಯ ಜಯ ಬಿಂದು ಸಕಲರು ಮಣಿಯಲಾಗಿಯೇ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವನರ್ಪಿಸಲು ಜಯ 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 ಜಯ. ಜಯ ಜಯ ತಾಯೇ ನಾರಾಯಣ. ಅಭಯವಚನದ ಮೂಲಕವಾಗಿ ರೋಮಾರ್ಷಣವನ್ನುಂಟು ಮಾಡಿದ ಈ ವೇಳೆ ಅದು ಸುರರೆಲ್ಲರೂ ತೃಪ್ತರಾಗಿ ನಿನ್ನ ಈ ಮಹೋದ್ಯೋಗಕ್ಕೆ ಕಾತರತೆಯಿಂದ ನಿರೀಕ್ಷಿಸ್ತಾ ಇರುವ ವೇಳೆಯಲ್ಲಿ ದೇವ ಸಹಾಯಕ್ಕಾಗಿ ಒದಗಿ ಬಂದಂತಹ ಈ ದಿವ್ಯಾಕೃತಿಯನ್ನು ಹೇಗೆ ಸಂಪನ್ನಗೊಳಿಸೋಣ? ನಿನಗಾವುದರ ಅಪೇಕ್ಷೆಯೂ ಇಲ್ಲವಾದರೂ ಕೂಡ ಪೂರ್ಣ ಕಾಮಳಾದಂತಹ ನಿನ್ನನ್ನು ಸರ್ವಾಲಂಕಾರ ಭರಿತೆಯಾಗಿ ಸುವಸನಧಾರಿಣಿಯಾಗಿ ಕಾಣುವ ಸದಪೇಕ್ಷೆಯಿಂದಲೇ ನವೋನವವಾದ ಆಭರಣವನ್ನು ಸುವಸನಗಳನ್ನು ನವೋನವವಾಗಿಯೇ ನಿರ್ಮಿಸಿ ದೇವಶಿಲ್ಪಿಯಾದ ವಿಶ್ವಕರ್ಮ ಪಾದ ಮೂಲಕ ತಂದು ಒಪ್ಪಿಸಿದ ಈ ವೇಳೆಯಲ್ಲಿ ನೀ ಅನುಮತಿ ಇತ್ತೆ ಅಂತಾದರೆ ಅಲಂಕರಿಸುವಲ್ಲಿ ಅಪ್ಸರಾಂಗನೆಯರು ಆಸಕ್ತರಾಗಿದ್ದಾರೆ. ದಯ ತೋರಬೇಕು ತಾಯೇ. ಅವಕಾಶವನ್ನು ಕಲ್ಪಿಸಿದ್ದೇನೆ. ಈ ಕಾಲದಲ್ಲಿ ನಮಗಿಷ್ಟ ಅವಕಾಶ ಕೊಟ್ಟು ನಿನಗೆ ನಾನೇನೊಪ್ಪಿಸಲಿ ಅಂತ ಯೋಚಿಸಿದರೆ ಅದೇ ಸರಿ. ವನಜನಾಭನು ಕರೆದ ಚಕ್ರವಾಗ ಮಹಿಷಾಂತಕಿಯಾಗಿ ಹೊರಟಂತಹ ನಿನ್ನ ಕರಗಳಿಗೆ ನನ್ನ ಚಕ್ರವನ್ನೇ ಒಪ್ಪಿಸ್ತಾ ತ್ರಿಣಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕಿರಗಿದಿ ಸುರಪ ಮುಖ್ಯ ಮರರೆಲ್ಲರೂ ಕರೆದ ಕೈದುಗಳನ್ನು ವಿನಯದಿ ಚರಣ ಕಮಲದೊಳ್ ಅರ್ಪಿಸಿದರ ಜಯ ಜಯ ಎನ್ನುತ್ತಾಗ ಜಯ 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 ಇಚ್ಛಾ ಮಾತ್ರದಿಂದಲೇ ಗಮನ ಸಾಮರ್ಥ್ಯವನ್ನು ಹೊಂದಿದ, ಸಂಕಲ್ಪ ಮಾತ್ರದಿಂದಲೇ ಸರ್ವವನ್ನೂ ಸಾಧಿಸಬಲ್ಲ, ಅಪ್ರಮೇಯಳು ಸ್ವಪ್ರಕಾಶನು ಮನೋವಾಚಾಮಗೋಚರಳು ಆದಂತಹ ನೀನು ಮಹಾಸಂಕಲ್ಪವನ್ನು ಮಾಡಿ ಮಹಿಷವಧೆಗಾಗಿ ಉಜ್ಜುಗಿಸುವ ವೇಳೆಯಲ್ಲಿ ನಮ್ಮಲ್ಲಿದ್ದಂತಹ ಹತಪ್ರಭವಾದ ಆಯುಧಗಳ ತೇಜಸ್ಸನ್ನು ವೃದ್ಧಿಸಿಕೊಳ್ಳುವ ಸದಾಶಯದಿಂದ ನಾವದೆಲ್ಲವನ್ನು ಒಂದೊಂದಾಗಿ ಒಪ್ಪಿಸಿದರೆ ಅಷ್ಟಭುಜೆಯಾದ ನೀನು ಕರುಣಾರ್ಥ ಹೃದಯಾಗಿ ಅದೆಲ್ಲವನ್ನೂ ಪರಿಗ್ರಹಿಸಿದ್ದಿ ತಾಯಿ. ಈ ವೇಳೆಯಲ್ಲಿ ನಿನ್ನ ಶ್ರೀಮದ್ಗಾಂಭೀರ್ಯಕ್ಕೆ ಪೂರಕವಾಗಿ ಸಿಂಹಾರೋಹಿಣಿಯಾಗಿ ಹೋಗಬೇಕು ಎಂಬ ಆಶಯದಿಂದ ಪರ್ವತರಾಜನೇ ಸಿಂಹಾಕೃತಿಯನ್ನು ತಳೆದು ಇಲ್ಲಿಯ ತನಕ ಬರ್ತಾ ಇದ್ದ ನಮ್ಮ ಸೇವಾರ್ಥಿಯಾಗಿ
ಪ್ರಜೆಗಾಗಿ ಇದೋ ಸಿಂಹವಾಹಿನಿ. सर्वभूतेषु मातृरूपेण संस्थिता नमस्तस्यै 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 नमो नमः देवी सर्वभूतेषु शक्तिरूपेण संस्थिता नमस्तस्यै 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 नमो नमः ಹರಿಪರಿಯ ಉತ್ಪಾತಗಳು ಅಪಶಕುನಗಳು ಕಾರಕತ್ತಲೆ ಕವಿದಿದೆ. ಕೆಂಡದ ಮಳೆ ಸುರಿಯುತ್ತಾ ಇದೆ, ರಕ್ತದ ಹೋಗಲಿ ಹರಿಯುತ್ತಾ ಇದೆ. ಯಾಕೆ ಏನೆಂದು ವಿಚಾರಿಸಿದ್ರೆ ನಮ್ಮವರಾದಂತಹ ಶಂಕದುರ್ಗದ್ರ ನಾಶವಾಗಿದೆ ಅಂತೆ. ಯಾರೋ ಒಬ್ಬಳು ಹೆಣ್ಣು ಕೈದುವನ್ನು ಹಿಡಿದು ಬಂದಿದ್ದಾಳೆ ಎಂದಾದ್ರೆ ಸುಮ್ಮನಿರಲಾರೆ, ನಡೀತೇನೆ. ನಾನೇ
ಕೊಂದವಳು? ಯಾಕಾಗಿ ಕೊಂದೆ? ಯಾರಿಗಾಗಿ ಬಂದೆ? ಯಾರು ನೀನು ಹೇಳು? ದುಷ್ಟ ಮಹಿಷ ಸಲಿಸಲು ಕಡೆಗೆ ಬಂದೆ ಸುರರ ಇಷ್ಟ ಸಲಿಸಲು ತಲೆಯಲ್ಲಿ ಕೋಡನ್ನು ಹೊತ್ತ ಮಾತ್ರಕ್ಕೆ ಲೋಕ ಕಾಣಿಸುವುದಿಲ್ವೇನು? ಲೋಕವನ್ನು ನಿಯಂತ್ರಿಸುವಂತಹ ಮತ್ತೊಂದು ಶಕ್ತಿ ಇದೆ ಎನ್ನುವ ಹಾಗೆ ಜ್ಞಾಪಕದಲ್ಲಿರಲಿ. ವಿಧಿಯಿಂದ ವರವನ್ನು ಪಡೆದೆಯೋ? ನರ ನಾಕ ನಾಗಲೋಕವನ್ನು ಮುತ್ತಿದೆಯೋ? ಇಂದ್ರಾದಿ ಸಿಂಹಾಸನವನ್ನು ಗಳಿಸಿದೆಯೋ? ಭ್ರಷ್ಟ ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ಶರಣಾಗತಿಯನ್ನು ಹೊಂದು, ಇಲ್ಲದೆ ಹೋದ್ರೆ ನಿನ್ನ ಶಿರವನ್ನು ಸುರರ ಕೆಳಮ ಇದು ನಿನಗೆ ತರವಲ್ಲ. ಯಾಕೆ? ನಾನು 3 ಲೋಕಕ್ಕೂ ಅಧೀಶನಿದ್ದೇನೆ. ಬ್ರಹ್ಮನ ವರಬಲ ಇದೆ. ನಾನೇ ದೇವರು. ಆದ್ದರಿಂದ ನೀನೊಂದು ಹೇಳ್ತೇನೆ. ಏನನ್ನು? ನಿನ್ನ ಕೈಯಲ್ಲಿರುವಂತಹ ಆಯುಧವನ್ನೆಲ್ಲ ಬಿಸಾಡು. ಹಾಕಿ ಆಮೇಲೆ ಏರಿ ಬಂದಂತ ಸಿಂಹವನ್ನು ಕಾಡಿಗೆ ಬಿಡು. ಕಳುಹಿಸಿ ನನ್ನ ಎಡತೊಡೆ ಏರುವುದಕ್ಕೆ ಬಾ 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 ಬಾ. ಜಾಗ್ರತೆ. ಮಾಲಿನ್ಯ ಉದರದಲ್ಲಿ ಹುಟ್ಟುವಂತಹ ಉತ್ಪಾತ ಪಿಂಡವೇ. ನಾನು ಹೇಳುವವರು ಕೇಳುವವರು ಯಾರು ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡೆ.
ಬಂದವಳ ಸಾಮಾನ್ಯ ಹೆಣ್ಣು ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. 3 ಮೂರ್ತಿಗಳ ಶಕ್ತಿ, ಅಷ್ಟಭುಜೆ, ಅಯೋನಿಜೆ, ಸಿಂಹವಾಹಿನಿ, ನಿನ್ನ ಪಾಲಿನ ಮೃತ್ಯು ಸ್ವರೂಪಿಣಿ ಬಂದೆ. नादित मेदिनी विश्व विनोदिनी नादनते जय जय जीवज शासुरमर्दिनी रम्यक पर्दिनी शैलसुती रम्यक पर्दिनी शैलसुती रम्यक पर्दिनी शैलसुती वर्धिनी सशंक चक्र शरशूलधारिणीं तां दिव्ययोगिनां साजातवेदसीं दुर्गां सदा
ವರುಷದಲ್ಲಿ ನಾಕವನ್ನು ಪಾಲಿಸು ಮರೆಯದಿಲ್ಲಯ ಚರಣವನೋಡಿ ನಿಗತ ಮನದಿ ಅಣಸಿದರೆ ಕಳರು ಪಟಣವು ನೀ ನೆರೆತರುತ ತುಗಿನಾದ್ರಿಗೆಲ್ಲನು ಗಿಡ ಮನದಿ ಭಜಿಸಿದರೆ ಪೊರೆವಿನು ಬಿಡದಿಲ್ಲ. ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ನಿಮಗೆ ಕೊಟ್ಟಿರುವ ಅಭಯವಾಣಿಯಂತೆ ಧೂಳನದಂತಹ ಮಹಿಷಾಕಿಯನ್ನು ವಧಿಸಿದ್ದೇನೆ. 9 ದಿವಸಗಳ ಪರ್ಯಂತ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಣಿನಿ, ಕಾಳರಾತ್ರಿ, ಮಹಾಗೌರಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ ಹೀಗೆ 9 ರೂಪಗಳನ್ನು ತಾಳಿದ್ದೇನೆ. ಇನ್ನು ಮುಂದಕ್ಕೆ ಪ್ರಾಪಂಚಿಕರು ಇದನ್ನು ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿವಸ ಎಂದು ನಮ್ಮ ಪಾಲಿಗೆ ವಿಜಯಸಿರಿ ಎನ್ನುವುದು ಪ್ರಾಪ್ತಿಯಾಗಿದೆ. ವಿಜಯದಶಮಿ ಎನ್ನುವ ಹಾಗೆ ಆಚರಿಸಲಿ. ಹೋಗು ಮೊದಲೇ ನಾಕವನ್ನೇಳಿ. ಅಮ್ಮ, ಅರಿವಿಲ್ಲದೆ ಇರುವಂತಹ ದುರುಳರು ಎಷ್ಟೇ ಬಾರಿ ಸತ್ತರೂ ಕೂಡ ಮತ್ತೊಮ್ಮೆ ಕೆಟ್ಟ ಬೀಜ ಹುಟ್ಟಿ ಬೆಳೆದು ತನ್ಮೂಲಕವಾಗಿ ಲೋಕಕ್ಕೆ ಕಂಟಕರಾಗಿಯೇ ಇರ್ತಾರೆ. ಒಂದು ವೇಳೆ ಮುಂದೊಯ್ಯುವಂತಹ ದುರುಳರ ಬಾಧೆಯಾಗಿ ನಿವಾರಿಸುವರೆ ಕಷ್ಟವಾಯಿತು ಅಂತಾರೆ. ಏನ್ ಮಾಡಲಮ್ಮ? ಮತ್ತೊಮ್ಮೆ ಕಳೆದ ಭೀತಿ ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ತುಹಿನಾದ್ರಿಯನ್ನು ಬಂದು ಸೇರಿಕೊ, ಭಕ್ತಿಯಿಂದ ಧ್ಯಾನಿಸಿಕೊ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಇದು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಮತ್ತೆ ಕಾಲಾಂತರಕ್ಕೆ ಜೋಡಿತ ಪತ್ತನವನ ಶುಂಭದಾನವನಧಿಕ ವಿಭವದಲ್ಲಿ ಅನುಕುಮಾರಕ ಶುಂಭ ಅನುಜನಾದನಿ ಶುಂಭ ಸಗಿತಲಿ ಘನಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಕಶ್ಯಪ ಬ್ರಹ್ಮನ 13 ಮಂದಿ ಮಡದಿಯರಲ್ಲಿ ಓರ್ವಾಕ್ಯ ಧನುದೇವಿ ಅವಳ ಪಾವನ ಗರ್ಭಾಂಬುದಿಯಲ್ಲಿ ಜನಿಸಿದವರು ಶುಂಭಾಳಿ ಶಂಭರು ಎನ್ನುವ ಹಾಗೆ ನಾವು ಇಳೆಯ ಬೆಳಕನ್ನು ಕಾಣುವಂತಹ ವೇಳೆಯಲ್ಲಿ ಪ್ರಪಂಚದಲ್ಲಿ ಅಪಶಕುನಗಳೇ ಕಂಡು ಬಂದವಂತೆ. ಭೂಮಂಡಲಕ್ಕೆ ಉಲ್ಕಾಪಾತ, ಧೂಮಕೇತುಗಳು ಅಪ್ಪಳಿಸಿದವಂತೆ. ಕಾಗೆಗಳ ಕೂಗಾಟ, ನರಿಗಳ ಚೀರಾಟ ಇದನ್ನು ಕಂಡಂತಹ ನಮ್ಮವ್ವೇ ಈ ಮಕ್ಕಳು ಲೋಕಕಂಟಕರಾಗುತ್ತಾರೆ, ಲೋಕಕಂಟಕರಾಗಬಾರದು ಎನ್ನುವುದನ್ನು ತಿಳಿದು ನಮಗೆ ನೀಡಿದ ಪಥ ನಿರ್ದೇಶನ ಏನು ತಮ್ಮ
ಅವನ ಕಾರುಣ್ಯಕ್ಕೆ ಒಳಗಾದವರು ನಾವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ ಏನು ಬೇಕು ಮಕ್ಕಳೇ ಎಂಬುದಾಗಿ ಕೇಳಿಕೊಂಡಾಗ ಮರಣವೇ ಇಲ್ಲದಂತಹ ವರವನ್ನು ದಯಪಾಲಿಸು ಎಂಬ ಹಾಗೆ ಕೇಳಿಕೊಂಡೆವು. ಆದರೆ ಮರಣ ಎಂಬುದು ಪ್ರತಿಯೊಬ್ಬರಿಗೂ ಕೂಡ ಕಟ್ಟಿಟ್ಟಂತಹ ಬುದ್ಧಿ. ಅವನೇ ಒಂದು ಮರುವರವನ್ನು ಕೊಟ್ಟಿದ್ದಾನೆ. ಹರೆಯೋನಿಜರಿಂದ ಹಾಗೂ ಹರಿಹರಾದಿಗಳಿಂದ ಮರಣವೇ ಇಲ್ಲ. ಒಂದು ವೇಳೆ ಮರಣ ಬರುವುದು ಅಂತಿದ್ರೆ ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ಹೊರತು ಅನ್ಯರಿಂದ ಮರಣವಿಲ್ಲ. ಒಂದು ಹೆಣ್ಣಿನ ಕೋಶವೇ ಒಡೆದು ಮತ್ತೊಂದಾಗಿ ಆವಿರ್ಭವಗೊಂಡಾಗ ಕಾಮ ಸಂಬಂಧವಾಗಿ ಯುದ್ಧ ಏರ್ಪಟ್ರೆ ನಮಗೆ ಮರಣ ಎನ್ನುವ ಹಾಗೆ. ಹೌದಣ್ಣ, ವರವನ್ನು ಪಡೆದಂತಹ ನಾವು ಈ ಶೋಣಿತೆಯನ್ನು ಅನುಜನಿಸುವ ಕೇಳು ಹಿರಿಯವ್ವೆಯ ತನುಜರು ನಾಲ್ಕದಳು ವರಬಲ ಸಮನ್ವಿತರಾದಂತಹ ನಾವು ನೇರವಾಗಿ ಶೋಣಿತೆಯನ್ನು ಸೇರಿದೆವು. ನಮ್ಮ ಹಿರಿಯವರೆಲ್ಲ ಹೇಳಿದ್ರು ಈ ಜಾಗಕ್ಕೆ ಬೇರೆ ಯಾರು ಆಗ್ಲಿಕ್ಕಿಲ್ಲ ಮಗ, ನೀವೇ ಆಗಬೇಕು ಎನ್ನುವ ಹಾಗೆ. ಮಹಾರಾಜನಾಗಿ ನಾನು, ಯುವರಾಜನಾಗಿ ನೀನು ಶೋಣಿತೆಯ ಪೀಠವನ್ನೇರಿದೆವು. ಆದರೆ ಚಕ್ರವರ್ತಿಯಾದವ ದಿಗ್ವಿಜಯವನ್ನು ಮಾಡಬೇಕು ಎನ್ನುವ ಹಾಗೆ ಬಗೆದು ಮಂಡಲಾಧಿಪರ ಮಂಡೆಯಲ್ಲಿರುವ ಮುಕುಟವನ್ನು ಕಿತ್ತು ನಮ್ಮ ಬಂಡಾಗಾರವನ್ನು ಸೇರಿಸಿಕೊಂಡೆವು. ಸತ್ಯ. ಪಾತಾಳವನ್ನು ಸೇರಿ ಹೊರಗಾದಿಗಳ ಹೆಡೆಯನ್ನ ಮೆಟ್ಟಿ ನವನಿಧಿ ಭಂಡಾರವನ್ನು ನಮ್ಮ ಬಂಡಾಗಾರಕ್ಕೆ ಸೇರಿಸಿಕೊಂಡಿದ್ದೇವೆ. ಎರಡು ಲೋಕ ನಮ್ಮ ಸ್ವಾಧೀನವಾಗಿದೆ. ಉಳಿದದ್ಯಾವುದು ಬಲ್ಲಯ್ಯ? ಹನುಮಾನ ಯಾಕನುಮಾನ ನಮಗೆ ಲಕ್ಷವೇ ಕ್ಷಣದೊಳಗಿರುವ ನಾಗಕ್ಕೆ ಅನುಮಾನವ್ಯಾಕಿದಕ್ಕೆ ಆ ನಿರ್ಧಾರರನ್ನು ಹನನಗೊಳಿಪ ಕಾರ್ಯಕ್ಕೆ ವನಜ ಪೀಠನವರ ಬಲ ನಮ್ಮ ಮೇಲೆ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ನಮಗೆ ಯಾರ ಭೀತಿಯೂ ಕೂಡ ಇಲ್ಲ. ಒಂದು ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತಾದ್ರೆ ನಾನು ಹೋಗಿ ಆ ಸುರಪಾದಿಗಳನ್ನು ಹೆಡೆಮರಿ ಬಂಧಿಸಿ ಬರ್ತೇನೆ. ತಮ್ಮ, ನಿನ್ನದಾದಂತಹ ವೀರೋಕ್ತಿಯನ್ನು ಕೇಳಿದಂತಹ ಅಸುರ ವೀರರೆಲ್ಲ ನಾಮುಂದು ತಾಮುಂದು ಎನ್ನುವ ಹಾಗೆ ಹೊರಟು ನಿಂತಿದ್ದಾರೆ. ಎಲ್ಲರೂ ಕೂಡ ಎದ್ದಿದ್ದಾರೆ. ತಡ ಮಾಡುವುದಲ್ಲ. ಸೇನಾ ನಾಯಕನಾಗಿ ನೀನು, ಸೇನೆಗೆ ಮಹಾನಾಯಕನಾಗಿ ನಾನು ಹೊರಡೋಣ.
ಸುಮ್ಮನ ಸರ ಪಡೆದ ಪೆದಿವದ ಅಧಿಕಾರ ಬಿಡುಗಣ್ಣಾಧಿಪ ಸುರಪ್ಪ ಅನಿಮಿಷರು ಅಂತ ಹೇಳುವುದು ಅದಕ್ಕೆ. ಹೌದಾ? ಸುಮನಸರು ಅಂತೆ ನೀವು. ಹೌದು, ಒಳ್ಳೆಯ ಮನಸ್ಸು ಉಳ್ಳವರು. ಕರ್ಮದ್ದು ಒಳ್ಳೆಯ ಮನಸ್ಸು. ಎಲ್ಲಿ ತಪ್ಪಿದ್ದೇವೆ ಅಂತ ಹೇಳಿ. ಒಳ್ಳೆಯ ಮನಸ್ಸು ಹೌದು ಅಂತ ಆಗಿದ್ರೆ ನಾವು ಬಂದ ಕ್ಷಣ ಅಣ್ಣ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಹೀಗೆನ್ನು ಹಾಗೆ ಹೇಳಬೇಕಿತ್ತು. ನೀ ಯಾವ ಲೋಕದ ಅಣ್ಣ? ನೀನು ಬಣ್ಣದ ಅಣ್ಣನೇ. ಮತ್ತೆ ಕಾಣುದಿರುವ ನಿನಗೆ ಬಣ್ಣ? ಅದು ಕಾಣುತ್ತದೆ. ಬಡಿದಟ್ಟುತ ಸುಮನಸರ ಸ್ವಲ್ಪ ಸದಾಶಿವನ ಪ್ರಭಾವ ಉಂಟು ಅಂತ. ಹೌದಾ? ಅವನ ಅನುಗ್ರಹದಿಂದಲೇ ನಾವು ಇಷ್ಟರವರೆಗೆ ಇಲ್ಲಿವರೆಗೆ ಬಂದವರು. ಬಡಿದಟ್ಟುತ ಸುಮನಸರ ನಾವಿಲ್ಲಿ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದವರು. ಅಧಿಕಾರ ಬಿಟ್ಟು ಕೊಡ್ತೀಯೋ ಬಿಟ್ಟು ನಿಂತೀಯೋ? ಇದೆಂತದ್ದು ಅಂತ ಗೊತ್ತುಂಟ? ಪುಲೀಶ ಅಂತ ಹೆಸರು. ಹೌದಾ? ಹೌದು. ಇದರಲ್ಲಿ ಬಡದ್ರೆ ಅಂತ ಆಗ್ತದೆ ಗೊತ್ತುಂಟ ನಿನಗೆ? ಇದರಲ್ಲಿ ಸಹ ಬಡದ್ರೆ ಅಂತ ಪುರುಷವನ್ನು ಕಾಣಿಸಿ ನಡೆನ ನೀನು. ದೇವತೆಗಳನ್ನು ಹೆಗರಿಸುತ್ತ ಮುಂಬರಿದು ಬಂದಾಗ ಕುರೀಶಧಾರಿಯಾಗಿ ಯುದ್ಧಕ್ಕೆ ಇದಿರಾದವ ನಮ್ಮ ದೇವಲೋಕ ಬರಿದಾಗುವುದನ್ನು ಕಾಣುವಾಗ ನಾನೇ ಬರ್ಬೇಕಾಯ್ತು. ಮಖವ ಅರ್ಥವಿಸಿಕೊಂಡೆ. ಬಂದವ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಡ. ಶೋಣಿತಾಧಿಪ ಧನುಕುಮಾರಕ ಶುಂಭದಾನವ ಅಜನಿಂದ ಬರಬಲ ಸಮನ್ವಿತನಾಗಿದ್ದೇನೆ. ನರನಾಗರನ್ನು ಗೆದ್ದಿದ್ದಾನೆ. ನಾಕದಲ್ಲಿ ಅಧಿಕಾರ ಸ್ಥಾಪನೆ ಚರಮಲಕ್ಷ ಬಿಡು ಸೇರಿದೆ ಬಯಸಿ ಬಂದು ವರದಾನವರು ಸಂಗ್ರಹಗೈದು ಯಮನೂರ ಹೊಂದಿರುವರೆಂದು ಪ್ರಪಂಚ ಮುಖದಲ್ಲಿ ವಿಶೇಷವಾದುದು, ವಿಶಿಷ್ಟವಾದುದು, ತನ್ನ ಕೈಯೊಳಗಿರಬೇಕು ಅನ್ನುವುದು ಕ್ಷಾತ್ರದ ಒಂದು ಗುಣ. ಹೌದು, ಅದನ್ನು ಒಪ್ಪಬಹುದು, ಹೌದು, ಅದನ್ನು ಅಪ್ಪಿಕೊಳ್ಳಲೂಬಹುದು. ಹಾಗೆಂದು ಎಲ್ಲಾ ಕಾಲಕ್ಕೂ ಎಲ್ಲಾ ವಿಧದಲ್ಲಿಯೂ ಅದೇ ವಿಚಾರವನ್ನು ಅನುಗುಣಿಸುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ? ಕಾಲ, ಕ್ಷೇತ್ರ, ಪಾತ್ರ ಅನ್ನುವುದನ್ನು ವಿವೇಚಿಸಿ ವ್ಯವಹಾರ ಮಾಡಬೇಕಾಗುತ್ತದೆ. ಸ್ವರ್ಗಲೋಕ ಅನ್ನುವುದು ಅನಂತವಾದಂತಹ ಭಕ್ತಿಯಾಗರವೇ ಆಗಿದೆ. ಮಾಡಿದಂತಹ ಯಜ್ಞ ಕರ್ಮದ ಮೂಲಕವಾಗಿ ಪಡೆದ ದಿವದ ಅಧಿಕಾರ ಯಾವ ಕಾರಣಕ್ಕೂ ನಮಗೆ ಕೊಡುವ ಅಧಿಕಾರ ಇಲ್ಲ. ಹಾಗಾಗಿ ಮುಂದೊತ್ತಿ ಬಂದವನು ಹಿಂದಕ್ಕೆ ಹೋದರೆ ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ. ನಾನು ನೀನೋ ಎನ್ನುವುದು ನಮ್ಮ ವಾದ ಭೂಮಿಕೆಯಿಂದಲ್ಲ. ಇವತ್ತು ವಾದವೇ ಬೇಡ ಅಂತ ಅನಿಸ್ತದೆ. ಇವತ್ತು ಕೈಯಲ್ಲಿ ನೋಡುವ.
ದೆಸೆಗೆಡಿಸಿ ಶುಂಭದಾನವನಿಗೆ ಶೋಣಿತಾಧಿಪ ಶುಂಭದಾನವನಿಗೆ ತ್ರಿಭುವನದಲ್ಲಡ ಶುಂಭದಾನವನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ಅಣ್ಣ ಫಲಾರೆ ಫಾಪುರೆ ಮಜಾರೆ ಮಜಾ ಭೂತುರೆ ಭೂತು ಮಜಾರೆ. ಬಹಳ ಸಂತೋಷವಾಯಿತು. ನನಗೂ ಕೂಡ ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಪೀಠವನ್ನು ನಾನು ಏರಿದ್ದೇನೆ ಎನ್ನುವಲ್ಲಿಗೆ ದಿವಂಕ ಸರುಪರಾಯನ ಸೂತ್ರವನ್ನು ಕೈಗೊಂಡಿದ್ದಾರೆ. ಮಾಡಿದ್ದಾರೆ. ಹೌದಲ್ಲ? ಹಾಗಾದ್ರೆ 18 ಬ್ರಹ್ಮಾಂಡಕ್ಕೆ ಇನ್ನು ಒಡೆಯ ಯಾರು ಅಂತ ಕೇಳಿದ್ರೆ ಶುಂಭ. ಸರಿ. ಕೇವಲ ಸ್ವರ್ಗಲೋಕದ ಅಧಿಕಾರ ಮಾತ್ರ ಅಲ್ಲ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ, ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ಶುಂಭನೇ ಕೋ ದೇವ ಎನ್ನುವಂತಹ ಸಾರ್ವಕಾಲಿಕವಾದ ಸತ್ಯ ವೇದವಾಕ್ಯವಾಗಬೇಕು. ಸರಿ. ಸೂರ್ಯ ಚಂದ್ರರ ಸಂಚಾರದಲ್ಲಿ ತಡೆ, ಮುಕ್ಕೋಟಿ ದೇವತೆಗಳಿಗೆ ಸಲ್ಲುವಂತಹ ಹವಿಸ್ಸು ನಿಷಿದ್ಧ ಕ್ರಿಯೆ. ಸರಿ. ಶುಂಭನೇ ಕೋ ದೇವ ಎನ್ನುವ ಹಾಗೆ ಹೇಳಬೇಕು. ಅರ್ಪಣ ತರ್ಪಣ ಏನಿದ್ರು ಶುಂಭಾರ್ಪಣ. ಆದ್ರೆ ಒಂದು ಸಮಸ್ಯೆ ಆಯ್ತಲ್ಲ. ಏನು? ಸ್ವರ್ಗದ ಪೀಠವನ್ನು ನಾವು ಏರಿರುವಂತಹ ವೇಳೆಯಲ್ಲಿ ಈರ್ವರು ಹುಡುಗರು ಬಂದ್ರು. ಹೌದು. ಕಾಡಾಕಾಡಿಯಾಗಿ ಹೊಯ್ದಾಡಿದೆವು. ಅಷ್ಟು ಹೊತ್ತಿಗೆ ದೇವರ್ಷಿಗಳಾದಂತಹ ನಾರದರು ಬಂದು ಹೇಳಿದ್ರು, ಕ್ರೋಧಾದೇವಿಯ ಮಕ್ಕಳಿವರು, ನಿನ್ನ ಕಿರಿಯವೇಯ ಮಕ್ಕಳು, ದುರಸಲ್ಲ, ಅಪ್ಪಿಕೋ ಒಪ್ಪಿಕೋ ಎನ್ನುವ ಮಾಡಿಸಿದ್ರು. ಆದ್ದರಿಂದಲೇ ಅರ್ಧಾಶ್ರಯನವನ್ನಿತ್ತೆ, ಮಂತ್ರಿ ಪದವಿಯನ್ನಿತ್ತೆ, ನನ್ನ ತಮ್ಮಂದಿರು ಎನ್ನುವ ಹಾಗೆ ಒಪ್ಪಿಕೊಂಡೆ. ಸರಿ. ಪ್ರಪಂಚದಲ್ಲಿ ನನ್ನ ವಿರೋಧಿಗಳು ಯಾರಿದ್ದಾರೋ ಅವರನ್ನು ದಮನಿಸುವುದಕ್ಕೆ ಅವರನ್ನು ಕಳುಹಿಸಿದೆ. ತಮ್ಮ ಅಣ್ಣ ಸ್ವರ್ಗಲೋಕ ಸ್ವಾಧೀನ ಆಯಿತು. ಸುರಾಪಾನ ಮಾಡದೆ ತುಂಬಾ ದಿವಸ ಆಯಿತು, ಆಯಾಸವೂ ಆಗಿದೆ. ಹೌದು. ಆದ್ದರಿಂದ ಸ್ವಲ್ಪ ಸುರಾಪಾನ ಮಾಡಿ ಹಾಯಾಗಿ ವಿಶ್ರಾಂತಿ ಪಡೆಯೋಣ. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಯಾರು ಹೆದರಬೇಡಿ. ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡಾಸ್ಯ ಅಸಾಧ್ಯವೆಂದಿರುತ್ತ ತಿಳಿದಳ ಆ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲಿಗೀಗೆ ಎಂದು ಯೋಚಿಸಿ ಮಹಮಾಯೆ ಯೋಚಿಸಿ ಮಗಮಾಯೆ ಮಗಮಾಯೆಗೆ ಎಂದು ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮೋಗಿಸಿ ತರಿಯೇ
ತಳೆದಂದು ಕೌಶಿಕಿಯಾಗಿ ಸುಂದರಾಂಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬ ವನದೊಳದು ನಿಂದಳು ಮೆರೆವ ಕದಂಬ ವನದೊಳದು ಸುಂದರಂಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬ ವನದೊಳದು ನಿಂದಳು ಮೆರೆವ ಕದಂಬ ವನದೊಳದು ಮಗಮಾಗಿಯೇ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬ ವನದೊಳದು ಮಹಾಮಾಯಿ ಎಂದು ಯೋಚಿಸಿ ಮಗಮಾಯಿ ಗಜವೃದವ ಮೋಗಿಸಿ ತರಿಗೆ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬ ವನದೊಳು ಅಭಯವಾಣಿಯನ್ನು ಕೊಟ್ಟಿದ್ದೇನೆ. ಕಿರಿದ ಸಮಯದಲ್ಲಿ ದಾನವರನ್ನು ಸಂಹರಿಸಿಕೊಡುತ್ತೇನೆ ಎನ್ನುವ ಹಾಗೆ ಈ ವಿಷಯದ ಕುರಿತಾಗಿ ನಾನು ಆಲೋಚನೆ ಮಾಡುವಂತಹ ಪ್ರಮೇಯ ಒದಗಿ ಬಂತಲ್ಲ. ಲೋಕದ ಮಾಯೆಯನ್ನು ಮೀರಿದವಳು ನಾನು, ಹಾಗಾಗಿ ಮಹಾಮಾಯೆ ಎನ್ನುವಂತಹ ನೆಗಳ್ತೆಯನ್ನು ಪಡೆದಿದ್ದೇನೆ. ಆ ಶುಂಭನಿಗಿರುವಂತಹ ವರಬಲವಾದರೂ ಏನು? ಅಯೋನಿಜೆಯಾಗಿರಬೇಕು, ಕೋಶ ಸಂಭವೇ ಆಗಿರಬೇಕು. ಈ ವಿಚಾರವನ್ನು ಅರಿತಂತಹ ನಾನು ಗೌರೀದೇವಿ ಸ್ನಾನವನ್ನು ಮಾಡುವುದಕ್ಕೆ ಮಾನಸ ಸರಸಿಗೆ ಹೋಗುವಂತಹ ವೇಳೆ ದೇವತೆಗಳು ಸ್ತುತಿ ಮಾಡುವಂತಹ ಕಾಲಕ್ಕೆ ಗೌರಿ ದೇವಿಯ ಕೋಶದಿಂದ ಹೊರಬಂದೆ. ಆ ಕಾಲಕ್ಕೆ ಗೌರಿ ದೇವಿ ಕಪ್ಪಾಗಿ ಗೋಚರಿಸಿದಳು. ಕಂಡಂತಹ ದೇವತೆಗಳು ಕಾಳಿ ಎನ್ನುವ ಹಾಗೆ ಸಂಬೋಧಿಸಿದ್ರು. ಗೌರಿ ದೇವಿಯ ಕೋಶದಿಂದ ಹೊರಬಂದ ಕಾರಣ ನಾನು ಕೋಶ ಸಂಭವೂ ಹೌದು, ಅಯೋನಿಜೆಯೂ ಹೌದು. ಆದಷ್ಟು ಬೇಗ ಆ ದುರುಳರ ಹನನವೆನ್ನುವುದಾಗಬೇಕು. ಈ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೇ ತಡ. ನಾನು ಬಂದು ನಿಂತಹ ಸ್ಥಳ ಇದೇ ಕದಂಬ ಕಾಂತಾರ. ಎಂತಹ ಪ್ರಶಾಂತವಾದಂತಹ ವಾತಾವರಣ. ಒಂದೆಡೆ ಶುಕ ಪಿಕಗಳ ಗಾಯನ, ಮತ್ತೊಂದೆಡೆ ಮಯೂರಿಗಳ ನರ್ತನ, ಇನ್ನೊಂದೆಡೆ ಗಗನಚುಂಬಿ ಕದಂಬ ವೃಕ್ಷಗಳು. ಇದು ಆ ರಾಕ್ಷಸರ ತಾಣ. ಖಂಡಿತವಾಗಿಯೂ ಮೃಗಬೇಟೆಗೂ ವನವಿಹಾರಕ್ಕೂ ಆ ದಾನವರು ಬಂದೇ ಬರ್ತಾರೆ. ಆಗ ನನ್ನ ಮೋಹ ಎನ್ನುವಂತಹ ಬಲೆಯನ್ನು ಬೀಸಿ ಆ ದಾನವರನ್ನು ಸಂಹರಿಸಬೇಕು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ. ಹಾಗೆಂದು ಜಗದಾದಿಮಾಯೆ ನಾನು ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಈ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೇ ತಡ. ಅದು ಇಳಿಯುತ್ತಾ ಇದೆಯಲ್ಲ. ಕನಕ ದುಯ್ಯಾಲೆ ಮೆರೆಯಲು, ಕನಕ ದುಯ್ಯಾಲೆ ಮೆರೆಯಲು, ಉಯ್ಯಾಲೆ ಮೆರೆಯಲು, ಉಯ್ಯಾಲೆ ಉಯ್ಯಾಲೆ ಮೆರೆಯಲು, ವನದೊಳಗದು ಮೋದದೊಳು, ಆವನದೊಳಗದು ಮೋದದೊಳು, ಮೋದದೊಳು ಮೋದದೊಳು
ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ 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 ಜಗಜನನಿ ಆಡುತ್ತಲೇ ಕನಸು ಬಗಿಲೋಳಲ್ಲಿ ಜಗಜನನಿಗಾಡುತ್ತಲೇ ಕನಸು ಬಗಿಲೋಳಲ್ಲಿ ಸನುಮತದಿಂದ ವಿಹಾರೆಯನ ಜಗಜನನಿಗಾಡುತ್ತಲೇ ಕನಸು ಬಗಿಲೋಳಲ್ಲಿ ಎಂದು ಯೋಚಿಸಿ ಮಗಮಾಯಿ ದೈತ್ಯಾವೃತವ ಹೋಗಿಸಿ ತರಿಗಿ 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 ತರಿಯೇ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯ ಬೀರುತ್ತಲ್ಲಿ ಅಂಬರದಿಂದ ಇಳಿಯುತ್ತಾ ಇದೆ. ಆದಿ ಮಧ್ಯ ಅಂತ್ಯರಹಿತವಾದಂತಹ ಸ್ವರ್ಣದ ಉಯ್ಯಾಲೆ ನನ್ನನ್ನೇ ಬಿಂಬಿಸುವ ಹಾಗುಂಟಲ್ಲ. ಆದಿ ಮಧ್ಯ ಅಂತ್ಯರಹಿತಳು ಎನ್ನುವ ಹಾಗೆ ಈ ಕನಕದ ಉಯ್ಯಾಲೆಯಲ್ಲಿ ಕುಳಿತು ಸುಶ್ರಾವ್ಯವಾದ ಗಾಯನವನ್ನು ಹಾಡಿದೆ ಎಂದಾದ್ರೆ ಖಂಡಿತವಾಗಿಯೂ ಆ ದಾನವರು ವಿವಶರಾಗುತ್ತಾರೆ. ಆ ಮುಖೇನವಾಗಿ ಅವರನ್ನು ಕೊಲ್ಲುವುದಕ್ಕೆ ಅವಕಾಶ ಎನ್ನುವುದು ಕೂಡಿ ಬರ್ತದೆ. ಹಾಗೆಂದು ಬಂದಂತಹ ದಾನವರ ಮುಂದೆ 2 ದ್ವಾರಗಳನ್ನು ಮುಂದಿರಿಸ್ತೇನೆ. ಒಂದು ಉದ್ಧಾರ, ಮತ್ತೊಂದು ಸಂಹಾರ ಎನ್ನುವ ಹಾಗೆ ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸ್ತಾ ಇರುವಂತಹ ನನ್ನನ್ನು ಜ್ಯೋತಿ ಸ್ವರೂಪಿಣಿ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂಥವರ ಉದ್ಧಾರ. ಅದಲ್ಲ, ಬೆಂಕಿಯನ್ನು ಕಂಡು ಆಕರ್ಷಿತವಾದಂತಹ ಪತಂಗ ಹೇಗೆ ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುತ್ತದೆಯೋ, ತಿನ್ನುವ ಹಣ್ಣು ಎನ್ನುವಂತಹ ಹೆಣ್ಣು ಎನ್ನುವ ಹಾಗೆ ಮುಂದತ್ತಿ ಬಂದರೆ ಅಂಥವರ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ಮಾತ್ರವಲ್ಲ, ನನ್ನ ಗಿಂಪಾದ ಗಾಯನವನ್ನು ಆಲಿಸಿ ಆರಾಧನಾ ಭಾವದಿಂದ ಅಮ್ಮ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂಥವರ ಉದ್ಧಾರ. ಅದಲ್ಲ, ಮೋಹ ಪರವಶರಾಗಿ ನನ್ನನ್ನೇ ಪಡೆಯುವುದಕ್ಕೆ ಮುಂದಾಗುತ್ತಾರಂತಾದ್ರೆ ಖಂಡಿತವಾಗಿ ಅವರ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ಕನಕದ ಉಯ್ಯಾಲೆಯಲ್ಲಿ ಕುಳಿತಂತಹ ನನ್ನನ್ನು ಅಮ್ಮ ಎನ್ನುವ ಹಾಗೆ ಕಂಡುಕೊಂಡ್ರೆ ಅವರ ಉದ್ಧಾರ. ಅದಲ್ಲ, ತೊಟ್ಟಿಲು ಕಟ್ಟುವಂತಹ ಆಲೋಚನೆ ಮಾಡ್ತಾರಂತಾದ್ರೆ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ತಡ ಮಾಡುವುದಾಕೆ, ಆದಷ್ಟು ಬೇಗ ಕನಕದ ಉಯ್ಯಾಲೆಯನ್ನು ಏರಿಕೊಳ್ತೇನೆ. ಶುಂಭನ ನೇಮದಿಂದಲೀ ಪೃಥ್ವಿಯೆಲ್ಲೋ ಸಂಚರಿಸಿ ಶೋಧಿಸುವೆ ಎಂದೆನುತ್ತ
ಎನ್ನುವ ಉದ್ದೇಶದಿಂದ ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡಿದೆವು. ಒಲಿದಂತಹ ಬ್ರಹ್ಮದೇವ ಮನೋವೇಗ ಬ್ರಹ್ಮಚರ್ಯ ಕೇಳದ ಕೊಟ್ಟದ್ದು ಗದಾದ ಅದಟರ ಸದೈವ ಮಣಿದಂತಹ ವಿಧಾತ ಗದಾದಂಡವನ್ನು ಕೈಗೆ ಇದ್ದದ್ದೇ ತಡ ಮಧ್ಯವನ್ನು ಸೇರಿದವು, ಪಾತಾಳವನ್ನು ಸೇರಿದವು, ತದನಂತರ ಏರಿದೆವು ಸ್ವರ್ಗ. ಸ್ವರ್ಗವನ್ನು ಏರಿದೆವು. ನಮ್ಮವನಾದ ಶುಂಭನಾಳ್ವಿಕೆ ಶುಂಭನಾಗಲಿ ವಿಶುಂಭನಾಗಲಿ ಪ್ರತ್ಯಕ್ಷ ಶಂಭುವೇ ಬಿಡುವವರು ನಾವಲ್ಲ. ಹೋರಾಟಕ್ಕೆ ಇಳಿದೆವು. ನಾರದನ ಆಗಮನ ಮಾಡಿಸಿದ ಸಂಧಿ ಎಲ್ಲಿದ್ರು ಹುಡುಕಬೇಕು. ದೇವತೆಗಳ ಇರೇ ಇಲ್ಲ. ತಿರುಗಾಟದ ಪರಿಣಾಮ ನಡೆಯುವುದಕ್ಕಾಗುವುದಿಲ್ಲ. ಉಪಾಯ ಕಂಡು ಹಿಡಿದಿದ್ದೇನೆ. ಅದಕ್ಕಾಗಿ ಏನು ಉಪಾಯ? ಕದಂಬವನಕ್ಕೆ ಇಳಿಯುವ, ಬೇಟೆಯಾಡುವ, ಸಿಕ್ಕ ಮಾಂತ ಬೇಟೆಯಾಡುತ್ತಾ ಬಂದ ರಾಗ ಊಟ
ಮಾಂಸವನು ಮೆಲುತ್ತಾ ಮೆಲುತ್ತಾ ಎಲರಿಗೊಡ್ಡುತ್ತನೊಬ್ಬ ಶ್ರಮವನು ಕಳೆವನು ಎಲರಿಗೊಡ್ಡುತ್ತನುವ ಶ್ರಮವನು ಕಣಿವಿಗಿಲ್ದೆನುತಾಗ ಬರಲು ಬರಲು ಕದಂಬವನದೆಡೆಗೆ ಕಳರು ಮೃಗವ ಮೆಲುತ 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 ನಾನಿಲ್ಲ ಇರುವೆ ಇರುವೆ ನೀ ಎಲ್ಲಿದ್ದೆ? ಯಾವ ಭಾಗ? ನಿನ್ನ ಹಿಂದಿನ ಭಾಗ. ನನ್ನ ಹಿಂದಿನ ಹೌದು. ಇಲ್ಲಿ ಕಾಣುವುದಿಲ್ಲ. ಸ್ವರ ಕೇಳಿಸ್ತಾ ಉಂಟು. ಈ ಕಡೆ ಎಡಭಾಗ. ಹೌದು. ಎಲ್ಲಿದ್ದ? ನೀ ಎಲ್ಲಿದ್ದೆ? ಬಂದೆ 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 ಬಂದೆ. ಬಂದೆ. ಏನು ಇದು ನೀರ? ನಾನು ಕೇಸರಿ ಮೈ ಮೇಲೆ ಹಾರಿತ ಅಂತ ಭಾವಿಸಿದೆ. ನೀನು ಕಾಲು ನೋಡುವಾಗ ಕಾಲು ಹಿಡಿದ ನೆಲಕ್ಕೆ ಬಡಿತಿಂತ ಭಾವಿಸಿದೆ. ಹಾಗಲ್ವಾ? ಮತ್ತೆ ಬೇಟೆಗೆ ತೊಡಗುವ ಕಾಲಕ್ಕೆ ಕೇಸರಿ ಒಂದು ಇದಿರಾಗಿ ಕಣ್ಣು ತಪ್ಪಿಸಿ ಓಡಿ ಹೋಗಿತ್ತು. ನನಗೆ ಅರಿವಿಲ್ಲದ ಹಾಗೆ ನನ್ನ ಮೈ ಮೇಲೆ ಎರಗಿತೋ ಹೀಗೆ ಭಾವಿಸಿದ್ದು. ನೋಡಿದ್ರೆ ಇದು ಕೇಸರಿ ಅಲ್ಲ, ನೀನು ನನ್ನ ತಮ್ಮ. ಹೌದು. ಏನಣ್ಣ? ಹೇಗೆ ನಮ್ಮ ಬೇಟೆ? ಭರ್ಜರಿ ಬೇಟೆ. ಆದ್ರೆ ಬೇಟೆಗೆ ತೊಡಗಿದ್ದು ಈವರು ಜೊತೆಯಾಗಿ. ಹೌದು. ಕೆಲವೇ ಕ್ಷಣದಲ್ಲಿ ಪಥವನ್ನು ಬದಲಾಯಿಸಿದವನಿಯು ಎಲ್ಲಿ ಹೋದೆ, ಏನನ್ನು ಕೊಂದೆ, ಎಷ್ಟು ತಿಂದೆ ಹೇಳು ಎನ್ನ ಮುಂದೆ. ಅಣ್ಣ, ನಿನ್ನ ನುಳಿದು ಓ ಈ ಪಥವಾಗಿ ಮುಂದೆ ಸಾಗಿದೆ. ನೀನು ಆವಾಗದಿಂದ ಅಲ್ಲಿ ತಿರುಗುತ್ತಾ ಇದ್ದಿ. ಕಾರಣ ಉಂಟು. ಹೋದಂತಹ ಸಂದರ್ಭದಲ್ಲಿ ಕೋಣಗಳ ಹಿಂಡು. ಕೋಣ ಒಂದೇ ಇದ್ದ ತುಂಬಾ ಇತ್ತ. ಒಂದೇ ಇದ್ದ ಕೋಣ. ಭಯಂಕರ ಕೋಣ. ಇವತ್ತೊಂದೇ. ಒಂದೇ ಇವತ್ತು ಒಂದೇ. ನಾಳೆ ಒಂದಿತ್ತು ಬರಬಹುದು ಕೋಣ ಅಲ್ವಾ? ಅದು ಬರ್ಲಿಕ್ಕಿಲ್ಲ, ಬೇರೆಯೇ. ಏನ್ ಮಾಡಿದ್ದೆ? ಅದನ್ನು ನಾನು ಬಿಡ್ಲಿಲ್ಲ. ಕೋಡನ್ನು ಹಿಡಿದೆ, ನೆಲಕ್ಕೆ ಬಡಿದೆ. ಎಂತಾಯ್ತು? ಅಪ್ಪಚ್ಚಿ 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 ಆಯ್ತಾ? ಅಪ್ಪಚ್ಚಿ ಮಾಡಿದೆ. ಏನ್ ಮಾಡಿದೆ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ. ರಕ್ತವನ್ನು ಗಟ 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 ಗಟ. ಅದನ್ನೊಂದು ಪ್ರಾರಂಭ ಮಾಡಿದ್ಯಾ? ಕುಡಿದೆ. ಕುಡಿಲಿಕ್ಕೆ ಮತ್ತೆ ಮಾಡು ಮಾಡು ಅಭ್ಯಾಸ ಮಾಡು. ರುಚಿ ಅಣ್ಣ. ಕುಡಿಲಿಕ್ಕೆ ಅಭ್ಯಾಸ ಮಾಡಿದ್ದಾನೆ ಅಂತ. ರಕ್ತ ಬಿಸಿ 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 ರಕ್ತ ಆಗ್ಬೇಕು. ಮಾಂಸದ ರಕ್ತ. ನಿನ್ನ ರಭಸಕ್ಕೆ ಹೊಡೆತದ. ಅಷ್ಟು ರುಚಿ. ಮಾಂಸವನ್ನು ಬಿಡ್ಲಿಲ್ಲ. ಮತ್ತೆ ಮಾಂಸವನ್ನು ಏನು ರಕ್ತ ಕುಡಿದೆ, ಮಾಂಸ ತಿಂದೆ, ನುಂಗಿದೆ. ನೀನು ಅಷ್ಟು ಮಾಡುವಾಗ ನಿನ್ನ ಅಣ್ಣ ಜೀವಂತ ಇದ್ದಾನೆ ಅಂತ ಗೊತ್ತಿಲ್ವೇನ? ಅಣ್ಣ ನನಗೆ ತರಲಿಲ್ಲ. ನೆನಪಾಗಿದೆ. ಏನು ನಿನಗಾಗಿ ತಂದಿರ್ಪೆ. ಏನು ತಂದಿರ್ಪೆ? ಎಂತದ್ದ? ಎಲುಬು. ನಿನಗೆ 4 ಕಾಲಿನ ಪ್ರಾಣಿಯಾಗಿ ಕಾಣ್ತೇನೆ ನಾನು. ಎಲುಬು ತಿನ್ಲಿಕ್ಕೆ ಎಂತದ ಅಣ್ಣ? ಎಂತದ ಅಣ್ಣ? ನೀನು ಎಲುಬು ಪ್ರಿಯನಲ್ವೇ? ಬರೇ ಎಲುಬಲ್ವ? ಮತ್ತೆ ಮಾಂಸ ಮಿಶ್ರಿತವಾದ ಎಲುಬು. ಮಾಂಸ ಇರ್ತದ? ಮತ್ತೆ ಇಲ್ಲದೆ ನಾನು ನೋಡುವಾಗ ಎಲುಬು ಮಾತ್ರ ಕೈ. ನೀನು ಬರುವಾಗ ಮಾಂಸ ತಿನ್ನುವುದು ನಾನು. ಇಲ್ಲದಿದ್ದರೆ ನಿನಗೆ ಕೊಡ್ಬೇಕಲ್ಲ. ಏನಣ್ಣ ಇದು? ಅಕ್ಕ ಹೌದಾ? ನೀನು ಎಲುಬು ತಂದಿದ್ಯಲ್ಲ? ಹೌದು. ಅದಕ್ಕೆ ಸಮರ್ಪಣೆ ಗೊತ್ತಾಗಿದೆ. ಅದಕ್ಕೆ ಎಲುಬು ತಂದಿದ್ದೀನಿ. ಬಿಸಾಡು. ಇನ್ನು ಮಾತಾಡಬಾರ್ದು. ಇನ್ನು ಸುತ್ತಿಲ್ಲ. ಬಹುಶಃ ರುಚಿ ಸಿಕ್ಕಿದಕ್ಕೆ ನಿನಗೆ ಧನ್ಯವಾದ ಹೇಳಿದ್ದಾರೆ. ನನ್ನ ನುಳಿದು ನೀ ಹೋದವ. ಏನು ಕೊಂದೆ, ಏನು ತಿಂದೆ ಹೇಳು. ನನ್ನ ಮುಂದೆ ಮುಂದೆ ಹೋದೆ. ಒಂದು ಕಡೆಯಲ್ಲಿ ಪದರ ಎಡೆಯಲ್ಲಿ ಶಶ ಮೊಲ ಮೊಲ ಬಿಳಿ 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 ಬಿಳಿ. ಏನ್ ಮಾಡಿದೆ? ಒಂದು ಕಪ್ಪಿದ್ದಿಲ್ಲ, ಹಿಂಡು ಹಿಂಡಾಗಿ ಪದರ ಎಡೆಯಲ್ಲಿ ಅವತ್ತು ಕುಳಿತಿದ್ದವು. ಅವುಗಳ ಹಿಂಡಿನ ಮಧ್ಯಕ್ಕೆ ಹಾಗೆ ಇಷ್ಟಿಷ್ಟುದ್ದ. ಏನಣ್ಣ? ಕಿವಿಗಳು ಕಿವಿ ಎಲ್ಲವನ್ನು ಜೊತೆ ಸೇರಿಸಿದೆ. ಕಂಕುಳಡಿಯಲ್ಲಿ ಇಟ್ಟೆ. ಎಲ್ಲಿ? ಕಂಕುಳದಡಿಯಲ್ಲಿ? ಅಲ್ಲಿ ಅಲ್ಲ, ನನ್ನ ಕಂಕುಳಡಿ. ನಿನ್ನದ್ದಿ. ಆಮೇಲೆ ಏನ್ ಮಾಡಿದೆ ಗೊತ್ತಾ? ಏನ್ ಮಾಡಿದೆ?
ನಮ್ಮಲ್ಲಿ ಒಬ್ಬ ಇದ್ದಾನೆ, ಅವನನ್ನು ನೋಡಿ ಕಲ್ತು. ಇದು ನಮ್ಮಂತವರು ನಡೆಯುವ ನಡಿಗೆ ಅಲ್ಲ ಇದು. ಯಾಕೆ ನೋಡ್ತದೆ ಹಾಗೆ? ಯಾಕೆ? ಲೀಲಾಜಾಲವಾಗಿ ಇಲ್ಲಿ ಮೊಲ ಇದ್ದಲ್ಲ, ಮೃದು ಮಾಂಸ ಸಣ್ಣ ಪ್ರಾಣಿ. ಹೌದು, ಅಪ್ಪಚ್ಚಾದ್ರೆ ಕೆಳಗೆ ಬೀಳ್ತದೆ. ಮತ್ತೆ ಮೃದುವಾಗಿ ಇಲ್ಲಿ ಹಿಡ್ಕೊಂಡು ಬಂದೆ, ಇಲ್ಲೊಂದು ಬಂಡೆ ಕಲ್ಲು. ಏನ್ ಮಾಡಿದೆ? ಆಮೇಲೆ ಏನ್ ಮಾಡಿದೆ ಗೊತ್ತಾ? ಆಯ್ತಾ, ಇಲ್ಲಿತ್ತಲ್ಲ, ಅಲ್ಲಿತ್ತು, ಇಲ್ಲಿಂದ ಅಣ್ಣ ಇಲ್ಲಿ ಬಾ ಅಣ್ಣ. ಇದು ಏನಣ್ಣ ಇದು? ಏನು? ಈ ದೃಶ್ಯವನ್ನು ನೋಡುವಾಗ ನನ್ನ ಮನಸ್ಸಿನಲ್ಲಿ ಒಂದು ದೃಶ್ಯ ಓಡುತ್ತಾ ಉಂಟು. ಯಾವ ದೃಶ್ಯ ಹೇಳಿಬಿಡು. ಒಂದು ಕೈಯವ ತಿಂಡಿ ಮಾಡಿ ಎಣ್ಣೆಗೆ ಬಿಟ್ಟ ಹಾಗೆ. ಎಂತದ ನಿನ್ನ ಇವತ್ತು ಅದಕ್ಕೆ ಅದನ್ನು ಕೊಡ್ಲಿಲ್ಲ. ತಿಂಡಿಯಲ್ಲಿ ನೋಡುವಾಗ ಕೇಶ ರಾಶಿ ಅದಕ್ಕೆ ಕೊಡದ್ದು ಅಂತ ಇವತ್ತು ಅದನ್ನು ಬೇರೆ ಕೊಟ್ಟದ್ದು ಅದಕ್ಕೆ ಕೊಟ್ಟರೆ ನೀವು ಹಾಗೆ ಹೇಳ್ತೀರಿ. ಗೊತ್ತಾಯ್ತಾ? ಎಂತದ ತಿಂಡಿ ಮಾಡಿದ್ದಲ್ವಾ? ಮತ್ತೆ ಇಲ್ಲಿಂದ ಅಪ್ಪಚ್ಚಿ ಮಾಡಿ ಅಲ್ಲಿ ರಾಶಿ ಹಾಕಿದ್ದು. ಹೌದಾ? ಆಮೇಲೆ ಮಾಂಸವನ್ನು ಬಾಚಿ ಬಾಚಿ ತಿಂದೆ, ರಕ್ತವನ್ನು ಗಟ್ಟಗಟ್ಟನೆ ಕುಡಿದೆ. ಅಷ್ಟು ಹೊತ್ತಿಗೆ ನಿನ್ನ ನೆನಪಾಯ್ತು. ನಿನಗೆ ಕಿವಿ ತಂದಿದ್ದೇನೆ. ಏನ ಕಿವಿ ನಾನು ತಿನ್ನುವನ? ನಮ್ಮ ಕೂಟದಲ್ಲಿ ನಿನ್ನಷ್ಟು ಕಿವಿ ತಿನ್ನುವರು ಬೇರೆ. ನಿನ್ನಲ್ಲಿ ಮಾತನಾಡದೆ ಮತ್ತೆ ಯಾರೆಲ್ಲ ನನಗೆ ಸಮಸ್ಯೆ ಆದ್ರೆ ನನ್ನದ್ದೇ ಕಿವಿ ತಿನ್ನುವುದು. ಏನನ್ನ ಇದು? ನೀನು ಕಿವಿ ಪ್ರಿಯನಲ್ಲವೇ? ಅದಕ್ಕಾಗಿ ಕಿವಿ ಪ್ರಿಯ. ಈಗ ಮುಳುಗಿಸಿ ಮುಳುಗಿಸಿ ತಿಂತಿ ನೋಡು, ಎಷ್ಟು ರುಚಿ. ಮತ್ತೆ ಆದ್ರೆ ಒಂದ ತಿನ್ನದಿದ್ರೆ ಹೊಟ್ಟೆಗೆ ಹಸಿವೆ, ತಿಂದ್ರೆ ಹೊಟ್ಟೆ ಬಾರ, ಎದ್ದು ನಿಲ್ಲುವುದಕ್ಕಾಗುದಿಲ್ಲ. ಸಮಾಜ ಎಲ್ಲ ಸುರಿತಾ ಉಂಟು. ನನಗೆ ನೀನೇನಾಗ್ಬೇಕಪ್ಪ? ಅಮ್ಮ ಒಂದ್ ಸ್ವಲ್ಪ ಗಾಳಿ ಹಾಕು. ಏನನ್ನ ಇದು? ಒಳ್ಳೇದು. ನಾನು ಎಷ್ಟು ದುಡಿದಿದ್ದೇನೆ. ಎಲ್ಲಿ? ನಿನಗೆ ಗೊತ್ತಿಲ್ಲ ಅದು. ಎಲ್ಲಿ? ಹೂವಲ್ಲಿ ಬೇಟೆಗೆ ಹೋಗುವಾಗ. ಇಲ್ಲೆಲ್ಲ ದುಡ್ದತ್ತ ಅಲ್ಲಿ ಅಲ್ವಾ? ಹೌದು. ಏನಾಯ್ತು ಈಗ? ನನಗೂ ಗಾಳಿ ಬೇಕು. ನಿನಗೆ ಗಾಳಿ ಬೇಕಾ? ಮತ್ತೆ ನನಗೆ ನಿನಗೆ ನಾನು ವಾದ ಮಾಡಿದ್ರೆ ಗಾಳಿ ಬರ್ತದ? ಬರುವುದಿಲ್ಲ. ಅದಕ್ಕೆ ಅನುಕೂಲವಾದ ಸ್ಥಳವನ್ನು ಆರಿಸಿಕೊಳ್ಬೇಕು. ಏನು ಮಾಡುವ? ತುಹಿನಾದ್ರಿ ಕಾಣ್ತಾ ಇದೆ. ತುಹಿನಾದ್ರಿಯ ಸುತ್ತ ತುದಿಯನ್ನು ಏರಿದ್ದೇವೆ. ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನವಾದಂತಹ ವಾತಾವರಣ. ಹೂವ ನುಟ್ಟಿವೆ, ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿಹವು 100 ಚೆಲುವಿನ ರಥಗಳು. ಕಾಮರತಿಯರು ಬಂದು ಬಾಳುವ ಲೀಲಾಪಥಗಳು. ಸೃಷ್ಟಿ ಕಾರ್ಯಕ್ಕೆ ಚೈತ್ರ ಬರೆದಿಹ ಮಧುಪವಾಡದ ಕಥೆಗಳು. ಭವರನ ಭವರವೋ ವಸಂತರ ವಿಹಾರ ಕ್ಷೇತ್ರವೋ ಹಾಗೆ ಭ್ರಮೆಗೊಳಗಾದೆವು. ನಮ್ಮ ಅಜ್ಜಾಧಾರಕ ಮಂದ ಮಾರುತ ಮಂದ ಮಂದವಾಗಿ ಬೀಸ್ತಾ ಇದ್ದಾನೆ. ಗಾಳಿ ಬರ್ಲಿ, ಗಾಳಿ ಬರ್ಲಿ. ನಲವಿನ್ಯೋ ಮಾರುತನ ಸೇವಿಸಿ, ನಲವಿನ್ಯೋ ಮಾರುತನ ಸೇವಿಸಿ, ಖಳಿಲದಿವು ನಾಸಿಕ ನಾಸಿಕ ಎಂತದ ನಾಸಿಕ್? ಏ ಪಾಪಿ, ನಾಸಿಕ್ ಬಾರಿಸುವುದಲ್ವಾ? ಮತ್ತೆ ಮೂಗು ಮೂಗು ನಾಸಿಕ ಅಂದ್ರೆ ಮತ್ತೆ ಇದೆಂತದ್ದು ನಾಸಿಕ್? ಇದು ನಾಸಿಕಕ್ಕೆ ಪರಿಮಳ, ನಾಸಿಕಕ್ಕೆ ಪರಿಮಳ ಖಡರಿಗೊದಗಲಿಕಾಗ ವನದೊಳಗೆ ಇಳಿಯುವುದೈ ಅರಸಿದರದು ಮೋಗಿಳಿಯುತ್ತಾಗ ತಳುವದ ಸಮಯದಲ್ಲಿ ಕೇಳಿಸಿ, ತಳುವದ ಆ ಸಮಯದಲ್ಲಿ ಕೇಳಿಸಿ, ನಲವಿನು ತುಯ್ಯಾಲೆಗಲಿ ಉಯ್ಯಾ ಉಯ್ಯಾಲೆಗಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ, ಪಾಡುತ್ತಿಗ ಗಾಯನವ ಗಾಯನವ ಆಲಿಸುತ್ತ ಕೇಳಿದೆಯ ವೀಣೆಯ
ಪಿಡಿದಿಪ್ಪ ವೀಣಾ ಪಾಣಿ ವೀಣಾ ಪಾಣಿ ವೀಣೆಯ ಪಿಡಿದಿಪ್ಪ ವೀಣೆಯ ಪಿಡಿದಿಪ್ಪ ವಾಣಿ ವೀಣಾ ಪಾಣಿ ವಾಣಿ ಬ್ರಹ್ಮನ ರಾಣಿ ವೀಣಾ ಪಾಣಿ ಬ್ರಹ್ಮನ ರಾಣಿ ಈ ಕಾನನದೆಡೆಗಾಗಿ ಬಂದು 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 ಕಾನನಕ್ಕೆ ಬಂದು 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 ಎಡಗಾಗಿ ಬಂದು 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 ಸಾನುರಗದೊಳಿಂದು ಗಾನ ಪಡುವಳು ಗಾನ ಪಡುವಳು ಗಾನ ಪಾಡುವಳು 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 ಸಾನುರಗದೊಳಿಂದು ಗಾನ ಪಡುವಳು ಗಾನ ಪಡುವಳು ಇದೇನು ಇದೇನು ಗಾನ 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 ಪಡುವಳು ಇದೇನೆಂದು ತಿಳಿಯದಾಗಿವುದು ಇದೇನೆಂದು ತಿಳಿಯದಾಗಿವುದು ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂದು 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 ಎಡೆಗಾಗಿ ಬಂದು
ಗಾನ ಪಾಡುವ ಇದೇನೆಂದು ತಿಳಿಯದಾಗಿರುವುದು ನಾರದ ನೀರದ ಅವನೇ ನಾರದ ಸಂಭ್ರಮದೊಳಗಿಂತು ಗಾನ ಪಾಡುವನು ಏನೆಂಬುದ ತಿಳಿದು ಸಂಭ್ರಮದೊಳಗಿಂತು ಗಾನ ಪಾಡುವನು ಏನೆಂಬುದ ಸಂಭ್ರಮದೊಳಗಿಂತು ಸಂಭ್ರಮದೊಳಗಿಂತು ಗಾನ ಪಾಡುವನು ಏನೆಂಬುದ ತಿಳಿಯಬೇಕು ದಿನ ತೈದಿನ್ನ ದಿನ ಬಿತ್ತೊಂದು ದಿನ ತೊತ್ತೊಂದು ದಿನ ಬಿತ್ತೊಂದು ದಿನ ತೈದೆ ದಿನ ತೈದೆ ವಿಡಿಯ ಪರಿಜಲಿ ಕಾನನದೆದು ನಾನು ರಗದೊಳಿದು ದಾನ ಪಡುವಳು ಕುದ ತಡಿಯದಾಗಿರುವುದು ಇದೇನು ಅಮ್ಮ ಕಿಡಿದೆ ಜಾನ ಪರಮಾಶ್ಚರ್ಯ ತಂದಾಳಿಗ ತನುವನ್ನು ಒಡ್ಡಿ ನಮ್ಮನ್ನು ನಾವೇ ಮೈಮರೆತಾ ಇದ್ದೆವು. ಹೌದು. ಅಷ್ಟು ಹೊತ್ತಿಗೆ ಒಂದು ಸ್ವರ ಯಾವುದರದ್ದು ಜೊತೆಗೆ ವೀಣೆಯ ನಾದ. ಏನು ಇದು? ಏನು ಯಾವುದರ ಸ್ವರ? ಯಾವುದರದ್ದು? ಬಹುಶಃ ಬಿದಿರ ಮೇಳೆಗಳು ತಾಗಿ ಶಬ್ದವನ್ನು ಮಾಡಿರಬಹುದೇ? ಆಗಿರಬಹುದಾ? ಅದು ಒಂದು ರೀತಿಯ ಕರ್ಕಶ ಇರ್ತದೆ. ಹಾಗಾದ್ರೆ ಪಕ್ಷಿಗಳ ಕೆಲಬೇಲೆ ನಾದ ಅದು ಒಂದೇ ಕೇಳಬೇಕಿತ್ತು. ಎಷ್ಟೋ ಪಕ್ಷಿಗಳು ಚಿಲಿಪಿಲಿ ಅಂತ ಹೇಳುವಾಗ ಹೇಗೆ ಕೇಳ್ತದೆ? ಇದು ಹೇಗೆ ಕೇಳ್ತದೆ? ಒಂದೇ ಸಮಾನವಾದ. ಹಾಗಾದ್ರೆ ಏನಾಗಿರಬಹುದು? ಯಾರಾಗಿರಬಹುದು? ಅರ್ಥವಾಯ್ತು. ನನಗೆ ಗೊತ್ತಾಯ್ತಾ? ಇದು ಅವಳದ್ದೇ ಕೆಲಸ. ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅವಳನ್ನು? ಎಲ್ಲ ಕಡೆಯೂ ಹೋಗುತ್ತಾಳೆ ಅವಳು. ಯಾರವಳು? ಅವಳು ಯಾರಂತ ಅರ್ಥ ಆಗ್ಲಿಲ್ವಾ? ಇಲ್ಲ. ಬ್ರಹ್ಮನ ರಾಣಿ ಆ ಪಣಿವೇಣಿಯೇ ಇಲ್ಲಿ ಸಂಗೀತವನ್ನು ಮಾಡ್ತಾ ಇದ್ದಾಳೆ. ಪನ್ನಗ ವೇಣಿ, ಪುಸ್ತಕ ಪಾಣಿ, ಬ್ರಹ್ಮನ ರಾಣಿ, ಅವಳೇ ವಾಣಿ. ಅವಳದ್ದೇ ಕೆಲಸ ಇದೆ. ಬರ್ಲಿಕ್ಕಿಲ್ಲ. ಯಾಕೆ? ಬ್ರಹ್ಮನ ಸೃಷ್ಟಿಯ ಕಾರ್ಯಕ್ಕೆ ಸ್ಫೂರ್ತಿಯಾಗಿ ಅವನ ಬಳಿಯಲ್ಲಿ ಅನುದಿನವಿರಬೇಕಾದವನು ಸತ್ಯಲೋಕವನ್ನು ತೊರೆದು ಧರಿಗಿಳಿಯುವುದಕ್ಕೆ ಸಾಧ್ಯವಿಲ್ವೇ? ಇದು ವಾಣಿ ಅಲ್ಲ, ಇದು ಹೆಣ್ಣು ಮಕ್ಕಳ ಧ್ವನಿ ಅಲ್ಲ, ಮತ್ತೆ ಗಂಡು ಮಕ್ಕಳ ಕೆಲಸ. ಯಾರದ್ದು? ಅವನೇ ಅವೈತಾನಲ್ಲ. ಯಾರು? ಕುದುರೆಮುಖ ಜನ ಕರೆಯುವುದ ಇನ್ನು
ಕುದುರೆಯ ಮುಖವುಳ್ಳವ ಇದ್ದಾನ ತುಂಬುರ ಅವನ ಕೆಲಸ ಅವನಾಗಿರುವುದಕ್ಕೆ ಸಾಧ್ಯವಿಲ್ಲ. ಯಾಕಲ್ಲ? ಚಂಡಮಂಡಲ ನಾವಿಲ್ಲಿದ್ದೇವೆ ಎನ್ನುವ ವಾರ್ತೆ ಕೇಳಿ ತಿಳಿದರೆ ಸಾಕು. ಇಲ್ಲಿಂದ ಓಡಿದವ ನೇರ ನಿಲ್ಲುವುದು ದೇವಲೋಕದಲ್ಲಿ. ತುಂಬುರ ಅಲ್ಲ, ಅವನ ಮುಖ ಮಾತ್ರ ನೋಡುವುದಕ್ಕೆ ಚಂದ ಇಲ್ಲ. ಸಂಗೀತಕ್ಕೆ ಮುಖ ಯಾಕ, ಸ್ವರ ಮಾತ್ರ ಬೇಕಾದ. ತುಂಬುರಲ್ವಾ? ಅಲ್ಲ. ಹಾಗಿದ್ರೆ ಇನ್ನೊಬ್ಬ ಇದ್ದಾರೆ. ಯಾರು? ನಾರದ ನೀರದ ಅವನಮ್ಮ ಶಾರದ. ಅಣ್ಣ, ಇದು ಎಷ್ಟು ಹೊತ್ತಾಯ್ತು ಗಾಯನ ಕೇಳುವುದು? ಇಷ್ಟೊತ್ತಿಗೆ ಮುಗಿಬೇಕಿತ್ತು. ಏನು ಮುಗಿಲಿಲ್ಲ, ಕೇಳ್ತಾ ಉಂಟು. ನಾರದಲ್ಲ, 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡುವವ ನಾರದ. ಅವನಾಗಿರುವುದಕ್ಕೆ ಸಾಧ್ಯವಿಲ್ಲ. ನಾರದ ಅಲ್ವೇ? ಅಲ್ಲ. ತುಂಬುರಲ್ವೇ? ವಾಣಿ ಅಲ್ವೇ? ಖಂಡಿತ ಅಲ್ಲ. ಆದರೂ ಗಾಯನ ಹೌದು. ಕೇಳಿಸ್ತಾ ಇದೆ. ಇದು ಏನು ಅಂತ ತಿಳಿಯಲೇಬೇಕು. ಅದಕ್ಕಾಗಿ ಸ್ವರ ಪಿಡಿಯುವ. ಸ್ವರ ಪಿಡಿದು ನಡೆತರನೋ, ಸ್ವರ ಪಿಡಿದು ನಡೆತರನೋ, ತನುವಿನ ಪರಿಮಳ, ತನುವಿನ ಪರಿಮಳ. ಅವ ಒಂದು ತಿಂಗಳಾಯ್ತು ಸ್ನಾನ ಮಾಡಿ. ಇದು ಎಷ್ಟು ಪರಿಮಳ? ಅದು ವಾಸನೆ. ಅದರ ಪರಿಮಳ ನೀನು. ತನುವಿನ ಪರಿಮಳ. ಅಣ್ಣ, ಇಲ್ಲಿ ಇಲ್ಲೊಂದು ಪರಿಮಾಣ ಉಂಟು. ಅದು ಮಾತ್ರ ಯಾವುದು? ಇದು ತನುವಿನ ಪರಿಮಾಣ. ಹೌದಾ? ಸ್ವಲ್ಪ ಮುಂದೆ ನಾಸಿಕಕ್ಕೆ ಸೋಕಲು ಸೋಕಲಲ್ಲ, ಅವನ ಊರು ಜೋಡ್ಕಲ್ಲು. ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಗಿಯೇ ತರಣಿ ಕೋಟಿ ಪ್ರಕಾಶ ಗೋಚರಿದ ಲಚ್ಚರಿಗಿಲ್ದ ಕಳ್ಳರು ಕಳ್ಳರು ಸ್ವರ್ಣ ದುಯ್ಯಾಲೆಗಲಿ ದೇವಿಗೆನು ಅರರೆ ಅರರೆ ಅರರಿಗಿಲ್ಲಿ ಒಳಿತ ಬಿಟಗಾರಿ ಅರರೆ ಅಮಮ ಅರರೆ ಅಮಮ ಅರರೆ ನೋಡಿ ಸ್ಮರಣ ಕೂರ್ಕಣಿ ಅತ್ತಿಗಳು ನೀರಿ ನೋಡಿ ಮರಣ ಮರಣ ಕೂರ್ಕಣಿ ಮರಣ ಕೂರ್ಕಣಿ ಮರಣ ಕೂರ್ಕಣಿಗೆ ಅತ್ತಿಗಳು ನೀರಿ ಶರದೇಂದು ವದನೆ ಶರಸಿಜ ವದನೆ ಶರದೆಂದು ವದನೆ ಹರಿಣ ನೇತ್ರಿ ಹರಿಣ ನೇತ್ರಿ ಹರಿಣ ನೇತ್ರಿ ಅಪ್ಪ ಬಗೆ ನೋಡಿ ಚೆಲುವ ಚೆಲುವ ತರುಣಿ ಮಣಿಯು ಬಗೆ ನೋಡ ತರುಣಿ ಮಣಿಯು ಕೋಮಲ ಗಾತ್ರಿ ಕುಸುಮ ಗಾತ್ರಿ ಕೋಮಲ ಗಾತ್ರಿ ವಿಮಲ ಗಾತ್ರಿ
ಹರಸಿ ಜವದನೆ ಹರಿಣನೆ ತರುಣಿ ಮಣಿದು ಕೋಮಲಗ ಅರರೇ ಹರನ ಕೂರ್ಗಳ ಎಂದು ಹೇಳು ನೀರೇ ಸರ ಇಂದು ವದನೆ ಹರಿನ ರಾತ್ರಿ ತರುಣಿಮಣಿ ಕೋಮಲ ಗಾತ್ರೆ ಏನು ಭಯಂಕರವಾದ ಕಾರಣ. ಇಂತಹ ಕಾರಣದಲ್ಲಿ ಉಯ್ಯಾಲೆಯಲ್ಲಿ ಕುಳಿತು ವೀಣೆಯನ್ನು ನುಡಿಸುತ್ತಾ ಗಾಯನವನ್ನು ಪಾಡ್ತಾ ಇದ್ದಾಳೆ ಅಂತ ಯಾರಿವಳು? ಯಾರಿವಳು? ಮನೆ ಇಲ್ವಾ? ಕೇಳುವವರು ಯಾರಿಲ್ವಾ? ಮಾನುಗಳಿಲ್ವಾ? ಇಲ್ವಾ? 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 ಯಾಕಿರಬಹುದು? ಯಾಕಿರ್ಬೋದು? ಅರ್ಥ ಆಯ್ತು. ಏನ ಚಂಡಮುಂಡರು ನಾವಿರುವರು ಮದುವೆ ಆಗಲಿಲ್ಲ, ನಿನಗೆ ಮದುವೆ ಆಗಬೇಕು ಅಂತಿಲ್ಲ. ಯಾಕೆ? ಅದರ ಅರ್ಥ ನೀನು ನನ್ನ ಅಣ್ಣ. ಅಣ್ಣ ಯಾರಿಗೆ ಸಮಾನ? ನೀನು ಮದುವೆ ಆಗಬೇಕು ಅಂತ ಇಲ್ಲ ಅಂತ ಹೇಳಿದ್ದಲ್ಲ, ಅದರ ಅರ್ಥ ಅಂತಲ್ಲ. ಅಪ್ಪನಿಗೆ ಮತ್ತೆ ಮದುವೆ ಮಾಡಿಸುವ. ಏನು? ಅಪ್ಪನಿಗೆ ಮದುವೆ ಆಗದ ಮಗ ಆಗ್ತಾನೆ. ತೊಂದ್ರಿಲ್ಲ. ಯಾರಿಗೆ? ಸುಧಾರಿಸುವ. ನಿನಗಿಲ್ಲ ಅಂತ ಅಪ್ಪನಿಗ ಸುಧಾರಿಕೆಯ ಮದುವೆ. ಸುಧಾರಿಕೆ ಇಲ್ವಾ? ಏನು? ಯಾಕೆ ನಿನಗೆ ಸಂತೋಷ ಆದದ್ದೆ? ಇವಳನ್ನು ಕಾಣುವಾಗ ಮದುವೆ ಆಗಬೇಕು, ಮದುವೆ ಆಗಬೇಕು, ಮದುವೆ ಆಗಬೇಕು ಎನ್ನುವ ಒಂದು ಬಯಕೆ ಉಂಟು. ನೀನು ಬದುಕಿನಲ್ಲಿ ಒಳ್ಳೇದಾಗಬೇಕಿದ್ರೆ, ನೀನು ಬದುಕಬೇಕು ಅಂತ ಇದ್ರೆ ಯಾರ ಸುದ್ದಿಗೆ ಹೋದ್ರು ಇವಳ ಸುದ್ದಿಗೆ ಒಂದು ಹೋಗಬೇಡ. ಅಷ್ಟು ಅಪಾಯ. ಬ್ರಹ್ಮದೇವನ ವರ ಏನು ನಮಗೆ? ಏನು? ನಮ್ಮ ಬ್ರಹ್ಮಚರ್ಯ ವೃತ ಯಾವಾಗ ಕೆಟ್ಟು ಹೋಗ್ತದ ಅಂದಿಗೆ ನಮ್ಮ ಪಾಲಿಗೆ ಮರಣ. ಕೇವಲ ಹೆಣ್ಣಿಗಾಗಿ ಚಂಡಮುಂಡ್ರು ಸತೇ ಹೋದ್ರು ಎನ್ನುವ ಲೋಕಾಪವಾದಕ್ಕೆ ಬೇಕಾ ನಾವು ಗುರಿಯಾಗಬಾರದು. ಬೇಡವೇ ಬೇಡ. 3 ಲೋಕದ ಒಡೆಯ ನಮ್ಮಣ್ಣ ಶುಂಭನಿದ್ದಾನೆ, ಅವನಿಗೆ ತಿಳಿಸಿ ತರಿಸಿ ವರಿಸುವ ವ್ಯವಸ್ಥೆ ಮಾಡುವ. ನಾಮದೆ 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 ಶುಂಭನಾಜ್ಞೆಯೊಳೈದೆ ಮೆರವ ಕದಂಬವನವನೇ ಪೊಗುತ್ತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರಿಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿ ಗುರಿಸಿಲು ಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿ ಕೀಕೆ ಮಾನಿನಿಗೆ ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ ತ್ರಿಜಗವನು ತಲ್ಲಯ ಕುಕ್ಷಿಯೊಳಗಿರಿ ಸುತ್ತ ನಿತ್ಯದಿ ಸಲಗುತಿಗ ಮಾತೆಗೆ ಜಯ ಜಯ. ಇವಳನ್ನು ವಯಸ್ಸಿ ಮಕ್ಕಳ ಆಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯ ಅಳಿಯಿತಿಲ್ದಿಗೆ ಮಿಕ್ಕ ಮಾತೇನು ಒಡೆಯನಾಜ್ಞೆಯು ನಮಗೆ ಮಾನ್ಯವಲ. ಶಿವ 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 ಶಿವ. ನಮ್ಮ ಒಡೆಯ ತಿಳಿಸಿದ ತರುಣಿ ಇವಳೇ ಇರಬಹುದಲ್ಲೇ? ಇವಳನ್ನು ನೋಡಿದ ಕ್ಷಣವೇ ನನ್ನ ಬಾಯಿಂದ ಶಿವ ಶಿವ ಅಂತ ಬರ್ತಾ ಉಂಟು. ಈಕೆ ಸಾಮಾನ್ಯ ಮಾನಿನಿಯೇ ಅಲ್ಲ, 14 ಲೋಕಗಳನ್ನು ತನ್ನ ಉದರದಲ್ಲಿಟ್ಟು ಸಾಕಿ ಸಲಹುವ ಮಹಾಮಾತೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಇವಳನ್ನು ಬಯಸಿದ ನಮ್ಮ ಒಡೆಯ ಸಿಕ್ಕುವಳೇ ದಾನವಗೆ, ಸಿಕ್ಕಿದಳು ದಕ್ಕುವಳೆ. ಕೆಟ್ಟ ನಮ್ಮ ಶುಂಭ ಕೆಟ್ಟ. ಇದರಿಂದ ನಮ್ಮ ರಾಕ್ಷಸ ಕುಲವೇ ಅಳಿದು ಹೋಗುವ ಕಾಲವಂತೆಂದರೂ ತಪ್ಪಾಗಲಿಕ್ಕಿಲ್ಲ. ಏನೇ ಆಗಲಿ ಅವ ನಮಗೆ ಒಡೆಯ, ಅವನ ಆಜ್ಞೆ ಶಿರೋಮಾನ್ಯ. ಮಾತಾಡಿಸ್ತೇನಂತೆ. ಓ ಜನನಿಯೇ ಜನನಿ ಕೇಳ್ಬಿಲ್ನಗ
ಅವನು ಕರುಣದೊಳಿಂದು ವನದಲ್ಲಿ ಕುಳಿತಿಹುದೇಕಿಗೆ ಅಮ್ಮ ಸನುಮತವಲ್ಲಿದು ನಿನಗೆ ಬೇಳುವೆನು ದೋತನು ಜೇಷ ಶುಂಭನ ಬಯಕೆ ಅಮ್ಮ ಜನನೀ ಮೊದಲಾಗಿ ಪವಿತ್ರ ಪಾದಗಳಿಗೆ ಈ ಸುಗ್ರೀವನ ಪ್ರಣಾಮಗಳು. ಎದ್ದೇಳು, ಶುಭವಾಗಲಿ. ಶೋಣಿತಾಪುರದ ಅರಸನಾದಂಥ ಶುಂಭಾಕ್ಯನ ಮಂತ್ರಿಗಳಲ್ಲಿ ನಾನು ಒಬ್ಬ. ಹೆಸರು ಸುಗ್ರೀವ ಅಂತ. ಬರುವರೇ ಕಾರಣ? ನೀನೆಲ್ಲಿರುವಂತ ವಿಚಾರ ನಮ್ಮ ಒಡೆಯನಿಗೆ ತಿಳಿದು ಅವ ಒಂದು ಬಯಕೆಯನ್ನು ನಿನಗೆ ತಿಳಿಸಿ. ಏನದು? 14 ಲೋಕದ ಒಡೆಯ ನಮ್ಮ ಶುಂಭ. ಲೋಕ ಸುಂದರಿ ನೀನು. ಸರಿ. ನಮ್ಮ ಒಡೆಯನನ್ನು ಮದುವೆಯಾಗಿ ನಮಗೆಲ್ಲ ತಾಯಿಯಾಗಿ ಬಾರಮ್ಮ. ಕಿರುನಗೆಯುಳ್ತಾನವನ ಓಡಿಸಿ ಜನಪದದಿ ಯೋಚಿಸಿದಳು. ಶುಂಭನ ಅಮಾತ್ಯ ಶ್ರೇಷ್ಠನಾಗಿರುವಂತಹ ಸುಗ್ರೀವ ಒಡೆಯನ ಗುಣಗಾನವನ್ನೇ ಮಾಡಿದ. ನನ್ನ ನಗೆಯ ಬಗೆಯಿಂದ ಧರೆಗೊರಗಿದ್ದಾನೆ. ಈತ ಅಳಿದ ಅಂತಾದ್ರೆ ಶುಂಭನಿಗೆ ನನ್ನ ವಿಚಾರವನ್ನು ಅರುಹುವವರು ಯಾರು? ಅದಕ್ಕೆ ಬೇಕಾಗಿ ಕರುಣಾ ದೃಷ್ಟಿಯನ್ನು ಬೀರಿ ಮಗದೊಮ್ಮೆ ಬದುಕಿಸ್ತೇನೆ. ಒಳ್ಳೆ ನಿದ್ದೆ ಬಂದ. ಹೌದಪ್ಪ. ನಿದ್ದೆ ಮಾಡುವುದಕ್ಕೆ ನಾನು ಇಲ್ಲಿಗೆ ಬಂದೆ. ನನಗೆ ಮನೆ ಇಲ್ಲ, ನಿದ್ದೆ ಅಲ್ಲಯ್ಯ. ನಮ್ಮ ಒಡೆಯನ ವಿಚಾರವನ್ನು ತಿಳಿಸಿದ್ದೇ ತಡ. ಆ ಕಡೆ ಒಂದು ಸಣ್ಣ ನಾನು ಕೇಳಿದ್ದೆ ಬುಡನ್ನು ಬಂದಿದ್ದೆ. ನಿದ್ದೆದು ಮಾತ್ರ ಅಲ್ಲ, ನಾನು ಸತ್ತಿದ್ದೆ. ಹೌದಾ? ನನ್ನ ಸತ್ತ ಹಿರಿಯರನ್ನು ಅಲ್ಲಿ ಕಾಣುವುದಕ್ಕೆ ಸಿಕ್ಕಿದ್ರು. ನನ್ನ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅತ್ತೆ, ಮಾವ. ಏನು ಮಗ ಸುಗ್ರೀವ, ಎಷ್ಟು ಬೇಗ ಬಂದದ್ದು? ಎಂತದು ಬೇಗ? ಬೇಗ ಆಯ್ತು. ನಿನಗಿಂತ ಮೊದಲು ಬರಬೇಕಾದವರಿದ್ದಾರೆ, ಅವರು ಬರಲಿ, ಆಮೇಲೆ ನೀನು ಮಾಡಿ. ಈಗ ನಾನು ಬದುಕಿದ್ದೇನೆ. ನಿಗ್ರಹ ಅನುಗ್ರಹ ಶಕ್ತಿ ಆಕೆಯಲ್ಲಿದೆ. ನಾವು ಇನ್ನೂ ಹೆಚ್ಚು ಮಾತಾಡುವಾಗ ಅಮ್ಮ, ಆಗ ನಾನು ಆಡಿದ ಮಾತು ನಮ್ಮ ಒಡೆಯನ ಮಾತು. ಅವನಿಗೆ ಏನು ಹೇಳಬೇಕು ಅಪ್ಪಣೆ ಆಗ್ಲಮ್ಮ. ಸುಗ್ರೀವ, ನಾನು ಆಡುವಂತಹ ಮಾತನ್ನು ಸರಿಯಾಗಿ ಅವತರಿಸು. ಬರುವಾಗ ಶುಂಭನ ದಾಸನಾಗಿ ಬಂದವ, ಹೋಗುವಾಗ ದೇವಿ ದಾಸನಾಗಿ ಹೋಗಬೇಕು. ಶುಂಭನಾಗಲಿ ನಿಶುಂಭನಾಗಲಿ ಹೆಚ್ಚೇಕೆ ಕಡೆಯ ದಿಕ್ಕಿನ ಒಡೆಯನಾದಂತಹ ಶಂಭುವೇ ಎದುರಿಗಿಳಿದು ಬಂದರೂ ಕೂಡ ಈ ಅಂಬಿಕೆಯ ಮದುವೆ ಎನ್ನುವುದು ಅಂಬಿನ ತುದಿಯ ಮೇಲಿದೆ. ಯಾವಾತನು ಕತ್ತಿ ಕಾಳಗದಲ್ಲಿ ನನ್ನನ್ನು ಸೋಲಿಸ್ತಾನೋ ಅಂತವನನ್ನೇ ಪರಿಣಯವಾಗುತ್ತೇನೆ ಎನ್ನುವ ಹಾಗೆ ಶುಂಭನಿಯರು
ಎರುಗಿದ ಕಾರ್ಯವನ್ನು ಅರಸನ ಮಾತನ್ನು ವಿರೋಧಿಸಿ ಬರುವಂತೆ ದುರದಿರ ನಾನಿಗೇನು ಬಂಧಿಸಿಕೊಂಡಿದ್ದಾರೆ. ಅವಸರದ ಕರೆ. ನನ್ನನ್ನು ಕರೆದ ಕಾರಣವೇನು ತಿಳಿಸಿ. ಕದಂಬವನದಲ್ಲಿರುವಂತಹ ಹೆಣ್ಣು ಸುಗ್ರೀವನ ಸಂಧಾನವನ್ನು ಧಿಕ್ಕರಿಸಿದ್ದಾಳೆ, ಸಂಗ್ರಾಮವನ್ನು ವಹಿಸಿದ್ದಾಳೆ. ಅವಳ ಮುಡಿಯಲ್ಲಿ ಹಿಡಿದು ಎಳೆದ. ಸರಿ. ಏನಾಯ್ತು? ನಮ್ಮ ಶುಂಭದಾನವನ್ನು ನಿನ್ನನ್ನು ಬಯಸಿದರೆ ಸುಗ್ರೀವನನ್ನು ಧಿಕ್ಕರಿಸಿದೆ. ಮಣಿರಥ ಸಿದ್ಧವಾಗಿದೆ. ಯಾರಿ ಮಣಿ ತಾರ ಎದುರೇನು ಮಾಡ್ತೀವಿ? ಕಾಳಗದಿ ಜಯ ಕಾಣದಿರುತ್ತೀರಿ. ಕಾಡಿರು ಪಾವತಿಸಿದ ದರ್ಶನವನ್ನು ಕಡಿಯೇ ಚಂಡಮುಂಡನ ಶಿರವನ್ನು ಚಂಡಾಡೋದಕ್ಕೆ ಬೇಕಾಗಿ ಮಹಾಕಾಳಿಯಾಗುತ್ತೆ.
ಜಯ ಸರ್ವೇಶ್ವರಿಗೆ ಜಯ ಜಯಾನ ಭೂಲೋಕದಲ್ಲಿ ಮಹಾಕಾಳಿಯಾಗಿರಿಸು ಚಂಡಮುಂಡರ ತಲೆಯ ಗಂಡ ನೋಡಿದ ವಾರ್ತೆಯ ಚಂಡಮುಂಡರ ತಲೆಯ ಗಂಡ ನೋಡಿದ ವಾರ್ತೆಯ ಗಂಡುಗಳಿಗೆ ಹರಿಸಲು ಹೋಗ ಕಂಡ ಮನಸ್ಸುವಿನಂತ ಗೊಂಡು ಕಂಜನು ಬಿಡಲು ಕುಂಡಲಿ ಕಾಮಗಿ ಮೃತ ಮಾಡಿ ಬರುವುದು ಸಿದ್ಧವಾಗಲಿ ಅಪರಿಮಿತವಾಗಿ ಸುಪರಾಕ್ರಮಿಯ ದೂರಲ್ಲಿಗೆ ಬಲು ಕೃಪೆಯಿಂದ ದಾರುಗಿನಗಿ ರಕ್ಕಸರ ಸಮರೋನ್ಮಾದದ ಸಂಭ್ರಮದ ಮಧ್ಯೆ ಭೂತ ವೇತಾಳಾದಿಗಳ ಸಹಾಯದಿಂದ ರಥವೇರಿ ಹೊರಟೆಯಲ್ಲ ಪ್ರಭು ತಿಳಿಗೆಯ ನಾನಾಡುವಂತಹ ಮಾತನ್ನು ನನ್ನ ಮಾತ್ಯನಾಗಿ ಆಲಿಸಬೇಕು. ಪ್ರಪಂಚ ಪರ್ಯಟನೆಗೆ ಹೋದಂತಹ ಚಂಡಮುಂಡರು ಒಂದಾಡಿದಂತಹ ವಾರ್ತೆ ಹೇಗೆ ಕದಂಬವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ, ಒಬ್ಬಂಟಿಯಾಗಿದ್ದಾಳೆ, ಸಂಗೀತವನ್ನು ಹಾಡ್ತಾ ಇದ್ದಾಳೆ ಎನ್ನುವ ಹಾಗೆ ಅವರ ಮಾತನ್ನು ಕೇಳಿದ ಕ್ಷಣದಲ್ಲಿ ಕಾಮನ ಬಾಧೆಗೆ ನಾವು ಒಳಗಾದೆ. ನೀವು ಹೌದು, ಮನಸ್ಸಿನ ಶರಕ್ಕೆ ಮತ್ತೆ ಮತ್ತೆ ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿಸಿದೆ. ಏನು ಮಾಡಿದ? ಸಂಧಾನವನ್ನು ಧಿಕ್ಕರಿಸಿದಳು. ಬಳಿಕ ಸಂಗ್ರಾಮವನ್ನು ಬಯಸಿದಳು. ಯಾರನ್ನು ಕಳುಹಿದ್ರಿ? ಸೇನಾಧ್ಯಕ್ಷನಾದಂತಹ ಧೂಮ್ರಲೋಚನನ್ನು ಕಳುಹಿಸಿದೆ. ಕರೆ ತಂದನೆ ಕಾದಾಟವನ್ನು ಮಾಡಲಿಲ್ಲ, ಕೇವಲ ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷನನ್ನು ಊರಹಿದಂತೆ. ಆ ಬಳಿಕ ಗಂಡುಗಲಿಗಳಾದಂತಹ ಚಂಡಮುಂಡರನ್ನು ಕಳುಹಿಸಿದೆ. ಸಾಫಲ್ಯ ಹೊಂದಿದ್ರೆ ಚಂಡಿಕೆಯಾಗಿ ಅವರ ಶಿರವನ್ನು ಚೆಂಡಾಡಿದಳಂತೆ. ಶಿವನೇ ಶಿವನೇ, ಮುಂದಿನ ಆಟಕ್ಕೆ ಇನ್ನು ಹಾಗಿದ್ರೆ ಚಂಡಮುಂಡರಿಲ್ಲ. ಚಂಡಮುಂಡರು ಹೋಗಿ ಆಯ್ತು. ಹಾಗಾಗಿ ಮಣಿಪರ್ವತವನ್ನು ಸಿದ್ಧ ಮಾಡಿ ನಾನೇ ಹೊರಟಿದ್ದೇನೆ. ಹೋಗುತ್ತೇನೆ, ದೂರ ಕೊಡ್ತೇನೆ, ಎಳತ್ತೇನೆ. ಮುಂದಿನ ಆಟಕ್ಕೆ ಶುಂಭನು ಬೇಡ ಅಂತ ಉಂಟಾ? ಇಲ್ಲ. ಹಾಗಾದ್ರೆ ಒಂದು ಮಾತು ಕೇಳಿ. ಏನು? ಧನುಜೇಶ ಕೇಳಲ್ಲ ಮಾತ, ಕೇಳಲ್ಲ ಮಾತ,
ಕಿನಿತು ನೀ ಭ್ರಮೆಯಾದಿ ಮನದಲ್ಲಿ ವ್ಯರ್ಥ ಮನಸ್ಸಿನ ಶರಕ್ಕೆ ಸಿಲುಕುತ್ತ ವರ ವನಿತೆಯ ಭಯಕ್ಕೆ ಆತಿಗೆ ದೈತ್ಯನಾಥ ಕೇಳಿಲ್ಲ ಮಾತ ಏತ ಕಿರಿತು ನೀ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ನಾಯಕತ್ವ ಎನ್ನುವುದು ನಿನ್ನ ಜನ್ಮದ ಮೂಲದಲ್ಲೇ ಉಂಟು ಪ್ರಭು. ಹೆಸರಿಗೆ ಮಾತ್ರ ನಾಯಕ ಎನ್ನುವ ಪ್ರಚಾರದಲ್ಲಿರುವವ ನೀನಲ್ಲ. ನಿನ್ನದ್ದಾದಂತಹ ದೇಹವನ್ನು ದಂಡಿಸಿ ಕಾನನ ಗರ್ಭದಲ್ಲಿ ಕನಕ ಗರ್ಭನನ್ನು ವೆಚ್ಚಿಸಿ ವಿಶೇಷವಾಗಿರುವಂತಹ ವರಾನುಗ್ರಹವನ್ನು ನಿನ್ನ ಹಿತೈಷಿಗಳಿಗೆ, ನಿನ್ನ ಅನುಯಾಯಿಗಳಿಗೆ, ನಿನ್ನ ಅಜ್ಞಾನವರ್ತಿಗಳಿಗೆಲ್ಲ ಸುಖವಾಗಬೇಕು, ನೆಮ್ಮದಿಯಾಗಬೇಕು ಅಂತಲೇ ಮೀಸಲಿರಿಸಿದವ. ಹೌದು, ನೀನು ಮುಂದೆ ಹೋದಿ ಅಂತ ಇದ್ರೆ ಹೋದ ದಾರಿ ಯಾವುದು, ಶುಂಭ ಯಾವುದಕ್ಕಾಗಿ ಹೊರಟಿದ್ದಾನೆ, ಪರಿಣಾಮದಲ್ಲಿ ಶುಂಭನಿಗೆ ಏನಾಗಬಹುದು ಎನ್ನುವುದನ್ನು ಊಹಿಸದೆ ಬಿಚ್ಚುಗತ್ತಿಯವರು ಎದೆಬಿಚ್ಚಿ ಎವೆ ಮುಚ್ಚದೆ ಕೆಲಸ ಮಾಡುವವರೆಲ್ಲ ಅನುಸರಿಸುವವರೇ. ಹೌದು, ಹಾಗಾದ್ರೆ ನಾಯಕನಾದ ನೀನು ನಿನ್ನವರನ್ನು ಉಳಿಸುವುದಕ್ಕಾಗಿ ಕೈಗೊಳ್ಳುವಂತಹ ಪ್ರತಿಯೊಂದು ಕಾರ್ಯವೂ ಅಷ್ಟು ತೀರ್ಮಾನಯುಕ್ತವಾಗಿರಬೇಕು ಪ್ರಭು. ನೀನು ತುಸು ಎಚ್ಚರ ತಪ್ಪಿದೆ ಅಂತಾದ್ರೆ ಕಡಿದಾದ ಅಂಚಿನಲ್ಲಿ ನಡೆಯುವಂತಹ ಪಥಿಕರ ಸ್ಥಿತಿಯಾದೀತು. ಒಂದು ಪರ್ವತದ ಬದಿಯಲ್ಲಿ ನಡೆಯುವವ ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಘೋರ ಪ್ರಪಾತದಲ್ಲಿ ಬಿದ್ದು ಬಿಡುತ್ತಾರೆ. ಹಾಗೇ ನಮ್ಮದಾದಂತಹ ಜೀವನ. ನಮ್ಮನ್ನು ಇಲ್ಲ ಸಲ್ಲ ಆಗದು ಅಂತ ಹೇಳುವವರು ಬಹಳ ಮಂದಿಗಳಿದ್ದಾರೆ. ಒಂದು ಪ್ರವಾಹದ ವಿರುದ್ಧವಾದಂತಹ ಈಜುವಿಕೆಯಲ್ಲಿ ನಮ್ಮ ಸಂಸ್ಥಾನವನ್ನು ಸ್ಥಾಪಿಸಿದಂತಹ ಜೀರೋದ್ಧಾತ ನೀನು. ಇದಕ್ಕಿಂತ ಮೊದಲು ನಮ್ಮ ಜಾತಿ ಮಕ್ಕಳಿದ್ರು, ಇನ್ನು ಬರ್ಲಿಕ್ಕೂ ಸಾಕು. ಆದ್ರೆ ನಿನ್ನಂತವರನ್ನು ಕಾಣುವುದಕ್ಕೆ ಅಪರೂಪದಲ್ಲಿ ಅಪರೂಪ ಪ್ರಭು. ಆದದ್ದರಿಂದ ಒಂದೆರಡು ಕಿವಿ ಮಾತುಗಳು. ಇದು ತನಕ ಮದುವೆಯಾಗದೆ ಬ್ರಹ್ಮಚರ್ಯ ವ್ರತವನ್ನೇ ಜೀವನದ ಮಹದುದ್ದೇಶ ಅಂತ ತಿಳಿದು ನಾನು ನನ್ನದ್ದು ನನ್ನಿಂದ ಎನ್ನುವಂತಹ ಸ್ವಾರ್ಥವನ್ನು ಬದಿಗಿರಿಸಿ ಕೇವಲ ಪರಾರ್ಥಕ್ಕಾಗಿಯೇ ಬದುಕಿದಂತಹ ನೀನು ಚಂಡಮುಂಡರಾಡಿದಂತಹ ಕೊಂಡೇಯದ ನುಡಿಗಳಿಗೆ ಕಿವಿಕೊಟ್ಟೆಯ ಪ್ರಭು. ಹೌದಾ, ಸಂಸಾರಕ್ಕೆ ಯೋಗ್ಯವಾದಂತಹ ಹೆಣ್ಣನ್ನು ಪತಿಕರಿಸುವಲ್ಲಿ ಆಯ್ಕೆ ಮಾಡುವಲ್ಲಿ ಚಂಡಮುಂಡರ ವ್ಯಾಪ್ತಿ ಗೌರವ ಎಷ್ಟು ಅಂತ ನಾವು ಚಿಂತಿಸಬೇಕು. ಯಾಕೆ? ಅವರು ಬ್ರಹ್ಮಚಾರಿಗಳೇ. ಹೌದು, ಸಂಸಾರಕ್ಕೆ ಯಾವಳು ಯೋಗ್ಯಳು ಅಂತ ಹೇಳುವುದಕ್ಕೆ ಅವರೇನು ತಿಳಿದವರಲ್ಲ. ಆದ್ರೂ ಅವರು ಹೇಳಿದ್ರು ಎನ್ನುವ ಮಾತ್ರಕ್ಕೆ ನೀನು ಮರುಳಾದೆ. ಮನಸ್ಸಿಜನ ಶರ. ಒಂದು ಕಾಲದಲ್ಲಿ ಶಂಭುವನ್ನು ಕೆಣಕುವುದಕ್ಕೆ ಹೋದರಂತೆ ಮನಸ್ಸಿಜ. ಏನು ಮಾಡಿದವ? ಏನು ಮಾಡಿದ? ಹಣೆಯ ಕಣ್ಣನ್ನು ತೆರೆದ, ಕಾಮನನ್ನು ಸುಟ್ಟ, ಬೂದಿ ಮಾಡಿದ. ಹೌದು, ಆ ಶಂಭ ಸದಾಶಿವನಾದಂತಹ ಶಂಕರನಿಗೂ ನಮ್ಮೊಡೆಯನಾದಂತಹ ಪವಿತ್ರ ಪಾಣಿಯಾದಂತಹ ಶುಂಭಾಸುರನಿಗೂ ಏನೇನು ಕೊರತೆ ಇಲ್ಲ, ಏನೇನು ಕಡಿಮೆ ಇಲ್ಲ, ಸಮತೂಕದಲ್ಲಿ ನಿಲ್ಲಬಲ್ಲವರು ನೀವು. ಪ್ರತ್ಯಕ್ಷ ಶಂಭುವನ್ನಾದರೂ ಏನು ಅಂತ ಕೇಳಬಲ್ಲ ಚೈತನ್ಯ, ಜೀವ ಸ್ವಾತಂತ್ರ್ಯ ಈ ಹೊತ್ತಿನಲ್ಲಿ ಉಂಟು. ನಕ್ಷತ್ರ ಮಂಡಲದ ಅಧಿಕಾರ ಸ್ಥಾಪನೆ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನದ ಯೋಗ್ಯತೆ, ಕಿಂಜಲ್ಕಿನಿ ಎನ್ನುವಂತಹ ಮಾಲಾಧಾರಣೆ, ಬ್ರಹ್ಮನಿಂದ ಪಡೆದಿರುವಂತಹ ವಿಶಿಷ್ಟವಾದಂತಹ ಆಯುಧ, ರಥಗಳನ್ನೆಲ್ಲ ಹೊಂದಿದ ನೀನು ರಕ್ಕಸ ಕುಲಕ್ಕೆ ಒಂದು ಅದ್ಭುತ ನಿಧಿಯ ಪ್ರಭು. ಆದ್ದರಿಂದ ಕೇವಲ ಹಾಳು ಬುದ್ಧಿಯನ್ನು ತೋರಿಸಿ ನಮ್ಮ ಕುಲವೇ ನಾಶವಾಗುವಂತಹ ಒಂದು ಕಾಯಕವನ್ನು ನೀನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿಯಾಗ್ತದೆ ಹೇಳು? ಶೋಣಿತ ಬೀಜ, ನೀನು ಹೇಳುವಂತಹ ಮಾತನ್ನು ಒಪ್ಪಬೇಕಾದ್ದೆ. ಹಾಗಂತ ಶುಂಭ ಏರಿದಂತಹ ಎತ್ತರ ಮಾಡಿದ ಸಾಧನೆ ಮತ್ತೊಬ್ಬನಿಗೆ ಎನಿಸುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಅಷ್ಟು ಎತ್ತರವನ್ನು ಏರಿದ್ದೇನೆ, ಖಂಡಿತ ಅಷ್ಟು ಸಾಧನೆಯನ್ನು ಮಾಡಿದ್ದೇನೆ, ಸತ್ಯ. ಅದು ಹೌದು ಅಂತ ಆದ್ರೆ ನನ್ನನ್ನು ಕೇಳುವುದಕ್ಕೆ ಯಕಚ್ಚಿತ ಹೆಣ್ಣೊಬ್ಬಳು ಬಂದಿದ್ದಾಳಂತಾದ್ರೆ ಏನು? ಅವಳು ಹೆಣ್ಣಲ್ಲ, ಮತ್ತೆ ತರುಣಿಯಲ್ಲವள் ಆದಿಮಾಗೆ ಜಿಯಾಯ
ರಾಕ್ಷಸರ ಸಂಹರಿಸುತ್ತ ತ್ರಿದಶರ ಪೊರೆಯೇ ನೆರಿಗೋಚರಿಸುವಳ್ ದೊರೆಯೇ ಸರ್ವೇಶ್ವರಿಯಲಿ ಮೋಗ ಬೀರುವುದು ಸರಿಯೇ ಧನುಜೀಶ ರಕ್ತಬೀಜ 18 ಬ್ರಹ್ಮಾಂಡಗಳನ್ನು ಪರಿಪಾಲಿಸತಕ್ಕಂತಹ ನಿನ್ನ ಆಜ್ಞಾ ಮಾತ್ರದಿಂದ ಲೋಕಲೋಕಗಳ ವ್ಯವಹಾರಗಳು ಸುಸಾಂಗವಾಗಿ ಸಾಗುತ್ತಾ ಇದೆ. ಹೌದು, ನೀನು ಬೆರಳ ಸನ್ನೆಯಲ್ಲಿ ತೋರಿಸಿದ್ದನ್ನು ನಮ್ಮವರೆಲ್ಲ ಕೊರಳಲ್ಲಿ ಹೊತ್ತು ಮಾಡ್ತಾರೆ ಪ್ರಭು. ಅಂತಲ್ಲಿ ಹೆಣ್ಣೊಬ್ಬಳು ನಿನ್ನ ಆಜ್ಞೆಯನ್ನು ಧಿಕ್ಕರಿಸ್ತಾಳೆ ಅಂತಾದ್ರೆ ಅವಳ ಮುಡಿಗೆ ಕೈ ಹಾಕಿ ಅವಳು ಎಷ್ಟರವಳು ಅಂತ ಕೇಳಬೇಕಾದದ್ದು ಸ್ವಾಭಾವಿಕ ಅಲ್ವೇ? ಆದ್ರೆ ಅಲ್ಲಿ ಕುಳಿತವಳು ಹೆಣ್ಣಲ್ವೇ? ಅಲ್ಲ. ಮತ್ತೇನು? ಸುಗ್ರೀವ ಹೋದ, ಅವಳನ್ನು ನೋಡಿದ, ಬಂದು ಹೇಳಿದ, ಕ್ಷಣಕ್ಕೊಂದು ರೂಪದಿಂದ ಕಾಣಿಸಿಕೊಳ್ತಾ ಇದ್ದಾಳೆ. ಹೌದು, ಅವಳು ಒಮ್ಮೆ ನನ್ನನ್ನು ಕೊಂದಳು, ಮತ್ತೊಮ್ಮೆ ನನ್ನನ್ನು ಬದುಕಿಸಿದಳು. ಇದು ಒಂದು ಜಿಜ್ಞಾಸೆಗೆ ಅವಕಾಶ ಮಾಡಿಕೊಡುವುದಿಲ್ವೇ ಪ್ರಭು? ಯಾಕೆ? ಒಬ್ಬಾಕೆ ನಗಮಾತ್ರೆಯಿಂದ ಕೊಲ್ತಾಳೆ, ಒಬ್ಬಳು ಅನುಗ್ರಹದಿಂದ ಬದುಕಿಸ್ತಾಳೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಎರಡೂ ಅವಳಲ್ಲಿ ಉಂಟು. ಅಂತದ್ದೂ ಹೆಣ್ಣಾಗಿರಬಹುದೇ? ಧೂಮ್ರಾಕ್ಷರನ್ನು ನೀನು ಕಳುಹಿಕೊಟ್ಟೆ. ಹೌದು, ಅವಳ ಮುಡಿಗೆ ಕೈ ಹಾಕುವುದಕ್ಕೆ ಹೋದವರಂತೆ. ಆಗ ಯುದ್ಧ ಮಾಡಲಿಲ್ಲ, ಕೇವಲ ಕಣ್ಣು ತೆರೆದು ಬೆಂಕಿಯ ಕಿಡಿಯನ್ನು ಹೊರಚೆಲ್ಲಿದಳು. ಯಾವಳ ಕಣ್ಣಲ್ಲಿ ಕಾಮ ಉಂಟು ಅಂತ ಕಾತರದಿಂದ ಕಾಪುರುಷನಾಗಿ ನೀನು ಹೊರಟಿಯೋ ಅಂತವಳ ಕಣ್ಣಿನಿಂದ ಹೊರಡುವಂತಹ ಬೆಂಕಿಯ ಕಿಡಿ ನಿನ್ನ ಸೇನಾಧ್ಯಕ್ಷರಾದಂತಹ ಧೂಮ್ರಾಕ್ಷರನ್ನು ಸುಟ್ಟು ಬೂದಿ ಮಾಡುತ್ತದೆ. ಚಂಡಮುಂಡರು ಅಖಂಡ ವಿಕ್ರಮಿಗಳು, ಗಂಡುಗಲಿಗಳವರು. ಅವರ ಕಲಿತ್ವ ಏನು ಅಂತ ನಾನು ನಿನಗೆ ಹೇಳಬೇಕು ಅಂತ ಇಲ್ಲ. ದೇವಲೋಕವನ್ನು ಗೆದ್ದು ನೀನು ಮೀರಿದ ಕಾಲದಲ್ಲಿ ನಿನ್ನನ್ನಾದರೂ ಪಂಥಾಹ್ವಾನ ಕೊಟ್ಟು ಯುದ್ಧಕ್ಕೆ ಕರೆದವರು ನಾರದರು ಬಂದು ಸಂಧಾನ ಮಾಡಿ ಅವರನ್ನು ಆಪ್ತ ಸಚಿವರು ಅಂತ ಸ್ವೀಕರಿಸು, ದೇವಲೋಕದ ಮನೆಯಲ್ಲಿ ಅರ್ಧಾಸನವನ್ನು ಕೊಡು, ತಮ್ಮಂದಿರು ಎನ್ನುವ ನೆಲೆಯಲ್ಲಿ ಭೂಸಂಚಾರಕ್ಕೆ ಅವರನ್ನು ಹೊರಡಿಸು. ಇತ್ತೀಚೆಗೆ ಚಂಡಮುಂಡರು ಹೊರಡುವಾಗ ಹಿಂದಿನ ಭಾಗವತೋತ್ತಮರುಗಳೆಲ್ಲ ಹೇಳ್ತಾರೆ, ಧೂರ್ತ ಶುಂಭನ ನೇಮದಿ. ಹಾಗಾದ್ರೆ ಖಳಚಂಡ ಮುಂಡರು. ನಾನೀಗ ಧೂರ್ತ ಆಗಿ ಆಗಿದ ಹಿಂದಿನಿಂದ ಹೇಳುವವರು ಆರಂಭ ಮಾಡಿದ್ದಾರೆ. ಮುಂದೆ ಬಂದು ಹೇಳುವುದಕ್ಕೆ ಧೈರ್ಯ ಇಲ್ಲ ಅಷ್ಟೇ. ಇಷ್ಟೆಲ್ಲ ಮಾಡಿ ಮಾರಣ ಹೋಮವನ್ನು ನಡೆಸಿ ನಿನಗೆ ಪ್ರತಿಯೊಂದು ಉತ್ತರಕ್ಕೂ ಉತ್ತರ ಕ್ರಿಯೆಯ ಸಂದೇಶವನ್ನು ಕಳಿಸುತ್ತಿರುವ ಅವಳು ಹೆಣ್ಣಲ್ವೇ? ಇಲ್ಲ ಪ್ರಭು, ಚಿಕ್ಷಕ್ತಿ ಸ್ವರೂಪೆ ಅಂದರೆ ಆದಿಶಕ್ತಿಯವಳು, ಪರಬ್ರಹ್ಮ ಸ್ವರೂಪಿ, ಓಂಕಾರಾಕ್ಷರ ಪ್ರತಿಪಾದಿತವಾದಂತಹ ಶುದ್ಧ ಬ್ರಹ್ಮ. ಅದು ಶ್ರೀದೇವಿ ದೇವಿ ಮಹತ್ವ ನಡೆಯುತ್ತಾ ಉಂಟು. ಹಾಗಾದ್ರೆ ಯಾಕೆ ಬಂತು? ನಮ್ಮ ಅನ್ಯಾಯ ಅನಾಚಾರ ಧರ್ಮಗಳು ಹೆಚ್ಚಾಗುತ್ತಾ ಉಂಟು. ಶಿಷ್ಟರಾದಂತಹ ದೇವತೆಗಳನ್ನು ಪಡೆಯುವುದಕ್ಕಾಗಿ, ದುಷ್ಟರಾದ ರಕ್ಕಸರ ಹನನಕ್ಕಾಗಿ ಆ ಮೂಲ ಶಕ್ತಿಯೇ ಈ ಆಕಾರದಿಂದ ಬಂದಿದೆ. ಕಾಣುವಾಗ ಮಾತ್ರ ಹೆಣ್ಣಿನ ಹಾಗೆ ಕಂಡರೂ ಅದು ಹೆಣ್ಣು ಅಲ್ಲದ ಗಂಡು ಅಲ್ಲದ ಅದು ಪರಬ್ರಹ್ಮ, ಪರಂಬ್ರಹ್ಮ. ಅದನ್ನು ನಾವು ಯಾವ ಲಿಂಗಕ್ಕೂ ಹೋಲಿಸುವ ಹಾಗಿಲ್ಲ. ಅದು ಬೇಕಾದ್ರೆ ಹೆಣ್ಣು ಆದೀತು, ಗಂಡು ಆದೀತು, ಬೇಕಾದಂತೆ ತನ್ನನ್ನು ತಾನು ನಡೆಸಬಲ್ಲ ಅಂತಹ ಶಕ್ತಿ. ತದೇ ಜತಿ ತಂದೈ ಜತಿ ತದ್ದೂರೇ ತದ್ದಂತಿಕೆ ತದಂತರಸ್ಯ ಸರ್ವಸ್ಯಾಸ್ಯ ಬಾಹ್ಯತಃ. ಎಲ್ಲದರಲ್ಲಿಯೂ ಎಲ್ಲವಾಗಿಯೂ ಏರಿ ಮೀರಿ ಸೀರಿ ಎಲ್ಲ ಇರತಕ್ಕಂತಹ ದಿವ್ಯವಾದ ಅದ್ಭುತತೆ ಅದರಲ್ಲಿ ಉಂಟು ಪ್ರಭು. ಆದದ್ದರಿಂದ ನಾವು ಮಾಡಬೇಕಾದದ್ದು ಏನು ಬಲ್ಲಯ್ಯ? ಏನು ಮಾಡಬೇಕು ಅಂತ ಹೇಳ್ತೀವಿ? ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಗಿಲ್ದಲಿ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತೆಯಳಿಗೆ ಪಡೆದು ಸುಖವನ್ನು ಬಾಳುದಿರುತ್ತಲಿ ನುಡಿಯ ನೀತಿಯನು ನುಡಿ ಬಿಡು ಮನದ ಮೂರ್ಖತೆಯ ಧನುಜೀಶ. ಜೀವನದಲ್ಲಿ ಅರ್ಧ ಜಗತಿ ನ್ಯಾಯ ಎನ್ನುವುದು ಯಾವ ಕಾಲಕ್ಕೂ ಸಿಂಧುವಾದಂತಹ ನ್ಯಾಯವಾಗಿರುವುದಿಲ್ಲ. ಒಂದೋ ನಾವು ಪೂರ್ತಿ ತಿನ್ಬೇಕು, ಇಲ್ಲದೆ ಇದ್ರೆ ಪೂರ್ತಿ ಮರಿ ಮಾಡಬೇಕು. ನಾವು ಅರ್ಧ ಒಪ್ಪುತ್ತೇವೆ, ಅರ್ಧ ಒಪ್ಪುವುದಿಲ್ಲ. ಈ ನ್ಯಾಯ ಸಮಂಜಸವಾದದ್ದಲ್ಲ. ನಾವು ಹುಟ್ಟಿನಲ್ಲೇ ಎಲ್ಲವನ್ನೂ ಹೊಂದಿದವರು. ಹೌದು,
ಅಂತಾದ್ರೆ ನಮಗೆ ಬ್ರಹ್ಮನ ವರ ಯಾಕೆ? ನಾವು ಸಾಧನೆಯ ಮುಖೇನ ಎಲ್ಲವನ್ನು ಪಡೆದವರು. ದೈವಿಕವಾದಂತಹ ಶಕ್ತಿಯಿಂದ ಬ್ರಹ್ಮನ ವರಬೇಕು ಎನ್ನುವಲ್ಲಿ ನಮ್ಮದಾದಂತಹ ಕಾಯಿಕವಾದ ಶಕ್ತಿಗೆ ದೈವ ಬಲ ಸೇರಿದ್ರೆ ಮಾತ್ರ ಪ್ರಪಂಚದಲ್ಲಿ ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯ. ಬ್ರಹ್ಮನಿಗೆ ತಾಯಿ ಇವಳು, ಬ್ರಹ್ಮನಿಂದ ಪಡೆದಿರುವಂತಹ ಯಾವುದೆಲ್ಲ ಉಂಟು ಅದನ್ನು ಬೇಕು ಅಂತಾದ್ರೆ ಲೀಲಾಜಾಲವಾಗಿ ಅವಳು ತೆಗೆಯಬಲ್ಲಳು. ಚಂಡಮುಂಡರಿಗೊಂದು ವರ ಉಂಟು, ಗಂಡುಗಲಿಗಳು ಬ್ರಹ್ಮಚರ್ಯ ಕೆಡದೆ ವಿನಃ ಅವರಿಗೆ ಮರಣ ಇಲ್ಲ. ಹಾಗಾದ್ರೆ ಹೇಗೆ ಸತ್ರು ಚಂಡಮುಂಡರು? ಅದೇ ನನಗೆ ಸಮಸ್ಯೆ. ದೃಷ್ಟಿ ನಿಕ್ಷೇಪದಿಂದಲೇ ಅಂತರಂಗದ ಸ್ಥಿತಪ್ರಜ್ಞತೆಯನ್ನು ಕಲಕಿ ಕದಡಿ ಅವರಲ್ಲಿ ಮಾನಸಿಕವಾದಂತಹ ವ್ಯಭಿಚಾರ ಉದ್ದೀಪನಗೊಳ್ಳುವಂತೆ ಮಾಡಿ ಅವರ ತಲೆ ಕಡಿದಿದ್ದಾಳೆ. ಬ್ರಹ್ಮ ಕೊಟ್ಟಿರುವಂತಹ ವರವನ್ನು ಮುಟ್ಟದೆ ಅವರದ್ದಾದಂತಹ ಏನು ಉಂಟು ಅವರಲ್ಲಿರುವಂತಹ ಋಣಾತ್ಮಕವಾದ ಕೀರ್ತಿ ಏನುಂಟು ಅದನ್ನು ಕಳಚಿ ಅವರದ್ದಾದಂತಹ ದೌರ್ಬಲ್ಯವನ್ನು ಹಿಡಿದು ಕೊಲ್ಲುವುದಕ್ಕೆ ಅವಳು ಮುಂದಾಗ್ತಾ ಇದ್ದಾಳೆ. ಹಾಗಾದ್ರೆ ನಾವು ಮಾಡಬೇಕಾದದ್ದೇನು? ಏನು ಮಾಡಬೇಕು? ಬ್ರಹ್ಮನಿಗೂ ತಾಯಿ, ನಾರಾಯಣಿಗೂ ಅಮ್ಮ, ಈಶ್ವರನಿಗೂ ಜನನೀಯ ಸ್ಥಾನದಲ್ಲಿದ್ದಾಳೆ ಅಂತಾದ್ರೆ ಅಂತವಳನ್ನು ನಾವು ಸ್ತುತಿಸಬೇಕು. ಅಂತವಳಲ್ಲಿ ಕಾಮದ ಕಣ್ಣನ್ನು ಕಾಣುವುದಲ್ಲ, ನಮ್ಮ ಮಂಚಕ್ಕೆ ಬಾ ಅಂತ ಕರೆಯುವುದಲ್ಲ, ಅವಳನ್ನು ನಾವು ಆರಾಧಿಸಬೇಕು, ಅವಳನ್ನು ನಾವು ನುತಿಸಬೇಕು. ಅದಕ್ಕಾಗಿ ಅವಳ ಕಾಲು ಹಿಡಿಯುವ ಪ್ರಭು ಅಸಂಬದ್ಧ ಪ್ರಲಾಪಿ ಅವಕಾಶ ಕೊಟ್ಟೆ ಎನ್ನುವ ಕಾರಣಕ್ಕೆ ಅಸಂಬದ್ಧವನ್ನಾಡ್ತಾ ಇದ್ದೀಯಾ? ಏನು ಮಾಡೋಣ ಹೇಳು? ಶುಂಭ ಎಲ್ಲಿ ಜಾರಿದ್ದಾನೆ ಅಂತ ಈಗ ಅರ್ಥವಾಯಿತು. ನನ್ನ ಜಂಗೆಯಲ್ಲಿ ನನ್ನ ಕಿರುಬೆರಳಿಗೆ ಬಟ್ಟೆಯನ್ನು ಸುತ್ತಿ ನಾನು ಹಾಲನ್ನವನ್ನು ಉಣಿಸಿದಂತಹ ಮಕ್ಕಳು ನನಗೆ ಬುದ್ಧಿ ಮಾತನ್ನು ಹೇಳುವಲ್ಲಿವರೆಗೆ ಪ್ರಬುದ್ಧರಾಗಿದ್ದಾರೆ ಅಂತಾದರೆ ಶುಂಭನ ವ್ಯಕ್ತಿತ್ವ ಎಲ್ಲಿಯವರೆಗೆ ಮುಟ್ಟಿದೆ ಎನ್ನುವುದೇ ಅರ್ಥ. ನೀವು ಕಲಿಸಿದ್ದು ಸರಿ ಉಂಟು. ಮುಚ್ಚವಾಯ್ ಶೋಣಿತ ಬೀಜ, ಏನು ಕಾಮವಾಂಛೆ ನನಗೆ? ಮತ್ತೇನು ಮಾವ? ಅರೆಗಳಿಗೆ ಕಾಮವಾಂಛೆ ಹೌದು. ಎಲ್ಲ ಗುಸುಗುಸು ಮಾತಾಡ್ತಾ ಇದ್ದಾರೆ. ಶುಂಭನಿಗೆ ಈ ಪ್ರಾಯಕ್ಕೆ ಹೆಣ್ಣು ಬೇಕಾದ್ದು, ಬೇಕಾಗುವ ಕಾಲಕ್ಕೆ ಸುಮ್ಮನೆ ಇದ್ದ. ಈಗಲೋ ಹಸಿ ಮಾಂಸ, ಬಿಸಿ ರಕ್ತ, ಹುಳಿ ಹೆಂಡ ಕುಡಿದು ಸಂಸ್ಕಾರ ವಿಹೀನರಂತೆ ಬದುಕುವಂತಹ ಕಾಟು ರಕ್ಕಸ ಅಲ್ಲ ಶುಂಭ. ಏರಿದ ಎತ್ತರ, ಮಾಡಿದ ಸಾಧನೆ ಮತ್ತೊಬ್ಬನಿಗೆ ಕನಸಿನಲ್ಲಿ ಎಣಿಸುವುದಕ್ಕೂ ಸಾಧ್ಯ ಇಲ್ಲ. ಅದೇ ಓದುವುದು ಶಾಸ್ತ್ರ, ಇಕ್ಕುವುದು ಗಾಳ ಅಂತ ಆಯ್ತಲ್ಲ ಅಂತವರಿಗೆಲ್ಲ ಮರುಕ. ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ಹೊರತುಪಡಿಸಿ ಅನ್ಯರಿಂದ ಮರಣ ಇಲ್ಲ ಎನ್ನುವಂತಹ ವರವನ್ನು ಬರೆದಿದ್ದೇನೆ. ಅಲ್ಲಿ ಕೂತವಳು ಕೌಶಿಕೆ. ಹೌದಾ? ಕನ್ಯಾ ಜೀವ ಸಮುದ್ಭವೆ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಸ್ವಾಭಿಮಾನ ಮತ್ತೊಬ್ಬ ನಮ್ಮನ್ನು ನಿರ್ಲಕ್ಷ್ಯ ಭಾವದಿಂದ ಕಂಡ ಅಂತಾದ್ರೆ ಆ ನಿರ್ಲಕ್ಷ್ಯ ಭಾವವೇ ನಮ್ಮ ಮನಸ್ಸಿನಲ್ಲಿ ಸ್ಫೋಟಗೊಂಡು ಸ್ವಾಭಿಮಾನ ತಿರುಗುವುದು ಯಾವುದಕ್ಕೆ ಗೊತ್ತಾ? ಯಾವಾಗ ಅವನ ಇದಿರಾಳಿಯಾದವ ಯಾರಿದ್ದಾನೋ ಅವನ ಮುಂದೆ ಭಯವನ್ನು ಉತ್ಪಾದಿಸಬೇಕು ಎನ್ನುವಂತಹ ಮನಸ್ಥಿತಿ ಬರ್ತದೆ. ಮಂಡೆ ಗಟ್ಟಿ ಉಂಟು ಅಂತ ಕಲ್ಲಿಗೆ ಜಜ್ಜುವುದು ಮಂಡೆಯ ಗಟ್ಟಿತನವ. ನಾನು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಅರ್ಧ ಸುಡುವುದಕ್ಕೆ ಅವಳು ಬರುವುದು ಬೇಡ, ಪೂರ್ತಿಯಾಗಿ ನಾನೇ ಸುಡ್ತೇನೆ. ಏನು ಅಲ್ಲ, ಹಾಗೆ ನೀವು ಆತ್ಮಹತ್ಯೆಗೆ ಹೊರಟಿದ್ದೀರಿ ಅಂತಾದ್ರೆ ನನಗೇನು ಹೇಳಲಿಕ್ಕಿಲ್ಲ. ರಕ್ತ ಬೀಜ ನನ್ನ ಮನೆಯ ಅಂಗಳದಲ್ಲಿ ಕೂತು ಅವಳು ನನ್ನ ಮನೆಯ ಅಂಗಳದಲ್ಲಿ ಬೆಂಕಿಯನ್ನು ಕಾಯಿಸುವುದು ಬೇಡ. ನಾನು ಮಾಡಿದ್ದು ತಪ್ಪು ಹೌದು ಅಂತಾದ್ರೆ ನನ್ನಲ್ಲಿ ಬಂದು ಹೇಳಬೇಕಿತ್ತು. ಅದಲ್ಲ, ಲೋಕದ ತಾಯಿ ಹೌದು ಅಂತಾದ್ರೆ ಅವಳಲ್ಲಿಗೆ ಬರಿಸಬೇಕಿತ್ತು. ನನ್ನವರನ್ನೆಲ್ಲ ದಮನಿಸ್ತಾ ಮುಂದುವರಿಸ್ತಾ ಇದ್ದಾಳೆ ಅಂತಾದ್ರೆ ಶುಂಭ ಕಟ್ಟಿ ಬೆಳೆಸಿದಂತಹ ದಾನವ ಸಾಮ್ರಾಜ್ಯದ ಸಮೂಲ ನಾಶವೇ ಅವಳ ಚರಮ ಲಕ್ಷ್ಯ ಎನ್ನುವುದಾಯ್ತೋ ಇಲ್ವೋ?
ಅವಳು ಹೇಳಿದ್ದಾಳಲ್ಲ, ಶುಂಭನಾಗಲಿ ಶಂಭುವಾಗಲಿ ನನಗೇನೂ ಇಲ್ಲ, ಆಯುಧದ ಮೊನೆಯಲ್ಲಿ ಉಂಟು ನನ್ನ ಮದುವೆ, ಸಾಧ್ಯ ಆದ್ರೆ ಗೆಲ್ಲಿ, ನೀವು ಹೋಗ್ಲಿಲ್ಲ ಮಾತ್ರ. ನನ್ನ ಸ್ವಾಭಿಮಾನದ ಹೋರಾಟ, ನಾನು ಸತ್ತು ನನ್ನವರು ಅಳುವುದನ್ನು ನೋಡುವವ ನಾನಲ್ಲ, ನನ್ನವರು ಸತ್ತು ನಾನು ಅಳೆಯಬೇಕು ಎನ್ನುವ ಹಾಗೆ ಭಾವಿಸಿದವ. ಹಾಗಿದ್ರೆ ಎಲ್ಲ ಮುಗಿಸಲಿಕ್ಕೆ ಹೊರಟದ್ದು. ಖಂಡಿತವಾಗಿಯೂ ಇನ್ನು ತುಂಬಾ ಇಲ್ಲ, ಸ್ವಲ್ಪ ಆದ್ರೂ ಉಂಟಲ್ಲ, ಇದ್ದದ್ದನ್ನು ಓಡಿಸದೆ ಬಿಡುವುದಿಲ್ಲ ಎನ್ನುವಂತಹ ಛಲವನ್ನು ಹೊತ್ತವ. ಆದ್ರೆ ನಿನ್ನ ಮನಸ್ಥಿತಿ ಏನು ಎನ್ನುವುದು ಅರ್ಥವಾಯಿತು. ನಮ್ಮ ರಂಗಸ್ಥಳ ಒಟ್ಟು ತೆಗೀತೀರಿ ಅಂತ ಕಾಣ್ತದೆ. ಖಂಡಿತವಾಗಿಯೂ ಹಾಗಲ್ಲ, ನಿನ್ನ ಮನಸ್ಸಿನಲ್ಲಿರುವಂತಹ ವಾಂಚೆ ಅರ್ಥವಾಗಿದೆ. ಆಕೆಯ ಪರಾಕ್ರಮದಿಂದ ಬೆಚ್ಚಿ ಬಿದ್ದಿದ್ದೀಯಾ, ಆಲೋಚನೆ ಮಾಡಬೇಡ, ಊಟವನ್ನು ಮಾಡು. ಆದ್ರೆ ಒಂದು ಸೀರೆಯನ್ನುಟ್ಟುಕೋ, ಬಳೆ ತೊಟ್ಟುಕೋ, ಮೀಸೆ ಬೋಳಿಸು, ರಣ ಹೇಳಿ ನಪುಂಸಕ ನಿನ್ನನ್ನು ತಿದ್ದುವುದಕ್ಕೋ ನಿನಗೆ ಬುದ್ಧಿ ಹೇಳುವುದಕ್ಕೋ ನಾನು ಸಮರ್ಥನಲ್ಲ ಪ್ರಭು. ಏನಿದ್ರು ನಿನ್ನ ಅಳಿಯ ನಾನು, ನಿನ್ನ ನಂತರದವ ನಾನು. ನೀನು ತೋರಿಸಿದ್ದು ನಮಗೆ ಅರ್ಥ ಆದಷ್ಟು ನಮಗೆ ಗೊತ್ತಿದೆ, ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ರಣಕ್ಷೇತ್ರದಲ್ಲಿ ನಿನ್ನ ಬೆನ್ನಿಗೆ ಬೆನ್ನು ಕೊಟ್ಟು ನಾನು ಪ್ರತಿಪಕ್ಷವನ್ನು ಲಕ್ಷ್ಯವಾದರೂ ಶಿಕ್ಷಿಸುವುದಕ್ಕೆ ಮುಂದಾದ ಕಾಲದಲ್ಲಿ ಶಾಭಾಸ್ ಅಂತ ನೀನೇ ಬೆನ್ನು ತಟ್ಟಿದವ. ಹೌದು, ಇವತ್ತದೇ ಬಾಯಲ್ಲಿ ಹೇಳ್ತಿ ರಣಭೀರು. ನಾನು ಸೀರೆ ಉಡಬೇಕು, ಬಳೆ ತೊಡಬೇಕು, ಅಂತಃಪುರದ ಮೂಲೆಯಲ್ಲಿರ್ಬೇಕು. ಆಗ ಹಾಗಿದ್ದವ ಈಗ್ಯಾಕೆ ಹೀಗಾದ? ಇಲ್ಲ ಪ್ರಭು, ವಾಸ್ತವವನ್ನು ಬಿತ್ತರಿಸುವುದಕ್ಕಾಗಿಯೇ ನಿನ್ನಲ್ಲಿ. ನನಗೆ ಅಗತ್ಯ ಇಲ್ಲ ಅದು. ಹಾಗಾದ್ರೆ ನನಗೊಂದು ಅಪ್ಪಣೆಯನ್ನು ಕೊಡು. ಸಾಧ್ಯವಾದ್ರೆ ಕರೆತರ್ತೇನೆ, ಇಲ್ಲದೆ ಇದ್ರೆ ಅವಳ ಕರದ ಕಂಡಾಯಕ್ಕೆ ನನ್ನ ಕೊರಣ ಮಾಡ್ತೇನೆ. ನಿನ್ನ ಮನಸ್ಸಿನ ವಾಂಛೆ ಎಲ್ಲ ಈಡೇರಲಿ, ಹೋಗಿ ಬಾ. ಧರಿಸಿ ಶಸ್ತ್ರಾಸ್ತ್ರಗಳ ಬಾಂಧವ ನೆರೆದಿರ್ಪಗದಂಬವನಲ್ಲಿ ಕಂಡು ದೇವಿಯರು ನೋಡಿದಿರಾ? ಒಂದು ನಿರ್ಧಾರ ಛಲ ಅಂತ ಅವ ಮೊದಲಿಂದಲೂ ಹಾಗೆ. ಅವ ಹೇಳಿದ್ದೇ ಆಗ್ಬೇಕು, ಬಾಕಿದವರು ಏನು ಹೇಳಿದ್ರು ಅವನಿಗೆ ಕೇಳುವುದಿಲ್ಲ. ಕಡೆಗೆ ಅವನೇ ನ್ಯಾಯ ಹೇಳುವುದು, ಇದು ಸರಿ ಉಂಟು ಅಂತ. ನಾನು ಯಾಕೆ ಹೊರಟೆ ಗೊತ್ತಾ? ಅವನಿಗೆ ಬೇಸರ ಮಾಡುವುದು ಬೇಡ. ಒಂದು ಕಾಲದಲ್ಲಿ ಅವನ ಉತ್ಪನ್ನವನ್ನು ತಿಂದು ಬೆಳೆದವ ನಾನು. ಖಂಡಿತ. ಹಾಗಾಗಿ ಕೋಟಿ ಸಂಖ್ಯೆಯ ದೈತ್ಯರೆಲ್ಲ ನಮ್ಮನ್ನು ಅನುಸರಿಸುವ ಹಾಗೆ ಕಾಣುತ್ತದೆ. ಒಂದು ಮರ್ಯಾದೆಗೆ ಒಂದು ಚಿನ್ನದ ಪಲ್ಲಕ್ಕಿ ಬೇಕು. ಮಹಾತಾಯಿಯನ್ನು ಕಾಣುವುದಕ್ಕೆ ಹೋಗುವಾಗ ಸುಮ್ಮನೆ ಹೋಗಬಾರದು. ಬೇಕಾದಂತಹ ಒಂದು ಪೂಜಾ ವಿಶೇಷತೆಯನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಕದಮ ಅವರ ಈ ಕ್ಷೇತ್ರ ನಮಗೇನು ಹೊಸತಲ್ಲ. ಮನೋವೇಗದ ಮನಹುಳ್ಳಂತಹ ಚಂಡಮುಂಡರು ಬರುವುದಕ್ಕೆ ಆರಂಭ ಮಾಡಿದ ಮೇಲೆ ನಮ್ಮವರು ಸುಗಮವಾಗಿ ಬರುವುದಕ್ಕೆ ಪ್ರಾರಂಭಿಸಿದ್ದಾರೆ. ಯಾವತ್ತಿನ ಹಾಗೆ ಇಲ್ಲವಲ್ಲ. ವನದೇವಿಯೇ ವಾಸಂತಿಕೆಯಾಗಿ ಪರಿವರ್ತನೆಗೊಂಡು ಮಹಾದೇವಿಯನ್ನು ಸಿಂಗರಿಸುವುದಕ್ಕೋ ಅವಳದ್ದಾದಂತಹ ಸೇವೆ ಮಾಡುವುದಕ್ಕೋ ಸನ್ನದ್ಧಳಾದ ಹಾಗೆ ಕಾಣಿಸ್ತದೆ. ಅದು 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 ರಕ್ಕಸರು ಸತ್ತು ಬಿದ್ದಿದ್ದಾರೆ ಬೆಟ್ಟದ ಪಾದಿಯಲ್ಲಿ. ಅವರ ಮೈಯಿಂದ ಹರಿಯುತ್ತಿರುವಂತಹ ರಕ್ತ ಹೊಳೆಯಾಗಿ ಹೊಳೆಯಾಗಿ ಹರಿಯುತ್ತಾ ಇದೆ. ಜೊತೆಗೆ ವಿಸ್ಮಯ, ಕಾಡ ಮೃಗಗಳು ಜಾತಿ ವೈರ ಜನ್ಮದ್ವೇಷ ಎನ್ನುವುದನ್ನು ಕಟ್ಟಿಕೊಂಡೇ ಇರುವಂತದ್ದು. ಆದರೆ ಇಲ್ಲಿ ಯಾವ ವೈರವೂ ಕಾಣಿಸ್ತಾ ಇಲ್ಲ. ಕಾಗೆ ಕೋಗಿಲೆಗಳು ಏಕಗೂಡಿನಿಂದ ಹಾರಿ ಹೋಗ್ತಾ ಇದ್ದಾವೆ. ಹಾವು ಮುಂಗುಸಿಗಳು ಜೊತೆ ಜೊತೆಯಾಗಿದ್ದಾವೆ. ಹಾಗಾದ್ರೆ ಇದು ಪರಮ ಪಾವನವಾಗಿರುವಂತಹ ದಿವ್ಯ ಸಾನ್ನಿಧ್ಯವಾಗಿದೆ. ಇಲ್ಲಿ ಜಾತಿ ವೈರಕ್ಕೆ ಜನ್ಮದ್ವೇಷಕ್ಕೆ ಅವಕಾಶ ಇಲ್ಲ. ನಾವು ಎಣಿಸಿದ್ದು ದೃಶ್ಯ ಮಾತ್ರದಿಂದ ನಮಗೆ ಶ್ರಾವ್ಯವಾಗಿದೆ. ಆದರೆ ನೋಡಬೇಕಲ್ಲ,
ಅವಳು ಎಲ್ಲಿದ್ದಾಳೆ ಅಂತ ಅರಸೋಣ. ನೋಡಿದನು ಕಲಿ ರಕ್ತ ಬೀಜನೋ, ನೋಡಿದನು ಕಲಿ ರಕ್ತ ಬೀಜನು, ಗಾಢ ಗರುವದಿ ಕುಳಿತ ಶಿವಿಯನು, ನೋಡಿದನು ಪಾಡಿದನು ತನ್ನೊಳಗಿ ಇವಳನು ತಿಳಿಯದೆನಿತಾಯ್ತೆ, ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ, ಮಾಡಲೇನಿಲ್ಲ ಕಟ ಶುಂಭನ ಕೂಡಿ ಭಾಷೆಯ ಒರೆದು ಬಂದಿಗೆ, ಕೇಡು ಇವಳು ಬದ್ಧ ಆದರೂ ಮಾತನಾಡಿಸುವೆ ಎನ್ನುತ್ತ ನೋಡಿದನು, ಪಾಡಿದನು ನೋಡಿದನು. ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ, ಕುರಿಯಾತ್ ಕಟಾಕ್ಷೋ ಕಲ್ಯಾಣಿ ಕದಂಬವನವಾಸಿನಿ, ಜಯ ಜಯಾಯನುತ ಪಾಡಿದನು, ನೋಡಿದನು ಪಾಡಿದನು, ಜಯ 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 ಭಕ್ತಿಯ ರಸದಿಂದ ಹೃದಯದ ಬಾಂಡವೇ ತುಂಬಿ ತುಳುಕುವುದಕ್ಕಾರಂಭವಾಯಿತು. ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯ ವಿಶೇಷತೆಯೋ ನಾ ತಿಳಿಯೇ. ಇದೊಂದು ಸೌಭಾಗ್ಯವಲ್ಲದೆ ಮತ್ತೇನು? ಯಜ್ಞ ಯಾಗಾದಿಗಳನ್ನು ಮಾಡಿ ವೇದಾದಿಗಳನ್ನು ಪಠಿಸಿ ಉತ್ತಮವಾದಂತಹ ಜನ್ಮ ಬೇಕು ಅಂತ ಅಹರ್ಣಿಸಿ ಅನವರ್ತವೂ ದಿವ್ಯವಾದಂತಹ ದೇವನ ಪಾದಕ್ಕೆ ಪಡಬಟ್ಟು ಬದುಕಿದಂತಹ ಒಬ್ಬ ಯೋಗಿಯಾದರೂ ಅಲಭ್ಯವಾದ ಸುಲಭದಲ್ಲಿ ಸಿಕ್ಕಲಾರದಂತಹ ಒಂದು ವಿಶಿಷ್ಟತೆ, ಭವ್ಯತೆ, ದಿವ್ಯತೆ ನಮ್ಮ ಕಣ್ಣುಗಳಿಗೆ ಗೋಚರವಾಗುತ್ತದೆ. ನಮ್ಮ ಕೂಗಳತೆಯ ದೂರವಾಗಿರುವಂತಹ ಕದಂಬಾವನದಲ್ಲಿ ನಮಗಾಗಿ ಸೃಷ್ಟಿಯಾಯಿತೋ ಎನ್ನುವ ಹಾಗೆ ನಮ್ಮ ಕಣ್ಣುಗಳಿಗೆ ಕಾಣಿಸುತ್ತಾ ಇದೆ. ಇದನ್ನು ಯಾಕೆ ನಮ್ಮ ಶುಂಭ ತಿಳಿಯದೇ ಹೋದ? ಕೇವಲ ಮುಂಡು ಹಠದ ಮೂಲಕವಾಗಿ ತಾನೆಡಿಸಿದ್ದೇ ಎಲ್ಲವೂ ಪ್ರಪಂಚ ಎನ್ನುವ ಹಠ. ಅವನ ಅಜ್ಜಾನುವರ್ತಿಗಳಾಗಿ ಬಂದವರೆಲ್ಲ ಹಸುವನ್ನು ಕಳೆದುಕೊಂಡರು. ತನ್ನವರು ಸತ್ತದಕ್ಕಾಗಿ ಬೇಸರ ಪಡುವುದಿಲ್ಲ, ತನ್ನ ಹಠವನ್ನು ಮಾತ್ರವೇ ಮುಂದುವರಿಸುವುದಕ್ಕೆ ಯೋಚಿಸ್ತಾರೆ ಶುಂಭ ಅಂತಾದರೆ ಅವನ ಮನಸ್ಸಿನಲ್ಲಿ ಅಂತಹ ಪರಿಣಾಮವನ್ನು ಇವಳು ಬೀರಿದ್ದಾಳೆ. ಅತ್ಯುನ್ನತಿ ಪತನ ಹೇತು. ಬೆಳೆದು 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 ಬೃಹದಾಕಾರಕ್ಕೆ ಮುಟ್ಟಿತು ಅಂತಾದರೆ ಒಂದು ದಿನ ಅದಕ್ಕೆ ಅವಸಾನ ಉಂಟು. ಶುಂಭನ ಶೋಣಿತ ಎನ್ನುವುದು ಮೇರೆ ಮೀರಿತು, ಇನ್ನಿಲ್ಲ ಅದಕ್ಕೆ ಅನ್ಯೋದೃಶ್ಯ ಅಂತ ಹೇಳುವಷ್ಟರ ಮಟ್ಟಿಗೆ ಪ್ರಪಂಚದಲ್ಲಿ ಬೆಳೆದು ನಿಂತಿರುವಂತಹ ಸಂಸ್ಥಾನ ಶೋಣಿತ. ಅದನ್ನು ಕೆಡಹಾಕುವುದಕ್ಕಾಗಿ ಒಂದು ವ್ಯವಸ್ಥೆ ಆಗುತ್ತಾ ಇದೆ. ಚಿನ್ನದಿಂದ ಇಳಿದು ಬಂದಿರುವಂತಹ ಉಯ್ಯಾಲೆಯಲ್ಲಿ ತ್ರಿಗುಣಾತ್ಮಕಿಯಾದಂತಹ ಈಕೆ 3 ಮನೆಯುಳ್ಳಂತಹ ಶೂಲವನ್ನು ಹಿಡಿದು ನಿರಾಯಾಸವಾಗಿ ಉಯ್ಯಾಲೆಯ ಆಟದಲ್ಲಿ ತೊಡಗಿದ್ದಾಳೆ. ಏನು ಇವಳನ್ನು ಎಳವೆಯಲ್ಲಿ ತೊಟ್ಟಿಲಲ್ಲಿ ಹಾಕಲಿಲ್ವೇ? ಅಲ್ಲ, ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಬ್ರಹ್ಮಾಂಡವನ್ನು ಹೀಗೆ ತೂಗಬಲ್ಲೆ, ಎಲ್ಲಿ ಬೇಕಾದರೂ ನಿಲ್ತದೆ, ಅಲ್ಲಿಂದ ಚಲಿಸ್ತದೆ ಎನ್ನುವುದನ್ನು ನೋಟ ಮಾತ್ರದಿಂದ
ಕಾಣುವ ನಿಮಗೆ ಅರ್ಥ ಮಾಡುವುದಕ್ಕೆ ಸಾಮರ್ಥ್ಯ ಉಂಟು ಅಂತಾದರೆ ತಿಳ್ಕೊಳ್ಳಿ ಎನ್ನುವ ಸವಾಲನ್ನು ಎಸೆದಿದ್ದಾಳೆ ಇವಳು. ಹೌದು, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಬಂಗಾರದ ತಟ್ಟೆಯಲ್ಲಿ ಪ್ರಕಾಶಪೂರ್ಣವಾಗಿರುವಂತಹ ಒಂದು ಸತ್ಯ ಮುಚ್ಚಲ್ಪಟ್ಟಿದೆ. ಇನ್ನೊಂದಿಲ್ಲ ಇದಕ್ಕೆ ಸದೃಶ್ಯವಾಗಿ ಕೊಡುವುದಕ್ಕೆ. ಅಂತಹ ವಿಶೇಷವಾದ ತತ್ವವನ್ನು ಬಂದಾಗ ನಮ್ಮ ಜನ್ಮವನ್ನು ಸಫಲಗೊಳಿಸುವುದಕ್ಕೆ ಆ ಮಹಾತಾಯಿಯ ಕಾಲು ಹಿಡಿದು ಅವಳಿಂದ ದಿವ್ಯಾಶೀರ್ವಾದವನ್ನು ಹೊಂದುವುದು ಬಿಟ್ಟು ಕೇವಲ ಕಾಮದ ವಾಂಛೆ. ಶುಂಭನ ಮಾತನ್ನು ಮುಂದುವರಿಸಿ ನಾನು ಹೇಳಿದ್ದೇನಾದರೆ ಅವಳ ಕೈಯಲ್ಲಿರುವಂತಹ ಕತ್ತು ನನ್ನ ಕತ್ತನ್ನು ಕತ್ತರಿಸಿ ಬಿಸಾಡ್ತದೆ. ಸಾಯ್ತೇನೆ ಎನ್ನುವುದಕ್ಕಾಗಿ ಚಿಂತಿಸುವುದಿಲ್ಲ ನಾನು. ಒಂದಲ್ಲ ಒಂದು ದಿವಸ ಸಾವು ಎನ್ನುವುದು ನಿಶ್ಚಿತ. ಜಾತಸ್ಯ ಮರಣಂ ಧ್ರುವಂ. ಆದರೆ ಸಾವು ಎನ್ನುವುದು ಸಮರ್ಪಕವಾಗಬೇಕಂತೆ, ಸಾರ್ಥಕವಾಗಬೇಕಂತೆ. ಹುಟ್ಟಿದವನೊಬ್ಬ ತನ್ನ ಜೀವಿತಾವಧಿಯಲ್ಲಿ ಮುಗಿದು ಹೋಗುವಾಗ ಮತ್ತೊಬ್ಬರು ಚೀತು ಅಂತ ಹೇಳುವ ಹಾಗೆ ಮರಣವನ್ನು ಹೊಂದಕೂಡದು. ಶರಣನನ್ನು ಮರಣದಲ್ಲಿ ಕಾಣುವಂಥ ಒಂದು ಮಾತುಂಟು. ಅವ ಸಾಯುವಾಗ ಎಷ್ಟು ಜನ ಸೇರಿದ್ದಾರೆ, ಅವನ ಮರಣವನ್ನು ಹೊಯ್ಯುವ ಕಾಲದಲ್ಲಿ ಎಷ್ಟು ಜನ ಇದ್ದಾರೆ, ಇದು ಮುಖ್ಯ. 11ರಲ್ಲಿಯೋ 13ರಲ್ಲಿಯೋ 16ರಲ್ಲಿಯೋ ಕುಟುಂಬದವರು ಮಾಡ್ತಾರೆ ಎನ್ನುವುದನ್ನು ತಿನ್ನುವುದಕ್ಕೆ ಎಷ್ಟು ಜನ ಇದ್ದಾರೆ ಎನ್ನುವುದು ಲೆಕ್ಕ ಅಲ್ಲ. ಭಕ್ತಿ ಮಾತ್ರದಿಂದ ಇವಳು ಒಲಿಯುತ್ತಾಳೆ. ನಮ್ಮದ್ದಾದಂತಹ ಭಾವಭಕ್ತಿಗೆ ಇವಳು ಮಣಿಯುತ್ತಾಳೆ. ಸ್ತೋತ್ರ ಮಾತ್ರದಿಂದ ಇವಳನ್ನು ಸಂತೃಪ್ತಿಗೊಳಿಸುವುದಕ್ಕೆ ಸಾಧ್ಯ ಇದೆ ಅಂತ ನನ್ನ ತಿಳುವಳಿಕೆ ಹೇಳುತ್ತದೆ, ನನ್ನ ಜ್ಞಾನ ಹೇಳುತ್ತದೆ. ನೋಡೋಣ, ಅದೊಂದು ನಮ್ಮಿಂದ ಆಗಲಿಲ್ಲ ಅಂತ ಆಗುವುದು ಯಾಕೆ? ಚತುರ್ಭುಜೇ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮ ರಾಗಶ್ವಣಿ ಪುಡ್ರೇಕ್ಷು ಪಾಶಾಂಕುಶ ಕುಸುಮ ಬಾಣ ಹತ್ತೆ ನಮಸ್ತೆ ಜಗದೇಕ ಮಾತಾ ಕಲ್ಯಾಣಿ. ಒಂದು ಮಾತಿದೆಯಮ್ಮ, ನಿಪಪತ್ರೆ ನೀನೇ ನೆಲೆಗೆ ಶುಂಭ ದಾನವ ಬಯಸಿದರೆ ಸಾನುರಾಗದಿ ಮರಿಸದಿ ಶೌರ್ಯದಲ್ಲಿ ಚೂಡಿಯ ಬಯಸಿದರೆ ಅಮ್ಮ ದಂಡಪಂಡಿತೆಯಾಗಿರುವಂತಹ ಪುಂಡರೀಕಾಂಬತಿ, ಇದೋ ನಿನಗೆ ಉದ್ದಂಡವಾದಂತಹ ಪ್ರಣಾಮಗಳಮ್ಮ. ಎದ್ದೇಳು. ಅಭಿವಾದಿಸುತ್ತಿರುವಂತಹ ವ್ಯಕ್ತಿಯ ಪರಿಚಯ ಹೇಳುವುದಿದ್ರೆ ನನ್ನ ಹೆಸರು ರಕ್ತಬೀಜ ಅಂತ. ಓಹೋ, ಶೋಣಿತಾಪುರಕ್ಕೆ ಸಂಬಂಧಪಟ್ಟವ. ಶುಂಭನ ಅಮಾತ್ಯನೂ ಹೌದು, ಸರಿ. ತಂಗಿಯ ಮಗನಾದಂತಹ ರಕ್ತಬೀಜ, ಅಳಿಯನೂ ಹೌದು, ನನ್ನಮ್ಮ ಕಲಾದೇವಿ ಅಂತ. ತಾಯೇ, ಏನಪ್ಪ ನೀನಿಲ್ಲಿ ಬಂದು ಕುಳಿತಿದ್ದೀ ಎನ್ನುವಂತಹ ವರ್ತಮಾನ ಶುಂಭನಿಗೆ ಈಗಾಗಲೇ ಹೋಗಿದೆ. ಅಲ್ಲಿಂದ ಬಹಳಷ್ಟು ಮಂದಿಗಳೆಲ್ಲ ನಿನ್ನನ್ನು ಮಾತಾಡಿಸುವುದಕ್ಕೆ ಸಂಧಾನಕ್ಕಾಗಿ ಬಂದಿದ್ದಾರೆ. ಯಾರೊಬ್ಬರಲ್ಲಿಯೂ ಸರಿಯಾದಂತಹ ಮಾತುಕತೆಯನ್ನು ನೀನು ನಡೆಸಲಿಲ್ಲ. ನಿನ್ನ ಹಿತೈಷಿಯಾಗಿ, ನಿನ್ನ ಅಜ್ಞಾನವರ್ತಿಯಾಗಿ ದುಡಿಯಬಹುದಾದಂತಹ ಒಂದು ಭಾವದ ಜೀವ ನೀನನ್ನು ಮಾತಾಡಿಸ್ತಾ ಇದೆ ಅಂತ ತಿಳಿಯಮ್ಮ. ಸರಿ, ಹೌದೇನಮ್ಮ? ಏನು? ನಿನ್ನ ವಯಸ್ಸು ನೋಡಿದ್ರೆ ಬಹಳ ತುಂಬು ಜೌವನ. ಈ ಪ್ರಾಯದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರಕ್ಕೆ ಒಳಗಾಗಿ ಸತ್ಕುಲ ಪ್ರಸೂತರ ಕೈ ಹಿಡಿದು ಸದ್ಗೃಹಿಣಿಯಾಗಿ ಸತ್ಸಂತಾನವನ್ನು ಪಡೆದ ಮಕ್ಕಳನ್ನು ಸತ್ಪ್ರಜೆಗಳಾಗಿ ರೂಢಿಸಬೇಕಾದದ್ದು ನಿನ್ನ ವಯಸ್ಸಿಗೆ, ನಿನ್ನ ಜನ್ಮಕ್ಕೆ, ನಿನ್ನ ಜೀವಕ್ಕೆ, ನಿನ್ನ ಆಯಕ್ಕೆ, ನಿನ್ನ ಆಕಾರಕ್ಕೆ ಭೂಷಣ. ರಕ್ತಬೀಜ ಓ, ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿ, ಇದನ್ನು ಪ್ರಕಟೀಕರಿಸುವುದಕ್ಕೆ ಮುಂದಾಗುತ್ತಾ ಇದೆ. ಮದುವೆಯಾಗಬೇಕು ಎನ್ನುವಂತಹ ಹಂಬಲ್ ನನಗೂ ಇದೆ. ಯೋಗ್ಯನಾದ ಬರಬೇಕಲ್ಲ. ಅಯ್ಯೋ, ನೀನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ನಿನಗೆ ವರನ ಕೊರತೆಯೇ. ಹಾಗೆ ಅಂತ ಜೀವರತ್ನವಾದಂತಹ ನೀನನ್ನು ಹಿತ್ತಾಳೆಯಲ್ಲಿ ಕಟ್ಟುವುದಿಲ್ಲ. ಮತ್ತೆ ಉತ್ತಮವಾದಂತಹ ಒಂದು ಒಳ್ಳೆ ಬಂಗಾರವೇ ಆಗಬೇಕು. ಯಾರದು? ರೂಪಜಿತ ಕಾಮ, ಭೀಮ ಪರಾಕ್ರಮಿ, ಸಂಗ್ರಾಮ ಸಿಂಹ, ನಮ್ಮೆಲ್ಲರ ನಾಯಕ, 18 ಬ್ರಹ್ಮಾಂಡಗಳ ಪ್ರಭು, ಅವನೇ ಶುಂಭ. ಯಾರು? ಶುಂಭ. ಅದೇನಮ್ಮ, ಅವನ ಹೆಸರು ಕೇಳಿದ್ರೆ ನಿನಗಾಗುವುದಿಲ್ಲ? ಆ ಶುಂಭನ ಹೆಸರು ಕೇಳಿ ಕೇಳಿ ಸಾಕಾಗಿದೆ. ಯಾಕೆ? ಯಾವುದೇ ಹೆಣ್ಣಾದ್ರೂ ಕೂಡ ತಾನು ಮದುವೆಯಾಗುವಂತಹ ಹುಡುಗ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು. ಹೆಚ್ಚಾಗಿ ಮದುವೆ ಆದ್ಮೇಲೆ ತಾನು ಹೇಳಿದ ಹಾಗೆ ಕೇಳಬೇಕು ಅಂತ ಬಯಸ್ತಾಳೆ. ಬಯಸಿದ್ರೆ ಅಪರಾಧ ಅಲ್ಲ. ರೂಪವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ಎಲ್ಲ ಸರಿ, ಹೆಣ್ಣಿಗೆ ಬೇಕಾದದ್ದೇ. ಆದ್ರೆ ತಾನು ಹೇಳಿದ ಹಾಗೆ ಕೇಳಬೇಕು.
ಮದುವೆ ಆಗುವಾಗಲೇ ಹೇಳಿದ್ರೆ ಅದೊಂದು ಲಕ್ಷಣ ಅಲ್ಲ. ಮದುವೆ ಆಗಿ ಒಂದು 2 ವರ್ಷ ಕಳೆದ ಮೇಲೆಲ್ಲ ಆಗುವುದೇ. ಕೆಲವರೆಲ್ಲ ಮದುವೆ ಆದವರ ಕತೆ ಗೊತ್ತಾಗುವುದಿಲ್ಲ, ಹೆಂಡತಿ ಹೇಳಿದ್ದನ್ನೇ ಕೇಳುವುದು. ಕೆಲವು ಸಲ ಹೋಗಬೇಡ ಇವತ್ತು ಅಂತ ಹೇಳಿದ್ರೆ ಇಲ್ಲಿಗೆ ಜನ ಇಲ್ಲ, ಮತ್ತೆ ಬರುವುದೇ. ರಕ್ತಬೀಜ ನನ್ನ ಬದುಕಿಗೆ ಆಧಾರ ಬೇಕು ಅಂತ ನಾನು ಬಯಸಿದವಳು. ಅಯ್ಯೋ ಅಮ್ಮ, ಅದರ ವಿಷಯ ನೀನು ಮೊದಲೇ ಹೇಳ್ತಿದ್ರೆ ನಾವು ಆಧಾರ ಮಾಡದವರುಂಟ. ಎಷ್ಟು ಮಂದಿಗಳಿಗೆಲ್ಲ ಈ ಸಲ ಆಧಾರ ಮಾಡಿದ್ದೇವೆ ನಾವು. ಏನು ಬೇಕು ಅಂತ ಇಲ್ಲ, ನಿನಗೆ ಆಧಾರ ಬೇಕೋ, ಎಷ್ಟು ಬೇಕು ಕೇಳು, ನಾವಿದ್ದೇವೆ. ಸುಗ್ರೀವನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ಶುಂಭನಾಗಲಿ ನಿಶುಂಭನಾಗಲಿ ಹೆಚ್ಚೇಕೆ ಕಡೆಯ ದಿಕ್ಕಿನ ಒಡೆಯರಾದಂತಹ ಶಂಭುವೆ ದರೆಗಿಳಿದು ಬಂದರೂ ಕೂಡ ಈ ಅಂಬಿಕೆಯ ಮದುವೆ ಎನ್ನುವುದು ಅಂಬಿನ ತುದಿಯ ಮೇಲಿದೆ ಎನ್ನುವ ಹಾಗೆ. ಹೌದು ತಾನೆ ರಕ್ತಬೀಜ? ಆ ಮಾತನ್ನು ಕೇಳಿ ಶುಂಭ ಬರಬೇಕಿತ್ತು, ಅವ ಬರ್ಲಿಲ್ಲ. ಅವನ ಆಳುಗಳನ್ನು ಅಟ್ಟಿದ. ಅಯ್ಯೋ, ಒಬ್ರು ಇಬ್ರು ಎಷ್ಟು ಮಂದಿಗಳೆಲ್ಲ ಬಂದ್ರು. ಮೊದಲು ಬಂದವ ಸುಗ್ರೀವ. ಏನಾದ ಎನ್ನುವುದಕ್ಕಿಂತಲೂ ಇನ್ನು ಏನಾಗುತ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಳೆಯ ಕೊಂಡಿ ಅದು ಬಿಟ್ರೆ ನಮಗೆ ಬೇರೆ ಇಲ್ಲ. ಅದು ನೆಲ ಬಿಟ್ಟಿದೆ, ಮೇಲೆ ಹೋಗಲಿಲ್ಲ ಅಷ್ಟೇ. ಇತ್ತೀಚೆಗೆ ಎಂಥದ್ದು ಅಂತ ಗೊತ್ತಿಲ್ಲ, ಗಾಳಿಯಲ್ಲಿ ಹೋದ ಹಾಗೆ ಹೋಗ್ತಾವೆ. ಯಾರು ಕರೆದ್ರು ಒಂದು 10 ಸಲ ಕರೆದ ಮೇಲೆ ಅಂತ ಹೇಳ್ತಾರೆ. ಎಂಥದ್ದು ಅಂತ ಅರ್ಥ. ಇಲ್ಲಿಗೆ ಬರುವಲ್ಲಿವರೆಗೆ ಸರಿ ಇದ್ದ, ಈಗ ಏನು ಮಾಡಿದ್ಯೋ ಗೊತ್ತಿಲ್ಲ. ಇತ್ತೀಚೆಗೆ ಎಂತದ್ದಾಗಿದೆ ಅಂತ ಗೊತ್ತಾಗುದಿಲ್ಲ. ಬದಲಾವಣೆಯನ್ನು ಹೊಂದಿದ್ದಾನೆ, ದೇವಿದಾಸನಾಗಿದ್ದ. ಆಮೇಲೆ ಬಂದವ ಧೂಮ್ರಲೋಚನ. ಏನಾದ? ಕುಟುಂಬದವರಿಗೆ ಸ್ವಲ್ಪ ಭಸ್ಮ ಸಿಕ್ಕಿದೆ ಬಿಟ್ರೆ ಬೇರೆ ಎಂಥದ್ದು ಸಿಕ್ಕಲಿಲ್ಲ. ಅವನ ಪಥವನ್ನೇ ಬಯಸಿ ಬಂದವರು ಕದನ ಕಡಿಗ ಕಲಿಗಳು ಚಂಡಮುಂಡರು. ಏನಾದ್ರು? ಹೌದಮ್ಮ, ದೇಹ ಇನ್ನೂ ಅರಮನೆಯಲ್ಲೇ ಉಂಟು. ಯಾರದ್ದು ಚಂಡನ ದೇಹ ಯಾವುದು, ಮುಂಡನ ದೇಹ ಯಾವುದು ಅಂತ ತಲೆ ಇಲ್ಲ. ನೀನು ತಲೆಯನ್ನು ಚೆಂಡಾಡಿದೆಯಂತೆ. ಆ ತಲೆಯ ಚೆಂಡು ಯಾವ ಗದ್ದೆಯಲ್ಲಿ ಬಿದ್ದು ಇನ್ನು ಜಾತ್ರೆಗೆ ತಿಂಗಳುಗಟ್ಟಲೆ ಅಲ್ಲಿ ಚೆಂಡಾಡ್ತಾರೋ ಗೊತ್ತಿಲ್ಲ ನನಗೆ. ಚಂಡಮುಂಡನ ತಲೆ ಇಲ್ಲ. ಆಮೇಲೆ ಬಂದವ ನೀನು ಕಲಿರಕ್ತ ಬೀಜ. ಹೌದು, ಬಂದವನೇ. ನನಗೆ ಬಂದ ಮೇಲೆ ಗೊತ್ತಾಯ್ತು, ಕಲಿತದ್ದು ಸಾಕಾಗ್ಲಿಲ್ಲ. ನಾನು ಯಥಾರ್ಥಕ್ಕಾದ್ರೆ ಇವತ್ತು ಏನು ಸಾಲದು. ನನಗೆ ಅರ್ಥ ಆಗ್ತದೆ, ಏನು ಮಾಡುವ ಹೇಳು, ಪ್ರಾರಂಭ ನಮ್ಮದು. ರಕ್ತ ಬೀಜ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಬಂದಂತಹ ನೀನು ಒಂದು ವೇಳೆ ಕತ್ತಿ ಕಾಳಗದಲ್ಲಿ ನಾನು ಗೆದ್ದೆ ಅಂತ ಆದ್ರೆ ಆಮೇಲೆ ಏನು ಮಾಡ್ತೀಯೋ? ಅಯ್ಯೋ, ಅದು ಕೇಳಲಿಕ್ಕುಂಟ. ಏನನ್ನು? ಮಗ ದುಡಿದ್ರೆ ಅಪ್ಪನಿಗೆ, ಹೆಂಡತಿ ದುಡಿದ್ರೆ ಗಂಡನಿಗೆ, ಆಳು ದುಡಿದ್ರೆ ಯಜಮಾನನಿಗೆ. ಇದು ಯಜಮಾನ ಪ್ರೀತ್ಯರ್ಥ. ನಿನಗೆ ಬೇಕಾಗಿ ಮಾಡುವುದಲ್ಲ. ಅಯ್ಯೋ ಅಮ್ಮ, ನಾವು ಸಂಬಳಕ್ಕಾಗಿ ದುಡಿಯುವುದೇ. ಮತ್ತೆ ಇಷ್ಟರವರೆಗೆ ಸಂಬಳ ಅಂತ ಕೇಳಲಿಲ್ಲಮ್ಮ. ನಾವು ಹೋಗುವಾಗ ಸ್ವಲ್ಪ ಹೆಚ್ಚು ತಗೊಂಡು ಹೋಗಿದ್ದೇವೆ ಬಿಟ್ರೆ ಸಂಬಳ ಅಂತ ಕೇಳಲೇ ಇಲ್ಲ ನಾವು. ನಿರೀಕ್ಷೆ ಪ್ರತೀಕ್ಷೆ ಎಲ್ಲ ಸುಳ್ಳಾಯಿತು. ಶುಂಭ ಬರ್ತಾನೆ ಎನ್ನುವ ಹಾಗೆ ನಿರೀಕ್ಷೆಯನ್ನು ಹೊಂದಿದ್ದೆ, ಅವ ಬರ್ಲಿಲ್ಲ. ನನಗೆ ಗೊತ್ತಾಯ್ತು. ಯಾಕೆ ಬಲ್ಲಯ್ಯ? ಅವನೊಬ್ಬ ರಣ ಹೇಳಿ. ಹೌದು ಹೌದು, ಅವನ ಮಾತನ್ನು ಕೇಳಿ ಬಂದಿರುವವ ನೀನು ಹಾಗೆ ದುರವನ್ನು ಎಸಗತಿ ಎನ್ನುವ ಹಾಗೆ ನಿರೀಕ್ಷೆಯನ್ನು ಹೊಂದಿದ್ದೆ. ಇಲ್ಲ, ಸ್ತುತಿಯನ್ನು ಮಾಡುತ್ತಾ ಇದ್ದಿ, ಹೊಗಳುತ್ತಾ ಇದ್ದಿ, ಪಾಡುತ್ತಾ ಇದ್ದಿ. ಕಾರಣ ಏನು ಬಲ್ಲಯ್ಯ? ನೀನೊಬ್ಬ ಷಂಡ. ಭಂಗಿಸುವ ಸಮರ್ಥರು ನಿನ್ನ ದಾಳಿ. ಹೆಣ್ಣೆಂದು ತಾಯಿ ಎನ್ನುವಂತಹ ಭಾವದಿಂದ ಮಾತಾಡಿಸಿದರೆ ಶೂಲದಿಂದ ಎಲೆಗೆ ಹಿರಿದ ಹಾಗೆ ಮಾತಾಡಿಸುತ್ತಿರುವೆಯ. ಕಡುಗಲಿಯಾದಂತಹ ರಕ್ತಬೀಜ ಮೃಡ ಹರಿಕಮಲ ಜನರನ್ನೇ ಕಡಗಡನೆ ನುಡುಗಿಸಿದವ. ಸರಿ, ಈ ಶೋಣಿತ ಬೀಜದಲ್ಲಿ ದುರವೇ ತೋರಿಸವ. ಕಾರಣದಿಂದ ತನ್ನಯ ಅನ್ನುವ ಅನುಕೃಷಿ ಸಪ್ತ ಮಾತೃಕೆಯರು ಸರಾಗದಲ್ಲಿ ಏನಾಶ್ಚರ್ಯವಿದು. ರಕ್ತ ಬೀಜದಲ್ಲಿ ಕಾಳಗವನ್ನು ಮಾಡುತ್ತಾ ಇದ್ದ ಹಾಗೆ ದೇಹಕ್ಕೆ ಒಂದು ರೀತಿಯ ಆಯಾಸ. ಹಾಗಾಗಿ ನನ್ನ ತನುವನ್ನ ಆಲೋಗಿಸಿ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಕೌಮಾರಿ, ಚಾಮುಂಡಿ, ಮಹೇಶ್ವರಿ, ಇಂದ್ರಾಣಿ ಎನ್ನುವಂತಹ ಸಪ್ತ ಮಾತೃಕೆಯರನ್ನು ಸೃಜಿಸ್ತೇನೆ.
ಕೋಟಿ ಸಂಖ್ಯೆಯಲ್ಲಿ ಇಂದ್ರಾಣಿ ಹಿಡಿದ ವಜ್ರಾಯುಧದಿಂದ ಹೊಡೆದ ಪರಿಣಾಮವಾಗಿ ಹಣೆ ಭಾಗವಾಗಿದೆ. ಬ್ರಹ್ಮನಿಂದ ಪಡೆದಿರುವಂತಹ ಅವರ ಪ್ರಭಾವವನ್ನು ತೋರಿಸಬೇಕು. ರಕ್ತವನ್ನು ತಲೆಯ ಮೇಲೆ ದೇಹವನ್ನು ಧರಿಸುತ್ತಲಿದ್ದುಗಳನ್ನು ಸಂವರಿಸಿ ಮಾರಿ ಸಂತಾನ ಉತ್ಪಾತ ಪಿಂಡಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾಗಿ ಹೊಟ್ಟುಕೊಳ್ತಾ ಇದ್ದಾರೆ. ಯಾರು ಬದುಕುಳಿಯಬಾರದು. ರಕ್ತೇಶ್ವರಿ ಆಗ್ತೇನೆ. सर्वेश्वरी अभयंकरी ईश्वरी ಮೋಜಿ ಶೋ ಅಂಡ್ ಶುರು ಮಾಡ್ಕೊ ಗುತ್ತಿನಾರೆ ಅಂಚ ಒಂದು ರಾಜ್ಯನಂಕ ಬ್ರಹ್ಮತ್ವ ಅಂಚ ನೂದು ಪಾಲ ಸ್ಥಾನಮಾನ ಮಡಸ್ಥಾನ ಅಂಚ ಹತ್ತುಗರೆ ಮಾಗನೆ ಅಂಚ ಕೂಡಿದಿ ರಾಜ್ಯ ಅಂಚ ನಂಬುದಿ ಸಂಸಾರ ಅಂಚ ಹತ್ತೆ ಇಷ್ಟೇ ಬಂದು ಬಾಂಧವ್ಯರ ತನ್ಮಧ್ಯಳು ಅಂಚ ಕುಲ ಕುಟುಂಬ ಮೆಕ್ಕೆ ಫಲಯೆ ತಮ್ಮಲೆ ಅರವತ್ತೆ ಎಲ್ಯ ಮಲ್ಲ ಆಣು ಪೊಣ್ಣು ರಾಶಿದ ಕುಟುಂಬ ಆರಾಧನೆ ಮಲ್ತೊಂದು ಬೈದಿನ ಅಂಚ ನಮ್ಮ ಪಂಚವರ್ಣದ ಮನ್ನುಡು ಅಂಚ ಧರ್ಮನಾಶ ಅದು ಅಂಚ ಅಧರ್ಮ ತರದಿರ್ತಿ ಮೆರೆಪಿನ ಹೊರ್ತುಡು ಅಂಚ 33 ಕೋಟಿ ದೇವತೆಲು ಅಂಚ ಮೂಜಿಮೂರ್ತಿಲು ಒಂಜಾದ ತನ್ನ ದಿವ್ಯ ಶಕ್ತಿಲು ಮಾನವ ರಾಪೋಯಿನ ಹೊರ್ತುಡು ಅಂಚ ಒಂಜಿ ಪೊಣ್ಣ ಶಕ್ತಿ ತಿರ್ತು ಜತ್ತು ಮತ್ತನತ್ತೆ ಅಂಚ ಆ ಶಕ್ತಿಯ ಯಾನಿನಿ ಅಂಚ ಮಿತ್ತ ಮಿರಲೋಕನು ಬುಡಿಯೆ ತಿರ್ತ ಭೂಲೋಕವು ಜತ್ತು ಮತ್ತೆ ಹಕ್ಕದ ಜಾಗೆ ಲೆಪ್ಪುದ ಮಣ್ಣು ಗಜಬಾರ್ದು ನೆಲೆ ಆಪಿನ ಹೊರ್ತುಡು ದೈವಲಾಯಿನಿ ಕೋಟೆ ರಾಜಕೀಯ ಮಲ್ತನಿಗೆ ಬಂದಿನ ಅಭಾವದ ಬರ್ರೆ ಬಲ್ಯತ್ತೆ ಆತೆ ನನ್ನ ದೈವ ಮಾತ್ರ ರಾಜಕೀಯಗೂ ಬರಿಯರೆಪ್ಪು ನೀವು ಕಪೂರ ದಾಂಡ್ ಈತ ಬ್ರಹ್ಮಸಭೆಟ್ಟಿ ಏರ್ ಮಾತ ಕೈಗೊಂಡೇರು ಬ್ರಹ್ಮಸಭೆಟ್ಟು ಜಯಲಂತಮ್ಮ ಜಲ ಸುಬ್ರಹ್ಮಣ್ಯ ಭಟ್ರೆ ಅರ್ನೋಟಿ ಏರ್ ಮಾತೊಳ್ಳೇರು ಅರ್ನೋಟು ಉಳ್ಳೇರು ಇಲ್ಲ ಅಂತ ಅಲ್ಲಕ್ಕೆ 3 ಜನ ಒಟ್ಟು ಸೇರ್ಬೆ ಅರ್ರ ಬುರ ಹೊಡಿತದ ದುಂಬು ಬುರ ತುಂಬಂದೆ ಹೆಜ್ಜೆಗಳಿಗೆ ಚೆಂಡೆ ಕೊಟ್ಟು 400 ಸೇರ್ಲಕ ಮಲ್ತಾರೆ ಮಲ್ದು ಇಂಜನೆ ಕೊಟ್ಟದು ಮಲ್ಲೆ 25-30 ವರ್ಷದ ಜೀರ್ಣ ಮೋಡಿ ಗೆಲಿಕಾದ್ರು 10 ಕೋರಿ ಜವನಾದಿಗೆ 10 ಕೋರಿ ಇಲ್ಲಡಿ ಚಿತ್ರವಲ್ಲಿ ಅಪ್ಪನ ಸೇವೆ ಮಾಡ್ಕೊಂಡು ಬಂದ್ಬಿಡಿ ಮುಲ್ಪ ಹೆಣ್ಣು ಮುಲ್ಪ ರಾತ್ರಿ ಬಗ್ಗೆ ನಿದ್ರೆ ಬಿಡುವುದಿಲ್ಲಾರು ಇಂಜನೆ ಮಲ್ತದ ಮೇಲೆ ಕೈಕಾಲಕ್ಕೆ ಸುಗೋರ್ಪೆ ಚೆಂಡೆಗೆ ಬುಧರ್ಗೋರ್ಪೆ ಕೈಕಾಲ ಬಚ್ಚಿನಟ್ಟ ಈ ಮುಟ್ಟೊಂದು ಉಪ್ಪಲೆ ಕೋಲು ಶಕ್ತಿ ಕೊಡ್ಪೆ ನನ್ನ ಕಾರ್ಯಕ್ರಮದ ಕರ್ತಲು ಒಳ್ಳೆರಿ ಗೊತ್ತಿನಾರೆ ಈತು ವಲ್ಲ ಒಂದು ಕಾರ್ಯಕ್ರಮ ಮಾಡ್ಕೊಡೋಣ ಈ ಶಕ್ತಿ ನೆಲೆ ಆಡು ಅಂತೋಣ ಎತ್ತ ಬಿರೋಡು ಶಕ್ತಿ ಬರ್ಚೆ ಜ್ಞಾನದಿಂಜಾದು ಕೊರನ ಶಕ್ತಿ ಇರವು ಅಂದೆ
ಅವು ಪ್ರತಾಪ ಭಂಡಾರ್ಲು ఒక ಪ್ರಕಾಶನ್ನೇ ಒಳ್ಳೆರು ನೆತ್ತ ಪಿರೌಡು ಬಾರಿ ಪೊರುಂಬುದೇರು ಸುಮಾರು ಒಳ್ಳೆರು ಮಾತಾಡ್ಲಲ್ಲೇರು 2 ಜನ ಮುಕ್ಕುಳು ಮಾತ್ರ ಎದುರು ಬುಡ್ದೇರು ಬಾಕಿ ಹಾಕಲು ಪುರ ಪಿರಾಡು ಅಂತೇನು ಬೊಲ್ಪುಗೊಂಡ್ರೋಡೊಂದಿಗೆ ದಾನೆ ಹಾಕಲು ಮಿತ್ತು ಬರ್ಪೇರಿಗೆನ ದೈವ ತಿತ್ತು ಜತ್ತು ಬರೋಡಿಗೆನ ಬಲೆ ಬಲೆ ಒಳ್ಳೆರು ಪ್ರತಾಪಣ್ಣ ಓಲುಗುಳ್ಳ ಗೊತ್ತಾಪಣ ಇಂಕ್ಲೆ ಬಲೆ ದೈವ ಬರೋಡಿಗೆ ನಡೆ ಮುಟ್ಟ ಒಂಚಾರು ಬರುವೇನು ಏಳ ಮೀರಲು ಗೊತ್ತಿರು ಬೇಗ ಬರೋಡು ಯಾರು ಬಂದಿಟ್ಟು ನಮ್ಮ ಬಾಕಿದಲ್ಲಿ ಆರಲೆ ಕೊಡು ನನ್ನ ವೀಳ್ಯ ಕೊರ್ರೆ ಅಣಗೆಲ್ಲ ಇಂಕಲು ಸುಧಾರಿ ಪೊಡಿಗೆ ಅಂತ ಮಾಡಿದ್ರಲ್ಲ ಹನುವಾರ ದಾನೆ ಅಪಗ ಯಾನೆ ಜತ್ತು ಬರೋಡ ಅಗ್ಲೆಲ್ಲ ಕೊಡು ಮಲ್ಲಕ್ಕಿ ಬಾರಿ ಬರೋದು ಸುಧಾರಿ ಪೊಡಿಗೆ ಮಣ್ಣಿನ ಪಾತ್ರ ಮಂಡೇರು ದೇವರು ಸುಧಾರಿ ಪೆರೆ ಬಿದಾಡಿಗೆ ಹಾಕಲು ಮಲ್ಲಕ್ಕಿ ಇಂಚನೆ ಬಂದು ಪೋಯಿನಲ್ಪ ಬತ್ತಿನಲ್ಪ ಅಭಿವೃದ್ಧಿ ತೊಂದರೆ ಹೊಂದಿಲಕ್ಕ ಅಕ್ಕಲ್ಲ ಮೇಯ್ಲಿಕ್ಕೆ ಶಕ್ತಿ ಜೀವಾದ ಬರೋದು ಕುಟುಂಬ ಉತ್ತರ ಅಭಿವೃದ್ಧಿ ಹೊಂದಿಲಕ್ಕ ದೈವದ ಅಕ್ಕಲ್ಲ ದೈವ ಬೇರೆ ಸಹಾಯ ಉಂಡಿಗೆ ಪೊಕ್ಕಡೆ ಹತ್ತು ಮೈದಿರು ಗುಂದಿರಿ ಸೇವೆಪ್ಪ ಆಗಲ್ಲ ಕೊರ್ಪಿಯನ್ನು ಕೊರ್ತುಂಡ ಎಕಲೇ ಪೋತುವೆ ಇನ್ನ ಸೇವೆ ಆಪು ಜಾಗ ಅವು ನಿಷ್ಠೆ ಮಲ್ಲಕ್ಕೆ ಅಪ್ಪನ ಬಗ್ಗೆ ಒಂದು ನಿಷ್ಠೆ ಇಂಜನೇ ಕೊಟ್ಟು ನೋಡ್ತೇರು ಇಂಜನೇ ಕೊಟ್ಟು ನುಪ್ಪಾಡು ರಾತ್ರಿ ಬಗೆಲಾಗಲೇ ಬೆಳಕಿ ಕಾದು ಕೊರ್ಪೆಯನ್ನು ಇಲ್ಲಡೆ ಹೋದರೆ ಪುರುಷೊತ್ತಿಗೆ ಅಂತ ಮಣ್ಪಾದು ಕೊರ್ಪೆಯನ್ನು ಇಲ್ಲಡೆ ಹೋದರೆ ಪುರುಷೊತ್ತು ಮೂಡು ಮುಖ್ಯದ ಕಾರ್ಯಕ್ರಮ ಇಲ್ಲಡೆ ಹೋದಿಲ್ಲ ನಮ್ಮ ಸಂಪಾದನೆ ಅಂಡ ಮಾತ್ರ ಇಲ್ಲದ ಕುಳುವರಿವನು ಇಲ್ಲುವರಿವನು ನಂಗೆ ಸಂಪಾದನೆ ಇದ್ದಿನ ನಮ್ಮ ತೂಪಿನ ಕುಳಿಯರು ಸುರುಕು ನಮ್ಮ ಮೋಕೆ ಬಂದು ಬಾಕಿ ಕೈಯಲ್ಲಿ ಪುರಬಕ್ಕ ಒಂದು ಪಾತ್ರ ಹೆಜ್ಜೆ ಬಂಧುಗಳಾದವರು ಬಂದುಂಡು ಹೋಗೋರು ಬಂದ ನಮ್ಮ ಕಳೆಯಲಾರಿ ಎಂದು ನಂಗಾಪಿನಿಂದ ಬಂದು ನಿವಾರಣೆ ಮಾಡ್ತಾರೆ ಸದ್ಯಜಿ ಅಂತಾದ್ರೆ ನಮ್ಮ ಕೈಲಿಕ್ಕೆ ಸಂಪಾದನೆ ಮಾಡು ಹೋಯ್ ನಲ್ಪ ಬತ್ತಿನಲ್ಪ ದೈವದ ಬಿರುಸಾಯ ಉಂಡಿಗೆ ಹಾಕಲಿ ಕೈಲಿಕ್ಕೆ ಸಂಪಾದನೆ ಉಂಡಿಗೆ ಬಂದ್ರೆ ಕೂತಿನವ್ರೆ ಸಮಯ ಬೇರೊಂದು ಬತ್ತಲು ಅಂಜರ ಕರೀಲಿ ಹದಿನೈದು ಮುಗಿದೋಡು ದೊಡ್ಡವಳು ಬತ್ತಲು ಸುಮಾರು ಉದ್ದ ಹೋಯ್ತಾರು ಎಲ್ಲರಿಗೆ ತಡಾದ ಹೂಪುಳೆ ನಮ್ಮನೆ ಎತ್ತ ಇಲ್ಲಡೆ ಅಣ್ಣ ಎಂಟು ಸಂತೋಟ ಇರೋದು ಬೊಂಡ ಬೊಂಡ ದೇವಿಗೆ ಮೈಸಾಸುರಾಗ ಚಂಡ ಮುಂಡೆ ಮಾತೆಗಳ ಬೊಂಡ ನಾನೇ ಈರ್ನ ತೋಟಲ್ಲ ಕರಂಚಾವಡ ಮೂಜಿ ವರ್ಷ ಇಲ್ಲಡು ಗುಲ್ಲಾದೆ ಕೂಡ ಬರ್ಬೇಡ್ಸಲ ಗುಲ್ಲಾವಡ ದೈವ ಬಾರಿ ಮಲ್ಲ ಶಕ್ತಿ ಅಂಡ ಬೊಂಡ ಎಲ್ಲಿ ಅವು ಮಲ್ಲ ಶಕ್ತಿಗೂ ಬೊಂಡ ಇಲ್ಲ ಇದೇನು ಮಾಯಾಡು ಮಲ್ಲೆ ಮಲ್ತನು ದಾನೆ ಕತ್ತಿಗಂತದ ಹೊಟ್ಟೆ ಮಲ್ತು ಕೊರ್ರೆ ಪೂಜಿ ಹೊಟ್ಟೆ ಚಂದ ದೈವ ಶಕ್ತಿ ಅಂತ ಫರ್ಪುಣ್ ಮಾಡ್ತೀನಿ ದೇವನ್ ಫಲಿತ ಮಲ್ ಬರಿ ಬಿದಾಡಿ ಯಾರ ತಗೋತೀರಾರ ಅಧಿಕಾರಿಕದ ಕೊಂಡೋಟ ಯಾವ ಸ್ವೀಕಾರ ವಿಷಯತ್ತನ್ನು ಹೇಳ್ಕಲ್ಲ ರಾಜ್ಯ ಬರ್ದ ಮುಡ್ದು ಒಂದು ಕೈಗೊಂಡದು ಬರ್ದು ನಮ್ಮಿಗೆ ವಾರಿಗೆ ಒಂದು ಬರಲಿಕ್ಕೆ ನಮ್ಮಿನಗಳಿಗೆ ದೈವ ಉಂಡಿಗೆ ಬಂದು ತೊಯ್ಪಾದು ಬರ್ಪೇನು ನಮ್ಮಿನಗಳಿಗೆ ದೈವ ಉಂಡಿಗೆ ತೊಯ್ಪಾದು ಬರ್ಪೇ ನಮ್ಮಿನಗಳಿಗೆ ದೈವ ಉಂಡಿಗೆ ತೊಯ್ಪಾದು ಬರ್ಪೇ
ನಮ್ಮವರನ್ನೆಲ್ಲ ತರೆಯುತ್ತಾ ಯುದ್ಧಕ್ಕಾಗಿದ್ದರಾಗಿ ಬಂದೆಯೋ? ಬಂದವ ಸಾಮಾನ್ಯನಲ್ಲ, ಶೋಣಿತಾಧಿಪ ಶುಂಭನ ತಮ್ಮ ನಿಶುಂಭನಾನು. ಶಿರವನ್ನು ಕಡಿತೇನೆ. ವರ್ತಮಾನ ಕೇಳಿ ಶುಂಭ ನಮ್ಮ ಅಮಾತ್ಯರಾದಂತಹ ರತ್ನಬೀಜರನ್ನು ಕೊಂದಯ ನಾರಿಯ ಬಾ ಬಾ
ಇದು ಕೊನೆಯ ಕಾಲಕ್ಕೆ ಶುಂಭ ಒಂಟಿಯಾಗಿ ಬಂದು ನಿಂತಿದ್ದೇನೆ. ಒಂದು ಕರದಲ್ಲಿ ಸುಮಮಾಲಿಕೆ ಇದೆ, ಮತ್ತೊಂದು ಕರದಲ್ಲಿ ಕಠಾರಿ ಇದೆ. ಆಯ್ಕೆಲಿಲ್ಲ ಮಾರಿ ಸಂತಾನ ನೀನೆ, ಉತ್ಪಾತ ಪಿಂಡ ನೀನೆ, ತುಂಡು ರಂಬೆ ವರಿಸುವ ಮನವಿದ್ದಡೆ ನೀನೇ ಬರ್ಬೇಕಿತ್ತು. ನಿನ್ನ ಆಳುಗಳನ್ನು ಅಟ್ಟಿದೆ. ನಾನು ಕೈಗೊಂಡಂತಹ ಧರ್ಮ ಯಜ್ಞದ ಕಡೆಯ ಬಲಿಪಶು ನೀನು. ಸಾಯುವುದಕ್ಕೆ ಸಿದ್ಧನಾಗು. ಶಂಕರಿ ಸರ್ವೇಶ್ವರಿ ಅಭಯಂಕರಿ ದುರಿತ ನಿವಾರಿಣಿ ಶಾಂಭವಿ ಜಯ 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 ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ಖಂಡೆಯ ಸುರನಾಥ ದೈತ್ಯರ ರಂಗವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಗಿಪ್ಪ ಹದನು ಚೌದವಾದು ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಗಮಗೆನಿಸಿದ ರೂಪದೋರು ಹೊರತು ಅನ್ಯ ಪರಿಯಲಿ ಕಾಡಿ ಕಂಡೆಯ ನಿಮಗೆ ಕೊಟ್ಟಿರುವ ಅಭಯವಾಣಿಯಂತೆ ಶುಂಭ ನಿಶುಂಭಾದಿ ದಾನವರನ್ನು ಸಂಹರಿಸಿದ್ದೇನೆ. ದೇವಿ ಮಹಾತ್ಮೆ ಲೀಲೆ ಎನ್ನುವುದನ್ನು ಕಣ್ಣಾರೆ ಕಂಡೆಯಲ್ಲ. ದೇನನು ದೇಹ ಶುದ್ಧಿಯು, ವೀರನು ವಿದ್ಯಾಪ್ರಾಪ್ತಿಯು, ಮಾಯನು ಮಹಾಲಕ್ಷ್ಮಿ ಸಾನ್ನಿಧ್ಯವು, ಹಾಯನು ಹರಿಹರ ಸಾಕ್ಷಾತ್ಕಾರವು, ಮೇನು ಸಕಲ ಇಷ್ಟಾರ್ಥವು ಸಿದ್ಧಿಪುದು. ಹೋಗು ಮಗನೇ, ನಾಲ್ಕವನ್ನೇರು ಶುಭವಾಗಲಿ. ಓ ಕಾರುಣ್ಯ ರೂಪವೇ ದೇವೇಂದ್ರ, ನಿಮ್ಮದಾಗಿರಬಹುದಾದ ವಿಶೇಷವಾದಂತಹ
ಸ್ವರೂಪಗಳನ್ನು ಅದರ ಕಣದಲ್ಲಿ ನಾವೆಲ್ಲರೂ ಕಂಡುಬರಿದ್ದೇವೆ. ಸರಿ. ಇಂತಹ ದಿವ್ಯಮಂಗಲ ಸ್ವರೂಪವನ್ನು ಮತ್ತೊಮ್ಮೆ ಕಾಣುವ ಯೋಗ ಭಾಗ್ಯ ಉಂಟೆ ತಾಯಿ. ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಗೋಚರಿಸುವುದಿಲ್ಲ. ಮುಂದೆ ಬರುವಂತಹ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಬಗಿರಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಹೊತ್ತು ಲೋಕಕ್ಕೆ ಗೋಚರಿಸುವಳಿದ್ದೇನೆ. ಲೋಕಕ್ಕೆ ಒಳಿತಾಗಲಿ. ಭದ್ರಂ ಶುಭಂ ಮಂಗಲಂ. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥನಂದನಗಿ ಮಂಗಳ ಕರುಣಾತ್ಮಕಿ ದೇವಿಗೆ ಮಂಗಲ ಭಕ್ತರ ಪೋಷಕಿಗೆ ಮಂಗಳ ಮಂಗಲ ಶುಭ ಮಂಗಲ.